ಕೊಟ್ಟರೆ ಸಾಕು ಒಂದು ಒಳ್ಳೆ ರೀತಿಯಾಗಿ ಪರ್ಚೇಸ್ ಮಾಡಬಹುದು. ಒಂದು ನಿಮ್ಮ ಮನೆಯಲ್ಲಿ ಕೂಡ ತರಕಾರಿಯ ಮೇಳವನ್ನೇ ಸೃಷ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬೀಜ ಬೇಕಾ ಬೀಜ ಎಸ್ ಬೇಕು ಅಂತ ಹೇಳಿ ಬರುವ ಅಲ್ಲಿಗೆ ಒಂದೊಳ್ಳೆ ರೀತಿಯ ವೇದಿಕೆ ನಿಮಗಾಗಿ. ಎಸ್ ಬನ್ನಿ, ಮುಂದಿನ ಮಳಿಗೆ ಏನಿದೆ ಗಮನಿಸಬರುವ. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೃಷಿ ಮೇಳದಲ್ಲಿ ಮತ್ತೊಂದು ಮಳಿಗೆಯನ್ನು ಗಮನಿಸ್ತಾ ಇದ್ದೇವೆ. ಯಾವುದೇ ಕೃಷಿಗೆ ರೋಗ ಬರುವಂಥದ್ದು ಕಾಣ್ತಾ ಹೋಗ್ತವೆ. ಅಡಿಕೆಗೆ ರೋಗ ಅಂತ ಹೇಳೋದು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಗಮನಿಸುವಂಥದ್ದು ಎಲೆಚುಕ್ಕಿ ರೋಗ. ಆ ಎಲೆಚುಕ್ಕಿ ರೋಗಕ್ಕೂ ಕೂಡ ಇವರತ್ತಿರುವಂಥ ರಾಮಬಾಣವಾಗಿ ಕಾಣುವಂಥದ್ದು. ಎಸ್, ಇಲ್ಲಿ ಗಮನಿಸಬಹುದು ರಾಮಬಾಣವಾಗಿರುವಂತಹ ಶಿಲೀಂಧ್ರನಾಶಕ ವಸ್ತುಗಳಿದೆ. ಏನೆಲ್ಲ ರೀತಿಯಾಗಿರುವಂತಹ ವಸ್ತುಗಳಿದೆ ಕೇಳ್ತಾ ಹೋಗಿ. ಸರ್ ಮೇನ್ ಆಗಿ ಸ್ಪಾಟ್ಲೈಟ್ ಅಂತ ಬರುತ್ತೆ ಸರ್, ಇನ್ನೊಂದು ಅವತಾರ್ ಅಂತ ಬರುತ್ತೆ. ಸೊ ಪ್ರೊಪಿಕೋನೋಸಲ್ ತನ್ ಇದೆ. ಸೊ ಇದನ್ನ ರೈತರು ಸ್ಪ್ರೇ ಮಾಡಿ ಯಶಸ್ಸು ಕಾಣ್ಬೋದು. ಯಾವ ರೀತಿಯಾಗಿ ಅದನ್ನು ಉಪಯೋಗ ಮಾಡಲಿ? ಸ್ಪ್ರೇ ಸರ್, ಇದೆಲ್ಲ ಸ್ಪ್ರೇ ಇದನಿಗೆ ಪಡ್ಕೊಳ್ಬೇಕು ಅಂತೇಳಿ ಎಷ್ಟು ಪ್ರೈಸ್ ಇರ್ತದೆ? ಪ್ರೈಸ್ ಸರ್ ಇದು ಆಲ್ಮೋಸ್ಟ್ 250 ml 550 ಆ ರೇಂಜ್ ಇದೆ. ಎಷ್ಟು ಗಿಡಕ್ಕೆ ಸ್ಪ್ರೇ ಮಾಡಿ? ಸೊ ನಿಮಗೆ ಒಂದು ಬ್ಯಾರಲ್ ಅರೌಂಡ್ 200-250 ಗಿಡ ಬರುತ್ತೆ. 250 ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಿಂದ ಸ್ಪ್ರೇ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅವರಿಗೆ? ಬೆನಿಫಿಟ್ ಸರ್, ರೋಗ ಕಂಟ್ರೋಲ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಈಲ್ಡ್ ಇಂಪ್ರೂವ್ ಆಗುತ್ತೆ. ಈ ಒಂದು ಭಾಗದಲ್ಲಿ ಅರ್ಥಾತ್ ಒಂದು ಕಡಬ ಸುಳ್ಳಿದ ಭಾಗದಲ್ಲಿ ವಿಶೇಷವಾಗಿ ಎಲೆಚುಕ್ಕಿಯ ಮಾರಕ ರೋಗ ಕಾಣ್ತಾ ಇದ್ದೇವೆ. ಅವು ಸ್ವಲ್ಪ ಸಮಸ್ಯೆ ರೈತರಿಗೆ ಆಗ್ತಾ ಇದೆ. ಇದನ್ನು ತಡೆಯಲಿಕ್ಕೆ ಸಾಧ್ಯ ಇದೆ ಸರ್, ಕಂಟ್ರೋಲ್ ಇದೆ, ಸಾಧ್ಯ ಇದೆ ಸರ್. ಎಲೆಚುಕ್ಕಿ ಕಂಟ್ರೋಲ್ ಅಲ್ಲಿ ಇದೆ ಸರ್, ಕಂಟ್ರೋಲ್ ಇದೆ ಸರ್. ಬಟ್ ಮೇನ್ ಆಗಿ ಡಿಪೆಂಡ್ಸ್ ಆನ್ ಕ್ಲೈಮೇಟ್. ಎಲೆಚುಕ್ಕಿಯ ಕಂಟ್ರೋಲ್ ಮಾಡುವಂತಹ ಒಂದು ನೇರವಾಗಿ ಬರುವ ಮೂಲಕವಾಗಿ ತಾವು ಕೂಡ ಪಡ್ಕೊಳ್ಳಿ. ಎಸ್, ಮುಂದಿನ ಮಳಿಗೆ ಏನಿದೆ ಗಮನಿಸ್ತಾ ಬರುವ. ಕೃಷಿ ಮೇಳದಲ್ಲಿ ಮತ್ತೊಂದು ರೀತಿಯಾಗಿರೋ ಮಳಿಗೆ ಗಮನಿಸ್ತಾ ಹೋಗ್ತವೆ. ಕೃಷಿ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಗಮನಿಸಬಹುದು ಬೇರೆ ಬೇರೆ ರೀತಿಯಾಗಿರುವಂತಹ ಕೃಷಿಗೆ ಬೇಕಾಗುವಂತಹ ಲಘು ಪೋಷಕಾಂಶಗಳ ಬೇರೆ ಬೇರೆ ರೀತಿಯ ವಸ್ತುಗಳಿರುವಂಥದ್ದು. ಏನು ಎತ್ತ ಅಂತ ಹೇಳಿ ಹೊರತ ಕೇಳ್ತಾ ಮೇಜರ್ ಆಗಿ ನಮಗೆ ಬರುವಂತಹದ್ದು ಈಗ ಲಘು ಪೋಷಕಾಂಶದ ಕೊರತೆಗಳು. ಈಗ ಅಡಿಕೆಯಲ್ಲಿ ಹಾಗೆ ಮೇಜರ್ ನಮ್ಮ ಈ ದಕ್ಷಿಣ ಕನ್ನಡದ ಕೃಷಿ, ಉಡುಪಿಯ ಕೃಷಿ ಅಡಿಕೆಯನ್ನು ನಂಬಿಕೊಂಡು ಅದರಲ್ಲಿ ಮೇಜರ್ ಆಗಿ ಕಾಣುವಂತ ಕೊರತೆ ಲಘು ಪೋಷಕಾಂಶಗಳು. ಈಗ ಇದು ಅರಕ ಸ್ಪೆಷಲ್ ಅಂತ ಬರ್ತದೆ. ಇದು ಗ್ರೇಡ್ 2 ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಅದರಲ್ಲಿ ಜಿಂಕ್, ಐರನ್, ಮ್ಯಾಂಗನೀಸ್, ಬೋರಾನ್ ಕಾಂಬಿನೇಷನ್. ಅದು ಗ್ರೇಡ್ 2 ಈ ಸಾಯಿಲಿಗೆ ಕೃಷಿ ಇಲಾಖೆ ಆಗಲಿ ವಿಜ್ಞಾನಿಗಳ ರೆಕಮೆಂಡೇಶನ್. ಇದು ಗ್ರೇಡ್ 2 ಅಲ್ಲಿ ಬರುವಂತ. ಹೇಗೆ ನೀಡುವಂಥದ್ದು? ಅದು 100 ಗ್ರಾಮ್ ಒಂದು ಗಿಡಕ್ಕೆ, ಅಂದ್ರೆ 2 ಸತಿ 50 ಗ್ರಾಮಿನಾಗಿ 2 ಸಲಿಯಾಗಿ ನೀಡುವಂಥದ್ದು. ಒಂದು ನವೆಂಬರ್ ಟೈಮಿನಲ್ಲಿ, ಇನ್ನೊಂದು ಜನವರಿ ಟೈಮಿನಲ್ಲಿ 50 ಗ್ರಾಮಿನಾಗಿ ಪೌಡರ್ ಅದು ಹೊಡಿ ಬರ್ತದೆ. ಸಾಯಿಲ್ ಅಪ್ಲಿಕೇಶನ್ ಪೌಡರ್ ಆಗಿ ನೀಡಲಿಕ್ಕೆ ಅಥವಾ ಅಲ್ಲ, ಮರಕ್ಕೆ ಡೈರೆಕ್ಟ್ ಕುತ್ತಿ ನೀಡಬಹುದು, ಅಂದ್ರೆ ಡೈರೆಕ್ಟ್ ಬುಡಕ್ಕೆ ಹಾಕುವಂತದ್ದು. ಮತ್ತೆ ಇದು ನಿಮಗೆ ಪ್ಯೂರ್ ಚಿಲೇಟೆಡ್ ಫಾರ್ಮ್ ಕೇಕೋಂಬಿ ಅಂತ. ಇದು ನಿಮಗೆ ಮೈಕ್ರೋನ್ಯೂಟ್ರಿಯನ್ ಚಿಲೇಟೆಡ್ ಫಾರ್ಮ್ ಅಲ್ಲಿ, ಅಂದ್ರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಇದು ಅಡಿಕೆಗೆ ಸಹ ಬಳಸ್ತೇವೆ ಇಲ್ಲಿ. ಇದು ಅಡಿಕೆಗೆ ಸಹ ಬಳಸ್ತೇವೆ. ನಮಗೆ ನಳ್ಳಿ ಬೀಳುವುದಕ್ಕೆ, ಬಿಳಿ ನಳ್ಳಿಗೆ ಅದು ನಿಮಗೆ ಈ ಎಲೆಗಳು ಎಲ್ಲ ಚುರುಟುವಿಕೆ ಮತ್ತೆ ಎಲೆಗಳು ಸರಿಯಾಗಿ ಬಿಡದೇ ಇರುವ ಕಾರಣಕ್ಕಾಗಿ ಇದನ್ನು ನಾವು ಬಳಸ್ತಾ ಇದ್ದೇವೆ. ಇದರಲ್ಲಿ ಬೇರೆ ಬೇರೆ ಇದು ಈಗ ಜಿಂಕ್ ಅಂತ ಬರೇ ಒಂದೇ ಮೈಕ್ರೋನ್ಯೂಟ್ರಿಯೆಂಟ್ ಇರೋದು ಜಿಂಕ್ ಮಾತ್ರ. ಇದು ಬೋರಾನ್. ಇಲ್ಲಿ ಮೇಜರ್ ಆಗಿ ಬೇಕಾಗುವಂಥದ್ದು ಇಲ್ಲಿಗೆ ಜಿಂಕ್ ಬೋರಾನ್ ಕೊರತೆ ಕಂಡು ಬರುವಂಥದ್ದು. ಅದಕ್ಕೋಸ್ಕರ ಇದು ಮೆಗ್ನೀಷಿಯಂ ಸಲ್ಫೇಟ್, ಪಚ್ಚೆ ಬರುವುದಕ್ಕೆ ಮೆಗ್ನೀಷಿಯಂ ಸಲ್ಫೇಟ್, ಎಪ್ಸಮ್ ಸಾಲ್ಟ್ ಅಂತ ಹೇಳ್ತೇವೆ. ಹೀಗೆ ಹಲವಾರು ಬೇರೆ ಬೇರೆ ತರದ್ದು ಇದೆ ಅಂತ ಹೇಳಿ. ಈ ಒಂದು ಸುಳ್ಯ ಮತ್ತು ಕಡಬ ಭಾಗದಲ್ಲಿ ಈ ಒಂದು ಕೆಲವಾರು ರೀತಿಯಾಗಿರುವ ಸಮಸ್ಯೆಗಳು ಕಾಣ್ತಾ ಹೋಗ್ತವೆ. ಆ ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ, ಸಮಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ಹೋಗಲಾಡಿಸಲಿಕ್ಕೆ ಬೇಕಾಗುವಂಥ ಎಲ್ಲ ಐಟಮ್ಸ್ಗಳು ಇರುವಂಥದ್ದು. ಹಾಗಾಗಿ ತಾವು ಕೂಡ ಇಂತಹ ಐಟಮ್ಸ್ಗಳು ತಮಗೂ ಕೂಡ ಬೇಕು ಅಂತ ಹೇಳಿದಾಗ ನೇರವಾಗಿ ಬನ್ನಿ. ಒಂದು ಒಳ್ಳೆ ರೀತಿಯಾಗಿರುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಹೇಗಿದೆ ಪ್ರೈಸ್? ಎಲ್ಲ ಇದು ರೀಸನೇಬಲ್ ರೇಟ್ ಅಲ್ಲೇ ಇದೆ. ಒಂದು ನಿಮಗೆ ಒಂದು ಈಗ ನಮಗೆ ಇಲ್ಲಿ ಬ್ಯಾರಲ್ ಲೆಕ್ಕದಲ್ಲಿ ನಾವು ಕೇಳುವಂಥದ್ದು. ಈಗ ಜನರಲ್ ಆಗಿ ನಲ್ಲಿಗೆ ಬಿಡುವುದಕ್ಕೆ ಒಂದು ಬ್ಯಾರಲಿಗೆ 250ರಿಂದ 300 ಒಳಗೆ ಬೀಳ್ತದೆ. ಒಂದು ಅಂದ್ರೆ ನಿಮಗೆ ಒಂದು ಮರಕ್ಕೆ, ಅಂದ್ರೆ ಸಾಧಾರಣ 250 ಮರಕ್ಕೆ ಆಗ್ತದೆ. ₹1 ಒಂದು ಮರಕ್ಕೆ ಬೀಳ್ತದೆ. ನೋಡ್ತಾ ಹೋದ್ರೆ ಬಹಳ ಸುಂದರವಾಗಿರೋದು. 250ಕ್ಕೆ ₹1 ಅಂತ ಹೇಳೋದು ದೊಡ್ಡ ಸಮಸ್ಯೆ ಏನಲ್ಲ. ರೈತನಿಗೆ ಆರಾಮ್ಸೆ ಕೊಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ತಮ್ಮ ಕೃಷಿಯನ್ನು ಉಳಿಸಿಕೊಳ್ಳಿಕ್ಕೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಸ್ಟಾಲ್ ಇರುವಂಥದ್ದು ಬಳಸಿಕೊಳ್ಳಿ. ಮುಂದೇನು ಸ್ಟಾಲ್ ಇದೆ ಗಮನಿಸ್ತಾ ಬರೋ. ಮತ್ತೊಂದು ಸ್ಟಾಲ್ ಗಮನಿಸ್ತಾ ಇದ್ದೇವೆ. ದಿ ಫ್ಲವರ್ ಪ್ಲಸ್ ಅಂತ ಹೇಳುವಂಥದ್ದು ಬೇರೆ ಬೇರೆ ರೀತಿಯಾಗಿರುವಂತಹ ಕೃಷಿಗೆ ಬೇಕಾಗಿರುವಂತಹ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ವಿಶೇಷವಾಗಿರುವಂಥದ್ದು ನೋಡ್ಬೋದು. ಬ್ಯಾಟ್ರಿಗಳನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಏನೆಲ್ಲ ವಸ್ತುಗಳಿದೆ, ಯಾವೆಲ್ಲ ರೀತಿಯಾಗಿರುವಂತಹ ರೈತರಿಗಿರ್ಬೋದು, ಸಾಮಾನ್ಯ ಜನರಿಗೆ ಹೇಗೆಲ್ಲ ಉಪಯೋಗ ಆಗುವಂಥ ವಸ್ತುಗಳಿದೆ ಕೇಳ್ತಾ ಬರುವ. ಹೌದು ಸರ್, ನಮ್ಮದು ಮೈನಾಗಿ ಸೋಲಾರ್ ಫೆನ್ಸಿಂಗ್ ವರ್ಕ್ ಅದು.
ಮತ್ತು ಸೋಲಾರ್ ಬ್ಯಾಟ್ರೀಸು ಮತ್ತು ಸೋಲಾರ್ ಪ್ಯಾನಲ್ಸ್ ಬೈಫಿಷಿಯಲ್ ಪ್ಯಾನಲ್ಸ್ ಸೋಲಾರ್ ಪಂಪ್ ರೈತರಿಗೆ ಸೋಲಾರ್ ಪಂಪ್ ಇದೆ. ಇದರಲ್ಲಿ ಏನಂದರೆ EB ಕೊಡ್ಬೋದು, ಸೋಲಾರ್ದು ಕೊಡ್ಬೋದು. ಎರಡು ಆಪ್ಷನ್ಸ್ ಇದೆ ಇದರಲ್ಲಿ. ಸೋಲಾರ್ ಬೇಕಂದ್ರೆ ಸೋಲಾರ್ ಯೂಸ್ ಮಾಡ್ಬೋದು, EB ಬೇಕಂದ್ರೆ ತುಂಬ ವ್ಯಾಟ್ ಬೇಕಾಗುದಿಲ್ಲ ಸರ್. ಸೋಲಾರ್ ಆದರೆ ಅದೇ ಸೋಲಾರ್ ಅಕಸ್ಮಾತ್ ಏನಾದರೂ ತುಂಬ ಮೋಡ ಇದ್ರೆ ವೆದರ್ ಇದ್ರೆ EB ಬೇಕಂದ್ರೆ EB ಯೂಸ್ ಮಾಡ್ಬೋದು. ಎರಡು ಆಪ್ಷನ್ಸ್ ಇದೆ. ಕರೆಂಟಿಗೆ ಆದರೆ ಕರೆಂಟಿಗೆ ಮಾಡಿಕೊಳ್ಬಹುದು. ಅದೇ ರೀತಿಯಾಗಿ ಈ ಒಂದು ಸೋಲಾರ್ ಬೇಕು ಅಂದ್ರೆ ಸೋಲಾರ್ ಮಾಡಿಕೊಳ್ಳುವಂತಹ ಬಹಳ ಸುಂದರವಾಗಿರುವಂಥ ನೋಡ್ಬೋದು. ಎಲ್ಲಾ ರೀತಿಯ ಬಗೆಯ ರೀತಿಯಾಗಿರುವಂತಹ ನಮಗೆ ಬ್ಯಾಟ್ರೀಸ್ಗಳು ಗಮನಿಸ ಹೋಗ್ತವೆ. ಪ್ರೈಸ್ ಹೇಗಿದೆ, ಸ್ಪೆಷಲ್ ಆಫರ್ಗಳಿದೆಯಾ ಕೇಳ್ತಾ ಹೋಗುವ. ಇದಿದೆ ACDC ಆಡ್ ಮಾಡುತ್ತೆ ಅದು. ಅದಕ್ಕೆ ಆಡ್ ಮಾಡುತ್ತೆ ಅದು. ಅದಕ್ಕೆ ಅರ್ಥಿಂಗ್ ಮಾಡಿ ಅದು ಕೊಟ್ರೆ ಅದು ನಿಮಗೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಎಲ್ಲ ಮಾಡುತ್ತೆ. ಹೇಗಿದೆ ಆಫರ್? ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ. ಎಸ್, ನೋಡ್ತಾ ಹೋಗ್ಬೋದು. ಈ ಒಂದು ಪ್ರಾಡಕ್ಟ್ ಅಂತೇಳಿ ಗಮನಿಸಿ ಹೋಗ್ತೇವೆ. ಈ ಪ್ರಾಡಕ್ಟ್ ಸ್ಪೆಷಲಿ ಆಗಿ ಯಾವುದೇ ಒಂದು ಸಿಡಿಲುಗಳು ಅಥವಾ ಯಾವುದೇ ರೀತಿಯಾಗಿರುವಂತಹ ಗುಡುಗು ಸಿಡಿಗಳ ಸಮಸ್ಯೆ ಬಂದಾಗ ಪ್ರೊಟೆಕ್ಷನ್ ಮಾಡುವಂಥ, ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಲೈಟ್ಸ್ಗಳಿಗೆ ಅಥವಾ ಯಾವುದೇ ರೀತಿಯ ಫ್ಯಾನ್ಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಪ್ರೊಟೆಕ್ಷನ್ ಕೊಡುವಂಥ ಮಳಿಗೆ ಆಗಿರುವಂಥದ್ದು. ಇವರದೇ ಆಗಿರುವಂತಹ ಮುಂದಿನ ಮಳಿಗೆ ಬೇರೆ ಬೇರೆ ರೀತಿಯಾಗಿರುವ ವಸ್ತುಗಳಿದೆ. ಏನಿದೆ ಗಮನಿಸ್ತಾ ಬರುವ. ಕೃಷಿ ಮೇಳದ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮೂಲಕ ಒಂದು ವೀಕ್ಷಕರೇ, ಯಾವುದೇ ರೀತಿಯಾಗಿರುವಂತಹ ಆನೆಗಳು ಸಮಸ್ಯೆಗಳು ಬಂದಾಗ ಅದನ್ನು ತಡೆಯುವ ದೃಷ್ಟಿ ನೋಡ್ಕೋಬಹುದು. ಅದರಲ್ಲಿ ಅದನ್ನು ಭಯಭೀತ ಆಗ್ತದೆ. ಟಚ್ ಆದ ಕೂಡಲೇ ಒಂದು ಲೈಟಲ್ಲಿ ಶಾಕ್ ಬರ್ತಾ ಹೋಗ್ತದೆ. ಎಷ್ಟು ಪ್ರೊಟೆಕ್ಷನ್ ಇದೆ, ಏನು ಪ್ರಾಬ್ಲಮ್ ಇಲ್ವಾ ಅಂತ ಹೇಳೋ ಕೇಳ್ತಾ ಹೋಗಿ. ಇದು ನೋಡಿ, ಇದು ನಮ್ಮ ಕಾಡುಕೋಣ ಹಂದಿಗಳಿಗೆಲ್ಲ ಇದೆ. ಇದು ನೋಡಿ, ಇದು ನಮ್ಮ ಕಾಡುಕೋಣ ಹಂದಿಗಳಿಗೆಲ್ಲ ಇದೆ. ಇದು ಆನೆ ಬರೋದಕ್ಕೆ ಬೇಲಿ ಹಾಳಾಗಲ್ಲ. ಇದರಲ್ಲಿ ಆನೆಗಳು ಇದಕ್ಕೆ ಟಚ್ ಮಾಡಿದಾಗ ಆನೆಗಳು ತುಂಬ ಸೂಕ್ಷ್ಮಜೀವಿ. ಆನೆ ಅಂದ್ರೆ ತುಂಬಾ ಸೂಕ್ಷ್ಮಜೀವಿ. ಸ್ವಲ್ಪ ಈ ಸಲಿಗೆ ಹೋಗ್ತದೆ, ಬರಲ್ಲ ಅದು. ಇದು ನೋಡಿದ್ರೆ ಸಾಕು, ಒಂದ್ಸಲ ಶಾಕ್ ಬರ್ತಾರೆ, ನೆಕ್ಸ್ಟ್ ಬರಲ್ಲ. ನೋಡಿದ್ರೆ ಸಾಕು. ಎಸ್, ಗಮನಿಸಬಹುದು. ಇದು ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬೇಲಿ ಏನು ಕಾಣುತ್ತೋ ಆ ಬೇಲಿ ಎಸ್, ಈ ಒಂದು ಎಷ್ಟು ರೀತಿಯಾಗಿರೋ ಪ್ರೊಟೆಕ್ಷನ್ ಯಾವ ಪ್ರಾಣಿಗಳ ಸಮಸ್ಯೆ ಆಗುದಿಲ್ಲ. 100% ಆಗಲ್ಲ ಸರ್. ಇದು ಆನೆಗಳಿಗೆ ಅಂತಲೇ ಬರೋದು. ಇದು ಇದು ಮಾಡಿ 20 ಫೀಟ್ ಎತ್ತರದಿಂದ ಬಿಡ್ತೀವಿ. 20 ಫೀಟ್ ಎತ್ತರದಿಂದ ಕಂಬ ಹಾಕಿ ಈ ಥರ ಫೆನ್ಸಿಂಗ್ ಮಾಡ್ತೀವಿ. ಇದಕ್ಕೇನೋ ಟಚ್ ಇದು ಮಾತ್ರ ಸಾಕಾಗುದು. ಇದ್ಯಾಕೆ ಅಗತ್ಯ? ಇದು ಎಲ್ಲದಕ್ಕಾಗುತ್ತೆ. ಇದು ಆನೆಗೆ, ಇದಕ್ಕೆ ನಮ್ಮ ಕಾಡು ಕೋಣಕ್ಕೆ, ಹಂದಿಗೆ ಎಲ್ಲದಕ್ಕೂ. ಇದು ಆನೆಗಳಿಗೆ ಬೇಲಿ ಹಾಳು ಮಾಡುತ್ತಲ್ಲ, ಕೋಪದಲ್ಲಿ ಬೇಲಿ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಈ ತರ ಐಡಿಯಾ ಮಾಡೋದು. ನೋಡಬಹುದು, ದೊಡ್ಡ ಸಮಸ್ಯೆ ಏನಿಲ್ಲ. ಬಹಳ ಸಣ್ಣಕ್ಕೆ ಒಂದು ಇರುವೆ ಕಚ್ಚಿದಷ್ಟು ಸಣ್ಣಕ್ಕೆ ಒಮ್ಮೆ ಶಾಕ್ ಹೊಡೆಯುವಂಥದ್ದು ನಮಗೊಮ್ಮೆ ಅನುಭವ ಆಯಿತು. ಶಾಕ್ ಹೊಡೆದಂಥ ಅನುಭವ ಆಗಿರುವಂಥದ್ದು. ಎಸ್, ಬಟ್ ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದ ಸಮಸ್ಯೆಗಳಿಲ್ಲದ ರೀತಿಯಲ್ಲಿರುವಂತಹ ವ್ಯವಸ್ಥೆ, ಕೃಷಿಯ ಉಳಿವಿಕೆಗೆ, ಕೃಷಿಯ ಪ್ರೊಟೆಕ್ಷನ್ಗೋಸ್ಕರವಾಗಿರುವಂಥ ವ್ಯವಸ್ಥೆ ತಮಗೂ ಕೂಡ ಬೇಕಾದಲ್ಲಿ ನೇರವಾಗಿ ಸಂಪರ್ಕಿಸುವ. ಮುಂದೇನು ಮಳಿಗಿದೆ ಗಮನಿಸಬರು. ಆಕರ್ಷಕ ರೆಡಿಮೇಡ್ ಕಂಪೌಂಡ್ ವಾಲ್ಗಳ ನಿರ್ಮಾಣ ಮಾಡುವಂಥದ್ದು. ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಒಂದು ಕಂಪೌಂಡ್ ಬೇಕು ಅಂತ ಹೇಳಿದಾಗ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿರುವಂಥ ಕಂಪೌಂಡ್ ವಾಲ್. ಕಲ್ಲು ಕಟ್ಟಬೇಕು, ಕಲ್ಲು ಕಟ್ಟಿದ ನಂತರ ಅದಕ್ಕೆ ಸಿಮೆಂಟ್ ಹಾಕಬೇಕು, ಏನೂ ಇಲ್ಲ, ಡೈರೆಕ್ಟ್ಲಿ ಆಗಿ ಕಟ್ತಾ ಹೋಗ್ತಾರೆ. ಎಸ್, ಏನೆಲ್ಲ ಸ್ಪೆಷಾಲಿಟಿ ಇರುವಂತಹ ಐಟಮ್ಸ್ಗಳಿರುವಂಥದ್ದು, ಯಾವೆಲ್ಲ ರೀತಿಯ ಆಫರ್ಸ್ಗಳಿದೆ ಎಲ್ಲವನ್ನು ಕೇಳ್ತಾ ಹೋಗಿ. ಹೇಗಿದೆ ಆಫರ್ಸ್, ಹೇಗಿದೆ ಸರ್? ನಮ್ದಂದ್ರೆ ಆಕರ್ಷಣ್ ಇಂಡಸ್ಟ್ರಿ ಅಂದ್ರೆ ಈಗ 29ನೇ ವರ್ಷ ಕಳೆದು 29ನೇ ವರ್ಷ ಕಳೆದು 30ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಮತ್ತು ಇದು ನಮ್ದಂದ್ರೆ ಮೈನ್ ಪ್ರಾಡಕ್ಟ್ ಆಗಿದ್ದು ರೆಡಿಮೇಡ್ ಕಾಂಪೌಂಡ್. ರೆಡಿಮೇಡ್ ಕಾಂಪೌಂಡ್ ಅಂದರೆ ಸರ್ ಪ್ರೀ ಸ್ಟ್ರೆಸ್ ಟೆಕ್ನಾಲಜಿಯಲ್ಲಿ ಮಾಡುವಂಥದ್ದು. ಒಳಗಡೆ ಹೈ ಕಾರ್ಬನ್ ಸ್ಟೀಲ್ ಹಾಕಿ ಮಾಡುವಂಥದ್ದು. ಕೇವಲ ಒಂದು 3 ದಿನದಲ್ಲಿ 4 ದಿನದಲ್ಲಿ ಮಾಡಿಕೊಡ್ತೇವೆ. ನಿಮಗೆ ಇದರಲ್ಲಿ ಯಾವ ಥರ ಬೆನಿಫಿಟ್ ಅಂದರೆ, ಈಗ ನೋಡಿ, ಲೇಬರ್ಸ್ ಹುಡುಕುವ ಅವಶ್ಯಕತೆ ಇಲ್ಲ. ನಮ್ಮದೇ ಲೇಬರ್ಸ್ ಬಂದು ಫಿಕ್ಸ್ ಮಾಡಿ ಇನ್ಸ್ಟಾಲ್ ಮಾಡಿ ಕೊಡುವಂಥದ್ದು. ಅದೇ ರೀತಿ ಮತ್ತೆ ನಿಮಗೆ ಇಲ್ಲಿ ಸ್ಪೇಸ್ ಕೂಡ ಹಾಗೆ ಕಮ್ಮಿ ನಿಮಗೆ ಸಾಕು. ತುಂಬ ಜಾಗ ಬೇಕು ಅಂತಿಲ್ಲ, ಕಡಿಮೆ ಜಾಗದಲ್ಲಿ ನಿಮಗೆ ಕಾಂಪೌಂಡನ್ನು ಮಾಡಿಕೊಡ್ತೀವಿ. ಈ ಒಂದು ಪ್ರದೇಶ ಸುಳ್ಯ ಅಥವಾ ಕಡಬ ಪ್ರದೇಶ ಅಥವಾ ಪುತ್ತೂರು ಪ್ರದೇಶ ಹೇಳಿದ್ರೆ ಸ್ವಲ್ಪ ಪ್ರಾಣಿಗಳ ಹಾವಳಿಗಳಿರುವಂಥದ್ದು. ಅವುಗಳು ಹೊಡೆದಾಗ ಯಾವುದೇ ರೀತಿಯಾಗಿ ಯಾವುದೇ ಒಂದು ಇದಿಲ್ಲ, ಅಂದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ನಮ್ದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನೇ ನಾವು ಮಾಡುವಂಥದ್ದು. ಯಾಕಂದ್ರೆ ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ನಾವು ತಯಾರು ಮಾಡುವ ಕಾರಣ ನಮ್ಮದೇ ಎಲ್ಲ ಪ್ರಾಡಕ್ಟ್, ಕಾಂಪೌಂಡ್ ಆಗಿರ್ಬೋದು, ಡಾಗ್ ಹೌಸ್ ಆಗಿರ್ಬೋದು, ಫೆನ್ಸಿಂಗ್ ಪೋಲು, ಪೆಪ್ಪರ್ ಪೋಲು, ಡ್ರ್ಯಾಗನ್ ಸ್ಟ್ಯಾಂಡ್, ಕೃಷಿಕರಿಗೆ ಯಾವ ರೀತಿ ಯಾವುದೆಲ್ಲ ಉಪಕರಣಗಳು ಬೇಕು ಅದೆಲ್ಲ ನಮ್ದು ಆಕರ್ಷಣ್ ಇಂಡಸ್ಟ್ರಿಯಲ್ಲಿ ನಾವು
ಮಾಡಿ ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಸರ್ ನಮ್ದು ಕ್ವಾಲಿಟಿ ಅಂದ್ರೆ ಎಲ್ಲದಕ್ಕೂ ನಾವು ಪ್ರೀ ಸ್ಟ್ರೆಸ್ಡ್ ಟೆಕ್ನಾಲಜಿಯಲ್ಲಿ ಹೈ ಕಾರ್ಬನ್ ಸ್ಟೀಲ್ ಹಾಕಿ ಮಾಡುವಂಥದ್ದು. ಎಸ್, ನೋಡ್ತಾ ಹೋಗ್ಬೋದು ಬಹಳ ಸುಂದರವಾಗಿರುವಂಥ ವ್ಯವಸ್ಥೆ. ಅದರೊಟ್ಟಿಗೆ ತುಂಬಾ ಸೇಫ್ಟಿ ಆಗಿರ್ತವೆ. ಯಾವುದೇ ರೀತಿಯ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದಾಗ ಕಂಪೌಂಡ್ಗಳಿರ್ಬೋದು ಅಥವಾ ಸಿಟ್ಟಿಂಗ್ ಟೇಬಲ್ಗಳಿರ್ಬೋದು ಅಥವಾ ಫಾರ್ಮ್ ಹೌಸ್ಗಳು ಎಲ್ಲವನ್ನು ಕೂಡ ಈ ಒಂದು ಸಂಸ್ಥೆ ಮಾಡಿಕೊಡ್ತದೆ. ತಮಗೂ ಕೂಡ ಬೇಕು ಅಂತ ಹೇಳಿದಾಗ ಇಲ್ಲಿ ಬಂದು ಆರ್ಡರ್ ಪಡ್ಕೊಳ್ಬೋದು. ಎಸ್, ಇಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಅಲ್ಲ ಅಂದ್ರೆ ಬೇರೆ ಇಲ್ಲಿ ನಿಮ್ಮ ಮೈನ್ ಶಾಪ್ ಇರುವಂಥದ್ದು ನಮ್ದು ಆಕರ್ಷಣ್ ಇಂಡಸ್ಟ್ರೀಸ್ ಹೇಳಿದ್ರೆ ಮುಕ್ರಂಪಾಡಿ, ಪುತ್ತೂರು, KSRTC ಬಸ್ ಸ್ಟಾಪಿನ ಇದೆಯಲ್ಲ ಡಿಪೋ, ಅದರ ನೆಕ್ಸ್ಟ್ ಸ್ಟಾಪೇ ನಮ್ದು. ಅಲ್ಲಿ ಕೂಡ ಬರುವ ಮೂಲಕವಾಗಿ ಖರೀದಿ ಮಾಡುವ ಮೂಲಕವಾಗಿ ತಮಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರುವಂಥ ಅಥವಾ ಸಣ್ಣ ಜಾಗದಲ್ಲಿ ಕಂಪೌಂಡ್ ಮಾಡಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ರೀತಿಯ ವ್ಯವಸ್ಥೆ ಇರುವಂಥದ್ದು. ಬಂದು ಖರೀದಿ ಮಾಡಿ. ಮುಂದಿನ ಸ್ಟಾಲ್ ಏನಿದೆ ಗಮನಿಸ್ತಾ ಬರುವ ಸ್ಕ್ಯಾಟ್ಸ್ ಅಂತ ಹೇಳುವಂಥದ್ದು ಕೃಷಿಕರ ಜೀವಾಳ ಆಗಿರುವಂತಹ ಸಂಸ್ಥೆ. ಬಗೆಯ ರೀತಿಯಾಗಿರುವ ಕೃಷಿಗಳ ಉಪಕರಣಗಳಿರುವಂಥದ್ದು, ಕತ್ತಿಯಿಂದ ಹಿಡಿದು ಯಾವುದೇ ರೀತಿಯಾಗಿರುವಂಥ ದೊಡ್ಡ ಐಟಮ್ಸ್ಗಳಿರುವಂಥದ್ದು ಎಲ್ಲ ರೀತಿಯಾಗಿರುವಂಥ ಕೃಷಿಕರಿಗೆ ಬೇಕಾಗಿರುವಂಥ ವಸ್ತುಗಳು ಇಲ್ಲಿ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಏನೆಲ್ಲ ವಸ್ತುಗಳಿದೆ, ಯಾವ ರೀತಿಯಾಗಿರುವಂಥ ಸ್ಪೆಷಾಲಿಟಿ ಇದೆ, ರೈತರಿಗೆ ಏನೆಲ್ಲ ಆಫರ್ಸ್ಗಳಿದೆ ಎಲ್ಲವನ್ನು ಕೇಳ್ತಾ ಹೋಗಿ. ಎಸ್, ದಾದ ಮತ್ತು ಪ್ರಾಡಕ್ಟ್ ಎಂಗ್ಲ ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ಎಂಗ್ಲ ಮೂಲು ಚಾರ್ವಕ CA ಬ್ಯಾಂಕ್ ದಾಖಲು ಹೊಸ ಬಿಲ್ಡಿಂಗ್ ಮಂತೇರು ಐನ ಉದ್ಘಾಟನೆ 100ನೇ ವರ್ಷದ ಉದ್ಘಾಟನೆಯ ಕಾರ್ಯಕ್ರಮಗೋಸ್ಕರ ಒಂದು ಕೃಷಿ ಮೇಳ ಆಯೋಜನೆ ಮಂತೇರು. ಐನ ಪ್ರಯುಕ್ತವಾದ ಎಂಕಲ್ನ ಸ್ಕ್ಯಾಡ್ಸ್ದ ಮುಖಾಂತರಡು ರೈತರೇ ಬೋಡಾಪನ ಸಲಕರಣೆಗಳ ಅವತ್ತಂದೆ ಪಂಪ್ ಸೆಟ್, ಸ್ಪ್ರೇಯರ್ಸ್ ಇಂದೇನು ಪೂರ ಎಂಕ್ಲ ಮೂಲು ಸದಾ 5% ಡಿಸ್ಕೌಂಟುಡು ಮೂಲು ರೈತರಿಗೆ ಎಂಕ್ಲು ಸೇಲ್ ಮಾಡಿ ಕೊರೊಂದಿಲ್ಲ. ಮೂಲ್ ತೂಂದಿಲ್ಲ. ಬೇರೆ ಬೇರೆ ರೀತಿಯಾಗಿರುವಂತಹ ವಸ್ತುಗಳನ್ನು ಗಮನಿಸುವುದು. ರೈತರಿಗೆ ಯಾವುದೇ ಕಾರಣಕ್ಕೂ ಕೈಗಳಿಗೆ ಸಮಸ್ಯೆಗಳಾಗದ ರೀತಿಯಲ್ಲಿ ಗ್ಲೌಸ್ಗಳಿರುವಂಥದ್ದು, ಕತ್ತಿಗಳಿರುವಂಥದ್ದು, ಬಹಳ ದೊಡ್ಡ ಮಟ್ಟದ ಹರಿತವಾಗಿರೋ ಕತ್ತಿಗಳು. ಅದು ಮಾತ್ರವಲ್ಲದೆ ಸ್ಪ್ರೇ ಕ್ಯಾನ್ಗಳಿರುವಂಥದ್ದನ್ನು ಗಮನಿಸ್ತಾ ಹೋಗ್ತೇವೆ. ಏನು ಸ್ಪ್ರೇ ಕ್ಯಾನ್ಗಳ ಸ್ಪೆಷಾಲಿಟಿ? ಸ್ಪ್ರೇ ಅಂತ ಹೇಳಿದರೆ ASB ಕಂಪನಿಯವರದು, ಗಟರು ASB ಕಂಪನಿಯವರದು. ಅವರದಕ್ಕೆ ಸ್ವಲ್ಪ ಕಾಸ್ಟ್ಲಿ ಉಂಟು ಅದಕ್ಕೆ. ಮತ್ತು ಇನ್ನು ಚೀಪರ್ ಲಿಯೋ ಕಂಪನಿ ಅಂತೇಳಿ ಅದಕ್ಕೆ ಸ್ವಲ್ಪ ಕಡಿಮೆ ರೇಟ್ ಉಂಟು, ಕಡಿಮೆ ಇದೆ. ಮತ್ತು ಸ್ಪ್ರೇಯರ್ಸ್ ಇದು 2 ಜನಕ್ಕೆ ಬಿಡುವಂಥದ್ದು ಸ್ಪ್ರೇಯರ್ಸ್ ಉಂಟು, ಅಂಥದ್ದು ಸ್ಪ್ರೇಯರ್ಸ್ ಉಂಟು. ಮತ್ತು ಪೈಪು ಸಲಕರಣೆಗಳು ಅದು ಸಹ ಉಂಟು ನಮ್ಮ ಹತ್ರ. ವಿಶೇಷವಾಗಿ ರೈತರಿಗೆ 5% ಮೂಲಕವಾಗಿ ಡಿಸ್ಕೌಂಟ್ ಅಲ್ಲಿ ನೀಡ್ತಾ ಇರುವಂತದ್ದು ಅಲ್ವಾ? ಎಸ್, ಈ ಒಂದು ಸಹಕಾರ ಸಂಸ್ಥೆಯ ಬಗ್ಗೆ ಅಥವಾ ಈ ಒಂದು ಚಾರ್ವಾಕ ಸಹಕಾರ ಸಂಸ್ಥೆ ಬಗ್ಗೆ ತಮ್ಮ ಮಾತು. ಚಾರ್ವಕ ನಮಗೆ ಇವತ್ತಲ್ಲ, ಮೊದಲಿಂದಲೇ ನಮ್ಮ ಚಾರ್ವಕ ಸೊಸೈಟಿಯವರು ತುಂಬ ನಮ್ಮ ಸಹಕಾರಿ ಸಂಘಕ್ಕೆ ಸಹಾಯ ಮಾಡಿದ್ದಾರೆ. ಯಾಕೆಂತೇಳಿ ಎಲ್ಲ ರೈತರು ಸಹ ಇಲ್ಲಿಯ ಕಾನೀರು, ನಿಂತಿಕಲ್ಲು, ಚಾರ್ವಾಕ ಈ ಸೊಸೈಟಿ ನಮಗೆ ತುಂಬ ಪ್ರೋತ್ಸಾಹ ನಮ್ಮ ಸಂಸ್ಥೆಗೆ ಉಂಟು. ಆದರೆ ಇನ್ನೂ ಸಹ ಮುಂದೆ ನಮ್ಮ ಈ ಏರಿಯಾದ ರೈತರು ನಮ್ಮ ಸಂಸ್ಥೆಯಿಂದ ಪರ್ಚೇಸ್ ಮಾಡಬೇಕಂತೇಳಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಖಂಡಿತವಾಗಿ ತಾವು ಕೂಡ ಪರ್ಚೇಸ್ ಮಾಡುವ ಮೂಲಕವಾಗಿ ನಿಮಗೆ ಬೇಕಾಗಿರುವಂಥ ಕೃಷಿ ಉಪಕರಣಗಳನ್ನು ಬಹಳ ಸುಲಭವಾಗಿ ಬಹಳ ಕಡಿಮೆಯಲ್ಲೂ ನೀಡ್ತಾ ಇರುವಂಥದ್ದು. ಬಂದು ಪರ್ಚೇಸ್ ಮಾಡಿ ಖುಷಿ ಪಡಿ. ಇನ್ನು ಮುಂದಿನ ಶಾಪ್ ಯಾವ ರೀತಿಯಾಗಿದೆ ಗಮನಿಸ್ತಾ ಬರುವ ಕೋರಿ ಬೋಡ ಕೋರಿ ಕೊಕ್ಕೊ ಕೋರಿ ಪನ್ಪಿನ ಭಾರಿ ಬರಲದ ಬೇತೆ ಬೇತೆ ರೀತಿಯ ಕೋರಿಲ್ ನಮ್ಮ ತಗೊಂದಿಲ್ಲ ಆ ರೀತಿಯ ಸ್ಪೆಷಾಲಿಟಿದ ಕೋರಿ ಉಂಡು. ಎಂಚಿನ ಸ್ಪೆಷಲ್ ಆಫರ್ ಉಂಡು ಕೆನಂದು ಬರ್ಕ ಎಂಕ್ಲು ಸೇಲಮು ಈರೋಡು ಬೊಕ್ಕ ಊರ್ದ ಕೋರ್ಮ ಅಂತ ಇಲ್ಲ, ಬೊಕ್ಕ ಕೆಲವು ಕಟ್ಟದ ರೇಟದ ಕೋರ್ಲು ಇಲ್ಲ. 80,000 10,000 12,000 ಕೋರ್ಮ ಅಂತ ಇಲ್ಲ. ಮೂಜಿ ಮೂಜಾರ ಒಂದೊಂದು ಕೋರಿ ಎಂಕ್ಲು ತೊಂಜಿ ಇನ್ನೇನು ಸ್ಪೆಷಲ್ ಅದು ಲಕ್ಕಡಿ ಪಾಡ್ದೇನೆ 5 ರೂಪಾಯಿ ಟಿಕೆಟ್. ಇದು ಒಂಜಿಗೆ ಮಾತ್ರ. ಅವು 5 ರೂಪಾಯಿಗೆ ಒಂಜಿ ಟಿಕೆಟ್ ಅಂತ. ಒಂಜಿ ಗಂಟೆ ಡ್ರಾಮನ್ ಇನಿಕೆ ಮೇ ಬಿ ಒಂಜೆ ಮನ್ಪಿನಿ ಅಂಚ ಮನ್ಪಿನಿ. ಪ್ರತಿ ದಿನಗಳು ಕೂಡ ಒಂದೊಂದು ರೀತಿಯಾಗಿರುವ ಲಕ್ಕಡಿ ಡ್ರಾಗಳ ಮೂಲಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿರುವಂತಹ ಕೋಳಿ ಇರುವಂಥದ್ದು. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರುವಂತಹ ಕೋಳಿಗಳಿದೆ. ಹೇಗಿದೆ ಪ್ರೈಸ್ ನೋಡಿ, ಇದು 1,000 ರೂಪಾಯಿಗೆ 2 ಸಿಗ್ತದೆ, ಒಂದು ಗಂಡು ಒಂದು ಹೆಣ್ಣು. ಇದೆಲ್ಲ ಹೆಂಟೆಗಳು 1,000 ರೂಪಾಯಿಗೆ ಒಂದು. ಆಮೇಲೆ ಹೂಂಜಾಗಲು ಬೇರೆ ಬೇರೆ ರೇಟ್ ಇದೆ, 3,000ದಿಂದ ಸಾಧಾರಣ 12,000 ರೂಪಾಯಿಗೆ ಇದೆ. ನೋಡಿ ಕೋಳಿಯೇ ಮಾತಾಡ್ತಾ ಇದೆ. ಇಂತಹ ಒಂದು ಸ್ಪೆಷಲ್ ಆಫರ್ಗಳಿರುವಂತಹ ಕೋಳಿಗಳು, ಬೇರೆ ಬೇರೆ ರೀತಿಯಾಗಿರುವಂತಹ ತಳಿಗಳ ಕೋಳಿಗಳಿರುವಂಥದ್ದು ಪರ್ಚೇಸ್ ಮಾಡಿ ನಾವು ಕೂಡ ಒಂದು ಒಳ್ಳೆ ರೀತಿಯಾಗಿರುವಂಥ ಸಾಕ್ಲಿಕ್ಕಿರ್ಬೋದು ಅಥವಾ ತಿನ್ಲಿಕ್ಕಿರ್ಬೋದು ಕೊಂಡೋಗಿ.
ರೈತ ಉಳಿಬೇಕು ಅಂತ ಹೇಳಿದರೆ, ರೈತನ ಕೃಷಿ ಉಳಿಬೇಕು ಅಂತ ಹೇಳಿದರೆ ಅಲ್ಲಿ ಬೇಕು ಸಾವಯವ ಗೊಬ್ಬರ. ಹಾಗಾಗಿ ಆ ಸಾವಯವ ಗೊಬ್ಬರದಲ್ಲಿ ನಂಬರ್ 1 ಸಾವಯವ ಗೊಬ್ಬರ ಕಾಣುವಂಥದ್ದು ಟಾಟಾ ಗೊಬ್ಬರ ಅಂತ ಹೇಳುವಂಥದ್ದು ನೋಡ್ತಾ ಹೋಗ್ಬೋದು. ಟಾಟಾ ಎಂಟರ್ಪ್ರೈಸಸ್ನ ಮೂಲಕವಾಗಿ ಈ ಒಂದು ಫರ್ಟಿಲೈಸರ್ಗಳು ಗಮನಿಸ್ಬೋದು. ಎಲ್ಲ ರೀತಿಯಾಗಿರುವಂಥ ಕೃಷಿಗೆ ಬೇಕಾದ ಫರ್ಟಿಲೈಸರ್ಗಳನ್ನು ನೋಡ್ತಾ ಹೋಗ್ಬೋದು. ಅದರೊಟ್ಟಿಗೆ ಕೆಲವಾರು ರೀತಿಯಾಗಿರುವಂಥದ್ದು ಕೆಮಿಕಲ್, ಯಾಕಂದರೆ ಕೆಲವಾರು ಕಡೆಯಲ್ಲಿ ಕೆಮಿಕಲನ್ನು ಹಾಕಲೇಬೇಕಾಗ್ತದೆ. ಅದು ಮಾರಣಾಂತಿಕವಾಗಿ ಅಥವಾ ಕೃಷಿ ಹಾನಿ ಮಾಡುವಂಥ ಕೆಮಿಕಲ್ಗಳಲ್ಲ. ಎಸ್, ಅವ್ರ ಹತ್ರ ಕೇಳ್ತಾ ಹೋಗೋ ಚುಟುಕಲ್ಲಿ ಮಾತಾಡ್ತಾನೆ, ಸಂಪೂರ್ಣವಾಗಿ ಮಾತಾಡೋದಿಲ್ಲ ಅಂತ ಹೇಳುವಂಥದ್ದು ಹೇಳ್ತಾ ಹೋದ್ರೆ. ಎಸ್, ನಾನು ಮತ್ತು ಪ್ರಾಡಕ್ಟ್ ಉಂಟು ಟಾಟಾ ಜಿಯೋ ಗ್ರೀನ್, ಟಾಟಾ ಜಿಯೋ ಗೇನ್, ಜಾಫು, ಈ ಥರ ಹೇಗೆಲ್ಲ ಉಪಯೋಗ ಆಗ್ತದೆ ಅದು ಎಲ್ಲ. ಇದು ಟಾಟಾ ಜಿಯೋ ಗ್ರೀನ್ ನಮ್ಮ ಮೊದಲ ಪೂರ್ವಜರು ಯಾವ ರೀತಿ ಕೃಷಿ ಮಾಡ್ತಾ ಇದ್ರು ಅದೇ ರೀತಿ ಇದು ವರ್ಕ್ ಮಾಡುತ್ತದೆ. ಇದು ಜಿಯೋ ಗ್ರೀನ್ ಮತ್ತು ಜಾಫ್. ಹಿರಿಯರ ಹಿಂದಿನ ಎಲೆ ಚುಕ್ಕಿ ರೋಗಕ್ಕೆ, ಈಗ ಮಾರಣಾಂತಿಕ ಕಾಯಿಲೆ ಅಂದ್ರೆ ಗಿಡಗಳ ಎಲೆ ಚುಕ್ಕಿ ರೋಗ, ಅದಕ್ಕೆ ಗಿಡಗಳಿಗೆ ಬುಡಕ್ಕೆ ಹಾಕುವಂಥದ್ದು. ಸ್ಪ್ರೇ ಮಾಡಿದ್ರೆ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಅದಕ್ಕಿಂತ ನಮ್ಮ ಕಂಪನಿಯವರು ಬುಡಕ್ಕೆ ಹಾಕುವಂತ ಗೊಬ್ಬರವನ್ನು ಈಗ ಬಿಟ್ಟಿದ್ದಾರೆ. ಬುಡಕ್ಕೆ ಹಾಕುವ ಮೂಲಕವಾಗಿ ನಮ್ಮ ಈ ಒಂದು ಪ್ರದೇಶದಲ್ಲಿ 3 ತಾಲೂಕುಗಳು, ಸುಳ್ಯ, ನಮ್ಮ ಈ ಒಂದು ಕಡಬ ಮತ್ತೊಂದು ಪುತ್ತೂರು ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ಪ್ರಾಬ್ಲಮ್ಗಳನ್ನು ಕಾಣ್ತಾ ಇದ್ದೇವೆ. ಈ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಫರ್ಟಿಲೈಸರ್ ಇವರತ್ತಿರುವಂಥದ್ದು. ಬಂದು ಖರೀದಿ ಮಾಡಿ ಒಂದು ಒಳ್ಳೆ ರೀತಿಯಾಗಿ ಕೃಷಿ ಬದುಕನ್ನು. ಎಸ್, ಬನ್ನಿ. ಯಾವ ರೀತಿಯಾಗಿರುವಂಥ ಸ್ಪೆಷಾಲಿಟಿ ಇರ್ತಾ ಹೋಗ್ತದೆ, ಏನೆಲ್ಲ ಉಪಯೋಗ ಆಗ್ತದೆ ಇದು? ಈಗ ನಾವು ಈ ಮೆಟೀರಿಯಲ್ ಎಲ್ಲ ತಂದು ನಮ್ಮ ಇದರಲ್ಲಿ FBOದಲ್ಲಿ ಇಟ್ಟಿದ್ದೀವಿ. ಜನಗಳು ಒಳ್ಳೆ ಸ್ಪಂದನೆ. ಎಲ್ಲಿ ಪ್ಲೇಸ್ ಇದು ಕುದ್ಮಾರಲ್ಲಿ ನಿಮ್ಮ ಸೊಸೈಟಿಯಲ್ಲಿ ಸಿಗ್ತದೆ. ಹೌದೌದು. ಇಲ್ಲಿಯ ವ್ಯಕ್ತಿಗಳಿಗೆ ಕುದ್ಮಾರ್ನ ಸೊಸೈಟಿಯಲ್ಲಿ ಸಿಗ್ತದೆ. ಪಡೆದುಕೊಳ್ಳುವ ಮೂಲಕವಾಗಿ ಸಂಪೂರ್ಣವಾಗಿರುವಂತಹ ಸಾವಯವ ಕೃಷಿಕ ನಾನಾಗಿದ್ದೇನೆ ಅಂತ ಹೇಳುವಂಥ ಮಾತುಗಳನ್ನು ತಾವಳಿಸ್ಕೊಳ್ಳಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಹಾಳೆ ತಟ್ಟೆ ಮಾಡುವಂತಹ ಮಿಷಿನ್ಸ್ಗಳು ಇರುವಂಥದ್ದು. ತಮಗೆ ಹಾಳೆ ತಟ್ಟೆ ಬೇಡುವಂಥ ಮಿಷಿನ್ ಬೇಕು ಅಂತ ಹೇಳಿದರೆ ಖರೀದಿ ಮಾಡಲಿಕ್ಕೂ ಸಾಧ್ಯ ಆಗುವಂಥ ನೋಡ್ತಾ ಹೋಗ್ಬೋದು. ವೆರೈಟಿ ಆಗಿರುವಂಥ ಹಾಳೆ ತಟ್ಟಿನ ಮಿಷಿನ್ಗಳಿರುವಂಥದ್ದು, ಚಿಕ್ಕದಾಗಿರುವಂಥದ್ದು, ಅದಕ್ಕೆ ಮೇಲೆ ಆಗಿರುವಂಥ ಮತ್ತೊಂದು ರೀತಿಯಾಗಿರುವಂಥದ್ದು, ಅದರೊಟ್ಟಿಗೆ ರೌಂಡ್ ಆಗಿ ಬೇಕು ಅಂತ ಹೇಳಿದರೆ ಅದು ಇರುವಂಥದ್ದು. ಎಸ್, ಯಾವೆಲ್ಲ ರೀತಿಯಾಗಿರೋ ಮಿಷಿನ್ಸ್ಗಳಿದೆ, ಹೇಗೆ ಪರ್ಚೇಸ್ ಮಾಡಬೇಕು, ಎಲ್ಲಿ ಇವರ ಶಾಪ್ ಎಲ್ಲ ಕೇಳ್ತಾ ಹೋಗ್ಬೋದು. ಸರ್, ನಮ್ಮದು ಶಾಪ್ ಬಂದುಬಿಟ್ಟು ಪುತ್ತೂರು ಸಂಪೆದಲ್ಲಿ ಬರ್ತದೆ. ನಾವು ಹಾಳೆ ತಟ್ಟೆದು ಮತ್ತು ಪೇಪರ್ ಪ್ಲೇಟ್ ಇದ್ದು ಮಿಷಿನರೀಸ್, ಮತ್ತು ನಿಮ್ಮದು ಜ್ಯೂಸ್ ಫಿಲ್ಲಿಂಗ್ ಮಿಷಿನ್, ಆಟೋಮೆಟಿಕ್ ಮಿಷಿನರಿ ಇದೆಲ್ಲ ಮಾಡ್ತೇವೆ. ಪ್ಲಸ್ ಸರ್ವಿಸ್ ಕೂಡ ಮಾಡ್ತೇವೆ. ನಮ್ಮದು ಮೈನ್ ಕಾನ್ಸೆಪ್ಟ್ ಅದೇ ಸರ್ವಿಸ್ ಸರ್. ಜ್ಯೂಸ್ ಮಾಡುವಂಥ ಮಿಷಿನ್ಸ್ಗಳು ಅವಿಗೆ ಬೇಕಾದ ಡಿಸೈನಲ್ಲಿ ಮಾಡಿಕೊಡ್ತೀರಾ, ಹೇಗೆ? ಯಾವುದು ಮಿಷನ್ ಅಲ್ಲ, ನಾವು ಕ್ಯಾಪ್ ಸೀಲಿಂಗ್ ಮಿಷನ್ ಅಂತೇಳಿ ಮಾಡ್ತೇವೆ. ಕ್ಯಾಪ್ ಸೀಲಿಂಗ್, ಬಟ್ ಕಪ್ ಸೀಲಿಂಗ್ ಮಿಷನ್ ಬರ್ತವೆ. ಕಪ್ ಸೀಲಿಂಗ್ ಮಿಷನ್ ಅಂದ್ರೆ ನಿಮಗೆ ಅದರದ್ದು ಸರ್ವಿಸ್ ಅದೆಲ್ಲ ಮಾಡಿಕೊಡ್ತೇವೆ ಆ ಥರ. ಮತ್ತೆ ಟೈರ್ ರಿಸೋಲ್ ಮೌಲ್ಡ್ ಬರ್ತದಲ್ಲ, ಅದರದ್ದು ಹೀಟರ್ ಕಾಯಿಲ್ ಫಿಟ್ಟಿಂಗ್ ಅದೆಲ್ಲ ಮಾಡಿಕೊಡ್ತೇವೆ. ಹೇಗಿದೆ ದರ, ಹೇಗಿದೆ ಪ್ರೈಸ್? ಯಾವ ಸರ್? ಅದು ವೆರೈಟಿ ರೇಟ್ ಇದೆ ಸರ್. ನಿಮಗೆ 10 ಸ್ಕ್ವೇರ್ ಅಂದ್ರೆ ಬೇರೆ, ಮತ್ತೆ 10 ರೌಂಡ್ ಅಂತ ಹೇಳಿದ್ರೆ ಬೇರೆ, 4 ಸ್ಕ್ವೇರ್ ಬೇರೆ 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 ರೇಟಲ್ಲಿ ಬರ್ತದೆ ಸರ್. ಎಲ್ಲಿ ಬೇಕಾದ್ರೂ ನೀವು ಸರ್ವಿಸ್ ಮಾಡ್ತೀರಿ ಅಂತ ಹೇಳೋದು. ಎಲ್ಲೆಲ್ಲ ಸರ್ವಿಸ್ ಮಾಡಿದ್ದೀರಿ ಇಷ್ಟರಿಗೆ? ನಾವು ಇಷ್ಟರಿಗೆ ಶಿವಮೊಗ್ಗ, ದಾವಣಗೆರೆ, ಈ ಕಡೆ ಕೇರಳ, ಕಣ್ಣೂರು, ಮತ್ತೆ ಮಂಗಳೂರು, ಬೆಳ್ತಂಗಡಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮೈಸೂರು ಈ ಕಡೆ ಎಲ್ಲ ಮಾಡ್ತಾ ಇರ್ತೀವಿ. ದಕ್ಷಿಣ ಕನ್ನಡದ ನಿಯರೆಸ್ಟ್ ಎಲ್ಲ ರೀತಿಯಾಗಿರುವಂಥ ತಾಲೂಕುಗಳಿಗೆ ಇವರ ಡಿಸ್ಟ್ರಿಬ್ಯೂಷನ್ ಆಗಿರುವಂಥದ್ದು. ತಾವು ಕೂಡ ಖರೀದಿ ಮಾಡ್ಬೋದು. ಸಣ್ಣದರಿಂದ ಹಿಡಿದು ದೊಡ್ಡ ಆಗಿರುವಂಥ ಎಲ್ಲ ರೀತಿಯಾಗಿರುವಂಥ ಹಾಳೆ ತಟ್ಟೆ ಮಿಷಿನ್ಸ್ಗಳು ಇವರಲ್ಲಿದೆ. ಖರೀದಿ ಮಾಡಿ ತಾವು ಕೂಡ ಒಂದು ಒಳ್ಳೆ ರೀತಿಯಾಗಿರುವಂತಹ ಪ್ರಾಡಕ್ಟನ್ನು ಖರೀದಿ ಮಾಡಿ ತಾವು ಕೂಡ ಉದ್ಯಮರಾಗಿ. ಥ್ಯಾಂಕ್ ಯು. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಂಪೂರ್ಣವಾಗಿರುವಂಥ ಸಂಭ್ರಮದ ಕ್ಷಣದಲ್ಲಿ ನಾವಿರುವಂಥದ್ದು. ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ವ್ಯಕ್ತಿಗಳಿಗೆ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಗೌರವ ಅರ್ಪಣೆ ಮಾಡೋ ಮೂಲಕವಾಗಿ, ಅದರೊಂದಿಗೆ ಕೃಷಿ ಮೇಳ ಅಂತ ಹೇಳೋ ಮೂಲಕವಾಗಿ ಕೃಷಿಕರಿಗೆ ಒಂದು ಒಳ್ಳೆ ರೀತಿಯಾಗಿರುವಂಥ ಉಪಕರಣಗಳನ್ನು, ಬೇರೆ ಬೇರೆ ರೀತಿಯಾಗಿರುವಂಥ ಸವಲತ್ತುಗಳನ್ನು ನೀಡುವಂಥ ವಿಶೇಷವಾದ ವೇದಿಕೆಯನ್ನು ಗಮನಿಸ್ಬೋದು. ನಾವು ಮಾತಾಡಲಿಕ್ಕಿರುವಂಥದ್ದು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಏನಿದೆಯೋ ಚಾರ್ವಾಕ ಅಂತ ಹೇಳುವಂಥದ್ದು. ಈ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಂಸ್ಥಾಪನೆ ಆಗಿರುವಂಥದ್ದು ಈ ಒಂದು ಗುತ್ತಿನ ಮೂಲಕವಾಗಿ, ಅರ್ಥಾತ್ ಗುತ್ತಿನ ಒಬ್ಬ ವ್ಯಕ್ತಿಯ ಮೂಲಕವಾಗಿ, ಈ ಒಂದು ಅರುವ ಗುತ್ತಿನ ಪ್ರಧಾನವಾಗಿರುವಂತಹ ವ್ಯಕ್ತಿಯ ಮೂಲಕವಾಗಿ, ಅದರೊಂದಿಗೆ ಜನರೆಲ್ಲರೂ ಒಡ್ಡುಗೂಡಿಕೊಂಡು ಈ ಸ್ಥಾಪನೆ ಆಗ್ತಾ ಹೋಗ್ತದೆ. ಆ ಒಂದು ಅರುವ ಗುತ್ತಿನಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಪ್ರದೀಪ್ ಅವರು ನಮ್ಮೊಂದಿಗಿದ್ದಾರೆ. ಪ್ರದೀಪ್ ಆರ್ ಗೌಡ ಅರುವ ಗುತ್ತಿನವರು ನಮ್ಮಿದ್ದಾರೆ. ಅಧ್ಯಕ್ಷರು
ಶ್ರೀ ಕ್ಷೇತ್ರ ದೈವಪಿಲ ಸೇವಾ ಪ್ರತಿಷ್ಠಾನ ಚಾರ್ವಾಕು ಅಂತ ಹೇಳುವಂಥ ಬಹಳ ಖುಷಿ ಆಗುವಂತ, ಯಾಕಂತ ಹೇಳಿದ್ರೆ ಫೌಂಡರ್ನವರ ಒಂದು ಅಳಿಯನಾಗಿ ಈ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾಗಿರುವಂಥ ಸಮಾಜಕ್ಕೆ ಬೇಕಾಗುವಂಥ ಸೇವೆಗಳನ್ನು ಮಾಡುವ ಮೂಲಕವಾಗಿ ಸಮಾಜಮುಖ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳಲ್ಲಿ ತನ್ನದೇ ಆಗಿರುವಂಥ ಛಾಪುಗಳನ್ನು ಮೂಡಿಸಿದವರು. ಸರ್ ನಮಸ್ಕಾರ. ಬಹಳ ಖುಷಿ ಆಗುವಂಥದ್ದು ತಮ್ಮ ಒಂದು ಉಪಸ್ಥಿತಿ ಇಲ್ಲಿ ಇರುವಂಥ, ಯಾಕಂದ್ರೆ ಫೌಂಡರ್ನ ಅಳಿಯ ಇಲ್ಲಿದ್ದಾರೆ ಅಂತ ಹೇಳುವಂಥದ್ದಕ್ಕೆ ಅವರಿಗೆ ಕೂಡ ಒಂದು ಬಲ ಬರ್ತಾ ಹೋಗುವಂಥದ್ದು. ಸರ್ ನಿಮ್ಮ ಒಂದು ಅಭಿಪ್ರಾಯ ಈ ಒಂದು ಸಂಸ್ಥೆ? ಅದೇ ನನಗೆ ಅಧ್ಯಕ್ಷರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಸುಮಾರು 2 ತಿಂಗಳು ಮುಂಚೆನೆ ಈ ಪ್ರೋಗ್ರಾಮ್ ಪ್ರಿಪ್ರೇಷನ್ ಎಲ್ಲ ಆಗ್ತಾ ಇದೆ. ಹೇಳಿದೆ ಖಂಡಿತ ಬರ್ತೀನಿ ಅಂತ ಹೇಳಿದೆ. ಕೆಲವೊಂದು ಕಮಿಟ್ಮೆಂಟ್ಸ್ ಇತ್ತು. ನಾನು ಭಾಷಣದಲ್ಲಿ ಮಾತಾಡ್ತಾನೂ ಅದೇ ಹೇಳಿದೆ. ನಾನು ಬೆಂಗಳೂರಿಂದ ಅಲ್ಲ, ನಾನು ಅಮೆರಿಕಾದಲ್ಲಿ ಇದ್ದಿದ್ರು ಗ್ಯಾರಂಟಿ ಬರ್ತಾ ಇದ್ದೆ ನಾನು ಈ ಫಂಕ್ಷನ್ಗೆ. ಯಾಕೆಂದರೆ ವೈಯಕ್ತಿಕವಾಗಿ ಹಾಗೂ ನೀವು ನೋಡ್ತಾ ಅಂದರೆ 4 ಹಳ್ಳಿಗಳಿಗೆ ಹೆಲ್ಪ್ ಆಗುವಂತಹ ಒಂದು ಸಂಸ್ಥೆ ಇದು. ಅದರದ್ದು ಶತಮಾನೋತ್ಸವ ದಿವಸ ನಾವು ವೈಯಕ್ತಿಕವಾಗಿ ಕೂಡ ನೀವು ಹೇಳ್ದಾಗೆ ಕುಕ್ಕಪ್ಪ ಗೌಡರು ನಮ್ಮ ಕುಟುಂಬದವರು, ಸ್ಥಾಪನೆಯಲ್ಲಿ ಒಬ್ಬರಾದವಂಥವ್ರು. ಆಮೇಲೆ CP ಜಯರಾಮ್ ಗೌಡರು ಒಂದು 5 ಬಾರಿ ಅಧ್ಯಕ್ಷರಾಗಿ ಇಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘನ ನಡೆಸಿದವರು. ಅದೆಲ್ಲ ಒಂದು ಮಟ್ಟಕ್ಕಾದರೆ ಅಲ್ಲಿಂದ ತಗೊಂಡು ಹೋಗ್ಬೇಕಾಗಲ್ಲ. ಹಿರಿಯರು ಎಲ್ಲ ಹಾಕೊಟ್ಟಿರ್ಬೋದು, ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಸಮರ್ಥ ಲೀಡರ್ಸ್ಗಳು ಅವಶ್ಯಕತೆ ಇದ್ದೇ ಇರ್ತದೆ. ಅದರಲ್ಲಿ ಗಣೇಶ್ ಉದ್ದನಡ್ಕ ಅವರು ಇವತ್ತೇನಿದ್ದಾರೆ ನಮ್ಮ ಅಧ್ಯಕ್ಷರು, ವೆರಿ ಕೇಪಬಲ್ ಮ್ಯಾನ್, ತುಂಬ ಫಾಸ್ಟ್. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನಿಮ್ಮ ಸ್ಪೀಡ್ಗೆ ನಿಮ್ಮ ಟೀಮ್ ಮ್ಯಾಚ್ ಆದರೆ ಎಲ್ಲೋ ಹೋಗ್ತದೆ ಇದು ಸೊಸೈಟಿ ಇತ್ತು. ಬಟ್ ಅದು ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ನಿರ್ದೇಶಕರು 16 ಜನ ಯಾರಿದ್ದಾರೆ ಅವರು, ಹಾಗೂ ಸಿಬ್ಬಂದಿ ವರ್ಗ, ಆಮೇಲೆ ಅವ್ರ CEO, ವೆರಿ ಎಜುಕೇಟೆಡ್ ಮ್ಯಾನ್. ಅಶೋಕ್ ಅವರು ಈಸ್ ಅ ವೆರಿ ವೆಲ್ ಎಜುಕೇಟೆಡ್ ಮ್ಯಾನ್. ಅವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೂಡ. ಸೊ ದೇ ಹ್ಯಾವ್ ಎ ವೆರಿ ಗುಡ್ ಟೀಮ್. ಸೊ ನಮಗೇನು ಅಭಿಲಾಷೆ ಅಂದರೆ ಇದು ಇನ್ನಷ್ಟು ಜನಕ್ಕೆ ಮುಟ್ಟಬೇಕು, ಪ್ರತಿಯೊಂದು ಮನೆಗೆ ಮುಟ್ಟಬೇಕು. ನಮ್ಮ 4 ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೆ ಮುಟ್ಟಬೇಕು. ಒಂದು ಆರ್ಥಿಕವಾದ ಒಂದು ಶಿಸ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕು. ಮಿಶ್ರ ಬೆಳೆಯಿಂದ ನಾವು ಮಾಡಬೇಕಾಗಿರೋದು ಏನಕ್ಕೆ ಮಾಡಬೇಕು ಅನ್ನೋದು ಅರಿವು ತಿಳಿಸ್ಬೇಕು. ಅದೆಲ್ಲನೂ ಕೃಷಿ ಪತ್ತಿನ ಸಹಕಾರ ಸಂಘದಿಂದನೇ ಮಾಡೋಕ್ಕಾಗೋದು. ದೇವರೆಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ಕೆಲವೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಆಗ್ತಾನೆ. ಅದೇ ರೀತಿ ಸರ್ಕಾರ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ಈ ಥರ ಸಹಕಾರಿ ಸಂಘಗಳು ಬರ್ತವೆ. ಆ ನಿಟ್ಟಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಅತ್ಯಂತ ಆಕರ್ಷಣೆ. ನೆಕ್ಸ್ಟ್ ಜನ್ರೇಷನ್ ಅವರು ಕೃಷಿ ಮಾಡ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆ ನಿಟ್ಟಲ್ಲಿ ಇಟ್ ವಿಲ್ ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್. ಅಗ್ರಿಕಲ್ಚರ್ ಶುಡ್ ಬಿ ಮೇಡ್ ಮೋರ್ ಲುಕ್ರೇಟಿವ್. ಸೊ ಆ ನಿಟ್ಟಲ್ಲಿ ಹೆಂಗೆ ಟೆಕ್ನಾಲಜಿ ತಂತ್ರಜ್ಞಾನ ಹೇಗೆ ಯೂಸ್ ಮಾಡ್ಬೋದು. ಇವತ್ತೊಂದು ದಿವಸ ಎಷ್ಟು ಮುಂದುವರೆದಿದೆ ಅಂದರೆ ತುಂಬ ಎಕ್ವಿಪ್ಮೆಂಟ್ಸ್ಗಳಿದೆ. ಅದನ್ನೆಲ್ಲ ನಾವು ಯೂಸ್ ಮಾಡೋಂಥ ಒಂದು ಮಾಹಿತಿನ ರೈತರಿಗೆ ಅದನ್ನು ಕೊಡೋವಂಥ ಕೆಲಸ ಇಲ್ಲಿಂದ ಆಗಬೇಕು ಅಂತ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಸೊ ಮಾಡ್ತಾರೆ ಅಂತ ಒಂದು ಭರವಸೆಯಲ್ಲಿ ಇದ್ದೀವಿ. ಕೃಷಿಕರ ಜೀವಾಳವಾಗಿ ಕೃಷಿಕರಿಗೆ ಬೇಕಾಗುವಂಥ ಎಲ್ಲ ರೀತಿಯಾದಂಥ ಸಹಕಾರಗಳನ್ನು ನೀಡ್ತಾ ಕೃಷಿಯನ್ನು ಅದ್ಭುತವಾಗಿರುವಂಥ ಸಾಧನೆಗೂ ಕೂಡ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಸಹಕಾರ ಆಗಿರುವಂಥದ್ದು. ಸರ್, ಈ ಒಂದು ಕೃಷಿಗೆ ಸಹಕಾರ ಮಾಡುವಂಥ ನಿಟ್ಟಿನಲ್ಲಿ ಇರ್ಬೋದು, ಅದರೊಟ್ಟಿಗೆ ನಿಮ್ಮ ಸಹಕಾರ ಎರಡು ಬಗ್ಗೆ ತಾವು ಹೇಳಿದ 100%. ನಾನು ಅದೇ ಎಲ್ಲ 4 ಜನಕ್ಕೆ ಉಪಯೋಗ ಆಗುತ್ತ ಕೆಲಸಕ್ಕೆ ಸದಾ ಇದ್ದೀವಿ ಅಂತ ಹೇಳಿದ್ದೀನಿ. ಆಮೇಲೆ ಈ ಸಹಕಾರಿ ಸಂಘಗಳಲ್ಲಾಗಲಿ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಾಗಲಿ ಯಾವುದೇ ರೀತಿಯ ರಾಜಕೀಯದ ಅವಶ್ಯಕತೆ ಇಲ್ಲವೇ ಇಲ್ಲ. ಶಿಕ್ಷಣ, ಆರೋಗ್ಯ ಹಾಗೂ ಈ ಬುಡಮಟ್ಟದಲ್ಲಿ ನಾವೇನು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಲ್ಲಿ ರಾಜಕೀಯದ ಅವಶ್ಯಕತೆನೇ ಬರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಊರಲ್ಲಿ ನಾವೆಲ್ಲ ಒಂದು ಚಾರ್ವಾಕ ಮುಂದು ಅಂತ. ಸೊ ಆ ನಿಟ್ಟಲ್ಲಿ ಈ ಸರಿ ಕೂಡ ಎಲ್ಲ ಆಲ್ಮೋಸ್ಟ್ ಯುನಾನಿಮಸ್ ಆಗಿ ಈ ಒಂದು ಕಾರ್ಯಕ್ರಮ ಏನು ಅವ್ರ ಆಡಳಿತ ಪಂಗಡ ಏನಾಗಿದೆ ಅದು ಕೂಡ ಆಲ್ಮೋಸ್ಟ್ ಯುನಾನಿಮಸ್ ಆಗಿ ಆಗಿರೋಂಥ ಇದು. ಅದೇ ನಿಟ್ಟಲ್ಲಿ ನಾವು ನಡ್ಕೊಂಡು ಹೋದರೆ ಊರವರೆಲ್ಲ ಒಂದಾಗಿ, ಯಾಕಂದರೆ ಇದರಲ್ಲಿ ಜಾತಿ ಭೇದ ಭಾವ ಯಾವುದೇ ರೀತಿ ಏನಿಲ್ಲ. ಅದೇ ನಿಟ್ಟಲ್ಲಿ ಹೋದರೆ ನಾವು ಒಂದು ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಗ್ರಾಮ, ಮಾದರಿಯಾದಂಥ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಜೊತೆಯಲ್ಲಿ ನಾವೆಲ್ಲ ನಾನಷ್ಟಲ್ಲ, ಇಡೀ ಗ್ರಾಮದವರೆಲ್ಲ ಆ ಥರ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸದಾ
ಬೆಂಬಲ ಇದ್ದೇ ಇದೆ, 100% ಅನ್ಕಂಡೀಷನಲ್. ರೈತರು, ಸಾಮಾನ್ಯ ಜನರು ಹಿಂದೆ ಇರ್ತಾ ಹೋಗ್ತಾರೆ, ಚಾರ್ವಾಕ ಮುಂದೆ ಇರ್ತದೆ. ನಾವೆಲ್ಲರೂ ಕೂಡ ಸಹಕಾರ ಮಾಡೋ ಮೂಲಕವಾಗಿ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅದ್ಭುತವಾಗಿರುವಂಥ ಸಾಧನೆ ಮಾಡೋ ಮೂಲಕವಾಗಿ ದಕ್ಷಿಣ ಕನ್ನಡದಲ್ಲಿ ಒಂದು ನಂಬರ್ 1 ರೀತಿಯಲ್ಲಿ ಮಿಂಚಿಸಲಿಕ್ಕೆ ಇಲ್ಲಿಯ ಗ್ರಾಮಸ್ಥರು ಅಥವಾ ಇಂತಹ ಒಂದು ಉದ್ಯಮಿಯವರು ಕೂಡ ಸಹಕಾರ ಮಾಡ್ತಾರೆ ಅಂತ ಹೇಳೋ ಒಂದು ಅದ್ಭುತವಾದ ಒಂದು ಮಾತನ್ನು ಹೇಳಿದರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾಣಿಯೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಗೊಪ್ಪ ಅವರು, ಅದೇ ರೀತಿಯಾಗಿ ಸದಸ್ಯರೆಲ್ಲರೂ ನಮ್ಮೊಂದಿಗಿದ್ದಾರೆ. ಈ ಒಂದು ಕಾಣಿಯೂರು ಗ್ರಾಮ ಪಂಚಾಯತಿನ ಬುಡದಲ್ಲಿ ಹತ್ತಿರದಲ್ಲಿ ಈ ಒಂದು ಶತಕ ಸಂಭ್ರಮ ನಡೀತಾ ಇರುವಂಥದ್ದು. ಯಾವ ರೀತಿಯಾಗಿರುವಂಥ ಖುಷಿ ಇದೆ, ಯಾವೆಲ್ಲ ರೀತಿಯಾಗಿ ಸಹಕಾರ ನಿಮ್ಮದಿದೆ? ನಮಸ್ತೆ, ನಾನು ಕಾಣಿಯೂರು ಪಂಚಾಯತ್ ಅಧ್ಯಕ್ಷ ಹಾಗೂ ಮೆಂಬರ್ ಎಲ್ಲ ಇದ್ದಾರೆ. ಇವತ್ತು ಈ ಕಾಣಿಯೂರು ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಶತಮಾನೋತ್ಸವದ ಸಂಭ್ರಮದಲ್ಲಿ ಒಂದು ಜಾತ್ರೆಯ ಒಂದು ಸಂಭ್ರಮ ಇಷ್ಟರವರೆಗೆ ಆಗಲಿಲ್ಲ. ಇದೊಂದು ಎಲ್ಲರಿಗೆ ನಮ್ಮ 3 ಗ್ರಾಮದ ದೇವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆದು ಬರುತ್ತಿದೆ. ನಿಕ್ಲಿನ ಸಹಕಾರ ದಯವಂಡ ಪ್ರತಿಯೊಂದು ಸಮಯದ ಕೂಡ ಪಂಚಾಯತಿ ಪಂಪಿನ ಒಟ್ಟಿಗೆ ಪೋಡ ಹಾಕೊಂಡು ಪಂಚಾಯತಿ ಸಹಕರಿಂಚ ನಮ್ಮ ಈ ಸಂಘ ಸಂಸ್ಥೆ ಪ್ರಥಮವಾದ ಗಣೇಶ್ ಉದ್ದನಡಕ ಮೊದಲು ಫಸ್ಟಿಗೆ ಚುನಾವಣೆ ಆಯ್ತು, ಅಧ್ಯಕ್ಷ ಆಯ್ಕೆ ನಡೆದಕ್ಕ ನಮ್ಮ ಮಾತಾ ಗ್ರಾಮ ಪಂಚಾಯತ್ ಮೆಂಬರ್ ನಾಡು ಅಧ್ಯಕ್ಷರಾಡು ಒಂಜೇ ಸಭೆಕ್ಲ ತಪ್ಪಂದಿ ಮಾತ ಆಗ್ನೋಟು ಸಹಕಾರ ಕೊರೊಂದಿಲ್ಲ. ಖಂಡಿತವಾದ ಬಾರಿ ಪೊರ್ಲುದ ಒಂಜಿ ಒಗ್ಗಟ್ಟದ ಬೇಲೆ ಪ್ರತಿಯೊಂಜರನ್ನ ಒಗ್ಗಟ್ಟು ಮಂತೊಂದು ಆ ಗಣೇಶರನ್ನ ಮುತುಬಾಜಿಡ ಪ್ರತಿಯೊಂದು ಸಮಯ ಮಾತ ಒಗ್ಗಟ್ಟು 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 ಅಂಚಾದ ಈ ಗ್ರಾಮ ಪಂಚಾಯತಿದ ಮಾತರಿ ಪಂಚಾಯತ್ ಮೆಂಬರ್ ಆತುಳ್ಳೇರು ಪಂಚಾಯತ್ ಮೆಂಬರ್ ಆದ ಒಟ್ಟೊಟ್ಟೊಟ್ಟಿಗೆ ಬೇರೆ ಬೇರೆ ರೀತಿಯ ಅಂಚಿನ ಹುದ್ದೆಯನ್ನು ವಹಿಸಿಕೊಂಡು ಗೌರವ ಅಧ್ಯಕ್ಷರಾದ ವಿಶೇಷ ಸಲಹೆಗಾರರಾದ ಅದೇ ರೀತಿಯಾದ ಈ ಒಂದು ಕೃಷಿ ಏನು ವಿಶೇಷವಾದ ಸಹಕಾರಿ ಸಂಘ ಐತ ಅಧ್ಯಕ್ಷರಾದ ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಲ್ತೊಂದು ಒಂದು ಎಡ್ಡೆ ರೀತಿಯ ಕಾರ್ಯಕ್ರಮ ಬರೋದು ಬಂಡ ಮುಕ್ಲ ಮಾತೆರನ್ನ ಸಹಕಾರ ಹಿಡಿದು ಮುಕ್ಲ ಮಾತೆರನ್ನ ವಿಶೇಷ ಬಾಯಿನಂಚಿನ ಮನೋಭಾವ ನಡೆದ ಒಂದುಂಡು. ಖಂಡಿತವಾದ ಈ ಪಂಚಾಯತಿಗೆ ಅಂಚಾದ ಪಂಚಾಯತ್ ಅಧ್ಯಕ್ಷರಿಗೆ ವಿಶೇಷವಾದ ನಮಸ್ಕಾರಗಳು ಸೊಲ್ಮೇಲೆ. ಕಳೆದ 3 ದಿನಗಳಿಂದ ವಿಶೇಷವಾದಂಥ ಶತಮಾನೋತ್ಸವದ ಕಾರ್ಯಕ್ರಮಗಳು ಬಹಳಷ್ಟು ಯಶಸ್ವಿಯಾಗಿ ನಡೆದಿದೆ. ಮೊನ್ನೆ ಶ್ರೀ ಅಮ್ಮನವರ ದೇವರ ವಿಶೇಷ ಪ್ರಾರ್ಥನೆಯೊಂದಿಗೆ ತೆರಳಿ ತದನಂತರ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿ ಬಂದಂಥ ಅತಿಥಿಗಳ ಅದ್ಧೂರಿ ಮೆರವಣಿಗೆಯೊಂದಿಗೆ ಕೃಷಿ ಮೇಳದ ಉದ್ಘಾಟನೆ ನಡೆದಿದೆ. ಕೃಷಿ ಮೇಳದ ಉದ್ಘಾಟನೆಯೊಂದಿಗೆ ತದನಂತರ ಸುಮಾರು 10 ಶಾಲೆಗಳ ವಿವಿಧ ಪುಟಾಣಿಗಳಿಂದ ವಿವಿಧ ಪ್ರತಿಭೆಗಳಿಂದ ನೃತ್ಯ ಕಾರ್ಯಕ್ರಮವನ್ನು ನಾವು ಬಹಳಷ್ಟು ಅದ್ಧೂರಿ ಕಾರ್ಯಕ್ರಮವಾಗಿ ಮೂಡಿಬಂದಿದೆ. ಬಂಧುಗಳೇ, ನಿನ್ನೆ ನಾಟಕದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯ ಜನಸ್ತೋಮವನ್ನು ನಾವು ಕಂಡಿದ್ದೇವೆ. ಇವತ್ತು ವಿಶೇಷ ಕಾರ್ಯಕ್ರಮ ಪರಮ ಪೂಜ್ಯನೀಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳೊಂದಿಗೆ ಹಲವಾರು ಗಣ್ಯರು ನಮ್ಮ ಈ ವಿಶೇಷ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಜೊತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ವಿಶ್ವನಾಥ್ ಕೊಪ್ಪ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯಿಂದ ನಮ್ಮ ಈ ಶತಮಾನೋತ್ಸವದ ಕಾರ್ಯಕ್ರಮ ಬಹಳಷ್ಟು ಮೆರುಗನ್ನು ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ದಯವಿಟ್ಟು ಕಾರನ್ನು ಇನ್ನು ಮಾಧ್ಯಮ ಮಿತ್ರರ ಕಾರು ಎಂದು ತಿಳಿದು ಬಂದಿದೆ. ದಯವಿಟ್ಟು ಅಲ್ಲಿ ಕಾರನ್ನು ತೆರವುಗೊಳಿಸಿ. ದಯವಿಟ್ಟು ನಮ್ಮ ಸ್ವಯಂ ಸೇವಕರಿಗೆ ಸಹಕಾರವನ್ನು ನೀಡಬೇಕು. ಬಹಳಷ್ಟು ಕಾರ್ಯಕ್ರಮಗಳು ನಿನ್ನೆವರೆಗೆ ಜರುಗಿದೆ. ನಮ್ಮ ಅಧ್ಯಕ್ಷರ ಕನಸು ಗಣೇಶ ಉದ್ದನಡ್ಕರ್ ಅವರ ಒಂದು ಚುರುಕಿನ ನಾಯಕತ್ವದಲ್ಲಿ ಎಲ್ಲರನ್ನ ಸೇರಿಸಿಕೊಳ್ಳುವಂಥ 16 ಸಭೆಗಳ ಮೂಲಕ ಸಮಾಲೋಚಿತ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಬಂಧುಗಳೇ, ನಾವೆಲ್ಲ ಯೋಚನೆ ಮಾಡಬೇಕು. ಈ ಎಲ್ಲ ಕಾರ್ಯಕ್ರಮಗಳು ಸಂಘದಿಂದ ಯಾವುದೇ ವ್ಯಯವನ್ನು ಮಾಡದೆ, ಯಾವುದೇ ಹಣದ ಖರ್ಚನ್ನು ಮಾಡದೆ, ಸ್ವತಃ ಬೇರೆ ಬೇರೆ ದಾನಿಗಳಿಂದ ಸಂಗ್ರಹಿಸಿಕೊಂಡು
ನಾವು ಮಾಡಿರ್ತಕ್ಕಂಥ ಖರ್ಚು ಬಹಳಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನೀಡಿದ್ದೇವೆ. ವಿಶೇಷವಾಗಿ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸಿಒ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ನಮಗೆ ರೈತರಿಗೆ ಯಾವುದೇ ರೀತಿಯ ಒಂದು ಅನಾನುಕೂಲ ಆಗದಾಗೆ ನಮಗೆ ಖರ್ಚು ಬೀಳದಂತೆ ಹಲವು ದಾನಿಗಳಿಂದ ಹಣವನ್ನು ಸಂಗ್ರಹಿಸಿಕೊಂಡು ಊಟದ ಪ್ರಾಯೋಜಕತ್ವವನ್ನು ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಹಿಡಿದು ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ಸೇರಿಕೊಂಡಿದ್ದಾರೆ. ಮೇಡಮ್, ತಮಗೆ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಮೊನ್ನೆಯಿಂದ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ನಿರಂತರವಾಗಿ ಸಹಕಾರ ಮಾರ್ಗದರ್ಶನವನ್ನು ನೀಡಿಕೊಂಡು ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥವರು ಗೌರವಾನ್ವಿತ ಶಾಸಕರು. ಅವರ ಉಪಸ್ಥಿತಿಯಿಂದ ನಮ್ಮ ಈ ಶತಮಾನೋತ್ಸವದ ಕಾರ್ಯಕ್ರಮ ಬಹಳಷ್ಟು ಹೆಚ್ಚಿನ ಮೆರುಗನ್ನು ನೀಡಿದೆ ಅಂತ ಹೇಳಿಕೆ ನಾವು ಬಯಸ್ತಾ ಇದ್ದೇವೆ. ಹಲವಾರು ಮಾಧ್ಯಮ ಮಿತ್ರರು ನಮ್ಮ ಈ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಮನದಿ ಶ್ರೀರಾಮದ ಪಾದವ ನೆನೆಯುತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು. ಸುದ್ದಿ ಮಾಧ್ಯಮ ಮಿತ್ರರು ದಯವಿಟ್ಟು ತಮ್ಮ ಓಮಿನಿಯನ್ನು ತೆರವುಗೊಳಿಸಬೇಕಲ್ಲಿ. ಸುದ್ದಿ ಮಾಧ್ಯಮದವರು ಹಲವಾರು ಬಾರಿ ನಾವು ಕರೆಯನ್ನು ಕೊಟ್ಟಿದ್ದೇವೆ, ಮಾಧ್ಯಮ ಮಿತ್ರರು ಅಂತ ಹೇಳಿದ್ದೇವೆ. ಸುದ್ದಿ ಮಾಧ್ಯಮದವರು ಸುದ್ದಿ ಮಾಧ್ಯಮ ಪುತ್ತೂರಿನವರು ತಮ್ಮ ಓಮಿನಿಯನ್ನು ತೆರವುಗೊಳಿಸಿ ದಯವಿಟ್ಟು ಇಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಿ. ಸುದ್ದಿ ಮಾಧ್ಯಮದ ಮಿತ್ರರು ತಮ್ಮ ವಾಹನವನ್ನು ಈ ತಕ್ಷಣ ತೆರವುಗೊಳಿಸಬೇಕಲ್ಲಿಂದ. ನಮ್ಮ ಸ್ವಯಂ ಸೇವಕರಿಗೆ ಸಹಕಾರವನ್ನು ನೀಡಬೇಕು. ನಿರಂತರವಾಗಿ ಕಳೆದ 1 ವರ್ಷದಿಂದ ಈ ಸ್ವಯಂ ಸೇವಕರು ದುಡಿತಾ ಇದ್ದಾರೆ. ಬಹುಶಃ ಇವತ್ತು ಮಾತ್ರ ದುಡಿದಂತಲ್ಲ, ಕಳೆದ 1 ವರ್ಷದಿಂದ ಸ್ವಯಂ ಸೇವಕರಾಗಿ 10 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ನಾವು. ಆ ಎಲ್ಲ ಕಾರ್ಯಕ್ರಮದಲ್ಲಿ ದುಡಿದಂಥವರು ನಮ್ಮ ಸ್ವಯಂ ಸೇವಕ ಮಿತ್ರರು. ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ. ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ. ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ. ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ ಎಷ್ಟು ಸಾಹಸ. ನಾನು ನಿನಗಾಗಿ ನೀನು ನನಗಾಗಿ ನಾವಿಬ್ಬರು ಎಲ್ಲರಿಗಾಗಿ ಅನ್ನತಕ್ಕಂಥ ವೇದವಾಕ್ಯದೊಂದಿಗೆ ಸಹಕಾರಿ ತತ್ವದ ನಿಯಮದಡಿ ನಮ್ಮ PLD ಪುತ್ತೂರು ಪ್ರತಿಷ್ಠೆಯ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದ ಭಾಸ್ಕರ್ ಗೌಡ ಇಚ್ಚಿನಪಾಡಿ ತಾವು ಆಗಮಿಸಿದ್ದೀರಾ. ತಮ್ಮ ಅಜರತಿ, ತಮ್ಮ ಇರುವಿಕೆ ನಮ್ಮ ಈ ಶತಮಾನೋತ್ಸವದ ಕಾರ್ಯಕ್ರಮದ ಮೆರುಗನ್ನು ಉತ್ತುಂಗಕ್ಕೇರಿದೆ ಅಂತ ಹೇಳುವ ಮಾತನ್ನು ಹೇಳುತ್ತಾ, ಬಂಧುಗಳೇ, ಹಲವಾರು ಗಣ್ಯರು ಉಪಸ್ಥಿತರಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ದುಡಿಯುವಂಥ ಪದಾಧಿಕಾರಿಗಳಿದ್ದೀರಾ, ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಂಥ ನಮ್ಮ ನಾಯಕರಿದ್ದೀರಾ. ತಮ್ಮೆಲ್ಲರನ್ನ ಆಧರಣೀಯವಾಗಿ ಬರಮಾಡಿಕೊಳ್ಳುತ್ತಾ 1924 ನವೆಂಬರ್ 2ರಂದು ಆರಂಭಗೊಂಡಂಥ ನಮ್ಮ ಹಿರಿಯರು ಯಾವುದೂ ಇಲ್ಲದ ಸಮಯದಲ್ಲಿ ಆರ್ಥಿಕ ಸಂಪನ್ಮೂಲಗಳನ್ನು ಕೂಡಿಸಿಕೊಂಡು ಆರಂಭಿಸಿದಂಥ ನಮ್ಮ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಚಾರ್ವಾಕ, ದೋಳ್ಪಾಡಿ, ಕಾಣೀರು 3 ಗ್ರಾಮಗಳನ್ನು ಒಳಗೊಂಡಿದೆ. ಬಂಧುಗಳೇ, ಸುಮಾರು 100 ವರ್ಷಗಳನ್ನು ದಾಟಿ ಬಂದಂಥ ನಮ್ಮ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ನಮ್ಮೂರಿನ ವಿಭೀಷಣ ಬಾಳೆಂದು ದೇವಿ ಸೀತೆಯನ್ನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ 100 ವರ್ಷಗಳ ಹಿಂದೆ ನಮ್ಮ ಊರಿನ ಹಿರಿಯರು, ನಮ್ಮ ಪೂರ್ವಜರು ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಇವತ್ತು ಸುಮಾರು ವ್ಯವಹಾರಗಳನ್ನು ಮಾಡುತ್ತಾ, ವಿಶೇಷವಾಗಿ ನಾವೆಲ್ಲರೂ ಅಭಿನಂದಿಸಬೇಕು, 100% ವಸೂಲಾತಿಯೊಂದಿಗೆ ಕಳೆದ ಎಲ್ಲರೂ ಗಮನಿಸಬೇಕಾದಂಥ ವಿಚಾರ, ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕಳೆದ ಡಿಸೆಂಬರ್ನಲ್ಲಿ
ಸುಮಾರು 19 ಕೋಟಿ ಹೊರಬಾಕಿ ಸಾಲವನ್ನು ನೀಡಿದ್ದು ಕೂಡ ಎಲ್ಲವನ್ನ ಕೂಡ ಒಂದು 100% ವಸೂಲಾತಿಯನ್ನು ಪಡೆದಂಥ ನಮ್ಮ ಸಂಸ್ಥೆ ಏಕೈಕ ಸಂಸ್ಥೆ ಆಗಿರ್ಬೋದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ದೊಡ್ಡ ಹೆಮ್ಮರವಾಗಿ ಬೆಳೆದಂಥ ಸಂಸ್ಥೆ ನಮ್ಮ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಬಂಧುಗಳೇ, 3 ಶಾಖೆಗಳನ್ನು ಒಳಗೊಂಡು ದೋಲ್ಪಾಡಿ ಶಾಖೆಯನ್ನು ಒಳಗೊಂಡು ಚಾರ್ವಕದಲ್ಲಿ ಕಳೆದ ಬಾರಿ ಅದ್ಧೂರಿಯಾಗಿ ದೊಡ್ಡ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಿ ಉದ್ಘಾಟನೆಗೊಂಡಂಥ ಸಂದರ್ಭಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೇವೆ. ಈ ರೀತಿಯಾಗಿ ಇರುವಂಥ ಒಂದು ದೊಡ್ಡ ಸಂಸ್ಥೆ ನಮ್ಮ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ನಾವು ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕಂತ ಯೋಚನೆ ಮಾಡಿದಾಗ ನಮಗೆ 10 ಸಂಸ್ಥೆಗಳನ್ನು ಸೇರಿಸಿಕೊಂಡು 10 ಜನರೊಟ್ಟಿಗೆ ಸಮಾಲೋಚನೆಗಳನ್ನು ಮಾಡಿಕೊಂಡು ನಮ್ಮ ಚುರುಕಿನ ಅಧ್ಯಕ್ಷರು ಗೌರವಾನ್ವಿತ ಶ್ರೀ ಗಣೇಶ್ ಉದ್ನಡ್ಕರ್ ಅವರ ನೇತೃತ್ವದಲ್ಲಿ ಸಮಾಲೋಚನೆಗಳನ್ನು ಮಾಡಿಕೊಂಡು 10 ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಂಧುಗಳೇ, ಒಂದು ವಿಶೇಷವನ್ನು ತಿಳ್ಕೊಳ್ಬೇಕು. ಈ ಎಲ್ಲ ಕಾರ್ಯಕ್ರಮಕ್ಕೆ ನಿನ್ನೆಯವರೆಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಯಾವುದೇ ರೀತಿಯಲ್ಲಿ ಸಹಕಾರಿ ಸಂಘದಲ್ಲಿ 1 ಪೈಸೆಯನ್ನು ಕೂಡ ಖರ್ಚು ಮಾಡಲಿಲ್ಲ. ವಿಶೇಷವಾಗಿ ಗಮನಿಸಬೇಕಾದಂಥ ವಿಚಾರ, ಎಲ್ಲವನ್ನ ದಾನಿಗಳ ರೂಪದಲ್ಲಿ ಸಂಗ್ರಹಿಸಿಕೊಂಡು ದಾನಿಗಳು ಸಹಕಾರವನ್ನು ನೀಡಿಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನು ದಾನಿಗಳು ಭರಿಸಿರ್ತಾರೆ. ಅದೇ ರೀತಿಯಾಗಿ ಅನ್ನದಾನವನ್ನು ಕೂಡ ಎಲ್ಲ ಪ್ರಾಯೋಜಕತ್ವವನ್ನು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು, ಅದೇ ರೀತಿಯಲ್ಲಿ ಕೆಲವು ಮಹನೀಯರು ತಮಗೆ ಅನ್ನದಾನಕ್ಕೆ ಪ್ರಾಯೋಜಕತ್ವವನ್ನು ನೀಡಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಸುಮಾರು 1500ಕ್ಕೂ ಅಧಿಕ ಮನೆಗಳಿಗೆ ಸ್ವತಃ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪ್ರತಿ ಮನೆಗೆ ಕಾಗದಗಳನ್ನು ಮುಟ್ಟಿಸಿದಂಥ ತಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವ ರೀತಿಯಲ್ಲಿ ವಿನಂತಿಸುತ್ತಾ ಪ್ರತಿ ಮನೆಯನ್ನು ಮುಟ್ಟಿದಂಥ ಏಕೈಕ ಸಂಘ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಈ ಸಂಘದಲ್ಲಿ ಇದುವರೆಗೆ 15 ಜನ ಅಧ್ಯಕ್ಷರಾಗಿ ತಮ್ಮ ಕಾಲಕ್ಕೆ ಸೇವೆಯನ್ನು ನೀಡಿದರೆ 16ನೇ ಅಧ್ಯಕ್ಷರಾಗಿ ನಮ್ಮ ಶ್ರೀ ಗಣೇಶ್ ಉದ್ನಡ್ಕರ್ ಅವರು ತಾವೆಲ್ಲರೂ ಗಮನಿಸಿದ್ದೀರಿ. ಎಲ್ಲರನ್ನ ಸೇರಿಸಿಕೊಂಡು ಜಾತಿ ಮತ ಧರ್ಮ ಯಾವುದು ಕೂಡ ಇಲ್ಲದೆ ಬಡವ ಬಲ್ಲಿದರೆಂಬ ಭೇದ ಭಾವ ನಡೆದಿ ಹಲವಾರು ಸಭೆಗಳನ್ನು ಮಾಡಿಕೊಂಡು ಅತ್ಯಂತ ಕಠಿಣ ಸಮಸ್ಯೆಗಳನ್ನು ಕೂಡ ಜಾಗದ ಸಮಸ್ಯೆ ಇರಬಹುದು, ಇನ್ನೊಂದು ಹಲವಾರು ಸಮಸ್ಯೆಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಮಗೆ ಪೂರೈಸಿಕೊಂಡು ಇವತ್ತು ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಯಶಸ್ವಿಯಾಗಿದೆ. ಅದ್ದೂರಿಯ 2 ದಿನಗಳ ಕಾರ್ಯಕ್ರಮ ಮುಗಿಸಿಕೊಂಡು 3ನೆಯ ಕಾರ್ಯಕ್ರಮದಲ್ಲಿ ಇದೀಗ ನಾವಿದ್ದೇವೆ. ಪರಮ ಪೂಜ್ಯನೀಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಈ ಕಣ್ವಶಿ ಮಹರ್ಷಿಗಳ ತಪೋವನ ಕಾಣಿಯೂರಿನ ಪಾದಸ್ಪರ್ಶ ಮಾಡಲಿಕ್ಕಿದ್ದಾರೆ. ಅಲ್ಲಿ ಅಮ್ಮನವರ ಗುಡಿಯಲ್ಲಿ ವಿಶೇಷವಾದ ಒಂದು ಪ್ರಾರ್ಥನೆಯೊಂದಿಗೆ ಅದ್ಧೂರಿ ಮೆರವಣಿಗೆ ಚಾಲನೆ ಸಿಗಲಿಕ್ಕಿದೆ. ಕಪಿಲೇಶ್ವರ ಸಿಂಗಾರಿ ಮೇಳ ಹಾಗೆ ವಿವಿಧ ಬೊಂಬೆಗಳೊಂದಿಗೆ ನಾವು ಅದ್ಧೂರಿ ಮೆರವಣಿಗೆಯನ್ನು ನಾವು ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೆರಳಿಕ್ಕಿದ್ದೇವೆ. ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗುತ್ತದೆ, ತಾವೆಲ್ಲ ಗಮನಿಸಬೇಕು. ಅಲ್ಲಿ ಸ್ವಾಮೀಜಿಗಳು ಮತ್ತು ಅತಿಥಿಗಳು ಹೋದ ಸಂದರ್ಭದಲ್ಲಿ ವಾರಾತಿ ಒಂದು ಮುಳಿ ಪಡೆ ಹೆಂಗೊಂದು ಇನ್ವಿಟೇಷನ್ ಯಾರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ವಿಧಾನ ಪರಿಷತ್ತಿನ ಸದಸ್ಯರು ಗೌರವಾನ್ವಿತ ಶ್ರೀ ಕಿಶೋರ್ ಕುಮಾರ್ ಭಟ್ಟಿಯಡಿ ಆಗಮಿಸಿದ್ದಾರೆ. ಸರ್, ತಮ್ಮ ಇರುವಿಕೆ ನಮ್ಮ ಈ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದ ಮೆರಗನ್ನ ಉತ್ತುಂಗಕ್ಕೇರಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ. ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಅದೇ ರೀತಿಯಾಗಿ ಮಾಜಿ APMC ಅಧ್ಯಕ್ಷರು ದಿನೇಶ್ ಮೇದು ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಆಧರಣೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್.
ಹಾಲ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜನೀಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು ಉಡುಪಿ ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾಣಿಯೂರು ಕ್ಷೇತ್ರಕ್ಕೆ ಆಗಮಿಸುವರಿದ್ದಾರೆ. ಸೇರಿರತಕ್ಕಂತಹ ಎಲ್ಲ ಬಂಧುಗಳು ಅಮ್ಮನವರ ಗುಡಿಯ ಮುಂದೆ ಸೇರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸ್ವಾಮೀಜಿಯವರ ಆಗಮನದೊಂದಿಗೆ ಎಲ್ಲ ಅತಿಥಿಗಳು ಬಂದು ಅಮ್ಮನವರ ಗುಡಿಯಲ್ಲಿ ಪ್ರಾರ್ಥನೆಯ ಮೂಲಕವಾಗಿ ಈ ದಿವಸದ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನ ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು, ಹಿತೈಷಿಗಳು, ನಮ್ಮ ಶತಮಾನದ ಸಂಭ್ರಮದಲ್ಲಿರತಕ್ಕಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ನಿರ್ದೇಶಕರುಗಳು, ಹಿಂದೆ ಅಧ್ಯಕ್ಷರಾಗಿ ಸದಸ್ಯರಾಗಿ ದುಡಿದಿರತಕ್ಕಂಥ ಎಲ್ಲ ಮಹನೀಯರುಗಳು, ತಾವುಗಳೆಲ್ಲ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕು. ತಾವುಗಳೆಲ್ಲ ಅಮ್ಮನವರ ಗುಡಿಯ ಮುಂದೆ ಸೇರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೈಭವದ ಮೆರವಣಿಗೆ, ಶಿಸ್ತಿನ ಮೆರವಣಿಗೆಯೊಂದಿಗೆ ನೂತನ ಕಟ್ಟಡದತ್ತ ನಾವು ಸ್ವಾಮೀಜಿ ಆಗಮನದ ನಂತರ ಎಲ್ಲ ಅತಿಥಿಗಳ ಜೊತೆ ತೆರಳಲಿಕ್ಕಿದ್ದೇವೆ. ಅಲ್ಲಿ ನೂತನ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೂ ನೂತನ ಆಡಳಿತ ಕಚೇರಿ ಶಾಖಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಗಳು ಜರುಗಿ ನಂತರ ಮೆರವಣಿಗೆ ಮೂಲಕ ವೇದಿಕೆಯ ಕಡೆಗೆ ಎಲ್ಲ ಅತಿಥಿಗಳು ಸ್ವಾಮೀಜಿಗಳು ಒಡಗೂಡಿ ಆಗಮಿಸುವವರಿದ್ದಾರೆ. ಈ ಸಂಭ್ರಮವನ್ನ ಯಶಸ್ವಿಗೊಳಿಸಬೇಕು. ಬಹುಶಃ ಶತಮಾನವನ್ನ ಕಾಣುತ್ತಿರುವಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಒಂದು ಕಾರ್ಯಕ್ರಮದ ಜೊತೆಗೆ ಎಲ್ಲ ಭೌತಿಕ ಸೌಲಭ್ಯಗಳನ್ನು ಹೊಂದಿಕೊಂಡು ಸುಂದರವಾಗಿ ಮಿನುಗುತ್ತಾ ಇರುವಂತಹ ಕಾಣಿಯೂರಿನ ಹೃದಯ ಭಾಗದಲ್ಲಿ ಗೆದ್ದು ನಿಂತಿರತಕ್ಕಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನದ ವೈಭವದ ಕಟ್ಟಡದ ಉದ್ಘಾಟನೆ ಇಂದು ಆಗಿ ಲೋಕಾರ್ಪಣೆಯಾಗುತ್ತಾ ಇದೆ. ಬಂಧುಗಳೇ, ಈ ಸೌಭಾಗ್ಯದಲ್ಲಿ ಪಾಲ್ಗೊಳ್ಳತಕ್ಕಂಥ ಅವಕಾಶ ನಿಮಗೆಲ್ಲರಿಗೂ ಸಿಕ್ಕಿದೆ. ಈ ಕಾರ್ಯಕ್ರಮವನ್ನ ಸಂಭ್ರಮವನ್ನ ಯಶಸ್ವಿಗೊಳಿಸೋಣ. ನಿನ್ನೆ ಮೊನ್ನೆಯಿಂದ ಅದ್ವಿತೀಯ ಕಾರ್ಯಕ್ರಮಗಳ ಸಂಯೋಜನೆಯೊಂದಿಗೆ ವಿವಿಧ ಕೃಷಿ ಮಾಹಿತಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೃಷಿ ಮೇಳದ ವೈಭವವನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ. ಇವತ್ತು ಈ ನೂತನ ಕಟ್ಟಡದ ಉದ್ಘಾಟನೆಯ ಜೊತೆಗೆ ನೂತನ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಈ ಸಂಘಕ್ಕಾಗಿ ದುಡಿದ ಮಡಿದ ಎಲ್ಲ ಹಿರಿಯರನ್ನ ಗೌರವಿಸುವಂತಹ ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಎಲ್ಲ ಬಂಧುಗಳಲ್ಲಿ ವಿನಂತಿ, ದಯವಿಟ್ಟು ಎಲ್ಲ ಅಮ್ಮನವರ ಗುಡಿಯ ಬಳಿ ಸೇರಬೇಕು. ಅತಿಥಿಗಳನ್ನು ಉಳಿದಂಥ ಎಲ್ಲ ಬಂಧುಗಳು ಪೇಟೆಯ ಮಧ್ಯದಲ್ಲಿರ್ತಕ್ಕಂಥ ಅಂಗಡಿಯ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ತಕ್ಷಣ ತಾವು ಅಮ್ಮನವರ ಗುಡಿಯ ಬಳಿ ಸೇರಬೇಕು.
ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಶಾಖಾ ಕಟ್ಟಡದ ಉದ್ಘಾಟನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ನೂತನ ಶಾಖಾ ಕಟ್ಟಡ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಳ್ಳಿಕ್ಕಿದೆ. ದೂರದಲ್ಲಿರತಕ್ಕಂತಹ ನಾಗರಿಕ ಬಂಧುಗಳು, ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರುಗಳು, ನಿರ್ದೇಶಕರುಗಳು ಎಲ್ಲರೂ ಕೂಡ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯನೀಯ ಸ್ವಾಮೀಜಿಗಳು ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು ಉಡುಪಿ, ಶ್ರೀ ಕಾಣಿಯೂರು ರಾಮತೀರ್ಥ ಮಠ ಈ ಕ್ಷೇತ್ರಕ್ಕೆ ಆಗಮಿಸುವವರಿದ್ದಾರೆ. ಪೂರ್ಣ ಕುಂಭದೊಂದಿಗೆ ಪೂಜ್ಯನೀಯ ಸ್ವಾಮೀಜಿಗಳನ್ನು ಬರಮಾಡಿಕೊಳ್ಳುತ್ತಾ ವೈಭವದ ಮೆರವಣಿಗೆ, ನೂತನ ಶಾಖಾ ಕಟ್ಟಡ ಉದ್ಘಾಟನೆ, ರಸ್ತೆ ಉದ್ಘಾಟನೆ ಕಾರ್ಯಕ್ರಮಗಳು ಜರುಗಲಿವೆ. ಬಡಮನದ ಮನುಜನ ಬೇಡಿ ಫಲವೇನು, ಬಡಮನದ ಮನುಜನ ಬೇಡಿ ಫಲವೇನು, ಕೊಡುವವನು ನೀನು ಕೊಂಬುವನು ನಾನು, ಕೊಡುವವನು ನೀನು ಕೊಂಬುವನು ನಾನು.
ನಾವೆಲ್ಲ ಪುಣ್ಯ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳೋಣ. ಶ್ರೀದೇವರಿಗೆ ವಿಶೇಷವಾದ ಒಂದು ಪ್ರಾರ್ಥನೆಯನ್ನ ಸ್ವಾಮೀಜಿಗಳು ಸಲ್ಲಿಸಲಿಕ್ಕಿದ್ದಾರೆ. ತದನಂತರ ಅದ್ಧೂರಿ ಮೆರವಣಿಗೆ ಮೂಲಕ ನಾವು ಸಾಗಲಿಕ್ಕಿದ್ದೇವೆ. ನೂತನ ಕಟ್ಟಡದ ಉದ್ಘಾಟನೆ. ಈ ಕಾರ್ಯಕ್ರಮಕ್ಕೆ ಪೂಜನೀಯ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು, ಉಡುಪಿ ಶ್ರೀ ಕಾಣಿಯೂರು ರಾಮತೀರ್ಥ ಮಠ. ಇದೀಗ ಅಮ್ಮನವರ ಗುಡಿಯ ಮುಂದೆ ವಿಶೇಷ ಪ್ರಾರ್ಥನೆ ಜರುಗಲಿಕ್ಕಿದೆ. ಬಹುಶಃ ಶತಮಾನದ ಸಂಭ್ರಮವನ್ನು ಕಾಣುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅನ್ನುವ ನೆಲೆಯಲ್ಲಿ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನುವ ಮಾತಿನೊಂದಿಗೆ ಈ ಭಾಗದ ಎಲ್ಲರ ಜೀವನಾಡಿಯಾಗಿರತಕ್ಕಂತಹ, ನಮಗೆ ಬದುಕನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ, ಕೃಷಿಕರಿಗೆ ಆಧಾರವಾಗಿರತಕ್ಕಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಶತಮಾನದ ಸಂಭ್ರಮದಲ್ಲಿ ಮತ್ತಷ್ಟು ಮೆರುಗಿನೊಂದಿಗೆ, ಮತ್ತಷ್ಟು ಸೌಲಭ್ಯಗಳೊಂದಿಗೆ ನೂತನ ಶಾಖಾ ಕಚೇರಿಯನ್ನು ಹೊಂದಿ ನೂತನ ಕಟ್ಟಡದ ಲೋಕಾರ್ಪಣೆ ಕಾಣಲಿಕ್ಕಿದೆ. ಇದರಿಂದ ಮುಂದೆ ಕಾಣಿಯೂರಿಗೆ ಒಳಿತಾಗಲಿ, ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸದಸ್ಯರಾಗಿರತಕ್ಕಂಥ ಎಲ್ಲ ಕುಟುಂಬಗಳಿಗೆ, ಕಾಣಿಯೂರು ಅಮ್ಮನವರ, ಈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ನರಸಿಂಹದೇವರ ಎಲ್ಲ ದೇವರುಗಳು, ಚರ್ಚ್ ಮಸೀದಿಗಳ ದೇವರ ಕೃಪಾಶೀರ್ವಾದಗಳು ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಈ ಕಾಣಿಯೂರು ಕ್ಷೇತ್ರದ ಅಮ್ಮನವರು ಎಲ್ಲ ದೈವಗಳ ಆಶೀರ್ವಾದವನ್ನು ಪೂಜನೀಯ ಸ್ವಾಮೀಜಿಗಳು ಹಾಗೂ ಜೊತೆಯಲ್ಲಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳ ಪ್ರಾರ್ಥನೆಯೊಂದಿಗೆ ಮಾಡಲಿಕ್ಕಿದ್ದೇವೆ. ಆ ಮೂಲಕವಾಗಿ ಈ ಲೋಕಾರ್ಪಣೆಗೆ ದೇವರ ಒಂದು ಅನುಮತಿಯನ್ನು ಕೇಳಿಕೊಳ್ಳುತ್ತಾ ಇದೀಗ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಜರುಗುತ್ತಾ ಇದೆ. ಮುಂದೆ ಮೆರವಣಿಗೆಯು ಸಾಗಿ ನೂತನ ಶಾಖಾ ಕಟ್ಟಡದ ಉದ್ಘಾಟನೆ, ನೂತನ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಬಂಧುಗಳೇ, ಈ ಊರಿನ ಸೌಭಾಗ್ಯ, ಕಾಣಿಯೂರಿನ ಹೃದಯ ಭಾಗದಲ್ಲಿ ಹೆಮ್ಮೆಯಿಂದ ಎದ್ದು ನಿಂತಿರತಕ್ಕಂತಹ ಶತಮಾನೋತ್ಸವದ ಕಟ್ಟಡ, 100 ವರ್ಷಗಳ ಸಾರ್ಥಕತೆಯೊಂದಿಗೆ ಸಿಂಗರಿಸಿಕೊಂಡು ಎದ್ದು ನಿಂತಿರತಕ್ಕಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡದ ಲೋಕಾರ್ಪಣೆ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ನಮ್ಮ ನಿರೀಕ್ಷೆಯ ಎಲ್ಲ ಗಣ್ಯ ಅತಿಥಿಗಳ ಆಗಮನದೊಂದಿಗೆ, ವೈಭವದ ಮೆರವಣಿಗೆಯೊಂದಿಗೆ ಸಾಗಿ ಈ ನೂತನ ಕಟ್ಟಡದ ಉದ್ಘಾಟನೆ ನಡೆಯಲಿಕ್ಕಿದೆ. ನೂತನ ಕಟ್ಟಡದ ಉದ್ಘಾಟನೆ, ಶಿಲೆಕಲ್ಲು ಅನಾವರಣ, ಕಲಶವನ್ನು ಬಿಡಿಸುವುದರ ಮೂಲಕ ಮಾಡಲಿಕ್ಕಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾನ್ಯ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ. ನೂತನ ರಸ್ತೆಯ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರತಕ್ಕಂತಹ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರು. ಆನಂತರದಲ್ಲಿ ಪೂಜನೀಯ ಸ್ವಾಮೀಜಿಗಳಿಂದ ನೂತನ ಕಟ್ಟಡದಲ್ಲಿ ದೀಪ ಪ್ರಜ್ವಲನೆ ನಡೆಯಲಿಕ್ಕಿದೆ. ಕಾಣಿಯೂರಪುರದ ಮಹಾದೇವಿ ಜಗದಂಬಿಕೆ ತಾಯಿ, ಕಾಣಿಯೂರಪುರದ ಮಹಾದೇವಿ ಜಗದಂಬಿಕೆ ತಾಯಿ, ಕಾಣಿಯೂರಪುರದ ಮಹಾದೇವಿ.
ಕಾಯಿಯಲ್ಲಿ ಪೂಜೆ ಸಮರ್ಪಿತ ಕುಂಕುಮಾರ್ಚನೆ ದೇವಿಗೆ ಅರ್ಪಿತ ಹಣ್ಣು ಕಾಯಿಯಲ್ಲಿ ಪೂಜೆ ಸಮರ್ಪಿತ ಪೂಜನೀಯ ಶ್ರೀಗಳು ಇದೀಗ ವಿಶೇಷ ಪೂಜೆಯೊಂದಿಗೆ ಪ್ರಾರ್ಥನೆಯೊಂದಿಗೆ ಮುಗಿಸಿಕೊಂಡು ಮೆರವಣಿಗೆ ಮೂಲಕ ನೂತನ ಕಟ್ಟಡ ಸ್ಥಳಕ್ಕೆ ತೆರಳ್ತಾ ಇದ್ದಾರೆ. ಎಲ್ಲ ಬಂಧುಗಳ ಗಮನಕ್ಕೆ ತಾವು ಕೂಡ ಬೇರೆ ಬೇರೆ ಧಾನ್ಯಗಳಿಂದ ಸಂಗ್ರಹಿಸಿಕೊಂಡು ನಾವು ಮಾಡಿರತಕ್ಕಂಥ ಖರ್ಚು ಬಹಳಷ್ಟು ಯಶಸ್ವಿ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನೀಡಿದ್ದೇವೆ. ವಿಶೇಷವಾಗಿ ಆಡಳಿತ ಸುದ್ದಿ ಮಾಧ್ಯಮ ಮಿತ್ರರು ದಯವಿಟ್ಟು ನಮ್ಮ ಓಣಿಗೆಯನ್ನು ತೆರವುಗೊಳಿಸಬೇಕಾಗಿ ಸುದ್ದಿ ಮಾಧ್ಯಮದವರು ಮಾಡಿದ್ದೀವಿ. ಸುದ್ದಿ ಮಿತ್ರರು ಸುದ್ದಿ ಮಾಧ್ಯಮದ ಮಿತ್ರರು ತಮ್ಮ ವಾಹನವನ್ನು ಈ ತಕ್ಷಣ ತೆರವುಗೊಳಿಸಬೇಕಾಗಿದೆ. ನಮ್ಮ ಒಂದು ವರ್ಷದಿಂದ ಸ್ವಯಂಸೇವಕರಾಗಿ 10 ಕಾರ್ಯಕ್ರಮ ತಾವೆಲ್ಲ ಗಮನಿಸಬೇಕು. ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರತಕ್ಕಂಥ ಶಾಸಕ ಕಟ್ಟಡ ಉದ್ಘಾಟನೆ ರಸ್ತೆ ಕಟ್ಟಡದ ಉದ್ಘಾಟನೆ ಶಿಲೆಕಲ್ಲು ಅನಾವರಣ ಕಲಶವನ್ನು ಬಿಡಿಸುವುದರ ಮೂಲಕ ಮಾಡಿದ್ದಾರೆ. ಕ್ಯಾಪ್ಟನ್ ಬ್ರಿಗೇಡ್ ಗೌಡ ಮಾನ್ಯ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಬುದ್ಧನ ರಸ್ತೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ.
ಮೊದಲಾಗಿ ನಡೆಯಲಿಕ್ಕಿದೆ. ರಿಬ್ಬನ್ ಬಿಡಿಸುವುದರೊಂದಿಗೆ ಜೊತೆಯಲ್ಲಿ ಈ ಸರ್ವರನ್ನ ವಿವಿಧೆಡೆಗಳಿಗೆ ಜೊತೆಗೆ ನಮ್ಮ ನೂತನ ಕಟ್ಟಡಕ್ಕೆ ಕೊಂಡೊಯ್ಯುವಂತಹ ರಸ್ತೆ ಇದು. ಭಗವಂತನ ಆಶೀರ್ವಾದ ವಿಘ್ನಗಳೆಲ್ಲವೂ ತೊರೆದು ಒಳಿತಾಗಲಿ, ನಮ್ಮನ್ನು ಸತ್ಪಥದತ್ತ ಕೊಂಡೋಗುವಂತಹ ಒಳ್ಳೆಯ ಆಶಯದತ್ತ ಲಕ್ಷ್ಮೀ ನರಸಿಂಹ ದೇವರ ನೆಲೆಯು, ದೈವವುಲ್ಲಾಕುಲು ಮಣ್ಣಿನ ಕಲೆಯು. ಲಕ್ಷ್ಮೀ ನರಸಿಂಹ ದೇವರ ನೆಲೆಯು, ದೈವವುಲ್ಲಾಕುಲು ಮಣ್ಣಿನ ಕಲೆಯು. ಅಮ್ಮ ದೇವಿಯ ಪುಣ್ಯದ ನೆಲವು, ಭಕ್ತರ ಪಾಲಿಗೆ ಭಕ್ತಿಯ ತಾಣವು. ಕಾಣಿಯೂರಪುರದ ಮಹಾದೇವಿ ಜಗದಂಬಿಕೆ ತಾಯಿ, ಕಾಣಿಯೂರಪುರದ ಮಹಾದೇವಿ. ಕಾಣಿಯೂರಪುರದ ಮಹಾದೇವಿ ಜಗದಂಬಿಕೆ ತಾಯಿ, ಕಾಣಿಯೂರಪುರದ ಮಹಾದೇವಿ ಜಗದಂಬಿಕೆ ತಾಯಿ, ಕಾಣಿಯೂರಪುರದ ಮಹಾದೇವಿ. ಅಪ್ಪಿನ ಪಾದಗು ಸೊಲ್ಮೆ
ಮಂಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಡ ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದೀಗ ರಸ್ತೆ ಉದ್ಘಾಟನೆಯ ನಂತರದಲ್ಲಿ ನೂತನ ಶಾಖಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶಿಲೆಕಲ್ಲು ಅನಾವರಣ ಕಲಶ ಬಿಡಿಸುವುದರೊಂದಿಗೆ ಶತಮಾನ ಸಂಭ್ರಮದ ನೂತನ ಕಟ್ಟಡದ ಉದ್ಘಾಟನೆ, ನಂತರ ಪೂಜನೀಯ ಸ್ವಾಮೀಜಿಗಳಿಂದ ದೀಪ ಪ್ರಜ್ವಲನೆ ಜರುಗಲಿದೆ. ಕೇರ್ಪಡ ಮಣ್ಣದ ಐಸಿರ
ಇಲ್ಲಿಟ್ಟು ಕೃಷಿ ಕ್ಷೇತ್ರದ ಸುಮಾರು 30ಕ್ಕಿಂತಲೂ ಅಧಿಕ ಸ್ಟಾಲ್ಗಳ ಒಂದು ಕೃಷಿ ಮೇಳ ಇದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಕೃಷಿ ಮಾಹಿತಿ ಕಾರ್ಯಕ್ರಮಗಳು ಮೊನ್ನೆ ದಿವಸ ಹಾಗೂ ನಿನ್ನೆಯ ದಿವಸ ಜರುಗಿ ಈ ದಿವಸ ಶತಮಾನದ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಗಣ್ಯ ಅತಿಥಿಗಳಿಂದ ಪೂಜನೀಯ ಸ್ವಾಮೀಜಿಗಳಿಗಾಗಿದೆ. ಸರ್ಕಾರಿ ಕ್ಷೇತ್ರದ ಪಿತಾಮಹ ಮೊದಲನೇ ಸಿದ್ದರಾಯನ ಒಂದು ಗೌರವದ ನೆನಪನ್ನ ಕವಿಯ ಮೂಲಕ ಮುಂದಕ್ಕೆ ಮಾಡಿಕೊಂಡು ಕೋಟೆ ಬೆಳೆದವರ ಮುಖ್ಯ ಜೊತೆಗೆ ಶ್ರೀಕರ ಶ್ರೀಕಾರಿ ಮೇಳದವರ ಮುಖ್ಯವಾದನ ಮಾತೆಯರ ಪೂರ್ಣ ಸ್ವಾಗತ ಯಕ್ಷ ದೃಶ್ಯಗಳ ಮೂಲಕವಾಗಿ ಈ ಒಂದು ಕಾಣಿಯೂರಿನಲ್ಲಿ ಮತ್ತೊಮ್ಮೆ ಸರ್ಕಾರಿ ಕ್ಷೇತ್ರದ ಒಂದು ಅಭಿವೃದ್ಧಿಯ ಕಾರ್ಯಕ್ರಮ ನಡೆಯುತ್ತಿದೆ. ಗಣ್ಯ ಅತಿಥಿಗಳ ಒಂದು ಅಭಿಪ್ರಾಯದಂತೆ ಬಹುಶಃ ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಇಲ್ಲಿ ಶತಮಾನದ ಉತ್ತಮವಾಗಿ ನಡೆಯುತ್ತಿದೆ ಅನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಭಾರತ ವರ್ಷಗಳನ್ನು ನಿರ್ವಹಿಸಿ ಶತಮಾನದ ಪ್ರಥಮದಲ್ಲಿರುವಂತಹ
ಅತಿಥಿಗಳು ದಯಮಾಡಿ ಒಮ್ಮೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪೂಜನೀಯ ಸ್ವಾಮೀಜಿಗಳು ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಪೂಜನೀಯ ಸ್ವಾಮೀಜಿಗಳು ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಆಸೀನರಾಗಬೇಕು. ಅದ್ಧೂರಿ ಮೆರವಣಿಗೆ ಮೂಲಕ ಪರಮ ಪೂಜ್ಯನೀಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು ಮತ್ತು ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ಬಂಧುಗಳೇ, ಬಂದು ಸೇರಿರತಕ್ಕಂತಹ ಎಲ್ಲ ನಾಗರಿಕ ಬಂಧುಗಳು, ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲ ಬಂಧುಗಳು ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅತಿಥಿಗಳೆಲ್ಲ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಬಂಧುಗಳು, ಊರಿನ ಪರ ಊರಿನ ಮಹನೀಯರು, ತಾವುಗಳೆಲ್ಲ ಸಭಾಂಗಣದಲ್ಲಿ ಸಾವಕಾಶವಾಗಿ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ಪೂಜನೀಯ ಸ್ವಾಮೀಜಿಗಳಿಗೆ ಗೌರವಾರ್ಪಣೆ. ನಮ್ಮ ಶತಮಾನ ಸಂಭ್ರಮದಲ್ಲಿರುವಂತಹ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಶ್ರೀ ಗಣೇಶ್ KS ಉದುನಾಡಕ ಇವರ ನೇತೃತ್ವದಲ್ಲಿ ಪೂಜನೀಯ ಸ್ವಾಮೀಜಿಗಳಿಗೆ ತುಳಸಿ ಹಾರ ಫಲ ಕಾಣಿಕೆಯನ್ನು ನೀಡಿ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಈ ಮೂಲಕ ನಾವು ಸಲ್ಲಿಸಲಿಕ್ಕಿದ್ದೇವೆ. ಪೂಜನೀಯ ಸ್ವಾಮೀಜಿಗಳ ಆಗಮನ, ಉಪಸ್ಥಿತಿ ಈ ಒಂದು ಶತಮಾನ ಸಂಭ್ರಮದ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನ, ಭಕ್ತಿಯ ಸಿಂಚನವನ್ನ ನೀಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ, ಪೂಜನೀಯ ಸ್ವಾಮೀಜಿಗಳ ಕೃಪಾಶೀರ್ವಾದವನ್ನ, ನರಸಿಂಹದೇವರ ಕೃಪಾಶೀರ್ವಾದವನ್ನ, ಈ ಸ್ಥಳದಲ್ಲಿ ನೆಲೆಸಿರತಕ್ಕಂಥ ಕ್ಷೇತ್ರದ ಅಮ್ಮನವರ ಎಲ್ಲ ದೇವರುಗಳ ಕೃಪಾಶೀರ್ವಾದವನ್ನು ಈ ಮೂಲಕವಾಗಿ ಗುರುಗಳ ಒಂದು ಸೇವೆಯ ಮೂಲಕವಾಗಿ ನಾವು ಪಡ್ಕೊಳ್ತಾ ಇದ್ದೇವೆ. ಬಂಧುಗಳೇ, 100 ವರ್ಷಗಳ ಸಾರ್ಥಕ ಸಹಕಾರಿ ಸೇವೆಯ ಸಚಿತ್ರ ಚಿತ್ರಣ, ಮಧುರ ನೆನಪುಗಳ ಅನಾವರಣ, ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಿರು ಪರಿಚಯ, ಸಾಧನೆಯ ಬಗೆಗಿನ ಬಣ್ಣನೆಗಳನ್ನು ಒಂದು ವಿಡಿಯೋದ ಮೂಲಕ ಈಗ ತೆರೆದಿಡ್ತಾ ಇದ್ದೇವೆ. ಇದೀಗ ವಿಟಿ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯರು. ಈ ನಮ್ಮ ಸಂಘವು ನಾನು ನಿನಗಾಗಿ ನೀನು ನನಗಾಗಿ ನಾವು ಇಬ್ಬರು ಎಲ್ಲರಿಗಾಗಿ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭಗೊಂಡಿರತಕ್ಕಂಥ ಸಹಕಾರಿ ಸಂಘ. ಬಡವ ದೀನ ಬಲಿದ ಮಹಿಳೆ ದುರ್ಬಲ ಎನ್ನದೆ ಎಲ್ಲರಿಗೂ ಜನಸಾಮಾನ್ಯರ ಜೊತೆ
ಕೆಲಸ ಮಾಡತಕ್ಕಂಥ ಸಹಕಾರಿ ಸಂಘ ನಮ್ಮ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಸಮಾನತೆ ಸಾಬಾಲ್ಯದೊಂದಿಗೆ ಪ್ರಜಾಪ್ರಭುತ್ವಕ ತಲಾದಿಯ ಮೇಲೆ ನಿರ್ಮಿಸಲ್ಪಟ್ಟಿರತಕ್ಕಂಥ ಸಹಕಾರಿ ರಂಗದ ಈ ಭಾಗದ ಜನತೆಗೆ ಸೇವೆ ಮಾಡಲು ಸದಾ ಹುಮ್ಮಸ್ಸು ಹಾಗೂ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಸಂಘವೇ ನಮ್ಮೆಲ್ಲರ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯರು. 25ನೇ ಶತಮಾನದ ಆದಿಯಲ್ಲಿ ಸಂಘಗಳ ಕಾನೂನು ರಚನೆಯಾದ ಬಳಿಕ ಸಹಕಾರಿ ಸಂಘಗಳು ಸ್ಥಾಪನೆಗೊಳ್ಳುವ ಆರಂಭವಾಗಿತ್ತು. ಸಹಕಾರಿ ತತ್ವದ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಪಿತಾಮಹರಾದ ದಿವಂಗತ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ಚಾರ್ವಾಕ ಭಾಗದ ಅನೇಕ ಹಿರಿಯರು ಸೇರಿಕೊಂಡು ಉಪ್ಪಿನಂಗಡಿ ತಾಲೂಕು ಕೇಂದ್ರವಾಗಿದ್ದ ಸಂದರ್ಭದಲ್ಲಿ ಮೊಳಹಳ್ಳಿ ಶಿವರಾಯರ ಸಂಪರ್ಕದಲ್ಲಿದ್ದಂತ ದಿವಂಗತ ಕುಕ್ಕಪ್ಪಗೌಡ ಅರುವ ಹಾಗೂ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ ಹಾಗೂ ಒಟ್ಟು 16 ಜನ ಸದಸ್ಯರು 2/11/1924ರಲ್ಲಿ ನೋಂದಾಯಿಸಿ ಸಂಖ್ಯೆ 9375 ಪಡೆದುಕೊಂಡು ಚಾರ್ವಾಕ ಗ್ರಾಮದಲ್ಲಿ ಸ್ಥಾಪಿಸಲಾಯಿತು. ಶ್ರೀ ಪಟೇಲ್ ಸಣ್ಣನಗೌಡ ನೂಜಿ ಚಾರ್ವಾಕ, ಶ್ರೀ ಮೋಂಟಗೌಡ ಬುದ್ದೊಟ್ಟಬೈಲಿ ಚಾರ್ವಾಕ, ಶ್ರೀ ಶೇಷಪ್ಪಗೌಡ ಅಭಿಕಾರ ಚಾರ್ವಾಕ, ಶ್ರೀ ಕೃಷ್ಣಗೌಡ ಕಂಡೀಗ, ಕುಕ್ಕಪ್ಪಗೌಡ ಅರುವ, ಚೆನ್ನಗೌಡ ತೀರ್ಥಕೇರಿ, ಉಕ್ಕರಗೌಡ ಅಂಬುಳ, ಚೆನ್ನಪ್ಪಗೌಡ ಅಂಬುಳ, ವೆಂಕಪ್ಪಗೌಡ ಕುಂಬಳಾಡಿ, ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ, ಚನ್ನ ತೀರ್ಥಕೇರಿ ಚಾರ್ವಾಕ, ಕುಕ್ಕಗೌಡ ಅರುವ ಚಾರ್ವಾಕ, ಕುಕ್ಕಪ್ಪಗೌಡ ಅಂಬುಳ ಚಾರ್ವಾಕ, ಮಾಯಿಲು ತೀರ್ಥಕೇರಿ ಚಾರ್ವಾಕ, ನಾಗಣ್ಣಗೌಡ ತೀರ್ಥಕೇರಿ ಚಾರ್ವಾಕ, ಎಣ್ಣಯ್ಯಗೌಡ ಕಂಡೀಗ ಚಾರ್ವಾಕ. ಒಟ್ಟು 16 ಜನ ಈ ಸಂಘವನ್ನು ಪ್ರಾರಂಭಿಸಿದರು. ನಮ್ಮ ಸಂಘವು 1951ರ ಲೆಕ್ಕ ಪರಿಶೋಧನೆ ಪ್ರಕಾರವಾಗಿ 1951ರ ಆಡಳಿತ ಮಂಡಳಿಯು ಪ್ರಥಮ ಅಧ್ಯಕ್ಷರಾಗಿ ಪರಮೇಶ್ವರ್ ಗೌಡ ಚಾರ್ವಾಕ ಅಧ್ಯಕ್ಷರಾಗಿ ಕೆಲಸವನ್ನು ಪ್ರಾರಂಭಿಸಿ, ಕಾರ್ಯದರ್ಶಿಯಾಗಿ ಸಿಬ್ಬಂದಿಯಾಗಿರ್ತಕ್ಕಂಥ ಪುದ್ದೊಟ್ಟಬೈಲಿ ದಿವಂಗತ ತಿಮ್ಮಪ್ಪ ಗೌಡರಿಂದ ಪ್ರಾರಂಭಗೊಂಡು ಸತತ 15 ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ನಂತರ 10 ಸಿಬ್ಬಂದಿಗಳು ನಿವೃತ್ತ ಸಿಬ್ಬಂದಿಗಳಾಗಿ ಈ ಸಂಘಕ್ಕೆ ದುಡಿದಿರುತ್ತಾರೆ. 1976ರಲ್ಲಿ ಚಾರ್ವಾಕ ಗ್ರಾಮದ ಬುದ್ದು ಎಂಬಲ್ಲಿ ಸ್ವಂತ ನಿವೇಶನ ಕಟ್ಟಡ ಹಾಗೂ ಗೋದಾಮು ನಿರ್ಮಾಣಗೊಂಡು ಕೃಷಿಕರ ಸದಸ್ಯರಿಗೂ ಉಪಯೋಗವಾಗುವಂತೆ ಕೇಂದ್ರ ಕಚೇರಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತದೆ. ಸಂಘದ ಕಾರ್ಯಕ್ಷೇತ್ರದ ಒಳಪಟ್ಟ ದೋಲ್ಪಾಡಿಯಲ್ಲಿ 1978ರಲ್ಲಿ ಸ್ವಂತ ನಿವೇಶನವು ಕಟ್ಟಡ ನಿರ್ಮಾಣ ಮಾಡಿ ಆ ಭಾಗದ ಸದಸ್ಯರಿಗೆ ಸೇವೆ ನೀಡುತ್ತಾ ಬಂದಿರುತ್ತದೆ. ಅಲ್ಲದೆ ಸಂಘದ ಕಾರ್ಯಕ್ಷೇತ್ರದ ಒಳಪಟ್ಟ ಕಾಣಿಯೂರು ಭಾಗದ ಶ್ರೀ ಕಾಣಿಯೂರು ಮಠದ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದ ಬಳಿಕ 1981ರಲ್ಲಿ ಜನ ಪುತ್ತುಬಿಹಾರಿ ಕಾಣಿಯೂರು ಇವರು ದಾನವಾಗಿ ಕೊಟ್ಟ 5 ಸೆನ್ಸ್ ಜಾಗದಲ್ಲಿ ಕಚೇರಿ ಕಟ್ಟಡ ಹಾಗೂ ಗೋದಾಮು ನಿರ್ವಹಿಸಿ ತನ್ನ ವ್ಯವಹಾರವನ್ನು ಸಂಘದ ವ್ಯವಹಾರ ದಿನದಿನ ಏರಿಕೆಯಾಗುತ್ತಿದ್ದಂತೆ ಕಾಣಿಯೂರು ಗೋದಾಮು ಕಟ್ಟಡದ ಪಕ್ಕದಲ್ಲಿ 2009ರಲ್ಲಿ 4.5 ಸೆನ್ಸ್ ಜಾಗವನ್ನು ದಾನದ ರೂಪದಲ್ಲಿ ಜನ ಪುತ್ತುಬಿಹಾರಿಯವರು ಮತ್ತೆ ನೀಡಿರುತ್ತಾರೆ ಸಂಘಕ್ಕೆ. ನಮ್ಮ ಸಂಘವು 1951ರಿಂದ ಆಡಳಿತವನ್ನು ಪ್ರಾರಂಭಗೊಳಿಸಿ 2023ಕ್ಕೆ 15 ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿ 16 ಜನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿ 73 ಜನ ನಿರ್ದೇಶಕರಾಗಿ ಈ ಸಂಘಕ್ಕೆ ದುಡಿದಿರ್ತಾರೆ. 2009ರ ನಂತರ ಮಧ್ಯದ ಕಟ್ಟಡದ ಗೋದಾಮು ಮತ್ತು ನೂತನ ಕಟ್ಟಡದ ಮಧ್ಯೆ 4 ಸೆನ್ಸ್ ಜಾಗ ಖಾಸಗಿಯವರ ಜೊತೆ ಖಾಸಗಿ ಪಾರ್ಕಿಂಗ್ ಆಗಿ ಮುಂದೂಡಲ್ಪಟ್ಟಿತ್ತು. ಕಳೆದ ನವೆಂಬರಿಗೆ ನಮ್ಮ ಸಂಘಕ್ಕೆ 100 ವರ್ಷ ಶತಮಾನೋತ್ಸವ ಹೊಸ್ತಿಲಲ್ಲಿ ನೂತನವಾಗಿ ಆಡಳಿತ ಮಂಡಳಿ ಚುನಾವಣೆ ಮುಖಾಂತರ ಆಡಳಿತ ಮಂಡಳಿ ರಚನೆಗೊಳ್ಳುತ್ತದೆ. 17ಕ್ಕೆ ಚುನಾವಣೆಗೊಂಡು ಡಿಸೆಂಬರ್ 28/12/2024ಕ್ಕೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸುವಂತ ಯೋಗ ಎಲ್ಲ ದೇವರು ಮತ್ತು ಎಲ್ಲ ರೈತ ವರ್ಗದಿಂದ ಅವಕಾಶಗಳು ದೊರಕಿರುತ್ತದೆ. ಆ ಸಂದರ್ಭದಲ್ಲಿ ನೂತನವಾಗಿ ಆಡಳಿತ ಮಂಡಳಿಯ ಸಭೆಯನ್ನು 30/12/2024ಕ್ಕೆ ಸಭೆಯನ್ನು ಕರೆದು ಈ ವರ್ಷದ ಶತಮಾನೋತ್ಸವಿನ ಕಾರ್ಯಕ್ರಮ ಯಾವ ರೀತಿ ಮಾಡಬಹುದು ಎನ್ನುವಂತ ಯೋಚನೆಯನ್ನು ಮಾಡಿದಾಗ ಒಂದು ಅತ್ಯುತ್ತಮ ಯೋಜನೆಯನ್ನು ಹಾಕಿಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂತ ಯೋಚನೆ ಆಡಳಿತ ಮಂಡಳಿಯಿಂದ, ನಿರ್ದೇಶಕರಿಂದ ಮತ್ತು ಸಿಒ ಸಿಬ್ಬಂದಿಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು ನಮ್ಮ 3 ಗ್ರಾಮದ ಎಲ್ಲರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಎನ್ನುವಂಥ ತೀರ್ಮಾನವನ್ನು ಆಡಳಿತ ಮಂಡಳಿ ಹಾಕಿತ್ತು. ಆ ಸಂದರ್ಭದಲ್ಲಿ ಜನವರಿಗೆ ಪ್ರಥಮವಾಗಿ ನಾವು 3 ಗ್ರಾಮದ ಎಲ್ಲ ಹಿಂದಿನ ನಿರ್ದೇಶಕರುಗಳನ್ನು, ಮಾಜಿ ಉಪಾಧ್ಯಕ್ಷರುಗಳನ್ನು, ಅಧ್ಯಕ್ಷರುಗಳನ್ನು, ಎಲ್ಲ ಶಾಲಾ STMC ಅಧ್ಯಕ್ಷರುಗಳನ್ನು, ಎಲ್ಲ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಒಂದು 100 ಜನರ ಪೂರ್ವ ತಯಾರಿ ಸಭೆಯನ್ನು ಕರೀತೇವೆ. ಆ ಸಭೆಯಲ್ಲಿ ಒಟ್ಟು ಯಾವ ರೀತಿ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಗಬೇಕು ಎನ್ನುವಂತ ಯೋಚನೆ ಮಾಡಿದಾಗ ಎಲ್ಲರೂ ಸೇರಿ ಒಂದು 8-9 ಕಾರ್ಯಕ್ರಮದ ಯೋಜನೆಗಳನ್ನು ಆ ಸಭೆಯಲ್ಲಿ ಹಾಕಿಕೊಳ್ತೇವೆ. ಆ ಸಭೆಯಲ್ಲಿ ಒಟ್ಟು ಬಂದಿರತಕ್ಕಂಥ ಅಭಿಪ್ರಾಯವನ್ನು ತಗೊಂಡು ನಮ್ಮ ಮಧ್ಯದಲ್ಲಿ 4 ಸೆನ್ಸ್ ಜಾಗದ ಸಮಸ್ಯೆಯನ್ನು ಆ ಸಭೆಯಲ್ಲಿ ಮುಂದೆ ಇಟ್ಟಾಗ ಎಲ್ಲರೂ ಬಂದಿರತಕ್ಕಂಥ ಗಣ್ಯಾತಿ ಗಣ್ಯರು ಸೇರಿಸಿಕೊಂಡು ಅದನ್ನು ಮಾತುಕತೆಯ ಮುಖಾಂತರ ಬಗೆಹರಿಸಬೇಕು ಎನ್ನುವಂಥ ಸಲಹೆಯನ್ನು ಕೊಟ್ಟರು. ಆ ಸಲಹೆಯ ಮುಖಾಂತರ ನಾವು ಮಧ್ಯದ 4 ಸೆನ್ಸ್ ಜಾಗವನ್ನು ಖಾಸಗಿ ವ್ಯಕ್ತಿಗಳನ್ನು ಕೂತ್ಕೊಳಿಸಿ
ಊರಿನ ಗಣ್ಯರಿಂದ ಮಾತುಕತೆ ಮಾಡಿದಂಥ ಸಂದರ್ಭದಲ್ಲಿ ಸೆನ್ಸಿಗೆ 6 ಲಕ್ಷದಾಗಿ 3 ಸೆನ್ಸಿಗೆ 18 ಲಕ್ಷ ಖರೀದಿಗೆ ನಾವೊಂದು ತೀರ್ಮಾನವನ್ನು ಮಾಡಿರುತ್ತೇವೆ. ಆ ತೀರ್ಮಾನದ ನಂತರ ನಮಗೆ ಸಭೆಗಳ ಮುಖಾಂತರ ಆಡಳಿತ ಮಂಡಳಿಗೆ ಸಭೆಯಲ್ಲಿಟ್ಟು ನಮಗೆ ಜುಲೈ ತಿಂಗಳಲ್ಲಿ ಮಹಾಸಭೆಯಲ್ಲಿ ರೈತರ ಮುಂದೆ ಆ ಸಭೆಯನ್ನು ಮಂಡನೆ ಮಾಡಿದಾಗ ರೈತರು ಎಲ್ಲ ನಮ್ಮ 3 ಗ್ರಾಮದ ಗೌರವಾನ್ವಿತ ಸದಸ್ಯರು ನಮಗೆ 20 ಲಕ್ಷ ಲಾಭಾಂಶದ ಡಿವಿಡೆಂಟ್ ಅನ್ನು ನಮ್ಮ ಸಂಘಕ್ಕೆ ಬಿಟ್ಟುಕೊಡುವ ಮುಖಾಂತರ ಸಂಘಕ್ಕೆ ಕೊಟ್ಟು 100 ವರ್ಷ ಆ ಸಂಘದ ಆಚರಣೆ ಸಂದರ್ಭದಲ್ಲಿ ಜಾಗಕ್ಕೆ ನಮಗೆ 18 ಲಕ್ಷ ಖರೀದಿಗೆ ಪೂರ್ತಿ ನಮ್ಮ ರೈತರು ಸಹಕಾರ ಕೊಟ್ಟ ಕಾರಣಕ್ಕಾಗಿ ಯಶಸ್ವಿಯಾಗಿ ನಮಗೆ ಆ ಜಾಗ ಖರೀದಿಗೆ ಅನುಕೂಲವನ್ನು ಮಾಡಿಕೊಟ್ರು. ಅನಂತರ ಬೇರೆ ಬೇರೆ ಸಂಘದ ವಿಚಾರಗಳ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಎಲ್ಲ ಊರಿನ ಸಹಕಾರದಿಂದ ಒಂದು 4-5 ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ರೈತರಿಗೆ ಪೂರಕವಾಗಿರ್ತಕ್ಕಂಥ 8 ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡೆವು. ಅದರಲ್ಲಿ ಅಡಿಕೆ ಕೃಷಿಕರಿಗೆ ಮಾಹಿತಿ ಶಿಬಿರ, ಸಸಿ ನೆಡುತ್ತಕ್ಕಂಥ ಕಾರ್ಯಕ್ರಮ, ಪಂಪ್ ಸೆಟ್ ಆಧಾರ್ ಜೋಡಣೆ, ಆಧಾರ್ ರೈತರ ತಿದ್ದುಪಡಿ ಕಾರ್ಯಕ್ರಮ, ಕ್ರೀಡೋಟ ಕಾರ್ಯಕ್ರಮ, ಮೆಡಿಕಲ್ ಕ್ಯಾಂಪು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ಮಾಹಿತಿ ಮತ್ತು ನೋಂದಣಿ ಕಾರ್ಯಕ್ರಮ, ಈ ರೀತಿ 8 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ನಮ್ಮಲ್ಲೊಂದು ಯೋಜನೆಯನ್ನು ಹಾಕಿಕೊಂಡೆವು. 100 ವರ್ಷಕ್ಕೆ ಶಾಶ್ವತವಾಗಿ ನೆನಪು ಉಳಿತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು ಎನ್ನುವಂಥ ಆಡಳಿತ ಮಂಡಳಿ ಯೋಚನೆ ಮಾಡಿದಾಗ ಒಂದು ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಆಗಬೇಕು ಎನ್ನುವ ಯೋಜನೆಯನ್ನು ಹಾಕಿಕೊಂಡು ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡತಕ್ಕಂಥ ಕಾರ್ಯಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದೆವು. ಎಲ್ಲ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೈತರು ದುಡಿದು ನಮ್ಮಲ್ಲಿ ಠೇವಣಿ ಅಥವಾ ಸಾಲವನ್ನು ಮಾಡಿದಂಥ ರೈತರಿಗೆ ಯಾವುದೇ ಲಾಸ್ ಆಗಬಾರದು ಎನ್ನುವ ಕಾರಣಕ್ಕೆ ಎಲ್ಲವೂ ಸಂಗ್ರಹದ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಯಶಸ್ವಿಯಾಗಿ ನಾವು 8 ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಈಗ ಈ ಶತಮಾನೋತ್ಸವ ಕಾರ್ಯಕ್ರಮದ ಹೊಸ್ತಿಲಲ್ಲಿ ಬಂದು ನಿಲ್ಲುವಂಥ 1 ವರ್ಷ ಅವಧಿಯಲ್ಲಿ ಯಾವುದೇ ರೀತಿಯ ಸಂಘದ ಸದಸ್ಯರಿಂದ ಬಂದಿರತಕ್ಕಂಥ ಲಾಭಾಂಶದ ಖರ್ಚನ್ನು ಮಾಡದೆ ಎಲ್ಲ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಹಿಂದಿನ ಆಡಳಿತ ಮಂಡಳಿ ಗೌರವಾನ್ವಿತ ಆನಂದಗೌಡ ಮೇಲ್ಮನೆ ಚಾರ್ವಾಕ ಇವರ ನೇತೃತ್ವದಲ್ಲಿ ಆಡಳಿತ ಮಂಡಳಿ ಸುಮಾರು 1.5 ಕೋಟಿ ಅಂದಾಜು ಬಜೆಟಿನಲ್ಲಿ ಕಟ್ಟಡದ ನಕ್ಷೆಯನ್ನು ಮಾಡಿ ಯೋಜನೆ ಹಾಕಿಕೊಂಡಿತ್ತು. ನೂತನವಾಗಿ ಆಡಳಿತ ಮಂಡಳಿ ಬಂದಂತೆ ಉಲ್ಲೇಖ ಮಾಡಿದ ರೀತಿಯಲ್ಲಿ ಊರಿನ ಹಿರಿಯರನ್ನು ಸೇರಿಸಿಕೊಂಡು 3 ಕೋಟಿಗೆ ಒಟ್ಟು ಮಧ್ಯದ ಪಾರ್ಕಿಂಗ್ 4 ಸೆನ್ಸ್ ಜಾಗವನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅದು ಒಟ್ಟು 13 ಸೆನ್ಸ್ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಆಗಬೇಕು ಎನ್ನುವಂಥ ಯೋಚನೆ ಹಾಕಿಕೊಂಡು ನಾವು ಒಟ್ಟು 3 ಕೋಟಿ ವೆಚ್ಚದಲ್ಲಿ ಒಂದು ನೂತನವಾಗಿರತಕ್ಕಂಥ ಕಟ್ಟಡವನ್ನು ಪ್ರಾರಂಭ ಮಾಡಿದೆವು. ಅದರಲ್ಲಿ ನಮ್ಮ ಸಂಘದ ಗುದ್ದಲಿ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದಾಗ ನಮ್ಮ ಅಷ್ಟಮಠಗಳಲ್ಲಿ ಒಂದು ಕಾಣೀರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ಮಾರ್ಚ್ 17ಗೆ ಪ್ರಾರಂಭಗೊಂಡು ಮೇ 20ಕ್ಕೆ ಅದರ ಕಾಮಗಾರಿಯನ್ನು ಪ್ರಾರಂಭಿಸಿಕೊಂಡು ಸುಮಾರು 7 ತಿಂಗಳ ಅಲ್ಲಿ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಎಲ್ಲ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ನ ಸಹಕಾರದಿಂದ ನಮ್ಮೆಲ್ಲ ನಿರ್ದೇಶಕ ಸಿಬ್ಬಂದಿಗಳ ಸಹಕಾರದಿಂದ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ಗೋದಾಮು ಮತ್ತು ಕಚೇರಿಯ ಕಟ್ಟಡವನ್ನು ರಚನೆಯನ್ನು ಮಾಡಿರುತ್ತೆ. ನಮ್ಮ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯರು ಇದರ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ಮುಖ್ಯ ನಿರ್ವಹಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಶೋಕ ಗೌಡ ಅದ ನಾನು ಸಂಘದಲ್ಲಿ ಈ ಒಂದು ಅವಕಾಶ ಬಂದಿರೋದು ಬಹಳಷ್ಟು ಹೆಮ್ಮೆ ಎನಿಸ್ತಿದೆ. ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ನಿರ್ದೇಶಕರು ಹಾಗೂ ವಿಶೇಷವಾಗಿ ನಮ್ಮ ಸಂಘದ ಬೆನ್ನೆಲುಬು ಆಗಿರುವಂಥ ಸದಸ್ಯರುಗಳು ಹಾಗೂ ಇಲಾಖಾ ಅಧಿಕಾರಿಗಳ ಎಲ್ಲರ ಸಹಕಾರದಿಂದ ಕಳೆದ 13 ವರ್ಷಗಳಿಂದ ಸಂಘವು ಲಾಭದೊಂದಿಗೆ ಮುನ್ನಡೆದು 13 ವರ್ಷಗಳಿಂದ ನಮ್ಮ ಸಂಘದ ಸದಸ್ಯರಿಗೆ ಡಿವಿಡೆಂಡ್ ಅನ್ನು ವಿತರಿಸಿದ್ದೇವೆ. ಅಲ್ಲದೆ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕಳೆದ 10 ವರ್ಷಗಳಿಂದ ಎ ತರಗತಿಯಲ್ಲಿ ಮುನ್ನಡೆದಿದ್ದು ಸತತವಾಗಿ SDCC ಬ್ಯಾಂಕಿನಿಂದ 10 ವರ್ಷಗಳಿಂದ ಪ್ರಶಸ್ತಿ ಸ್ವೀಕರಿಸಿಕೊಂಡು ಈ ಸಂಘ ಮುನ್ನಡೆದಿದೆ. ಈ ನಡುವೆ ಕಳೆದ ಡಿಸೆಂಬರ್ನಲ್ಲಿ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದು ನೂತನ ಆಡಳಿತ ಮಂಡಳಿ ಆಯ್ಕೆಯಾದ ಬಳಿಕ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಘದ ಯೋಜನೆಗಳು ಹಾಗೂ ಯೋಚನೆಗಳ ಒಂದು ಕಾರ್ಯರೂಪಕ್ಕೆ ಮುನ್ನುಡಿ ಬರೆಯಿತು. ಪ್ರಪ್ರಥಮವಾಗಿ ಸಂಘದ
ವಿರುದ್ಧ ದಾಖಲಾಗಿದ್ದ ಸುಮಾರು 4 ಅತ್ಯಂತ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಶತಮಾನೋತ್ಸವದ ಹಾದಿಗೆ ಸುಖಕರವಾದ ಪ್ರಯಾಣವನ್ನು ಲಭಿಸಿದೆ. ಸದಸ್ಯರ ಸುಮಾರು 20 ಲಕ್ಷದಷ್ಟು ಡಿವಿಡೆಂಡ್ ಅನ್ನು ಸಂಘಕ್ಕೆ ನೀಡುವಲ್ಲಿ ಸಂಘದ ಸದಸ್ಯರು ನೀಡಿದ ಸಹಕಾರ, ಆ ಹಣದಲ್ಲಿ ನಮ್ಮ ಸಂಘಕ್ಕೆ ಸುಮಾರು 4 ಸೆನ್ಸ್ ಜಾಗ ಖರೀದಿಗೆ ಪ್ರಯೋಜನವಾಗಿ ಹಿಂದಿನ ಆಡಳಿತ ಮಂಡಳಿ ಹಾಕಿಕೊಂಡಿದ್ದ ಸುಮಾರು 1.5 ಕೋಟಿ ವೆಚ್ಚದ ಕಟ್ಟಡ ನಿರ್ಮಾಣಕ್ಕೆ ಪೂರಕವಾಗಿ ಈ 4 ಸೆನ್ಸ್ ಜಾಗವನ್ನು ಸೇರಿಸಿಕೊಂಡು ಒಟ್ಟು 13.5 ಸೆನ್ಸ್ ಜಾಗದಲ್ಲಿ ಅಂದಾಜು 3 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವಂತ ಒಂದು ಬೃಹತ್ ಉದ್ದೇಶಕ್ಕೆ ನಮ್ಮ ನೂತನ ಆಡಳಿತ ಮಂಡಳಿಯವರು ಕೈ ಹಾಕಿಕೊಂಡರು. ಈ ಸಂದರ್ಭದಲ್ಲಿ ಸಂಘದ ಆಡಳಿತ ಮಂಡಳಿಯವರು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಥಮ ಸಭೆಯಲ್ಲೇ ಸಂಘದ ಸದಸ್ಯರಿಗೆ ಏನಾದರೂ ವಿಶೇಷ ಯೋಜನೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಸಂಘದ ಸದಸ್ಯರ ಠೇವಣಿಗಳಿಗೆ ಬಡ್ಡಿ ದರವನ್ನು ಹೆಚ್ಚಿಸಿ ಕಳೆದ ಡಿಸೆಂಬರ್ ಅಂತ್ಯದಿಂದ ಈ ಡಿಸೆಂಬರ್ ಅಂತ್ಯದವರೆಗೆ ಸುಮಾರು 3 ಕೋಟಿಯಷ್ಟು ಠೇವಣಿಗಳು ಹೆಚ್ಚುವರಿಯಾಗಿ ಜಮೆಯಾಗಿ ಸಂಘದ ಸದಸ್ಯರು ಸಂಘದ ಮೇಲಿನ ಗೌರವವನ್ನು ಹೆಚ್ಚಿಸಿದ್ದಾರೆ. ಅಲ್ಲದೆ ಸಂಘದಲ್ಲಿ ಸುಮಾರು ಸಂಘದ ನಂಬಿಕೆ ಮೇಲೆ ಸದಸ್ಯರ ನಂಬಿಕೆಯನ್ನು ಇಟ್ಟುಕೊಂಡು ಸುಮಾರು 4 ಕೋಟಿಯಷ್ಟು ಸಾಲವನ್ನು ನಾವು ಹೆಚ್ಚುವರಿಯಾಗಿ ವಿತರಿಸಿದ್ದು ಅಲ್ಲದೆ ಆ ಎಲ್ಲ ಸದಸ್ಯರು ಡಿಸೆಂಬರ್ 31, 2024 ಅಂತ್ಯಕ್ಕೆ ತಾವು ಪಡೆದುಕೊಂಡ ಎಲ್ಲ ಸಾಲವನ್ನು ಮರುಪಾವತಿಸುವ ಮೂಲಕ 100% ಸಾಲ ವಸೂಲಾತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲು ಈ ಸಂಘದ ಸದಸ್ಯರು ಹಾಗೂ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು, ನಿರ್ದೇಶಕರು, ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಶ್ರಮಿಸಿದ್ದಾರೆ. ಇದಕ್ಕೆ ವಿಶೇಷವಾಗಿ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು. ನಮ್ಮ ಅಧ್ಯಕ್ಷರ ಒಂದು ಶ್ರಮ ಈ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಈ ಸಂಘದ ಪ್ರತಿ ಕಾರ್ಯದಲ್ಲೂ ಈ ಯಶಸ್ವಿಗೆ ಈ ಇಂದಿನ ಎಲ್ಲ ಆಡಳಿತ ಮಂಡಳಿಯರ ಆಶೀರ್ವಾದವೇನು, ಅವರು ಈ ಸಂಘಕ್ಕೆ ಅಧ್ಯಕ್ಷರಾಗಿ ಬಂದ ಬಳಿಕ ಈ ಸಂಘದ ರೂಪುರೇಷೆಗಳೇ ಬದಲಾವಣೆಗೊಂಡು ಇದೀಗ ಈ ಶತಮಾನೋತ್ಸವದ ಹೊಸ್ತಿಲಲ್ಲಿರುವ ಈ ಕಟ್ಟಡಕ್ಕೆ ನನ್ನಿಂದ ಹೆಚ್ಚುವರಿಯಾಗಿ ಅವರ ಒಂದು ಸೇವೆಯನ್ನು ನಾನಿಲ್ಲಿ ನೆನಪಿಸಲೇಕೊಳ್ಳಬೇಕಾಗ್ತದೆ. ಸುಮಾರು 16 ಜನ ಸ್ಥಾಪಕ ಸದಸ್ಯರಿಂದ ಈ ಸಂಘ ಆರಂಭವಾಗಿ ಇಂದಿಗೆ ಸುಮಾರು 2952 ಎ ತರಗತಿ ಸದಸ್ಯರು, ಸಿ ತರಗತಿ ಸದಸ್ಯರಾಗಿ ಸುಮಾರು 1700 ಸದಸ್ಯರು ಸೇರಿಕೊಂಡು ಈ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆದು ಈ ಸಂಘ ಇದೀಗ ಶತಮಾನೋತ್ಸವದ ಹಂಚಿನಲ್ಲಿದೆ. ಎಲ್ಲರ ಸಂಪೂರ್ಣ ಸಹಕಾರದಿಂದ ಈ ಸಂಘದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸುತ್ತೇನೆ. ಇದ್ದೇವೆ. ಪೂಜನೀಯ ಸ್ವಾಮೀಜಿಗಳು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ದೀಪ ಪ್ರಜ್ವಲನ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂತಹ ಗೌರವಾನ್ವಿತ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು, ಅದೇ ರೀತಿಯಾಗಿ SMS ಮೂಲಕವಾಗಿ ಸದಸ್ಯರಿಗೆ ಮಾಹಿತಿಗೆ ಚಾಲನೆ ನೀಡಲಿಕ್ಕಿರುವಂತಹ ಕುಮಾರಿ ಭಾಗೀರಥಿ ಮುರಳಿಯ ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಈಗಾಗಲೇ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಕಿಶೋರ್ ಕುಮಾರ್ ಬುಟ್ಯಾಡಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿಯಾಗಿ ಸಹಕಾರಿ ಯೂನಿಯನ್ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಟ್ಟಡದ ಉದ್ಘಾಟನೆಯಲ್ಲಿ ನಮ್ಮೊಂದಿಗೆ ಇರುವಂತಹ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟು ಇವರು, ಶ್ರೀ ಎಸ್ ಸಂಗಾರ ಮಾನ್ಯ ಸಚಿವರು ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಇಲಾಖೆ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ. ಶ್ರೀ SB ಜಯರಾಮ್ ರೈ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಶ್ರೀ ರಮೇಶ್ HN ಸಹಕಾರಿ ಸಂಘಗಳ ಉಪನಿಬಂಧಕರು, ಶ್ರೀ ವಿಶ್ವನಾಥ ಕುಪ್ಪ ಅಧ್ಯಕ್ಷರು, ಕಾಣಿಯೂರು ಗ್ರಾಮ ಪಂಚಾಯತ್, ಶ್ರೀಮತಿ ಗಂಗಮ್ಮ ಗುಜ್ಜರ್ಮೆ ಉಪಾಧ್ಯಕ್ಷರು, ಕಾಣಿಯೂರು ಗ್ರಾಮ ಪಂಚಾಯತ್, ಅದೇ ರೀತಿಯಾಗಿ ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀ ಬಾಲಕೃಷ್ಣ ಗೌಡ ಇಡ್ಯಡ್ಕ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಶೋಕ್ ಗೌಡ ಪಿ ಹಾಗೂ ಎಲ್ಲ ನಿರ್ದೇಶಕರುಗಳು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಇವರು ಕೂಡ ವಕೀಲರು ವೇದಿಕೆಗೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸರ್ವಶಕ್ತ ಭಗವಂತನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಶ್ರೀ ಧನುಷ್ ಕಲ್ಲೂರಾಯ ಇವರ ಪ್ರಾರ್ಥನೆಯೊಂದಿಗೆ ಇದೀಗ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ.
मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटिप्रकाशं शान्तं मारकोटिप्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दितमहागणपतिं त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेवा ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ವಿಘ್ನ ವಿನಾಶಕ ವಿಘ್ನೇಶ್ವರ ಸ್ಥಳದಲ್ಲಿ ನೆಲೆಸಿರುವ ಎಲ್ಲ ದೇವರ ಕೃಪಾಶೀರ್ವಾದ ಈ ಕಾರ್ಯಕ್ರಮದ ಮೇಲಿರಲಿ. ಬಂಧುಗಳೇ, ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ 100 ವರ್ಷದ ಸಾರ್ಥಕ ಸೇವೆಗಳನ್ನು ಈ ನಾಡಿಗೆ ನೀಡಿ ಕೃಷಿಕರ ಜೀವನಾಡಿಯಾಗಿ ಬೆಳೆದು ಬಂದು ಅಂದಿನ ಸಹಕಾರಿ ಕ್ಷೇತ್ರದ ಪಿತಾಮಹ ಶ್ರೀ ಮೊಳಹಳ್ಳಿ ಶಿವರಾಯರು 2/11/1924 ಆರಂಭಿಸಿರತಕ್ಕಂಥ ಕನಸಿನ ಕೂಸಿದು 100 ವರ್ಷಗಳು ಸಾರ್ಥಕ ಸೇವೆಯ ನಂತರದಲ್ಲಿ 10 ಹಲವು ಕಾರ್ಯಕ್ರಮಗಳನ್ನು ಶತಮಾನದ ಸಂಭ್ರಮದಲ್ಲಿ ಹಮ್ಮಿಕೊಂಡು ಸಂಘದ ಸದಸ್ಯರಿಗೆ ಅಡಿಕೆ ಕೃಷಿ ಮಾಹಿತಿ, ಮೆಸ್ಕಾಂ ಸಹಯೋಗದೊಂದಿಗೆ ರೈತರಿಗೆ ಕೃಷಿ ಪಂಪ್ಸೆಟ್ ಜೋಡಣೆ ಕಾರ್ಯ, ಆಧಾರ್ ಜೋಡಣೆ ಕಾರ್ಯ, ಬೃಹತ್ ಆರೋಗ್ಯ ಶಿಬಿರ, ಎಜೆ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಆಧಾರ್ ತಿದ್ದುಪಡಿ, ಅದಕ್ಕಿಂತ ವಿಶೇಷವಾಗಿ ಅಶಕ್ತ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವಂತಹ ಒಂದು ವಿನೂತನ ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮ, ನೋಂದಣಿ ಮಾಡುವಂಥ ಕಾರ್ಯಕ್ರಮಗಳ ಮೂಲಕವಾಗಿ 1200 ಮನೆಗಳನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ನೇರವಾಗಿ ಪ್ರಯೋಜನವನ್ನು ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬಹುಶಃ ಅನೇಕ ಜಟಿಲ ಸಮಸ್ಯೆಗಳು ಮುಂದಿದ್ದರೂ ಕೂಡ ತಮ್ಮ ಅತ್ಯದ್ಭುತವಾದಂಥ ಸಂಘಟನಾ ಚಾತುರ್ಯತೆ ಹಾಗೂ ಉತ್ತಮ ನಾಯಕತ್ವದೊಂದಿಗೆ ಎಲ್ಲವನ್ನ ಕೂಡ ಸುಲಲಿತಗೊಳಿಸಿ ಸಮಸ್ಯೆಗಳಿಂದ ಮುಕ್ತವಾಗಿ ಶತಮಾನದ ಸಂಭ್ರಮದ ಕಟ್ಟಡವನ್ನು ಎದ್ದು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿರತಕ್ಕಂಥ ಹೆಮ್ಮೆಯ ನಾಯಕ ಗಣೇಶ್ ಉದನಡ್ಕರ್ ಅವರ ಮುಖಾಂತರವಾಗಿ ಈ 9 ಕಾರ್ಯಕ್ರಮಗಳು ಕೂಡ ಸಂಘದ ಯಾವುದೇ ಹಣವನ್ನು ಬಳಸದೆ ದಾನಿಗಳ ಪರವೂರ ಮಹನೀಯರ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಇಂತಹ ಒಂದು ಅದ್ಭುತ ಕಾರ್ಯಕ್ರಮದ ಜೊತೆಗೆ 3 ಕೋಟಿ ವೆಚ್ಚದಲ್ಲಿ ವಿಸ್ತೃತ ಪ್ರಧಾನ ಕಚೇರಿ ಗೋದಾಮು ಕಟ್ಟಡವನ್ನು ನಿರ್ಮಿಸಿ ಇಂದು ಲೋಕಾರ್ಪಣೆ ಮಾಡಿದ್ದಾರೆ. ಇಂತಹ ಒಂದು ಅವಿಸ್ಮರಣೀಯ
ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಶತಮಾನ ಸಂಭ್ರಮದ ಈ ಸಂದರ್ಭದಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿರುವವರು ವೇದಿಕೆಯಲ್ಲಿರ್ತಕ್ಕಂಥ ಪೂಜನೀಯ ಸ್ವಾಮೀಜಿಗಳನ್ನು ಎಲ್ಲರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಶ್ರೀ ಗಣೇಶ್ KS ಉದನಡ್ಕ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೂರು ಗ್ರಾಮದ ಎಲ್ಲ ದೇವರುಗಳನ್ನು ಮನಸಾರ ವಂದಿಸುತ್ತಾ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ಶುಭ ಆಶೀರ್ವಾದದೊಂದಿಗೆ ಕೃಷಿ ಮೇಳ ಕಾರ್ಯಕ್ರಮ 13/11/2025 ಪ್ರಾರಂಭಗೊಂಡು ಇವತ್ತು ಅಧಿಕೃತ 9 ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಇವತ್ತು ನಾವು ಸ್ವಾಮೀಜಿಯ ದಿವ್ಯ ಉಪಸ್ಥಿತಿಯಲ್ಲಿ ನೂತನವಾಗಿರ್ತಕ್ಕಂಥ ನಮ್ಮೆಲ್ಲ ರೈತರ ಅವಿಸ್ಮರಣೀಯ ದಿನವಾಗಿರ್ತಕ್ಕಂಥ ಹಿಂದಿನ ಹಿರಿಯರು ಕಟ್ಟಿದಂಥ ಸಂಘ ಇವತ್ತು ಅದನ್ನು ನಾವೆಲ್ಲರೂ ಸೇರಿಕೊಂಡು ಆ ಶತಮಾನೋತ್ಸವ ಸಂಭ್ರಮ ಆಚರಣೆಯಲ್ಲಿ ನಮ್ಮ ಸ್ವಾಮೀಜಿಯ ದಿವ್ಯ ಮಾರ್ಗದರ್ಶನದೊಂದಿಗೆ ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಎಲ್ಲ ಊರಿನ ಪ್ರಮುಖರು ಆಡಳಿತ ಮಂಡಳಿ ಯೋಚನೆ ಮಾಡಿದ ರೀತಿಯಲ್ಲಿ ನಮ್ಮ ಜೊತೆ ಸ್ವಾಮೀಜಿಯವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ನೂತನವಾಗಿರ್ತಕ್ಕಂಥ 3 ಕೋಟಿಯ ಕಟ್ಟಡದ ದೀಪ ಪ್ರಜ್ವಲನೆ ಮುಖಾಂತರ ನಮ್ಮ ಜೊತೆ ಉಪಸ್ಥಿತಕ್ಕಂಥ ಸ್ವಾಮೀಜಿಯ ಪಾದಗಳಿಗೆ ವಂದಿಸುತ್ತಾ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ದೀಪ ಪ್ರಜ್ವಲನೆ ಮಾಡಬೇಕು ಅಂತ ಕೇಳಿಕೊಂಡಾಗ ನಮ್ಮ ನೂತನವಾಗಿರ್ತಕ್ಕಂಥ ಸಂಸದರು ನಮ್ಮ ಸಂಸದರಾದ ನಂತರ ನಮ್ಮ ಪ್ರಥಮವಾಗಿ ಕಾಣೆಯರಿಗೆ ಆಗಮಿಸುವ ಜೊತೆ ನಮ್ಮ 100 ವರ್ಷದ ಕಟ್ಟಡದ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಕೇಳಿಕೊಂಡಾಗ ಭಾಳ ಒತ್ತಡದ ಮಧ್ಯೆ ಅವರು ಕೇಳಿಕೊಂಡಾಗ ಭಾಳ ಖುಷಿಯಿಂದ ಒಪ್ಪಿಕೊಂಡ್ರು. ಆನಂತರ ಅವರಿಗೆ ಕಾರ್ಯಕ್ರಮ ನಿಮಿತ್ತ ನಿನ್ನೆಯಿಂದ ಸಮಸ್ಯೆಗಳಿದ್ದರು. ನಮ್ಮ ಈ ಭಾಗದ ಜನರ ರೈತರ ಮೇಲೆ ಪ್ರೀತಿ ಇಟ್ಟು ಆಡಳಿತ ಮಂಡಳಿಯ ಪ್ರೀತಿ ಇಟ್ಟು ನಮ್ಮ ಈ ಭಾಗದ ಭಾಳಷ್ಟು ಕನಸುಗಳಿದೆ. ನಮ್ಮ ಯುವ ನಾಯಕರಾಗಿದ್ದುಕೊಂಡು ರೈಲ್ವೆ ಬೇರೆ ಬೇರೆ ಸಮಸ್ಯೆಗಳನ್ನು ನಿಭಾಯಿಸ್ತಕ್ಕಂಥ ಒಬ್ಬ ಗೌರವಾನ್ವಿತ ಸಂಸದರಾಗಿದ್ದಾರೆ. ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರು ಮುಂದೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೂತನ ಕಟ್ಟಡದ ಅನಾವರಣ ಕಾರ್ಯಕ್ರಮಕ್ಕೆ ಮಾನ್ಯ ಸಹಕಾರಿ ರತ್ನ MN ರಾಜೇಂದ್ರ ಕುಮಾರ್ ಇರಬೇಕಿತ್ತು. ಅವರನ್ನು ನಮ್ಮ ತಾಲೂಕಿನ ನಿರ್ದೇಶಕರು ನಮ್ಮೆಲ್ಲರ ಮಾರ್ಗದರ್ಶಕ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಬ್ಬ ನಾಯಕರಾಗಿರ್ತಕ್ಕಂಥ ಶಶಿಯಣ್ಣ ಮುಖಾಂತರ ಕೇಳಿಕೊಂಡಿದ್ದೆವು. ಅವರು ನಿನ್ನೆ ತನಕ ಬರಬೇಕಿತ್ತು, ಅನಾರೋಗ್ಯ ಕಾರಣಕ್ಕಾಗಿ ಬೆಳಿಗ್ಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತ ತಿಳಿಸಿದ್ದಾರೆ. ಅವರ ಆ ಉಪಸ್ಥಿತಿಯನ್ನು ನಮ್ಮ ಶಶಿಯಣ್ಣ ಮಾಡಬೇಕು ಅಂತ ಕೇಳಿಕೊಂಡಾಗ ಬಹಳ ಪ್ರೀತಿ ಇಟ್ಟು ನಮ್ಮ ಜೊತೆ ಸೇರಿಕೊಂಡು ನಮ್ಮೆಲ್ಲ ಈ ಸಂಘದ ಅಭಿವೃದ್ಧಿಗೆ ಅವರ ಕೊಡುಗೆ ಹಿಂದೆ ಇತ್ತು. 1 ವರ್ಷದಿಂದ ಅಧ್ಯಕ್ಷರಾದ ನಂತರ ನನ್ನ ಜೊತೆ ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಅವರು ನನ್ನ ಜೊತೆ ನಿಂತಂಥ ಒಬ್ಬ ಸಮರ್ಥ ನಾಯಕ ನಮ್ಮ ಶಶಿಯಣ್ಣ. ಹಾಗಾಗಿ ಶಶಿಯಣ್ಣನನ್ನು ನಾನು ಸ್ವಾಗತಿಸುತ್ತಾ ಅದರ ಜೊತೆ ಅವರು ಹೊಸ ಯೂನಿಯನ್ ಅಧ್ಯಕ್ಷರ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅದರ ಜೊತೆ ಒಟ್ಟಿಗೆ ಎರಡಕ್ಕೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಮೊನ್ನೆ ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಒತ್ತಡ ಇದ್ದರೂ ಬೆಂಗಳೂರಿನಲ್ಲಿ ತುರ್ತು ಮೀಟಿಂಗ್ ಇದ್ದರೂ ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಜೊತೆ ಇವತ್ತು ರೈತರ ಜೊತೆ ಇರಬೇಕು, ಈ ರೀತಿ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಬೇಕು ಅಂತ ಪ್ರೀತಿ ಇಟ್ಟು ಬಂದಿರತಕ್ಕಂಥ ಗೌರವಾನ್ವಿತ ಶಾಸಕರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿಂದಿನ ಶಾಸಕರು ಮಾಜಿ ಸಚಿವರು ನಮ್ಮ ಈ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿಗೆ ಕಾರಣಕರ್ತರಾಗಿ ನಮ್ಮ ಸಂಘದ ಬೆಳವಣಿಗೆಯಲ್ಲಿ ತನ್ನದೇ ಪಾತ್ರವನ್ನು ವಹಿಸಿಕೊಂಡು ಸಹಕರಿಸಿದಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ S. ಸಂಗಾರಿದಿರಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ KMFನ ಉಪಾಧ್ಯಕ್ಷರು ನನ್ನ ಜೊತೆ ನಾನು ಅವರ ಜೊತೆ 5 ವರ್ಷ PLD ಬ್ಯಾಂಕ್ ನಿರ್ದೇಶಕರಾಗಿ ನನಗೆ ಮಾರ್ಗದರ್ಶನ ನೀಡಿದಂಥ ಈ DCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಗೌರವಾನ್ವಿತ SP ಜಯರಾಮ್ ರೈ ಇದ್ದೀರಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಇಂದಿನ ಅಧ್ಯಕ್ಷರುಗಳು ಎಲ್ಲ ಅಧ್ಯಕ್ಷರುಗಳು ಸುಮಾರು 1951ರಿಂದ 2024 ತನಕ 15 ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಎಲ್ಲ ಅಧ್ಯಕ್ಷರನ್ನು ಗುರುತಿಸುವ ಜೊತೆಗೆ ಈ ಜಾಗಕ್ಕೆ ಸಂಬಂಧಪಟ್ಟಾಗೆ 4 ಜನ ನಮ್ಮ ಜೊತೆ ನಿಂತು ನಮ್ಮ ಎದುರು ಕೂತಿದ್ದಾರೆ. ಕರಿಮಿಚ್ಚ ಅವರು ಬಂದಿದ್ದಾರೆ. ಅವರ ಜಾಗ
4 ಸೆನ್ಸ್ ಇತ್ತು. ಅದನ್ನು ಮಾತುಕತೆಯ ಮುಖಾಂತರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಿರಂಜನರಾಚಾರ್ಯರು, ವ್ಯವಸ್ಥಾಪಕರು ಮಾಜಿ ಮೋಹನ್ಗೌಡ ಇಡ್ಯಾಡ್ಕ, UP ರಾಮಕೃಷ್ಣರು ಇವರನ್ನೆಲ್ಲ ಸೇರಿಸಿಕೊಂಡು ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದಗೌಡರು ಇವರನ್ನು ಸೇರಿಸಿಕೊಂಡು ಮಾತಾಡಬೇಕು ಅಂತ ಆದಾಗ ಆ ಜಾಗ ಮಾತುಕತೆಯ ಮುಖಾಂತರ ಅಬ್ದುಲ್ ಕರೀಂ ಅವರು ನಮ್ಮ ಸಂಘದ ಮೇಲೆ ಪ್ರೀತಿ ಇಟ್ಟು ಆ ಜಾಗವನ್ನು ಕೊಟ್ಟ ಕಾರಣಕ್ಕಾಗಿ ಇವತ್ತು ನಮಗೆ ಅಚ್ಚುಕಟ್ಟಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಆಗಿದೆ. ಆ ಕಟ್ಟಡಕ್ಕೆ ಸಹಕರಿಸಿದಂಥ ಎಲ್ಲ ಅತಿಥಿಗಳನ್ನು ಮುನ್ನೆಯ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಕೇಳಿಕೊಂಡಿದ್ದೆವು. ಮೋಹನ್ಗೌಡ ಇಡ್ಯಾಡ್ಕ ಅವರು ಬೆಂಗಳೂರಿನಲ್ಲಿರೋ ಕಾರಣಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂತ ಇವತ್ತು ಅವರನ್ನು ಸೇರಿಸಿಕೊಂಡಿದ್ದೇವೆ. ಹಾಗಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಮೋಹನ್ಗೌಡ ಇಡ್ಯಾಡ್ಕ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನಾನು ಗ್ರಾಮ ಪಂಚಾಯತಿನ ಸಹೋದ್ಯೋಗಿ ಇದ್ದರೂ ಪ್ರತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಅಂತ ತಿಳಿಯದೆ ಈ ಸಂಘದ ಸದಸ್ಯನಾಗಿ ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರು ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕರಿಸಿದ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಬಂಧುಗಳು, ನಾನು ನಿಮಿತ್ತ ಮಾತ್ರ ಅಧ್ಯಕ್ಷನಾಗಿದ್ದೇನೆ. ಎಲ್ಲ ಕಾರ್ಯಕ್ರಮಗಳು ಆಗಬೇಕಿದ್ದರೆ ಅವರ ಮನೆಯ ಕಾರ್ಯಕ್ರಮ ರೀತಿಯಲ್ಲಿ 1 ತಿಂಗಳು ಮನೆಯ ಎಲ್ಲ ಕೆಲಸಗಳನ್ನು ಬಿಟ್ಟು ಇಷ್ಟು ನಾವು ಒಂದು 9 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈಗಾಗಲೇ ಉಲ್ಲೇಖವನ್ನು ಮಾಡಿದರು. ಯಾವುದೇ 9 ಕಾರ್ಯಕ್ರಮ ರೈತರ ಹಣವನ್ನು ಉಪಯೋಗ ಮಾಡದೆ ಎಲ್ಲ ದಾನಿಗಳ ಮುಖಾಂತರ 1200 ಮನೆಗಳನ್ನು ಮುಟ್ಟುವ ರೀತಿಯಲ್ಲಿ 1547 ಮನೆಗಳಿಗೆ ನಾವು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಆದಾಗ ನನ್ನ ಜೊತೆ ನಿಂತದ್ದು ಉಪಾಧ್ಯಕ್ಷರು, ನಿರ್ದೇಶಕರು, ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಕ್ರಿಯಾಶೀಲವಾಗಿರ್ತಕ್ಕಂಥ CO ಅವರಿದ್ದಾರೆ. ಒಬ್ಬ ಆಡಳಿತ ಮಂಡಳಿ ಮಾಡಬೇಕಿದ್ರೆ CO ಅವರ ಪಾತ್ರ ಮುಖ್ಯ ಇರುತ್ತೆ. ಅವರು ಪೂರ್ತಿ ನಮಗೆ ಸಹಕಾರವನ್ನು ಕೊಡೋದರ ಜೊತೆ ಅವರ ಜೊತೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ನಿನ್ನೆ ರಾತ್ರಿ 1 ಗಂಟೆ ತನಕ ನಮ್ಮ ಜೊತೆ ಸಿಬ್ಬಂದಿಗಳಿದ್ದರು. 1 ಗಂಟೆ ತನಕ ದುಡಿದು 1 ವಾರದಿಂದ ನಾವು ಅವ್ರು ಯಾವತ್ತೂ ದುಡಿದಂಥದ್ದು ಕಾಣುವುದಿಲ್ಲ. ಈ ಸಂಘದ ಬೆಳವಣಿಗೆಗೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ದುಡಿದಂಥ ಎಲ್ಲ ಸಿಬ್ಬಂದಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸ್ಥಳದಾನವನ್ನು ಕೊಟ್ಟಂಥ ಜವಾನ್ ಆ್ಯಂಡ್ ಪುತ್ತು ಬಿಹಾರಿ ಅವರು ಆ ಕಾಲಘಟ್ಟದಲ್ಲಿ 1980ರಲ್ಲಿ CP ಜಯರಾಮಗೌಡರು ಅಧ್ಯಕ್ಷರಾಗಿದ್ದಂಥ ಸಂದರ್ಭ, 1976ರಲ್ಲಿ ಚಾರ್ವಾಕ ಮುದ್ದೋದಲ್ಲಿ 4 ಸೆನ್ಸ್ ಜಾಗವನ್ನು ಮಂಜೂರಾತಿಗೊಳಿಸಿದರು. ಚಾರ್ವಾಕ ಗ್ರಾಮದಲ್ಲಿ ಶಂಕರ್ ನಾರಾಯಣಪ್ಪ ಭಟ್ ಎಂಬುವರು 1926ರಲ್ಲಿ 15 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟರು. 81ರಲ್ಲಿ ಪುತ್ತು ಬಿಹಾರಿಯವರು 5 ಸೆನ್ಸ್ ಜಾಗವನ್ನು ಕಾನೂರಿನ ಪ್ರಧಾನ ಕಚೇರಿಗೆ ದಾನವಾಗಿ ಕೊಡ್ತಾರೆ. ಮತ್ತೆ 4 ಸೆನ್ಸಿನ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅವರು 430 ಸೆನ್ಸನ್ನು ದಾನವಾಗಿ ಕಾನೂರಿನಲ್ಲಿ ಕೊಟ್ಟಿರ್ತಾರೆ. ಪ್ರಸ್ತುತ 2009ರಲ್ಲಿ ಆ ಜಾಗವನ್ನು ಮಾಡಿಕೊಂಡು ದೋಲ್ಪಾಡಿ ಬ್ರ್ಯಾಂಚಲ್ಲಿ 1995ರಲ್ಲಿ ಲೀಲಾವತಿಯವರು ನಮಗೆ ಸ್ವಾಧೀನದಲ್ಲಿರ್ತಕ್ಕಂಥ ಜಾಗವನ್ನು ದಾನವಾಗಿ ಕೊಡೋದರ ಮುಖಾಂತರ ಇವರೆಲ್ಲ ದಾನಿಗಳು ಮನೆಯವರಿದ್ದೀರಿ, ಅವರನ್ನೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ 4 ಜಾಗದ ಅವಧಿಯಲ್ಲಿ CP ಜಯರಾಮಗೌಡರ ಅಧ್ಯಕ್ಷತೆಯಲ್ಲಿ ಅದು ನಡೆದಿದೆ. ಹಾಗಾಗಿ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ CK ಚಂದ್ರಕಲಾ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಾರ್ಟಿಯ ಮಂಡಲದ ಅಧ್ಯಕ್ಷರು ಆಗಿರ್ತಕ್ಕಂಥ ಗೌರವಾನ್ವಿತ ವೆಂಕಟವಲ್ಲಂಬಿದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳು ಜನತಾ ಪಾರ್ಟಿ ಸುಳ್ಯ ಮತ್ತು ಅಲಂಕಾರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಅವರಿದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲೆಯ ಉಪಾಧ್ಯಕ್ಷರು ನನ್ನ ಮಾರ್ಗದರ್ಶಕರು ಕಡಬ ಕೃಷಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಕೇಶ್ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. APMC ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಮೇದಿದ್ರು, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ನಮ್ಮ ಜೊತೆ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮ ನಿಮಿತ್ತ ತೆರಳಿರುವಂಥ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ MLC ಈಗಾಗಲೇ ಆಗಮಿಸಿ ತೆರಳಿದ್ದಾರೆ, ಅವರನ್ನು ಪ್ರೀತಿಪೂರ್ವಕ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು PLD ಬ್ಯಾಂಕಿನ ಅಧ್ಯಕ್ಷರ ಭಾಸ್ಕರ್ ಜಲಂಪಾಡಿ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ನಮ್ಮ ನಗರಸಭೆಯ ಸದಸ್ಯರು ಸುಳ್ಯ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾಗಿ ನಮ್ಮ ಈ ಸಂಘದ ಸದಸ್ಯರಾಗಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸ್ತಕ್ಕಂಥ ವೆಂಕಪ್ಪ ಮಾಚಿಲ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸಹಕಾರಿಯ ನಾಯಕರು ಆಗಿರ್ತಕ್ಕಂಥ ಉದರೈ ಮಾದೋಡಿ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಗತಿ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಜಯಸೂರ್ಯ ರೈ ಇದ್ದೀರಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಸಂಘದ 15 ಅಧ್ಯಕ್ಷರುಗಳಿದ್ದೀರಿ, 16 ಉಪಾಧ್ಯಕ್ಷರುಗಳಿದ್ದೀರಿ. ಸಂಘಕ್ಕೆ ದುಡಿದ 73
ನಿರ್ದೇಶಕರುಗಳಿದ್ದೀರಿ, ಅವರ ಮನೆಯವರಿದ್ದೀರಿ, ದಿವಂಗತರಾದ ಸಂದರ್ಭದಲ್ಲಿ ಅವರ ಮನೆಯವರು ಇದ್ದೀರಿ. ಅದೇ ರೀತಿ ಅನ್ಯೋನ್ಯ ಜವಾಬ್ದಾರಿ ಹೊಂದಿರತಕ್ಕಂಥ ಎಲ್ಲ ಬಂಧುಗಳಿದ್ದೀರಿ, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳಿದ್ದೀರಿ, ಉಪಾಧ್ಯಕ್ಷರುಗಳಿದ್ದೀರಿ, ಸಿಒಗಳಿದ್ದೀರಿ, ನಿರ್ದೇಶಕ ಬಂಧುಗಳಿದ್ದೀರಿ, ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರುಗಳಾಗಿರ್ತಕ್ಕಂಥ ಪ್ರಮೀಳಾ ಜನಾರ್ದನ್ ಇದ್ದೀರಿ, ಅದೇ ರೀತಿ ಪುಷ್ಪಾವತಿ ಕಲ್ವಾಜಿ ಇದ್ದೀರಿ, ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಆದರಣೀಯರಾಗಿರ್ತಕ್ಕಂಥ ಆಶಾ ತಿಮ್ಮಪ್ಪರವರು ಇದ್ದೀರಿ. ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಎಲ್ಲ ಕಾರ್ಯಕ್ರಮ ಆಗಬೇಕಿದ್ದರೆ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಸದಸ್ಯರು ಈ ವರ್ಷ ನಮಗೆ ಲಾಭಾಂಶ 20 ಲಕ್ಷ ಲಾಭಾಂಶ ನಮ್ಮ ಸಂಘದಲ್ಲಿ ಕಳೆದ ಅವಧಿಯಲ್ಲಿ ಕೊಡಲಿಕ್ಕೆ ವಿತರಣೆಗಿತ್ತು. ಅದನ್ನು 20 ಲಕ್ಷ ಲಾಭಾಂಶವನ್ನು ನಮ್ಮ ಸಂಘಕ್ಕೆ ಪೂರ್ಣ ಮನಸ್ಸಿನಿಂದ ಕೊಟ್ಟಂಥ ಸದಸ್ಯರು 2947 ಸದಸ್ಯರು ನಮ್ಮ ಸಂಘದಲ್ಲಿದ್ದಾರೆ. 2947 ಸದಸ್ಯರು ಎಲ್ಲ ನಮ್ಮ ಸಂಘಕ್ಕೆ ಪೂರ್ಣ ಪ್ರಮಾಣದಿಂದ ಕೊಟ್ಟ ಕಾರಣಕ್ಕಾಗಿ ನಮಗೆ 18 ಲಕ್ಷದ ಜಾಗ ಖರೀದಿಗೆ ನಮಗೆ ಎಲ್ಲಿಗೂ ಹಣದ ಅವಶ್ಯಕತೆ ಆಗಲಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸಂಘದ ಗೌರವಾನ್ವಿತ ಸದಸ್ಯರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆ ಸಂಘದ ಸದಸ್ಯರಿಗೆ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದೆಲ್ಲಿಯೂ ಪತ್ರಿಕೆ ಅಥವಾ ಎಲ್ಲಿಯೂ ಪ್ರಕಟವನ್ನು ಮಾಡಿರಲಿಲ್ಲ. ನಾವು ನಮಗೆ ಸಂಘಕ್ಕೆ ಕೊಟ್ಟಿರ್ತಕ್ಕಂಥ ಅದು 10 ರೂಪಾಯಿಂದ ಹಿಡಿದು 7,600 ರೂಪಾಯಿಗೆ ಒಬ್ಬ ರೈತ ನಮಗೆ ಸಂಘಕ್ಕೆ ಡಿವಿಡೆಂಡನ್ನು ಕೊಟ್ಟಿದ್ದಾನೆ. ಆ ಎಲ್ಲ ಡಿವಿಡೆಂಟಿನ ರಶೀದಿಯನ್ನು ಎಲ್ಲ ಮನೆಗಳಿಗೆ ಮುಟ್ಟಿಸುವಂಥ ಕೆಲಸ ಆಡಳಿತ ಮಂಡಳಿ ಸಿಬ್ಬಂದಿ ಮಾಡಿದೆ. ಆ ರೈತನಿಗೆ ಇವತ್ತು ನಮ್ಮ ಸ್ವಾಮೀಜಿಯ ಮುಖಾಂತರ ಒಂದು ಚಿನ್ನವನ್ನು ಡ್ರಾ ಮಾಡುವ ಮುಖಾಂತರ ಯಾರು 2,947 ಜನ ಇದ್ದಾರೆ ಅವರ ಮೆಂಬರ್ ನಂಬರನ್ನು ಹಾಕಿಕೊಂಡು ಅದರ ಮುಖಾಂತರ ಡ್ರಾ ಬಂದಿರತಕ್ಕಂಥ ರೈತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬಹುಮಾನ ವಿತರಣೆ ಮಾಡಬೇಕೆನ್ನುವಂಥ ಯೋಚನೆ ಆಡಳಿತ ಮಂಡಳಿ ಹಾಕಿಕೊಂಡಿದೆ. ಆ ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಆ ಕಾರ್ಯಕ್ರಮ ನಡೆದಾಗ ಅದರಲ್ಲಿ ಸಿಗ್ತಕ್ಕಂಥ ಚಿನ್ನ ಅದು ನಮ್ಮ 2,947 ರೈತರಿಗೆ. ಆ ರೈತರು ಕೊಟ್ಟಿರ್ತಕ್ಕಂಥ ರಶೀದಿಯನ್ನು ಕೌಂಟರ್ ಆಗಿ ನಾವು ರಿಸೀವ್ಡನ್ನು ಹಾಕಿದ್ದೇವೆ. ಅದರಲ್ಲಿ ನಾವು ಡ್ರಾ ಮಾಡುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ರೀತಿ ನನ್ನೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ರೈತ ಬಂಧುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಅವಕಾಶಕ್ಕೆ ವಂದನೆ. ಓರ್ವ ಸಮರ್ಥ ನಾಯಕ ಇಡೀ ಒಂದು ಸೈನ್ಯಕ್ಕೆ ಸಮ ಅನ್ನುವಂಥ ಮಾತಿದೆ. ಯಶಸ್ವಿಯಾಗಿ ಈ ಸಂಘವನ್ನು ಶತಮಾನದ ಹೊಸಿಲಲ್ಲಿ ಮುನ್ನಡೆಸ್ತಾ ಇರುವಂಥ ಗಣೇಶ್ ಉದನಡ್ಕ ತಮಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದೀಗ ಸಹಕಾರಿ ಶಾಲನ್ನು ತುಡಿಸಿ ಎಲ್ಲರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಗಣೇಶ್ KS ಉದನಡ್ಕ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅತಿಥಿಗಳಿಗೆ ಇದೀಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಗೌರವಾನ್ವಿತ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟೂರವರು, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕಿ ಮಾನ್ಯ ಕುಮಾರಿ ಭಾಗೀರಥಿ ಮುರುಳ್ಯ, ನಮ್ಮ ಕಾಣಿಯೂರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಮಾಜಿ ಬಂದರು ಮೀನುಗಾರಿಕೆ ಸಚಿವರು ಶ್ರೀ ಎಸ್ ಅಂಗಾರ, ಶ್ರೀ ಮೋಹನ್ ಗೌಡ ಇಡಿಯಡ್ಕ, ಶ್ರೀ SB ಜಯರಾಮ್ ರೈ, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ನಮ್ಮ ಸಹಕಾರಿ ಸಂಘದ ಉಪಾಧ್ಯಕ್ಷರು ಶ್ರೀ ಬಾಲಕೃಷ್ಣ ಗೌಡ ಇಡಿಯಡ್ಕ ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ಸಹಕಾರಿ ಶಾಲು ತೊಡಿಸುವುದರ ಮೂಲಕವಾಗಿ ಗೌರವಾರ್ಪಣೆ. ಬಂಧುಗಳೇ, ಭರವಸೆಗೆ ಮತ್ತೊಂದು ಹೆಸರೇ ಬೆಳಕು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಅನ್ನುವ ಕವಿವಾಣಿಯೊಂದಿಗೆ ತನ್ನೆನ್ನೆ ಬತ್ತಿಯ ನುರಿಸಿ ದೀಪ ಮಣ್ಣನೆಯ ಗಳಿಸುತ್ತದೆ ಜಗವ ಬೆಳಗ್ಗೆ. ತನ್ನೆಲ್ಲವನ್ನ ಸವೆಸಿ ಪರಹಿತವನ್ನ ಕಾಯುವವನು ಉತ್ತಮನು ಅನ್ನುವಂತಹ ಮಾತನ್ನು ನೆನಪಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಯಶಸ್ಸು, ಶತಮಾನದ ಸಂಭ್ರಮ, ಕೃಷಿ ಮೇಳದ ವೈಭವ, ಈ ಊರಿಗೆ ಕಿರೀಟವಾಗಿ ಮುಕುಟವಾಗಿ ಎದ್ದು ನಿಂತಿರತಕ್ಕಂಥ ಶತಮಾನದ ಕಟ್ಟಡದ ಲೋಕಾರ್ಪಣೆ, ಎಲ್ಲ ಸಂಭ್ರಮದ ಬೆಳಕು ಇಂದು ಕಾಣಿಯೂರಿನಲ್ಲಿ ಪಸರಿಸಿದೆ. ಇದೀಗ ಗೌರವಾನ್ವಿತ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಂದ ದೀಪ ಪ್ರಜ್ವಲನೆಯ ಮೂಲಕವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ.
दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो ಶತಮಾನದ ಸಂಭ್ರಮದಲ್ಲಿ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮೊನ್ನೆಯ ಉದ್ಘಾಟನಾ ಕಾರ್ಯಕ್ರಮದಿಂದ ತೊಡಗಿ ಈ ಶತಮಾನೋತ್ಸವಕ್ಕೆ ಸಾಕ್ಷಿಯಾದಂತಹ ಎಲ್ಲರನ್ನ ಕೂಡ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಸ್ಥಾಪಕ ಸದಸ್ಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸ್ಥಾಪಕ ಸದಸ್ಯರುಗಳು ಇದ್ದಲ್ಲಿ ಇಲ್ಲದಿದ್ದಲ್ಲಿ ಅವರ ಪ್ರತಿನಿಧಿಗಳು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಪಟೇಲ್ ಸಣ್ಣನಗೌಡ ನೂಜಿ ಚಾರ್ವಕ, ಶ್ರೀ ಮೋಂಟಗೌಡ ಪುತ್ತೋಟು ಬೈಲು ಚಾರ್ವಕ, ಶ್ರೀ ಶೇಷಪ್ಪಗೌಡ ಬಿಕಾರ ಚಾರ್ವಕ, ಶ್ರೀ ಕೃಷ್ಣಗೌಡ ಕಂಡಿಗ ಚಾರ್ವಕ, ಶ್ರೀ ಕುಕ್ಕಪ್ಪಗೌಡ ಅರುವ ಚಾರ್ವಕ, ಶ್ರೀ ಚನ್ನಗೌಡ ತೀರ್ಥಕೇರಿ ಚಾರ್ವಕ, ಶ್ರೀ ಹುಕ್ರಗೌಡ ಅಂಬುಲ ಚಾರ್ವಕ, ಶ್ರೀ ಚೆನ್ನಪ್ಪಗೌಡ ಅಂಬುಲ ಚಾರ್ವಕ 8 ಮಂದಿ ವೇದಿಕೆಗೆ ಆಗಮಿಸಬೇಕು. ಚಪ್ಪಾಳಿಯೊಂದಿಗೆ ಈ ಹಿರಿಯರು ಅಥವಾ ಅವರ ಮನೆಯವರು ಪ್ರತಿನಿಧಿಗಳನ್ನು ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಿವಂಗತ ಪಟೇಲ್ ಸಣ್ಣನಗೌಡ ನೂಜಿ ಚಾರ್ವಕ 1924ರಲ್ಲಿ ಆರಂಭಗೊಂಡಿರತಕ್ಕಂಥ ಉದ್ಘಾಟನೆಗೊಂಡಿರತಕ್ಕಂತಹ ನಮ್ಮ ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ಪುಟ್ಟ ಪುಟ್ಟ ಹಣವನ್ನು ಕೃಷಿ ಸಾಮಗ್ರಿಗಳನ್ನು ತಂದು ಜೋಡಿಸಿಕೊಂಡು ಮಾರಾಟ ಮಾಡುವುದರ ಮೂಲಕವಾಗಿ ಬೆಳೆದಂತಹ ಈ ಸಹಕಾರಿ ಸಂಘ ಇಂದು ಹೆಮ್ಮರವಾಗಿ ಬೆಳೆದು ನಿಂತು ಕೋಟಿ ಕೋಟಿ ವ್ಯವಹಾರಗಳನ್ನು ಮಾಡುತ್ತಾ ಸಮಾಜಕ್ಕೆ ಬೆಳಕಾಗಿದೆ. ಶ್ರೀ ಪಟೇಲ್ ಸಣ್ಣನಗೌಡ ನೂಜಿ ಚಾರ್ವಕ, ಶ್ರೀ ಮೋಂಟಗೌಡ ಪುತ್ತಟ್ಟು ಬೈಲು ಚಾರ್ವಕ, ಶ್ರೀ ಶೇಷಪ್ಪಗೌಡ ಬಿಕಾರ ಚಾರ್ವಕ, ಶ್ರೀ ಕೃಷ್ಣಗೌಡ ಕಂಡಿಗೆ ಚಾರ್ವಕ, ಶ್ರೀ ಕುಕ್ಕಪ್ಪಗೌಡ ಅರುವ ಚಾರ್ವಕ, ಶ್ರೀ ಚನ್ನಗೌಡ ತೀರ್ಥಕೇರಿ ಚಾರ್ವಕ, ಶ್ರೀ ಹುಕ್ರಗೌಡ ಅಂಬುಲ ಚಾರ್ವಕ, ಶ್ರೀ ಚೆನ್ನಪ್ಪಗೌಡ ಅಂಬುಲ ಚಾರ್ವಕ 8 ಮಂದಿ ಇದೀಗ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ದಿವಂಗತ ಪಟೇಲ್ ಸಣ್ಣನಗೌಡ ನೂಜಿ ಚಾರ್ವಕ ಇವರಿಗೆ ಗೌರವಿಸುವಂಥ ಅಭಿನಂದನಾ ಪತ್ರ 2/11/1924ರಂದು ಸಂಘದ ಸ್ಥಾಪಕರಾಗಿದ್ದುಕೊಂಡು ಸಂಘದ ಬೆಳವಣಿಗೆ ಹಾಗೂ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದೀರಿ. 100 ವರ್ಷ ತುಂಬಿದ ಸಂದರ್ಭದಲ್ಲಿ ಶತಮಾನೋತ್ಸವದಲ್ಲಿ ತಮ್ಮನ್ನು ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ದಿವಂಗತ ಮೋಂಟಗೌಡ ಪುತ್ತೋಟು ಬೈಲು ಚಾರ್ವಕ 2/11/1924ರಂದು ಸಂಘದ ಸ್ಥಾಪಕ ಸದಸ್ಯರಾಗಿದ್ದು ಸಂಘದ ಬೆಳವಣಿಗೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದೀರಿ. ಶತಮಾನದ ಸಂಭ್ರಮದಲ್ಲಿ ತಮ್ಮನ್ನು ಗೌರವಿಸಿ ಸಲ್ಲಿಕೆ ಸಂತೋಷ ಪಡ್ತಾ ಇದ್ದೇವೆ. ದಿವಂಗತ ಶೇಷಪ್ಪಗೌಡ ಬಿಕಾರ ಚಾರ್ವಕ 1924ರಲ್ಲಿ ಸಂಘದ ಸ್ಥಾಪಕ ಸದಸ್ಯರಾಗಿದ್ದು ಸಂಘದ ಬೆಳವಣಿಗೆಗೆ ಸರ್ವತೋಮುಖವಾಗಿ ದುಡಿದಿದ್ದೀರಿ. ತಮ್ಮ ಶ್ರಮವನ್ನು ನೆನಪಿಸಿಕೊಂಡು ತಮ್ಮ ಪ್ರತಿನಿಧಿಗಳನ್ನು ತಮ್ಮವರನ್ನು ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ದಿವಂಗತ ಕೃಷ್ಣಗೌಡ ಕಂಡಿಗ ಚಾರ್ವಕ ಸಂಘದ ಸ್ಥಾಪಕರಾಗಿದ್ದುಕೊಂಡು ಸಂಘದ ಬೆಳವಣಿಗೆಗೆ ಅಭಿವೃದ್ಧಿಗೆ ತೊಡಗಿಸಿಕೊಂಡಿದ್ದೀರಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಶ್ರೀ ಕುಕ್ಕಪ್ಪಗೌಡ ಅರುವ ಚಾರ್ವಕ, ಶ್ರೀಮತಿ ಚಂದ್ರಕಲಾ ಜಯರಾಮ್ ಗೌಡ್ರು ವೇದಿಕೆಯಲ್ಲಿದ್ದಾರೆ, ಈ ಗೌರವವನ್ನು ಸ್ವೀಕರಿಸಿದ್ದಾರೆ. ಶ್ರೀ ಚನ್ನಗೌಡ ತೀರ್ಥಕೇರಿ ಚಾರ್ವಕ ಇವರು ಕೂಡ ಸಂಘದ ಸ್ಥಾಪಕ ಸದಸ್ಯರಾಗಿ ದುಡಿದು ಸಂಘದ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಶ್ರೀ ಹುಕ್ರಗೌಡ ಅಂಬುಲ ಚಾರ್ವಕ ಹಾಗೂ ಶ್ರೀ ಚೆನ್ನಪ್ಪಗೌಡ ಅಂಬುಲ ಚಾರ್ವಕ ಇವರುಗಳು ಕೂಡ ಸಂಘದ ಏಳಿಗೆಗಾಗಿ ದುಡಿದಿದ್ದೀರಿ. ಶಾಲು, ಹಾರ, ಫಲ, ತಾಂಬೂಲ ಹಾಗೂ ಅಭಿನಂದನಾ ಪತ್ರಗಳನ್ನು ನೀಡಿ ಗೌರವ ಸ್ಮರಣಿಕೆಗಳನ್ನು ನೀಡಿ ಸನ್ಮಾನಿಸ್ತಾ ಇದ್ದೇವೆ.
ಮುಂದಿನ ಗೌರವವನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಾಗಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ವೆಂಕಪ್ಪಗೌಡ ಕುಂಬ್ಲಾಡಿ, ಶ್ರೀ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ ಚಾರ್ವಕ, ಶ್ರೀ ಚನ್ನ ತೀರ್ಥಕೇರಿ ಚಾರ್ವಕ, ಶ್ರೀ ಕುಕ್ಕಗೌಡ ಅರುವ ಚಾರ್ವಕ, ಶ್ರೀ ಕುಕ್ಕಪ್ಪಗೌಡ ಅಂಬುಲ ಚಾರ್ವಕ, ಶ್ರೀ ಮಾಯಿಲಗೌಡ ತೀರ್ಥಕೇರಿ ಚಾರ್ವಕ, ಶ್ರೀ ನಾಗನ್ನಗೌಡ ತೀರ್ಥಕೇರಿ ಚಾರ್ವಕ ಹಾಗೂ ಶ್ರೀ ಹೆಣ್ಣಯ್ಯಗೌಡ ಕಂಡಿಗ ಚಾರ್ವಕ ತಮ್ಮ ಹಿರಿಯರು ಅಥವಾ ತಾವು ಈ ಒಂದು ಸಂಘದ ಆರಂಭಿಕ ಸದಸ್ಯರಾಗಿ ಈ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಅಡಿಪಾಯವನ್ನು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದೀರಿ. ತಮಗೆ ದೇವರು ಆಯುಷ್ಯ ಆರೋಗ್ಯ ಸನ್ಮಂಗಲವನ್ನು ಕರುಣಿಸಲಿ. ಕಾಣಿಯೂರಿನ ಸಂಪುಟ ನರಸಿಂಹದೇವರು ಜೊತೆಗೆ ನೆಲೆಸಿರತಕ್ಕಂಥ ಕಾಣಿಯೂರು ಅಮ್ಮನವರು ದೈವಗಳ ಕೃಪಾಶೀರ್ವಾದ ನಿಮ್ಮ ಮೇಲಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಈ ಮೂಲಕವಾಗಿ ಮಾಡ್ತಾ ಇದ್ದೇವೆ. ಮುಂದಿನ ಗೌರವ ಸ್ವೀಕರಿಸಬೇಕಾಗಿ ಶ್ರೀ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ ಚಾರ್ವಕ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಶ್ರೀ ಚೆನ್ನತೀರ್ಥಕೇರಿ ಚಾರ್ವಕ, ಶ್ರೀ ಕುಕ್ಕಗೌಡ ಅರುವ ಚಾರ್ವಕ, ಶ್ರೀ ಕುಕ್ಕಪ್ಪಗೌಡ ಅಂಬುಲ ಚಾರ್ವಕ, ಶ್ರೀ ಮಾಯಿಲಗೌಡ ತೀರ್ಥಕೇರಿ ಚಾರ್ವಕ, ಶ್ರೀ ನಾಗನ್ನಗೌಡ ತೀರ್ಥಕೇರಿ ಚಾರ್ವಕ, ಶ್ರೀ ಹೆಣ್ಣಯ್ಯಗೌಡ ಕಂಡಿಗ ಚಾರ್ವಕ ತಾವುಗಳು ವೇದಿಕೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ ಚಾರ್ವಕ ಮೊದಲ ಆಸನದಲ್ಲಿ ಆಸನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೌರವ ಸ್ವೀಕರಿಸುವವರು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡು ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಹಿರಿಯರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ವೆಂಕಪ್ಪಗೌಡ ಕುಂಬ್ಲಾಡಿ, ಶ್ರೀ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ ಚಾರ್ವಕ, ಶ್ರೀ ಚನ್ನ ತೀರ್ಥಕೇರಿ ಚಾರ್ವಕ, ಶ್ರೀ ಕುಕ್ಕಗೌಡ ಅರುವ ಚಾರ್ವಕ, ಶ್ರೀ ಕುಕ್ಕಪ್ಪಗೌಡ ಅಂಬುಲ ಚಾರ್ವಕ, ಶ್ರೀ ಮಾಯಿಲಗೌಡ ತೀರ್ಥಕೇರಿ ಚಾರ್ವಕ, ಶ್ರೀ ನಾಗನ್ನಗೌಡ ತೀರ್ಥಕೇರಿ ಚಾರ್ವಕ ಹಾಗೂ ಶ್ರೀ ಹೆಣ್ಣಯ್ಯಗೌಡ ಕಂಡಿಗ ಚಾರ್ವಕ ಇವರ ಪ್ರತಿನಿಧಿಗಳು ತಮ್ಮ ಮನೆಯವರಿದ್ದಲ್ಲಿ ದಯಮಾಡಿ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ಥಾಪಕ ಸದಸ್ಯರುಗಳು ಅವರ ಮನೆಯವರಿಗೆ ಗೌರವಾರ್ಪಣೆಯನ್ನ ಗೌರವಾನ್ವಿತ ಸಂಸದರು ಮಾಡ್ತಾ ಇದ್ದಾರೆ. ಶಾಲು ಹೊದಿಸಿ ಹಾರಾರ್ಪಣೆಯನ್ನ ಮಾಡಿ ಫಲತಾಂಬೂಲವನ್ನು ನೀಡಿ ಗೌರವ ಸಲ್ಲಿಕೆ. ಚಪ್ಪಾಳೆ ಬರಲಿ. ಬಹುಶಃ ಸ್ಥಾಪಕ ಸದಸ್ಯರಾಗಿ ಆರಂಭದಲ್ಲಿ ಈ ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು 100 ವರ್ಷಗಳು ಕಳೆದರೂ ಕೂಡ ತಮ್ಮ ನೆನಪನ್ನು ಮಾಡುವಂತಹ ಕಾರ್ಯವನ್ನು ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಮಾಡ್ತಾ ಇದ್ದಾರೆ. ಶತಮಾನದ ಸಂಭ್ರಮದಲ್ಲಿ ಎಲ್ಲ ಸ್ಥಾಪಕ ಸದಸ್ಯರನ್ನ ಸ್ಮರಿಸಿಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶ್ರೀ ಗೋವಿಂದ ಯಾನೆ ಚಿಕ್ಕಣ್ಣಗೌಡ ಅರುವ, ಚನ್ನ ತೀರ್ಥಕೇರಿ ಇವರು ದಿವಂಗತರಾಗಿದ್ದಾರೆ. ದಿವಂಗತ ಕುಕ್ಕಗೌಡ ಅರುವ ಇವರ ಮನೆಯವರು ಸ್ವೀಕರಿಸ್ತಾ ಇದ್ದಾರೆ. ದಿವಂಗತ ಕುಕ್ಕಪ್ಪಗೌಡ ಅಂಬುಲ ಇವರ ಮನೆಯವರು ಕೂಡ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ದಿವಂಗತ ಮಾಯಿಲಗೌಡ ತೀರ್ಥಕೇರಿ ಚಾರ್ವಕ, ದಿವಂಗತ ನಾಗಣ್ಣಗೌಡ ತೀರ್ಥಕೇರಿ, ದಿವಂಗತ ಹೆಣ್ಣಯ್ಯಗೌಡ ಕಂಡಿಕ ಹೆಚ್ಚಿನವರು ದಿವಂಗತರಾಗಿದ್ದಾರೆ. ಅವರ ಮನೆಯವರಿಗೆ ಈ ಗೌರವವನ್ನು ಪಡ್ಕೊಳ್ಳುವಂಥ ಸೌಭಾಗ್ಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ.
ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಗೌರವ ಸನ್ಮಾನ ಸಹಕಾರಿ ಯೂನಿಯನ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರತಕ್ಕಂಥ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್. ನಮ್ಮ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮೂರಿನ ಗೌರವವನ್ನು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಗೌರವಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಸನ್ಮಾನದ ಗದ್ದುಗೆಯಲ್ಲಿ ತಾವು ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವರು ನೀಡುವಂತಹ ಸನ್ಮಾನ ಅಭಿನಂದನಾ ಪತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ಬಾಲ್ಯೋಟು ನಿವಾಸಿಯಾಗಿರುವಂತಹ ಶಶಿಕುಮಾರ್ ರೈ ಇವರು ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸೇವೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಪುತ್ತೂರು ತಾಲೂಕು ಸಮಿತಿ ಅಧ್ಯಕ್ಷರಾಗಿ, ಇರ್ದೆ ಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಬೆಂದ್ರತೀರ್ಥ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾಗಿ, ಪೇರಲ್ ತಡಕ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ, ಇರ್ದೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಮುಕ್ತೇಸರಾಗಿ, ನಿಟ್ಪಲ್ಲಿ ಶ್ರೀ ಶಾಂತದುರ್ಗಾ ದೇವಸ್ಥಾನ ಹಾಗೂ ಪಾಣಾಜೆ ರಣಮಂಗಲ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕರಾಗಿ, ಸಾರ್ವಜನಿಕ ಶಾರದೋತ್ಸವ ಸಮಿತಿಯಲ್ಲಿ 23 ವರ್ಷಗಳ ಕಾಲ ಅಧ್ಯಕ್ಷರಾಗಿ, ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿ, ಪುತ್ತೂರಿನ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿಯ ಸಂಚಾಲಕರಾಗಿ, ಪುತ್ತೂರು ತಾಲೂಕು ಯುವ ಬಂಟರ ಸಂಘದ ಸ್ಥಾಪಕ ಸಮಿತಿ ಕೋಶಾಧಿಕಾರಿಯಾಗಿ, ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾಗಿ, ಪ್ರಸ್ತುತ ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ, TAPMCFನ ನಿರ್ದೇಶಕರಾಗಿ, ಇರ್ದೆ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಪಾಣಾಜೆ ಪೂಮಾಣಿ ಕಿನ್ನಿಮಾಣಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಹಾಗೂ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ 3ನೇ ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಯೂನಿಯನ್ ಮಂಗಳೂರು ಇದರ ಮುಂದಿನ 5 ವರ್ಷಗಳ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ತಮ್ಮ ಈ ಸಹಕಾರಿ ಕ್ಷೇತ್ರದ ಅನನ್ಯ ಸೇವೆಯನ್ನು ಪರಿಗಣಿಸಿ ತಮ್ಮನ್ನು 100 ವರ್ಷದ ಸಂಭ್ರಮದಲ್ಲಿರತಕ್ಕಂಥ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ಪೇಟ ಶಾಲು ಸ್ಮರಣಿಕೆ ಫಲ ತಾಂಬೂಲವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಬರಲಿ. ಸಹಕಾರಿ ಕ್ಷೇತ್ರಕ್ಕೆ ಅದ್ವಿತೀಯವಾದ ಕೊಡುಗೆಯನ್ನು ನೀಡ್ತಾ ಇದ್ದೀರಿ. ತಮ್ಮ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತೆ ಅತ್ಯುನ್ನತವಾದಂಥ ಹೆಗ್ಗಳಿಕೆಯನ್ನು ಗಳಿಸಿಕೊಳ್ಳುವಂತೆ ಆಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ನೂತನ ಶಾಖಾ ಕಟ್ಟಡದ ಉದ್ಘಾಟನೆಯಲ್ಲಿ ಕೂಡ ಪಾಲ್ಗೊಂಡಿದ್ದೀರಿ ಸರ್. ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿ ಭಗವಂತ ಆಯುಷ್ಯ ಆರೋಗ್ಯ ಸನ್ಮಂಗಲವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಮುಂದಿನ ಗೌರವ ಸನ್ಮಾನ ಮಂಗಳೂರಿನ ನೂತನ ಸಂಸದರಾಗಿರತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ನಮ್ಮೂರಿನ ಗೌರವವನ್ನು ನಮ್ಮೂರಿನ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿರತಕ್ಕಂಥ ಅಪರೂಪದ ಮಾಣಿಕ್ಯ, ಅದು ನಮ್ಮ ಭಾರತೀಯರೆಲ್ಲರೂ ಹೆಮ್ಮೆಯಿಂದ ಕೊಂಡಾಡುವಂತಹ ವೀರ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಆಸೀನರಾಗಿದ್ದುಕೊಂಡು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸ್ವಾಮೀಜಿಯ ಎದುರುಗಡೆ ನಿಂತು ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹುಶಃ ಸಂಸದರಾದ ನಂತರದಲ್ಲಿ ತನ್ನ ಕ್ರಿಯಾಶೀಲ ಯೋಚನೆಯ ಮೂಲಕವಾಗಿ ಅದ್ಭುತವಾದಂತಹ
ಒಂದು ಯೋಜನೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತರುವಲ್ಲಿ ರೈಲ್ವೆ ಇರಬಹುದು, ಕಾರ್ಮಿಕ ವಿಭಾಗದಲ್ಲಿ ಇರಬಹುದು, ರಸ್ತೆ ನಿರ್ಮಾಣದಲ್ಲಿ ಇರಬಹುದು, ಅಥವಾ ಸಕಲ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ದೆಹಲಿಗೆ ತೆರಳಿ ಅದನ್ನು ಜನರ ಕಾಲಬುಡಕ್ಕೆ ತರತಕ್ಕಂತಹ ಕೆಲಸವನ್ನು ಮಾಡುತ್ತಾ ಇರುವಂತಹ ಹೆಮ್ಮೆಯ ಸಂಸದರು, ಓರ್ವ ಸೈನಿಕನಾಗಿ ಶಿಸ್ತಿನ ಸಿಪಾಯಿಯಾಗಿ ಈ ನಾಡಿನ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜಾಗತೀಕರಣದ ಈ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ಮಂಗಳೂರನ್ನು ಒಂದು ವೈಭವದ ಕ್ಷೇತ್ರವಾಗಿ ಮಾಡುವಲ್ಲಿ ಅವಿರತ ಶ್ರಮಿಸ್ತಾ ಇರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಅಭಿನಂದನೆಗಳು. ಮುಂದಿನ ಗೌರವವನ್ನು ಸ್ಥಳದಾನಿಗಳು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಿವಂಗತ ಪುತ್ತು ಬ್ಯಾರಿಯವರ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ಥಳವಧಾನವನ್ನು ನೀಡಿರತಕ್ಕಂಥ ಜನಾಬ್ ಪುತ್ತು ಬ್ಯಾರಿ ಇವರಿಗೆ ಗೌರವಿಸಿ ಸಲ್ಲಿಸುವಂತಹ ಸನ್ಮಾನ. ಅವರ ಪರವಾಗಿ ಅವರ ಸುಪುತ್ರ ಈ ಒಂದು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕಾಯಮಣ ಗ್ರಾಮದ ಜನಾಬ್ ಪುತ್ತು ಬ್ಯಾರಿ ಆದ ಇವರು ಕಾಣಿಯೂರು ಗ್ರಾಮದಲ್ಲಿ ಶಾಖಾ ಕಚೇರಿಯನ್ನು ನಿರ್ಮಿಸಲಿಕ್ಕೆ 1981ರಲ್ಲಿ 5 ಸೆಂಟ್ಸ್ ಜಾಗವನ್ನು ಸಂಘಕ್ಕೆ ದಾನವಾಗಿ ನೀಡಿದ್ದಾರೆ. ಸಂಘದ ವ್ಯವಹಾರ ಪ್ರಗತಿಯತ್ತ ಸಾಗುತ್ತಿದ್ದಂತೆ ಸುಸಜ್ಜಿತ ಕಚೇರಿ ಕಟ್ಟಡ ನಿರ್ಮಿಸಲಿಕ್ಕೆ 2009ರಲ್ಲಿ ಆಡಳಿತ ಮಂಡಳಿಯ ಮನವಿಯನ್ನು ಪುರಸ್ಕರಿಸಿ 4 ಸೆಂಟ್ಸ್ ಜಾಗವನ್ನು 4.5 ಸೆಂಟ್ಸ್ ಜಾಗವನ್ನು ದಾನ ರೂಪದಲ್ಲಿ ನೀಡಿ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಈ ಒಂದು ಅವಿಸ್ಮರಣೀಯ ಕೊಡುಗೆಯನ್ನು ನೆನಪಿಸಿಕೊಂಡು ದಿವಂಗತರು ಪುತ್ತು ಬ್ಯಾರಿ ಅವರ ಮಗ ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ ಇರಲಿ. ಕಾಣಿಯೂರಿಗೆ ಬೇಕಾದಂತಹ 1000 ಮಂದಿಗೆ ಸಹಕಾರ ಆಗುವಂತಹ ಒಂದು ಸ್ಥಳವನ್ನು ದಾನವಾಗಿ ನೀಡಿದ್ದೀರಿ. ದೇವರ ಆಶೀರ್ವಾದ ತಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಅಧ್ಯಕ್ಷರು ಗಣೇಶ್ ಹುದನಾಡ್ಕ ಇವರಲ್ಲಿ ಕ್ಷಮೆಯನ್ನು ಕೇಳುತ್ತಾ ಬಹುಶಃ ಸನ್ಮಾನಗಳಿಗೆ ಕೊರಳೊಡ್ಡುವ ಮನಸ್ಸು ಇಲ್ಲದಿದ್ದರೂ ಕೂಡ ಊರವರ ಪರವಾಗಿ ಈ ಒಂದು ಗೌರವ ಸನ್ಮಾನವನ್ನು ಶ್ರೀ ಗಣೇಶ್ KS ಹುದನಾಡ್ಕ ಬಂಧುಗಳೇ, ನಮಗೆಲ್ಲ ಗೊತ್ತಿದೆ ಶತಮಾನೋತ್ಸವ ಕಾರ್ಯಕ್ರಮ ಇಂತಹ ಒಂದು ಅದ್ಭುತವಾಗಿ ಮೂಡಿ ಬರಬೇಕಿದ್ರೆ ಇದಕ್ಕೆ ಮೂಲ ಕಾರಣೀಕರ್ತರು ಶ್ರೀ ಗಣೇಶ್ KS ಹುದನಾಡ್ಕ. ಈ ಭಾಗದ ಓರ್ವ ಅಪ್ರತಿಮ ಸಂಘಟಕನಾಗಿ, ಓರ್ವ ಯುವಕರ ಕಣ್ಮಣಿಯಾಗಿ ಬ್ರಿಜೇಶ್ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿಕಟಪುರ ಅಧ್ಯಕ್ಷರು ಧರ್ಮೇಂದ್ರ ಕಟ್ಟತ್ತಾರು ಆನಂದಗೌಡ ಮೇಲ್ಮನೆ ವೇದಿಕೆಗೆ ತೆರಳಬೇಕು. ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಅದೇ ರೀತಿ ನಿರ್ದೇಶಕರುಗಳು ವೇದಿಕೆಯಲ್ಲಿದ್ದಾರೆ. ನಿರ್ದೇಶಕರುಗಳ ಮೂಲಕವಾಗಿ ಈ ಒಂದು ಗೌರವ ಸನ್ಮಾನ ನಡೀತಾ ಇದೆ. ಜೊತೆಯಲ್ಲಿ ಕಾಣಿಯೂರು ಹಾಗೂ ಪುಂಚತ್ತಾರಿನ ರಿಕ್ಷಾ ಚಾಲಕ ಮಾಲಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಬಹುಶಃ ರಿಕ್ಷಾ ಚಾಲಕ ಮಾಲಕರು ಪುಂಚತ್ತಾರಿನಲ್ಲಿ ಒಂದು ಸಂಘಟನೆ, ಹೆಸರಿಗೆ ತಕ್ಕಂತೆ ಇದ್ದಂಥ ಸಂಘಟನೆ, ಗೌರವಾಧ್ಯಕ್ಷನಾಗಿ ಆ ಪುಂಚತ್ತಾರಿನಲ್ಲಿ ರಿಕ್ಷಾ ತಂಗುದಾಣ ನಿರ್ಮಾಣದಲ್ಲಿ ಪ್ರಮುಖ ಕಾರ್ಯವಹಿಸಿ, ಕಾಣಿಯೂರಿನಲ್ಲಿ ರಿಕ್ಷಾ ತಂಗುದಾಣದ ನಿರ್ಮಾಣದಲ್ಲಿ ಪ್ರಮುಖ ಕಾರ್ಯವನ್ನು ವಹಿಸಿ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಮೂಲ ಕಾರಣೀಕರ್ತರಾಗಿರುವವರು ಶ್ರೀ ಗಣೇಶ್ ಹುದನಾಡ್ಕ ಇವರು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ ಅನ್ನುವಂತಹ ಧ್ಯೇಯವನ್ನು ಇಟ್ಟುಕೊಂಡು ಅಂಜದೆ ಅಳುಕದೆ ದಿಟ್ಟ ನಿರ್ಧಾರಗಳ ಮೂಲಕವಾಗಿ ಎಲ್ಲ ಸಮಾಜದ ಬಂಧುಗಳನ್ನು, ಈ ಊರಿನ ಹಿರಿಯರನ್ನು ಎಲ್ಲರನ್ನ ಒಗ್ಗೂಡಿಸಿಕೊಂಡು
ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಸಮಸ್ಯೆಗಳ ಎಲ್ಲಿದ್ದರೂ ಕೂಡ ಅದಕ್ಕೆ ದಾರಿಯನ್ನು ಕಂಡುಕೊಂಡು ಸರ್ಕಾರದ ವತಿಯಿಂದ, ಇಲಾಖೆಗಳ ವತಿಯಿಂದ ಸಿಗುವಂಥ ಅನುದಾನವನ್ನು, ಕೋಟಿ ಕೋಟಿ ಅನುದಾನಗಳನ್ನು ಈ ಕಾಣಿಯೂರಿಗೆ ತರುವಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ದುಡಿದಿದ್ದೀರಿ. ಈ ನಮ್ಮ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತಮಾನೋತ್ಸವದ ಅಧ್ಯಕ್ಷರಾಗಿ ಅವಿಸ್ಮರಣೀಯವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅಭಿನಂದನೆಯನ್ನು ಸ್ವೀಕರಿಸಿದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಅಶೋಕ್ ಕುಮಾರ್ ಇವರಿಗೆ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರಿಂದ ಪುತ್ತೂರು ತಾಲೂಕು ಉಪ್ಪಿನಂಗಡಿ ಗ್ರಾಮದ ಪುಳಿತ್ತಡಿ ಶ್ರೀಮತಿ ಕಮಲ ಮತ್ತು ಸೇಸಪ್ಪಗೌಡರ ಪುತ್ರ ಅಶೋಕ್ ಗೌಡ ಪಿ, ಅರ್ಥಶಾಸ್ತ್ರದಲ್ಲಿ MA ಸ್ನಾತಕೋತ್ತರ ಪದವಿ, 2011ರಲ್ಲಿ ನಮ್ಮ ಸಂಘಕ್ಕೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಕಗೊಂಡು ಆಗಮಿಸಿದ್ದೀರಿ. ಪ್ರಾಮಾಣಿಕ ಕರ್ತವ್ಯ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಸಂಘದವು ಉನ್ನತ ಮಟ್ಟಕ್ಕೆ ಏರಲು ಕಾರಣೀಕರ್ತರಾಗಿದ್ದೀರಿ. 2017ರಲ್ಲಿ ಬೆಂಗಳೂರಿನ ರಾಷ್ಟ್ರೀಯ ಸಹಕಾರ ತರಬೇತಿ ಮಂಡಳಿಯಲ್ಲಿ ಹೈಯರ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಪದವಿಯನ್ನು ಪಡೆದು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ. 2023-24ನೇ ಸಾಲಿನಲ್ಲಿ ಬ್ಯಾಂಕರ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್, ಲಕ್ನೋ, ಉತ್ತರ ಪ್ರದೇಶ ಇವರು ಆನ್ಲೈನ್ ಮೂಲಕ ನಡೆಸಿದ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು ಸರ್ಟಿಫೈಡ್ ಫ್ಯಾಕ್ಸ್ ಸೆಕ್ರೆಟರಿ ಪದವಿಯನ್ನು ಪಡ್ಕೊಂಡಿದ್ದೀರಿ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕಲಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಿದ್ಧಗಂಗಾ ಶ್ರೀ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಸ್ವಾಮಿ ವಿವೇಕಾನಂದರ ಭಾಷಣ ಸ್ಪರ್ಧೆಯಲ್ಲಿ ಸ್ವಾಮಿ ವಿವೇಕಾನಂದ ಭಾವೈಕ್ಯ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದ್ದೀರಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥದ್ದು ಹೆಮ್ಮೆಯ ವಿಚಾರ. 2023ರಲ್ಲಿ ಸಾಮಾಜಿಕ ಸೇವೆಗಾಗಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು 10 ವರ್ಷಗಳಿಂದ ನಮ್ಮ ಸಹಕಾರಿ ಕ್ಷೇತ್ರ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕಿದ್ರೆ ತಮ್ಮ ಅದ್ಭುತ ಕಾರ್ಯವೈಖರಿ ಕಾರಣವಾಗಿದೆ. ಭಗವಂತ ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಕಟ್ಟಡದ ಮುಖ್ಯ ಇಂಜಿನಿಯರ್ ಚಂದ್ರಹಾಸ್ ಪನ್ಯಾಡಿ ಇವರಿಗೆ ಗೌರವ ಸನ್ಮಾನ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಟ್ಟಡದ ಮುಖ್ಯ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸಿ ಕ್ಲಪ್ತ ಸಮಯದಲ್ಲಿ ಈ ಕಟ್ಟಡ ನಿರ್ಮಾಣ ಆಗುವಲ್ಲಿ ಶ್ರಮಿಸಿರತಕ್ಕಂಥ ಗೌರವಾನ್ವಿತರು ಶ್ರೀ ಚಂದ್ರಹಾಸ ಪನ್ಯಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಳೆದ ಮಾರ್ಚ್ನಲ್ಲಿ ಆರಂಭಗೊಂಡಂಥ ಕಾರ್ಯ ಬಹುಶಃ ಅತ್ಯದ್ಭುತವಾಗಿ ಒಂದು ಗೋದಾಮ್ ಕಟ್ಟಡ, ಆಡಳಿತ ಕಚೇರಿ, ಸಭಾಂಗಣ ನಿರ್ಮಾಣಕ್ಕೆ ಸ್ಥಳಾವಕಾಶ, ಹೊಸ ಅಂಗಡಿಗಳಿಗೆ ಅವಕಾಶ ಎಲ್ಲವನ್ನ ಹೊಂದಿ ನಿರ್ಮಾಣ ಆಗಿದೆ. ಇದರ ಮೂಲ ಇಂಜಿನಿಯರ್ ಆಗಿ ನಮ್ಮೊಂದಿಗೆ ಇದ್ದುಕೊಂಡು ಸರ್ವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದೀರಿ ಸರ್. ತಮ್ಮ ಈ ಒಂದು ಸಹಕಾರಕ್ಕೆ ನಮ್ಮ ಸಂಘ ಅಭಾರಿಯಾಗಿದೆ. ಶತಮಾನದ ಸಂದರ್ಭದಲ್ಲಿ ಈ ಒಂದು ಕಟ್ಟಡದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರತಕ್ಕಂಥ ತಮಗೆ ನಮ್ಮ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪರವಾಗಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಗೌರವಾಧರದ ವಂದನೆಗಳನ್ನು ಸಲ್ಲಿಸುತ್ತಾ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಭಗವಂತನ ಕೃಪಾಶೀರ್ವಾದಗಳನ್ನು ಈ ಮೂಲಕವಾಗಿ ಬೇಡ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರತಕ್ಕಂಥ ಗೌರವಾನ್ವಿತ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯೂರು ಇದರ ಅತ್ಯಂತ ವಿಶೇಷವಾದಂಥ ಶತಮಾನೋತ್ಸವ ಕಾರ್ಯಕ್ರಮ, ಜೊತೆಗೆ ಈ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಈ ಒಂದು ಅತ್ಯಂತ ಶುಭ ಗಳಿಗೆಯಲ್ಲಿ
ಈ ಕಟ್ಟಡವನ್ನು ಉದ್ಘಾಟಿಸಿ ಈ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವಂಥ ಶ್ರೀ ಕಾಣಿಯೂರು ರಾಮತೀರ್ಥ ಮಠದ ಪೂಜ್ಯರಾದಂಥ ಶ್ರೀ ಶ್ರೀ ವಿದ್ಯಾವಲ್ಲಭ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯ ಮಿತ್ರರು, ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾನ್ಯ ಅಧ್ಯಕ್ಷರು ಮತ್ತು ಪ್ರಾಯಶಃ ಶತಮಾನೋತ್ಸವದ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿರುವಂಥದ್ದು ಭಗವಂತನೇ ನಿರ್ಧಾರ ಮಾಡಿದ್ದು ಕಾಣ್ತದೆ. ಅವರು ಮೂರ್ತಿ ಚಿಕ್ಕದಾದರೂ ಅಪಾರ ಕೀರ್ತಿ ಮೆರೆದವರು. ಹಾಗಾಗಿ ಅಂಥ ಆತ್ಮೀಯರಾದಂಥ ಶ್ರೀ ಗಣೇಶ್ ಕೆ ಸುಧನಡ್ಕ ಅವರೇ, ವೇದಿಕೆಯಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು ಮತ್ತು ಸಹಕಾರಿ ಯೂನಿಯನ್ನ ನೂತನ ಅಧ್ಯಕ್ಷರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಧಾರ್ಮಿಕ ಕ್ಷೇತ್ರದಲ್ಲೂ ತಮ್ಮನ್ನು ತಾನು ತೊಡಗಿಸಿಕೊಂಡಿರುವಂಥ ಆತ್ಮೀಯರಾದ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಇನ್ನೋರ್ವ ನಿರ್ದೇಶಕರು ಆತ್ಮೀಯರು ಆಗಿರುವಂಥ ಎಸ್ ಬಿ ಜಯರಾಮ್ ರೈ ಅವರೇ, ವೇದಿಕೆಯಲ್ಲಿ ಈ ಬ್ಯಾಂಕ್ನ ಎಲ್ಲ ನಿರ್ದೇಶಕರು ಇದ್ದಾರೆ, ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ, ಅಶೋಕ್ ಗೌಡ್ರು, ಉಪಾಧ್ಯಕ್ಷರಾದ ಬಾಲಕೃಷ್ಣ ಗೌಡ್ರು ಇದ್ದಾರೆ, ನಿರ್ದೇಶಕ ಮಂಡಳಿಯ ಅನಂತಕುಮಾರ್ ಬೈಲಂಗಡಿ, ಪರಮೇಶ್ವರ ಅನಿಲ, ಲೋಕೇಶ್ ಗೌಡ ಆತಾಜೆ, ಶ್ರೀಮತಿ ಶೀಲಾವತಿ ಮುಗರಂಜ, ಶ್ರೀ ವಿಶ್ವನಾಥ್ ಕೂಡಿಗೆ, ಶ್ರೀಮತಿ ವೀಣಾ ಅಂಬುಲ, ಶ್ರೀ ರಮೇಶ್ ಉಪ್ಪಡ್ಕ, ಶ್ರೀ ದಿವಾಕರ ಮರಕಡ, ಶ್ರೀ ಸುಂದರಗೌಡ ದೇವಸ್ಯ, ಶ್ರೀಮತಿ ರತ್ನಾವತಿ ಮಧ್ವ ಮತ್ತು ಶ್ರೀ ವಸಂತ್ ಎಸ್. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಪಾರ್ಟಿಯ ಸುಳ್ಯ ಮಂಡಲದ ಅಧ್ಯಕ್ಷರಾಗಿರುವಂಥ ವೆಂಕಟ್ ಒಳಲಂಬೆ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರದೀಪ್ ರೈ ಅವರೇ, ಜಿಲ್ಲಾ ಉಪಾಧ್ಯಕ್ಷರಾದಂಥ ರಾಕೇಶ್ ರೈ ಅವರೇ, ವೆಂಕಪ್ ಗೌಡ್ರೆ, ಆಶಾ ತಿಮ್ಮಪ್ಪ ಗೌಡ್ರೆ, ವೇದಿಕೆಯ ಮುಂಭಾಗದಲ್ಲಿರುವಂಥ ಈ ಬ್ಯಾಂಕ್ಗೆ ತನ್ನ ಶತಮಾನೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಕಾರಣೀಕರ್ತರಾದಂಥ ಎಲ್ಲ ಹಿಂದಿನ ಈ ಬ್ಯಾಂಕ್ನ ಅಧ್ಯಕ್ಷರ ಕುಟುಂಬದವರೇ, ಸದಸ್ಯರೇ, ವಿಶೇಷವಾಗಿ ಕಾಣಿಯೂರು ಮತ್ತು ಚಾರ್ವಾಕ ಭಾಗದ ಎಲ್ಲ ಆತ್ಮೀಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ಮಾಡಿದಂಥ ಜಿಲ್ಲೆ. ಪ್ರಾಯಶಃ ಇಡೀ ದೇಶಕ್ಕೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಹೇಗೆ ನಡೆಸಿಕೊಡ್ಬೋದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟ ಯಾವುದಾದ್ರೂ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ಈ ಸಹಕಾರ, ಬ್ಯಾಂಕಿಂಗ್, ಪ್ರಜಾಪ್ರಭುತ್ವದಲ್ಲಿ ಪಾಲ್ಗೊಳ್ಳುವಿಕೆ ಇದು ದಕ್ಷಿಣ ಕನ್ನಡ ಮತ್ತು ಈ ತುಳುನಾಡಿನ ಜನರ ರಕ್ತದಲ್ಲಿದೆ, ನಮ್ಮ DNA-ದಲ್ಲಿದೆ. ಅಂಥ ಒಂದು ಅಪರೂಪದ ಜನ ನಾವು. ಪ್ರಾಯಶಃ ಸಹಕಾರ ಕ್ಷೇತ್ರ ಶಶಿಕುಮಾರ್ ರೈ ಬಾಲ್ಯಟ್ಟು ಅವರಿಗೆ ಗೊತ್ತಿರ್ಬೋದು ಅಥವಾ ಜಯರಾಮ್ ರೈ ಅವರಿಗೆ ಗೊತ್ತಿರ್ಬೋದು. ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ಶಿಸ್ತುಬದ್ಧವಾಗಿ ಮತ್ತು ಯಾವ ಉದ್ದೇಶಗಳನ್ನು ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನು ನಾವು ಪ್ರಾರಂಭ ಮಾಡಿರ್ತೇವೆ, ಆ ಉದ್ದೇಶಗಳನ್ನು ಸಾರ್ಥಕತೆ ಮಾಡಿಕೊಂಡ ಯಾವುದಾದ್ರೂ ಒಂದು ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಸಹಕಾರ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಕೊಟ್ಟು ಸಹಕಾರ ಕ್ಷೇತ್ರವನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಜನಮಾನಸಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಅನುದಾನಗಳನ್ನು, ಕೇಂದ್ರ ಸರ್ಕಾರದ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ದೃಷ್ಟಿಯಲ್ಲಿ ಈ ಕ್ಷೇತ್ರದ ಮಹತ್ವವನ್ನು ಅರಿತುಕೊಂಡು ಇದಕ್ಕೆ ಅತ್ಯಂತ ಯೋಗ್ಯವಾದ ಮಂತ್ರಿಗಳನ್ನು ಕೇಂದ್ರದ ಗೃಹ ಸಚಿವರು ತನ್ನ ಜೊತೆಗೆ ಇದನ್ನು ಒಂದು ಅಡಿಷನಲ್ ಖಾತೆಯಾಗಿ ಇಟ್ಕೊಂಡು, ಕೋಆಪರೇಟಿವ್ ಖಾತೆಯನ್ನು ಇಟ್ಕೊಂಡು ಸಹಕಾರ ಕ್ಷೇತ್ರವನ್ನು ಇನ್ನಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳು ಇದಕ್ಕೆ ಅದರ ಮಹತ್ವವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಪ್ರಾಯಶಃ ನಮ್ಮ ಸರ್ಕಾರ ಬಂದ ಮೇಲೆ ಸಹಕಾರ ಕ್ಷೇತ್ರಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಂಥ ಯಾವುದಾದ್ರೂ ಒಂದು ಪ್ರಧಾನಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅಂಥ ಒಂದು ವಿಶೇಷ ಸಂದರ್ಭದಲ್ಲಿ ಚಾರ್ವಾಕದ ಈ ಕೃಷಿ ಸಹಕಾರಿ ಸಂಘ ಶತಮಾನೋತ್ಸವದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ನಾನು ಮೊದಲಿಗೆ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಗಣೇಶ್ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಸಂದರ್ಭ ಯೋಗಾನುಯೋಗ, ನಾವೇನು 2024ರ ಸಂದರ್ಭದಲ್ಲಿ ಗಣೇಶರು ಅಧ್ಯಕ್ಷರಾಗ್ತಾರೆ ಅಥವಾ ನಾವು ಆ ಸಂದರ್ಭದಲ್ಲಿ ಬದುಕಿರ್ತೇವನ್ನಂತ ನಾವು ಬರೆದಿಟ್ಕೊಂಡಿರೋದಿಲ್ಲ. ಶತಮಾನೋತ್ಸವದ ಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿರುವಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ.
ಆ ಭಗವಂತ ನಿರ್ಧಾರ ಮಾಡಿದ ಸಂದರ್ಭದಲ್ಲಿ ಒಂದು ಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸುವುದಂದರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಇನ್ನೂ ಹೆಚ್ಚಿನ ಕೆಲಸ. ಆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಭಗವಂತ ತಮ್ಮನ್ನು ಆರಿಸಿದ್ದಾನೆ ಅನ್ನುವಂಥದ್ದನ್ನು ಶುರುವಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿಯ ಸಂಸ್ಕೃತಿ ನಮ್ಮದು. ನಾನು ತುಂಬ ಕಡೆ ಹೇಳೋದುಂಟು. ಕಾಣಿಯೂರಿಗೆ ನಾನು ಸಂಸದನಾದ ಮೇಲೆ ಮೊದಲನೇ ಬಾರಿ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಯಾರು ನಾನು ಸಂಸದನಾಗ್ತೇನೆ ನನಗೆ ಡೌಟ್ ಇತ್ತು. ಹಾಗಾಗಿ ತುಂಬ ಜನ ನಾನು ಸಂಸದನಾಗ್ತೇನೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿರಲಿಲ್ಲ. ಆದರೆ ಯೋಗ, ಕೆಲವೊಂದು ಸಲ ಯೋಗ ಪೂರ್ವಜನ್ಮದ ಪುಣ್ಯವೋ ಅಥವಾ ಈ ಜನ್ಮದಲ್ಲಿ ದೈವದೇವರ ಆಶೀರ್ವಾದವೋ ನಮ್ಮ ಕರ್ಮದ ಫಲವೋ, ಕೆಲವೊಂದು ಸಲ ಆ ಯೋಗದ ಆಧಾರದಲ್ಲಿ ನಮಗೆ ಈ ಅವಕಾಶಗಳು ಸಿಗ್ತದೆ. ಈ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೆಲಸ ಧರ್ಮದ ಆಧಾರದಲ್ಲಿ ನಡೆಯುವಂಥದ್ದು, ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಕಾಣಿಯೂರಿನ ಎಲ್ಲ ಜನತೆಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ನನಗೆ ಜಿಲ್ಲೆಯ ಸಂಸದನಾಗುವಂಥ ಒಂದು ಅವಕಾಶ ಸಿಕ್ಕಿದೆ. ಈ ಜಿಲ್ಲೆಯ ಭಾಷೆ, ಸಂಸ್ಕೃತಿ ಮತ್ತು ಜನರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಪೂರೈಸುವಂಥ ಮತ್ತು ಅದಕ್ಕಾಗಿ ಪ್ರಾಮಾಣಿಕವಾಗಿ ಸ್ಪಂದಿಸುವಂಥ ಮತ್ತು ಅದಕ್ಕಾಗಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಜೋಡಿಸಿಕೊಡುವಂಥ ಒಂದು ಅಪರೂಪದ ಅವಕಾಶ ಸಿಕ್ಕಿದೆ. ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಧರ್ಮದ ಹಾದಿಯಲ್ಲಿ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ವಿಪುಲವಾದ ಅವಕಾಶಗಳಿದೆ. ಈ ಜಿಲ್ಲೆಗೆ ತನ್ನದೇ ಆದಂಥ ಸಾಮರ್ಥ್ಯ ಇದೆ. ಈ ಜಿಲ್ಲೆಯ ಜನರು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತಿಕೆ ಉಳ್ಳವರು, ಧಾರ್ಮಿಕವಾಗಿ ಅತ್ಯಂತ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಬದುಕುವಂಥವರು. ನಮ್ಮದಾದಂಥ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ. ನಾನು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡಿಕೊಂಡು ಬಂದಿದ್ದೇನೆ. ಯಾವುದೇ ಅತಿಶಯೋಕ್ತಿಯ ಮಾತಲ್ಲ ಮತ್ತು ಈ ಭಾಗದಲ್ಲಿ ಹುಟ್ಟಿದ್ದೇನೆ ಅನ್ನುವ ಕಾರಣಕ್ಕೆ ಹೇಳ್ತಾ ಇಲ್ಲ ಇದನ್ನು. ಆದರೆ ಪ್ರಾಯಶಃ ಸನಾತನವಾದ ಸಂಸ್ಕೃತಿಯ ಆಧಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಧರ್ಮದ ಅನುಷ್ಠಾನವನ್ನು ಮಾಡಿಕೊಂಡು ಒಂದು ಕುಟುಂಬ ಪದ್ಧತಿಯನ್ನು ಇವತ್ತಿಗೂ ಜೀವಂತವಾಗಿ ಉಳಿಸಿಕೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಯಾರದೋ ಒತ್ತಡಕ್ಕೆ ಕಾರಣಕ್ಕೆ ಅಲ್ಲ, ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಒಂದು ಅರ್ಥದಲ್ಲಿ ನಮ್ಮ DNA ಬ್ಲಡ್ನಲ್ಲಿ ಇದ್ದ ರೀತಿಯಲ್ಲಿ ಬದುಕ್ತಾ ಇರುವಂಥ ಒಂದು ಅಪರೂಪದ ಜನಜೀವನ ನಮ್ಮ ಕರಾವಳಿಯಲ್ಲಿರುವವರು. ಆ ಕರಾವಳಿಯ ಜನಜೀವನಕ್ಕೆ ನಮಗಿರುವಂಥ ಜಾಗ್ರಫಿಕಲ್ ಅಡ್ವಾಂಟೇಜ್ಗೆ, ನಮಗಿರುವಂಥ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಪೂರಕವಾದಂಥ ವ್ಯವಸ್ಥೆಗಳನ್ನು ಒದಗಿಸಿಕೊಡುವಂಥ ಮತ್ತು ಸರ್ಕಾರವನ್ನು ಅದರಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಂಧುಗಳೇ, ಈ ಒಂದು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥ ಈ ಸಹಕಾರಿ ಸಂಘ ಮತ್ತು ಎಲ್ಲ ಸಂಘಟನೆಗಳಿಗೂ ನಾನು ಹೋದಲ್ಲಿ ಬಂದಲ್ಲಿ ಹೇಳುವಂಥದ್ದು ಇಷ್ಟೇ. ಭಾರತ ಇವತ್ತು ಒಂದು ವಿಶಿಷ್ಟವಾದ ಕಾಲಘಟ್ಟದಲ್ಲಿದೆ. 60% ಹೆಚ್ಚಿನವರು, 40 ವರ್ಷದ ಒಳಗಿನ ಪ್ರಾಯದವರು ನಾವು ಭಾರತದಲ್ಲಿ ಇವತ್ತಿದ್ದೇವೆ. ಮುಂದಿನ 25 ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಸುಮ್ಮನೆ ಹೇಳ್ತಾ ಇಲ್ಲ. ವಿ ಹ್ಯಾವ್ ದ ಡೆಮೋಗ್ರಫಿಕ್ ಅಡ್ವಾಂಟೇಜ್. ಆ ಡೆಮೋಗ್ರಫಿಕ್ ಅಡ್ವಾಂಟೇಜನ್ನು ಉಪಯೋಗಿಸುವ ಕಾಲವೂ 25 ವರ್ಷ. 25 ವರ್ಷದ ನಂತರ ನಮಗೆ ಈ 60% ಅಡ್ವಾಂಟೇಜ್ ಇರ್ತದಾ ಅಂತ ಕೇಳಿದರೆ ಇರೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮಗೆ ಈಗಿರುವಂಥ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ತಾ ಮುಂದೆ 25 ವರ್ಷಗಳ ನಂತರ ಅದಿರಲ್ಲ ನಮಗೆ. ನಾವು ಕೂಡ ಒಂದು ಮುದಿ ರಾಷ್ಟ್ರವ ಅಥವಾ ಒಂದು ಮಧ್ಯ ವಯಸ್ಸಿನ ರಾಷ್ಟ್ರವ ಆಗಿಬಿಡ್ತೇವೆ. ಈ 25 ವರ್ಷಗಳ ಕಾಲ ಭಾರತದ ಆರ್ಥಿಕತೆಯನ್ನು ಒಂದು ಸುಸ್ಥಿರವಾದ ಆರ್ಥಿಕತೆ ಮಾಡುವತ್ತ, ಭಾರತದಲ್ಲಿ ಯಾವೆಲ್ಲ ಕೊಳಕುಗಳಿದೆಯಾ ಆ ಸಾಮಾಜಿಕ ಪರಿವರ್ತನೆ ಮಾಡುವತ್ತ, ಭಾರತದಲ್ಲಿ ಯಾರು ಅಶಕ್ತರಿದ್ದಾರ, ಯಾರು ಅನ್ಯಾಯಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ಒಳಪಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಶಕ್ತಿಯನ್ನು ತುಂಬಿಸುವ ಕೆಲಸ, ಅವರಿಗೆ ನ್ಯಾಯವನ್ನು ಒದಗಿಸುವ ಕೆಲಸ, ನಮ್ಮ ಪ್ರಜಾಪ್ರಭುತ್ವವನ್ನು ಸರಿಯಾದ ಅರ್ಥದಲ್ಲಿ ಆ ಕಟ್ಟ ಕಡೆಯ ವ್ಯಕ್ತಿಯ ಕಡೆಗೆ ತಲುಪಿಸುವತ್ತ ನಾವೆಲ್ಲರೂ ಸಂಘಟನೆಗಳಾಗಿ, ವ್ಯಕ್ತಿಗಳಾಗಿ, ಸಮಾಜವಾಗಿ, ಒಂದು ಸರ್ಕಾರಿ ವ್ಯವಸ್ಥೆಯಾಗಿ ಅದನ್ನು ಕೆಲಸ ಮಾಡುವತ್ತ ನಾವೆಲ್ಲ ಪ್ರಾಮಾಣಿಕವಾದ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಆ ದಿಸೆಯಲ್ಲಿ ಈ ರೀತಿಯ ಸಂಸ್ಥೆಗಳ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಸರ್ಕಾರಿ ಯೋಜನೆಗಳನ್ನು, ಸರ್ಕಾರಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಯಾರಾದರೂ ಅತ್ಯಂತ ನಿಜವಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದು ಈ ರೀತಿಯ ಸಂಘಟನೆಗಳು ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಸಹಕಾರ ಕ್ಷೇತ್ರದಲ್ಲಿ ಜೋಡಿಸಿಕೊಂಡಿರುವ ತಮಗೆ ಯಾರಿಗೆ ನಿಜವಾದ ಅವಶ್ಯಕತೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಯಾರಿಗೆ ನಿಜವಾದ ಸೇವೆಯ ಅವಶ್ಯಕತೆ ಇದೆ, ಯಾರಿಗೆ ನಿಜವಾಗಿ ಸರ್ಕಾರಿ ವ್ಯವಸ್ಥೆಯ ಅವಶ್ಯಕತೆ ಇದೆ, ಅದನ್ನು ಗುರುತಿಸಿ ಅವರಿಗೆ ತಲುಪಿಸುವತ್ತ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು, ಇದು ತಮ್ಮ ಚಾರ್ಟರ್ ಆಫ್ ಡ್ಯೂಟೀಸಲ್ಲಿ ಬರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಆದರೆ
ಅದನ್ನು ಮೀರಿದ ಒಂದು ಜವಾಬ್ದಾರಿ ಇದು ಅಂತ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ತಮಗೆ ಶುಭವಾಗಲಿ, ಭಗವಂತನ ಆಶೀರ್ವಾದ ಇರಲಿ. ಸಮಾಜವನ್ನು ಗಟ್ಟಿಗೊಳಿಸುವಂಥ ಕೆಲಸ, ಒಂದು ಸುಸ್ಥಿರ ಆರ್ಥಿಕತೆಯನ್ನು ನಿರ್ಮಾಣ ಮಾಡಿಸುವ ಕೆಲಸ, ಸಮಾಜ ಪರಿವರ್ತನೆಯ ಕೆಲಸ, ಇದೆಲ್ಲವನ್ನು ಒಂದಾಗಿ ಒಟ್ಟಾಗಿ ಮಾಡ್ತಾ ಒಂದು ಸಮರ್ಥ ಭಾರತವನ್ನು ನಿರ್ಮಿಸುವತ್ತ, ಒಂದು ಆತ್ಮನಿರ್ಭರ ಭಾರತವನ್ನು ನಿರ್ಮಿಸುವತ್ತ, ಒಂದು ವಿಶ್ವಗುರುವಿನ ಸ್ಥಾನಮಾನಕ್ಕೆ ಭಾರತವನ್ನು ಕೊಂಡೋಗುವತ್ತ ನಾವೆಲ್ಲರೂ ಪ್ರಾಮಾಣಿಕವಾಗಿ ಗುರು ಹಿರಿಯರ ಆಶೀರ್ವಾದದ ಜೊತೆಗೆ, ಭಗವಂತನ ಆಶೀರ್ವಾದದ ಜೊತೆಗೆ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡೋಣ. ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ನೀಡಿದ್ದಕ್ಕಾಗಿ ಮೊದಲಿಗೆ ಭಗವಂತನಿಗೆ ಮತ್ತು ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನವಭಾರತ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಸಹಕಾರ ಸೇವೆಯ ಮೂಲಕ ಸಮಾಜದ ಏಳಿಗೆಗೆ ಭದ್ರ ಬುನಾದಿ ಹಾಕೋಣ. ಮಾತುಗಳಿಗಾಗಿ ವಂದನೆಗಳು ಸಂಸದರಿಗೆ. ಈ ವೇದಿಕೆಯಲ್ಲಿ ಮುಂದೆ ನಮ್ಮ ಸಹಕಾರಿ ಸಂಘಕ್ಕೆ ದುಡಿದಂಥ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅಗತ್ಯ ಕಾರ್ಯದ ನಿಮಿತ್ತವಾಗಿ ಗೌರವಾನ್ವಿತ ಶಾಸಕರು, ಸಂಸದರು ವೇದಿಕೆಯಿಂದ ನಿರ್ಗಮಿಸುವರಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಗೌರವಾನ್ವಿತ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ನೀಡ್ತಾ ಇದ್ದೇವೆ. ಮುಂದೆ ಮಾಜಿ ಅಧ್ಯಕ್ಷರುಗಳಿಗೆ ಗೌರವ ಸನ್ಮಾನ. ಶ್ರೀ ಎನ್ ಪರಮೇಶ್ವರಗೌಡ ನುಜಿ ಚಾರ್ವಕ, ಶ್ರೀ ಕೆ ವೆಂಕಪ್ಪಗೌಡ ಕರಂದಲಾಜೆ ಚಾರ್ವಕ, ಶ್ರೀ ಎ ಬೊಮ್ಮನಗೌಡ ಎರಕ್ಕ ಚಾರ್ವಕ, ಶ್ರೀ ಐ ತಿಮ್ಮಪ್ಪಗೌಡ ಇಡ್ಯಡ್ಕಮನೆ ಚಾರ್ವಕ, ಶ್ರೀ ಫಕೀರಪ್ಪ ರೈ ಕಾಸ್ಪಾಡಿಗುತ್ತು ಚಾರ್ವಕ, ಶ್ರೀ ಎ ವೆಂಕಟೇಶ್ ಗೌಡ ಅಭಿಕಾರ ಚಾರ್ವಕ, ಶ್ರೀ ಪಟೇಲ್ ಗೋಪಾಲಕೃಷ್ಣಗೌಡ ಚಾರ್ವಕ ಹಾಗೂ ಶ್ರೀ ಸಿ ಪಿ ಜಯರಾಮಗೌಡ ಅರ್ವ ಚಾರ್ವಕ ಇವರುಗಳು ಅಥವಾ ಇವರುಗಳ ಪ್ರತಿನಿಧಿಗಳು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಬಂದು ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ನಮ್ಮ ಚಾರ್ವಕ ಕೃಷಿ ಪತ್ತಿನ ಸಹಕರಿಸತಕ್ಕಂಥ ಮಾಜಿ ಅಧ್ಯಕ್ಷರುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಎನ್ ಪರಮೇಶ್ವರಗೌಡ ನೂಜಿ ಚಾರ್ವಕ, ಶ್ರೀ ವೆಂಕಪ್ಪಗೌಡ ಕರಂದಲಾಜೆ ಚಾರ್ವಕ, ಶ್ರೀ ಎ ಬೊಮ್ಮನಗೌಡ ಎರಕ್ಕ ಚಾರ್ವಕ, ಶ್ರೀ ಐ ತಿಮ್ಮಪ್ಪಗೌಡ ಇಡ್ಯಡ್ಕಮನೆ ಚಾರ್ವಕ, ಶ್ರೀ ಕೆ ಫಕೀರಪ್ಪ ರೈ ಕಾಸ್ಪಾಡಿಗುತ್ತು ಚಾರ್ವಕ, ಶ್ರೀ ಎ ವೆಂಕಟೇಶಗೌಡ ಅಭಿಕಾರ ಚಾರ್ವಕ, ಶ್ರೀ ಪಟೇಲ್ ಗೋಪಾಲಕೃಷ್ಣಗೌಡ ಚಾರ್ವಕ, ಶ್ರೀ ಸಿ ಪಿ ಜಯರಾಮಗೌಡ ಅರುವ ಚಾರ್ವಕ ಇವರುಗಳು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಎ ವಿ ಜಯರಾಮ್ ರೈಗಳು ಹಾಗೂ ವೇದಿಕೆಯಲ್ಲಿ ಇರುವ ಗಣ್ಯರು ಇವರನ್ನು ಗೌರವಿಸಿ ಸನ್ಮಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 1951ರಿಂದ 59ರವರೆಗೆ ದಿವಂಗತ ಎನ್ ಪರಮೇಶ್ವರಗೌಡ ನೂಜಿ ಇವರು ಪ್ರಥಮ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಶ್ರೀ ದಿವಂಗತ ವೆಂಕಪ್ಪಗೌಡ ಕರಂದಲಾಜೆ ಚಾರ್ವಕ ಇವರು 1959ರಿಂದ 63ರವರೆಗೆ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಶ್ರೀ ಎ ಬೊಮ್ಮನಗೌಡ ಎರಕ ಚಾರ್ವಕ ಇವರು 1963ರಿಂದ 68ರವರೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ದಿವಂಗತ ಐ ತಿಮ್ಮಪ್ಪಗೌಡ ಇಡ್ಯಡ್ಕ ಚಾರ್ವಕ 1968ರಿಂದ 1970ರವರೆಗೆ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ದಿವಂಗತ ಕೆ ಫಕೀರಪ್ಪ ರೈ ಕಾಸ್ಪಾಡಿಗುತ್ತು 1970ರಿಂದ 1971ರವರೆಗೆ, ದಿವಂಗತ ಎ ವೆಂಕಟೇಶಗೌಡ ಅಭಿಕಾರ ಚಾರ್ವಕ 1971ರಿಂದ 73ರವರೆಗೆ, ಪಟೇಲ್ ಗೋಪಾಲಕೃಷ್ಣಗೌಡ ಇವರು 1973ರಿಂದ 75 ಹಾಗೂ 2014ರಿಂದ 2017ರವರೆಗೆ ಸಂಘದ ಅಧ್ಯಕ್ಷರಾಗಿ 2 ಬಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಿವಂಗತ ಸಿ ಪಿ ಜಯರಾಮಗೌಡ ಅವರು ಗೊತ್ತು 1975ರಿಂದ 77, 78ರಿಂದ 1984, 1990ರಿಂದ 2014 ಇಷ್ಟು ವರ್ಷಗಳ ಕಾಲ ಸಾರ್ಥಕವಾಗಿ ಸಂಘವನ್ನು ಮುನ್ನಡೆಸಿದ್ದಾರೆ ಸಿ ಪಿ ಜಯರಾಮಗೌಡರು. ಇವರುಗಳಿಗೆ ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ದಿವಂಗತರಾದ ಹಿರಿಯರ ಮನೆಯವರು ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ.
ಸಂಘದ ಚುಕ್ಕಾಣಿಯನ್ನು ಹಿಡಿದುಕೊಂಡು ಸಂಘದ ಅಭಿವೃದ್ಧಿಗೆ ಸರ್ವತೋಮುಖವಾಗಿ ಶ್ರಮಿಸಿರುವಂತಹ ದೈವಾಧೀನರಾಗಿರುವವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ಮೊಂದಿಗಿರತಕ್ಕಂತಹ ಹಿರಿಯರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ವಂದನೆಗಳು, ಗೌರವವನ್ನು ಸ್ವೀಕರಿಸಿದಂತಹ ಸಂಘದ ಅಧ್ಯಕ್ಷರು ಅವರ ಪ್ರತಿನಿಧಿಗಳಿಗೆ. ಮುಂದೆ ಶ್ರೀ ಕೆ ಮೇದಪ್ಪಗೌಡ ಕೀಲೆ ಚಾರ್ವಕ, ಶ್ರೀ ಶ್ರೀನಿವಾಸ ಗೌಡ ಮರಕ್ಕಡ ದೋಳ್ಪಾಡಿ, ವಾಸುದೇವಗೌಡ ಅಭಿಕಾರ ಚಾರ್ವಕ, ಐ ಮೋಹನಗೌಡ ಇಡ್ಯಡ್ಕ ಚಾರ್ವಕ, ಐ ಕೃಷ್ಣಪ್ಪಗೌಡ ಇಡ್ಯಡ್ಕ ದೋಳ್ಪಾಡಿ, ಧರ್ಮೇಂದ್ರ ಕಟ್ಟತ್ತಾರು ಕಾಣಿಯೂರು, ಶ್ರೀ ಆನಂದಗೌಡ ಮೇಲ್ಮನೆ ಚಾರ್ವಕ ಇವರುಗಳು ನಮ್ಮ ಗೌರವ ಸನ್ಮಾನವನ್ನು ಕ್ಷಮಿಸಿ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿಕ್ಕಿದೆ. ಶ್ರೀ ಕೆ ಮೇದಪ್ಪಗೌಡ ಕೀಲೆ ಚಾರ್ವಕ, ಶ್ರೀನಿವಾಸ ಗೌಡ ಮರಕ್ಕಡ ದೊಳ್ಪಾಡಿ, ವಾಸುದೇವಗೌಡ ಅಭಿಕಾರ ಚಾರ್ವಕ, ಐ ಮೋಹನಗೌಡ ಇಡ್ಯಡ್ಕ ಚಾರ್ವಕ, ಐ ಕೃಷ್ಣಪ್ಪಗೌಡ ಇಡ್ಯಡ್ಕ ದೊಳ್ಪಾಡಿ, ಶ್ರೀ ಧರ್ಮೇಂದ್ರ ಕಟ್ಟತ್ತಾರು ಕಾಣಿಯರು ಹಾಗೂ ಶ್ರೀ ಆನಂದಗೌಡ ಮೇಲ್ಮನೆ ಚಾರ್ವಕ ಇವರುಗಳು ವೇದಿಕೆಗೆ ತಕ್ಷಣ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಶ್ರೀ ಮೇದಪ್ಪಗೌಡ ಕೀಲೆ ಚಾರ್ವಕ 1977, 78 ಹಾಗೂ 1997, 98ರಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ದಿವಂಗತ ಶ್ರೀನಿವಾಸ ಗೌಡ ಮರಕ್ಕಡ ದೊಳ್ಪಾಡಿ 1984ರಿಂದ 85ರವರೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ವಾಸುದೇವಗೌಡ ಅಭಿಕಾರ ಚಾರ್ವಕ 1985, 86ರಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ಇಡ್ಯಡ್ಕ ಮೋಹನಗೌಡರು 1986ರಿಂದ 89ರವರೆಗೆ ಅಧ್ಯಕ್ಷರಾಗಿ ಸೇವೆ. ದಿವಂಗತ ಐ ಕೃಷ್ಣಪ್ಪಗೌಡ ಇಡ್ಯಡ್ಕ ದೊಳ್ಪಾಡಿ 89ರಿಂದ 90ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಧರ್ಮೇಂದ್ರ ಗೌಡ ಕಟ್ಟತ್ತಾರು 2017ರಿಂದ 2019ರವರೆಗೆ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆನಂದಗೌಡ ಮೇಲ್ಮನೆಯವರು 2019ರಿಂದ 2023ರವರೆಗೆ ಅಧ್ಯಕ್ಷರಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದೀರಿ. ತಮ್ಮೆಲ್ಲರ ಈ ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸುತ್ತಿದೆ. ಧನುಷ್ ಕಲ್ಲೂರಾಯ ವೇದಿಕೆಗೆ ಬರಬೇಕು. ಪೂಜನೀಯ ಸ್ವಾಮೀಜಿಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ದಿವಸ ಪ್ರಾರ್ಥನೆಯನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಧನುಷ್ ಕಲ್ಲೂರಾಯ. ಗೌರವಾನ್ವಿತ ಶ್ರೀ ಗಣೇಶ್ ನಡುವಾಳ್ ಅವರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು. ನಮ್ಮೂರಿನಲ್ಲಿ ವೃತ್ತಿ ಜೀವನ ಆರಂಭಿಸಿದ ನಡುವಾಳು ಈ ಭಾಗದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಪ್ರಸಿದ್ಧಿ ಪಡೆದಂಥ ನಡುವಾಳು ಪೂಜನೀಯ ಸ್ವಾಮೀಜಿಗಳಿಂದ ಸ್ಮರಣಿಕೆಗಳನ್ನು ಪಡ್ಕೊಳ್ಬೇಕು.
ನಮ್ಮೂರಿನ ಬಹಳ ಪ್ರತಿಭೆ ಧನುಷ್ ಕಳ್ರಾಯ್ ತಾವು ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ಹಾಗೆಯೇ ಗಣೇಶ ನಡುವಳೂರು ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದುಕೊಂಡು ಯಶಸ್ವಿ ನಿರೂಪಣೆಯನ್ನು ಮಾಡುವಂಥವರು. ಪೂಜ್ಯನೀಯ ಸ್ವಾಮೀಜಿಗಳ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಎನ್ನುವ ಆಶಯದೊಂದಿಗೆ ನಮ್ಮ ಈ ಶತಸಂಭ್ರಮದ ಸ್ಮರಣ ಸಂಚನಕ್ಕೆ ಬಿಡುಗಡೆ ಆಗಲಿಕ್ಕಿದೆ. ಪೂಜ್ಯನೀಯ ಸ್ವಾಮೀಜಿಗಳಿಂದ ಇದರ ಸಮಿತಿಯ ಸದಸ್ಯರಾಗಿ ನಿರಂಜನಾಚಾರ್, ವಚನ ಪ್ರದೀಪ್ ಆರ್ಗೌಡ, ಸೀತಾರಾಮ ಕೇವಳ, ಧನಂಜಯ ಕೇನಾಜೆ ಇವರೆಲ್ಲ ಸಮಿತಿಯ ಸದಸ್ಯರಾಗಿರುತ್ತಾರೆ. ಅಲ್ಲಿ ನಮ್ಮ ವೇದಿಕೆಯ ಬಲಭಾಗದಲ್ಲಿ ಇದೀಗ ಸ್ಮರಣ ಸಂಚಿಕೆ ಬಿಡುಗಡೆ ಅನಾವರಣ. 4.5 ಫೀಟರ್ ಎತ್ತರ, 3.5 ಫೀಟ್ ಅಗಲದ ಮರದ ಹೊತ್ತಗೆ ರಿಮೋಟ್ ಮೂಲಕವಾಗಿ ಅನಾವರಣಗೊಳ್ಳಲಿಕ್ಕಿದೆ. ನ್ಯೂಸ್ ಪುತ್ತೂರು ಮೂಲಕ ಸಿದ್ಧಗೊಂಡಿರತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮ. ಚಪ್ಪಾಳೆ ಬರಲಿ. ಶತ ಸಂಭ್ರಮ ಸ್ಮರಣ ಸಂಚಿಕೆ 4 ಮಂದಿ ನಿರಂಜನಾಚಾರ್, ವಚನ ಪ್ರದೀಪ್ ಆರ್ಗೌಡ, ಸೀತಾರಾಮ್ ಕೇವಲ, ಧನಂಜಯ ಕೇನಾಜೆ ಸಮಿತಿಯಲ್ಲೇ ಇದ್ದುಕೊಂಡು ಎಲ್ಲರನ್ನ ಬಳಸಿಕೊಂಡು ಈ ಒಂದು ಸ್ಮರಣ ಸಂಚಿಕೆ ಮುಂದಿನ ಮಹಾಸಭೆಯ ಮೂಲಕವಾಗಿ ಪ್ರತಿಯೊಬ್ಬರ ಮನೆಗೆ ತಲುಪಲಿಕ್ಕಿದೆ ಅನ್ನುವಂತಹ ಸಂದೇಶವನ್ನು ನೀಡುತ್ತಾ ಈ ಹೊತ್ತಿಗೆ ಮೂಡಿ ಬರಲಿಕ್ಕೆ ಕಾರಣೀಕರ್ತರಾಗಿರುವಂಥ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಈ ಕಾರ್ಯಕ್ರಮ ಶಾಖಾ ಕಟ್ಟಡ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಶುಭಾಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳು, ಶ್ರೀ ಕಾಣಿಯೂರು ರಾಮತೀರ್ಥ ಮಠ, ಉಡುಪಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ. ಸಹಕಾರ ಸಂಸ್ಕೃತದಲ್ಲಿ ಸಹಕರೋತಿ ಎಂಬುವ ಅರ್ಥದೊಂದಿಗೆ ಬರುತ್ತೆ. ಅಂದರೆ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂತಹ, ಎಲ್ಲರಿಂದಲೂ ಎಲ್ಲರಿಗಾಗಿ ನಡೆಯತಕ್ಕಂತಹ ಕಾರ್ಯಕ್ರಮ, ಅದನ್ನು ಸಹಕಾರ ಕಾರ್ಯಕ್ರಮ ಅಂತ ಹೇಳ್ತಾರೆ, ಸಹಕಾರ ಅಂತ ಹೇಳ್ತಾರೆ. ಅಂತಹ ಸಹಕಾರ ಕ್ಷೇತ್ರ ಇದು ನಮ್ಮೆಲ್ಲರ ಪ್ರತಿಯೊಬ್ಬರ ಏಳಿಗೆಗೆ ಒಂದು ಮೂಲ ಸ್ಫೂರ್ತಿ ಅಂತ ಹೇಳಬಹುದು. ಪ್ರತಿಯೊಬ್ಬರೂ ಸಹಿತ ಮಾತ್ಸರ್ಯ ಅಥವಾ ದ್ವೇಷ ಎಲ್ಲವನ್ನೂ ಹೊರಗಿಟ್ಟು ಪರಸ್ಪರರ ಸಹಕಾರದಲ್ಲಿ ತಾವು ತೊಡಗಿಸಿಕೊಂಡಾಗ ಎಲ್ಲರೂ ಸಹಿತ ಒಂದು ರೀತಿಯಲ್ಲಿ ಒಳಿತನ್ನು ಕಾಣಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಹಕಾರ ಎಂಬುವುದು ಇದು ಪ್ರತಿಯೊಬ್ಬರ ಮನದಲ್ಲಿ ಇರಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ಅಂತಹ ಒಂದು ವ್ಯವಸ್ಥೆಗಳು ನಡೆದಾಗ ನಮ್ಮ ನಾಡಾಗಲಿ ನಮ್ಮ ದೇಶವಾಗಲಿ ಅದು ಸುಸ್ಥಿತಿಯಲ್ಲಿ ಸುಸ್ಥಿರವಾಗಿರಲಿಕ್ಕೆ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ನಮ್ಮ ಚಾರುವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಣಿಯೂರು 16 ಸದಸ್ಯರಿಂದ ಪ್ರಾರಂಭವಾದ ಈ ಸಂಘ ಇವತ್ತು ಸುಮಾರು 2000ಕ್ಕಿಂತ ಮಿಗಿಲು 2900 ಸದಸ್ಯರನ್ನು ಒಳಗೊಂಡಂತಹ ದೊಡ್ಡ ಸಹಕಾರ ಕ್ಷೇತ್ರವಾಗಿ ಬೆಳೆದಿರುವುದು ಅತ್ಯಂತ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ.
ಯಾಕಂತ ಹೇಳಿದರೆ ನಮ್ಮ ಕಾಣೂರಿನಲ್ಲಿರತಕ್ಕಂತಹ ಈ ಸಹಕಾರ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವುದು ಅದು ನಮಗೆ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ಸಂತೋಷವನ್ನು ಕೊಡುತ್ತೆ. ನಾವು ಹೆಮ್ಮೆಯಿಂದ ಹೇಳಬಹುದು, ಕಾಣೂರಿನಲ್ಲಿ ಇಂತಹ ಒಂದು ಸಹಕಾರಿ ಸಂಸ್ಥೆ ಅನೇಕ ಜನರಿಗೆ ಸಹಾಯವನ್ನು ಮಾಡತಕ್ಕಂತಹ ಸಂಸ್ಥೆಯಾಗಿ 100 ಶತಮಾನ ಕಂಡಿದೆ ಅಂತ ಹೇಳಲಿಕ್ಕೆ ನಮಗೂ ಬಹಳ ಒಂದು ಸಂತೋಷವಾಗುತ್ತೆ. ಅಂತಹ ಆ ಒಂದು ಸಹಕಾರಿ ಸಂಸ್ಥೆಯಾಗಿ ಇವತ್ತು ಚಾರುವಾಕ ಕೃಷಿ ಸಂಘ ಬೆಳೆದಿರುವುದು ಬಹಳ ಸಂತೋಷ. 100 ವರ್ಷ ಕಂಡಿದೆ ಅಂತ ಹೇಳಿದರೆ 100 ವರ್ಷ ಎಷ್ಟೋ ಸಂಘಗಳು 100 ವರ್ಷವನ್ನು ಕಂಡಿವೆ. ಆದರೆ ಅಲ್ಲಿ ಯಾವ ತರಹವಾದ ಬೆಳವಣಿಗೆ ಇರುವುದಿಲ್ಲ. 100 ವರ್ಷ ಆಗಿದೆ ಅಂತ ಅಷ್ಟೇ ಇರುತ್ತೆ ಹೊರತು ಅಲ್ಲಿ ಯಾವ ತರಹವಾದ ಬೆಳವಣಿಗೆಯನ್ನು ಕಾಣದೆ ಕೆಲವು 100 ವರ್ಷ ಆಗುವುದೇ ಇಲ್ಲ. ಪ್ರಾರಂಭವಾಗಿ 10 ವರ್ಷಗಳಲ್ಲೇ ಅದು ಅಂತ್ಯವನ್ನು ಗೊಳ್ಳುತ್ತೆ. ಅದು ಕೆಲವು 20 ವರ್ಷ, ಕೆಲವು 30 ವರ್ಷ, 50 ವರ್ಷ ಅಂತ ಆದರೂ ಅಬ್ಬಬ್ಬ ಅಂತ ಕಾಣುತ್ತೆ. ಅಂಥದ್ದರಲ್ಲಿ 100 ವರ್ಷಗಳನ್ನು ಈ ಸಹಕಾರಿ ಸಂಸ್ಥೆ ಕಂಡಿದೆ ಅಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಶ್ರಮವನ್ನು ಪಟ್ಟಿದ್ದಾರೆ ಎಂಬುದನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ ಕೃಷಿಕರಿಗೆ ವಿಶೇಷವಾದ ಸಹಕಾರವನ್ನು ಕೊಡತಕ್ಕಂತಹ ಸಂಸ್ಥೆ. ಇವತ್ತು ನಾವೆಲ್ಲ ಇಬ್ಬರು ವ್ಯಕ್ತಿಗಳನ್ನು ಯಾವಾಗಲೂ ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಬೇಕು. ಒಂದು ಕೃಷಿಕರು, ಒಂದು ಸೈನಿಕರು. ಇವತ್ತು ನಾವು ನಮ್ಮ ಊರಿನಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದೇವೆ ಅಂತ ಹೇಳಿದರೆ, ಸುಖವಾಗಿ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣರು ಒಂದು ಕೃಷಿಕರು, ಒಂದು ಸೈನಿಕರು. ಸೈನಿಕರು ಗಡಿಯಲ್ಲಿ ಇದ್ದುಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಟು ಸದಾ ಕಾಲ ನಮ್ಮ ದೇಶಕ್ಕೆ ಯಾವುದೇ ತೊಂದರೆ ಆಗಬಾರದು ಎಂಬ ದೃಷ್ಟಿ ಇಟ್ಟುಕೊಂಡು ದೇಶದ ರಕ್ಷಣೆಗೋಸ್ಕರ ಕಟಿಬದ್ಧರಾಗಿರ್ತಾರೆ. ಆದ್ದರಿಂದ ಆ ಸೈನಿಕರ ರಕ್ಷಣೆಯಿಂದ ನಾವಿವತ್ತು ಚೆನ್ನಾಗಿ ಬದುಕ್ತಾ ಇದ್ದೇವೆ. ಮತ್ತೊಂದು ಕೃಷಿಕರು. ನಾವೆಲ್ಲ ಮನೆಗೆ ಅಕ್ಕಿ ಬರುತ್ತೆ, ಬೇಳೆ ಬರುತ್ತೆ, ಚೆನ್ನಾಗಿ ನಾವು ಊಟ ಮಾಡ್ತೇವೆ, ಸುಗ್ರಾಸ ಭೋಜನ ಮಾಡ್ತೇವೆ. 12-1 ಗಂಟೆ ಆದರೆ ಸಾಕು, ಹೊಟ್ಟೆ ತಾಳ ಆಗ್ತಾ ಇರುತ್ತೆ. ಯಾಕೆ? ಊಟ ಬೇಕು ಅಂತ ಹೇಳಿ ನಾವು ಒಂದು ತೊತ್ತು ಊಟವನ್ನು ಸ್ವೀಕಾರ ಮಾಡ್ತೇವೆ. ಆ ಒಂದು ತೊತ್ತು ಊಟ ನಮಗೆ ಸಿಗಬೇಕಾದರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಕೃಷಿಕರ ಬೆವರು ಎಷ್ಟಿದೆ ಎಂಬುದನ್ನು ಗಮನಿಸಬೇಕು ನಾವು. ಆ ಕೃಷಿಕರು ಬೆವರು ಸುರಿಸಿ ಬೆಳೆಸಿದ ಆ ಬೇಳೆ, ಅಕ್ಕಿ ಎಲ್ಲವನ್ನೂ ಇವತ್ತು ನಾವು ಸ್ವೀಕಾರ ಮಾಡಿ ಅದರಿಂದ ನಾವು ಇವತ್ತು ಅನ್ನವನ್ನು ಮಾಡಿಕೊಂಡು ತಿಂತ ಇದ್ದೇವೆ ಅಂತ ಹೇಳಿದರೆ ನಾವು ಕೃಷಿಕರಿಗೆ ಎಷ್ಟು ಋಣಿಯಾಗಿರಬೇಕು ಎಂಬುದನ್ನು ನಾವು ಇವತ್ತು ಭಾವಿಸಬೇಕು. ಒಂದು ವೇಳೆ ಕೃಷಿಕರು ಇವತ್ತು ಒಂದು ವೇಳೆ ನಾವು ಪ್ರತಿಭಟನೆ ಮಾಡ್ತೇವೆ, ಕೃಷಿಯನ್ನು ಮಾಡುವುದಿಲ್ಲ ಅಂತ ಆ ಸಮಗ್ರವಾಗಿ ಎಲ್ಲರೂ ಆಂದೋಲನ ಮಾಡಿಬಿಟ್ರೆ ನಮಗೆ ತಿನ್ನಲಿಕ್ಕೂ ಗತಿ ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ ನಮಗೆ ಇವತ್ತು. ಆದ್ದರಿಂದ ನಮ್ಮ ಜೀವನದಲ್ಲಿ, ಬದುಕಿನಲ್ಲಿ ನಾವು ಇವತ್ತು ಚೆನ್ನಾಗಿದ್ದೇವೆ ಅಂತ ಹೇಳಿದರೆ, ಆಹಾರ ಸ್ವೀಕಾರ ಮಾಡೋಕ್ಕೆ ಚೆನ್ನಾಗಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕೃಷಿಕರನ್ನು ನಾವು ನಿಜವಾಗಿ ನಾವು ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಬೇಕು. ಅಂತಹ ಕೃಷಿಕರಿಗೆ ನಮ್ಮಿಂದ ಆದಂತಹ ಸಹಕಾರವನ್ನು ನಾವು ಕೊಡಬೇಕು. ಕೃಷಿಕರ ಏಳಿಗೆಗೋಸ್ಕರ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತೆ. ಸರ್ಕಾರವಾಗಲಿ ಸಂಘಗಳಾಗಲಿ ಸಹಕಾರ ಮಾಡಬೇಕಾಗುತ್ತೆ. ಎಷ್ಟೋ ಕಡೆಗಳಲ್ಲಿ ಕೃಷಿಕರಿಗೆ ಸಹಕಾರ ದೊರಕದೇ ಇರುವುದರಿಂದ ಕೃಷಿಯನ್ನೇ ಮಾಡುವುದನ್ನು ಬಿಟ್ಟಿದ್ದಾರೆ ಎಷ್ಟೋ ಕಡೆಯಲ್ಲಿ. ಯಾಕೆಂತ ಹೇಳಿದರೆ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ, ಸರಿಯಾದ ಬೆಲೆಯಲ್ಲಿ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೃಷಿಕರು ಸಹಿತ ಇವತ್ತು
ನಮಗೆ ಈ ಕೃಷಿ ಬೇಡಪ್ಪ ಎಂಬತಕ್ಕಂಥ ಒಂದು ಹಂತದಲ್ಲಿ ಇವತ್ತು ಮನಸ್ಸು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಹಕಾರಿ ಸಂಘಗಳು ತಮ್ಮ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ಪ್ರಯತ್ನವನ್ನು ನಮ್ಮ ಚಾರುವಾಕ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬತಕ್ಕಂತಹ ವಿಚಾರವನ್ನು ಇವತ್ತು ಈ ಹೊಸದಿಗಂತ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ. ನಾವು ಬಹಳ ನಮಗೆ ಸಂತೋಷವಾಯಿತು. ಅನೇಕ ರೀತಿಯಾಗಿರ್ತಕ್ಕಂತಹ ಸಹಕಾರ ಅನೇಕರಿಗೆ ಕೃಷಿ ಅಡಿಕೆ ಕೃಷಿ ಮಾಹಿತಿ ಸಂಘದ ಮುದ್ದ ಕಚೇರಿ ಸಸಿ ನೀಡುವ ಕಾರ್ಯಕ್ರಮ, ರೈತರಿಗೆ ಕೃಷಿ ಪಂಪ್ ಸೆಟ್ಗೆ ಆಧಾರ್ ಜೋಡಣೆ ಕಾರ್ಯಕ್ರಮ, ಬೃಹತ್ ಆರೋಗ್ಯ ಶಿಬಿರ, ಇವೇ ಬದಲಾದ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಘ ಮಾಡ್ತಾ ಬಂದಿರುವುದು ಅತ್ಯಂತ ಸಂತೋಷದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಭಾಳ ಸಂತೋಷವಾಗ್ತಾ ಇದೆ. ನಮ್ಮ ಅಧ್ಯಕ್ಷರು ಗಣೇಶ್ ಅವರು ಬಹಳ ಸಣ್ಣ ಮೂರ್ತಿಯವರು ಗಣೇಶ್ ಅವರು. ಆದರೆ ನಾವು ಗಣಪತಿ ನೋಡಲಿಕ್ಕೆ ಭಾಳ ಬಾಲ ಗಣಪತಿ ಅಂತ ಹೇಳ್ತೇವೆ ನಾವು. ಆದರೆ ಆ ಗಣಪತಿಯ ಹೊಟ್ಟೆಯೊಳಗೆ ಇಡೀ ಪ್ರಪಂಚವೇ ಇದೆ ಅಂತ ಹೇಳ್ತೇವೆ, ವಿಶ್ವಂಬರ ಅಂತ ಹೇಳ್ತೇವೆ ನಾವು. ನಮ್ಮ ಅಧ್ಯಕ್ಷರು ಗಣೇಶ್ ಅವರು ಪುಟ್ಟ ಮೂರ್ತಿ ಅಂತ ಇದ್ದಾರೆ, ಗಣಪತಿ ಅಂತ ಇದ್ದಾರೆ. ಆದರೆ ಅವರ ಕೆಲಸ ನೋಡಲಿಕ್ಕೆ ಹೋದರೆ ಬಹಳ ಆಶ್ಚರ್ಯವಾಗುತ್ತೆ. ಇಷ್ಟು ಸಣ್ಣ ವ್ಯಕ್ತಿ ಇಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಎಂಬತಕ್ಕಂತಹ ಒಂದು ಆಶ್ಚರ್ಯ ಮತ್ತು ಸಂತೋಷ ನಮಗೆ ಇವತ್ತು ಆಗ್ತಾ ಇದೆ. ಗಣೇಶ್ ಅವರ ಕಾಲದಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆ ಶತಮಾನೋತ್ಸವ ಕಾರ್ಯಕ್ರಮ ಅದು ಚಿರಸ್ಮರಣೀಯವಾಗಿ ಇರಬೇಕೆಂಬ ದೃಷ್ಟಿ ಇಟ್ಟುಕೊಂಡು ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ, ಅದು ಸಹಿತ 6 ತಿಂಗಳಲ್ಲಿ ಮಾರ್ಚಲ್ಲಿ ಶಿಲಾನ್ಯಾಸ ಆದದ್ದು, ಮೇಯಲ್ಲಿ ಪ್ರಾರಂಭ ಮಾಡಿದ್ದು, ಇವತ್ತಿಗೆ ಉದ್ಘಾಟನೆ ಆಯಿತು. ಅಂದರೆ ಸುಮಾರು 6 ತಿಂಗಳಲ್ಲಿ ಈ ಕಾರ್ಯಕ್ರಮ ಆದದ್ದು. ಒಂದು ಬಿಲ್ಡಿಂಗನ್ನು 6 ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟವೇ. ಯಾಕಂತ ಹೇಳಿದರೆ ಇವತ್ತು ಇಂಜಿನಿಯರು ಸಹಿತ ಭರವಸೆ ಕೊಡ್ತಾರೆ ಮಾಡ್ತೇವೆ ಅಂತ ಹೇಳಿ. ಆ ಭರವಸೆಗೆ ಮತ್ತು ಮಾಡುವಿಕೆಗೂ ಸಂಬಂಧವೇ ಇರುವುದಿಲ್ಲ. ಭರವಸೆ ಕೊಡ್ತಾರೆ, ಆಮೇಲೆ ನಾವು ನೋಡ್ಲಿಕ್ಕೆ ಹೋದರೆ ಏನೋ ಕೆಲಸಗಳು ಬಾಕಿ ಇರ್ತವೆ ಅಲ್ಲಿ, ಅದು ಬಾಕಿ ಇದೆ ಅಂತೇಳಿ ಕೊನೆಗೆ ಗಡಿಬಿಡಿಯಲ್ಲಿ ಒಂದು ಗೃಹ ಪ್ರವೇಶ ಮಾಡಿಬಿಟ್ಟಿರ್ತಾರೆ. ಅಂತಹ ಪ್ರಸಂಗ ನೋಡ್ತಾ ಇರ್ತೇವೆ ನಾವಿವತ್ತು. ಆದರೆ ಈ ಒಂದು ಕಟ್ಟಡ 6 ತಿಂಗಳಲ್ಲಿ ಸಂಪೂರ್ಣಗೊಂಡಿದೆ ಅಂತ ಹೇಳಿದರೆ ಇದಕ್ಕೆ ಎಲ್ಲ ಇಂಜಿನಿಯರ್ ಅವರ ಪ್ರಯತ್ನವೂ ಮುಖ್ಯವಾಗಿ ಭಾವಿಸ್ತೇವೆ. ಅದೇ ತರಹವಾಗಿ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆಯು ಮುಖ್ಯ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಅಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಗಣೇಶ್ ಅವರು, ಎಲ್ಲರೂ ಸಹಿತ ಈ ಸಂದರ್ಭದಲ್ಲಿ ನಿರ್ದೇಶಕರು ಪ್ರತಿಯೊಬ್ಬರೂ ಸಹಿತ ಈ ಒಂದು ಕಾರ್ಯದಲ್ಲಿ ತಮ್ಮ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಭಗವದ್ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲ ಈ ಒಂದು ಸಹಕಾರಿ ಸಂಘದ ಪ್ರತಿಯೊಬ್ಬ ಸದಸ್ಯರು, ಎಲ್ಲ ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಅನೇಕರಿಗೆ ಸನ್ಮಾನವೂ ಈ ಸಂದರ್ಭದಲ್ಲಿ ಆಗಿದೆ. ಎಲ್ಲರನ್ನೂ ಗುರುತಿಸಿ ಸನ್ಮಾನ ಮಾಡುವುದಂತ ಹೇಳಿದರೆ ಬಹಳ ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮವನ್ನು ನೀವು ಇಲ್ಲಿ ಮಾಡಿದ್ದೀರಿ. ನಮಗೆ ವಿಶೇಷವಾಗಿ ನಮ್ಮ ನರಸಿಂಹದೇವರು, ಕೃಷ್ಣ ಮುಖ್ಯಪ್ರಾಣದೇವರು ಅನುಗ್ರಹ ಮಾಡಲಿ. 100 ವರ್ಷ ಆಯಿತು ಈ ಸಂಘ ಶತಮಾನೋತ್ಸವ ಕಂಡಿದೆ. ಮತ್ತಷ್ಟು ಉತ್ತಮ ಕೆಲಸ ಮಾಡಬೇಕು ಅಂತ ಸೂಚನೆ ಇದು ಅಷ್ಟೇ. 100 ವರ್ಷ ಆಗಿದೆ, ಇನ್ನೂ ಮಲಗುವುದಲ್ಲ, ಮತ್ತಷ್ಟು ಕೆಲಸ ಆಗಬೇಕಾಗಿದೆ ಸಂಘದ ಮೂಲಕ. 150ನೇ ವರ್ಷಕ್ಕೆ ನಾವಿರ್ತೇವೆಲ್ಲವೋ ಗೊತ್ತಿಲ್ಲ, ಆದರೆ ಈ ಸಂಘ ಮಾತ್ರ ಮತ್ತಷ್ಟು ಬೆಳವಣಿಗೆಯನ್ನು ಕಾಣುವಂತಹ ಒಂದು ಕ್ಷೇತ್ರವಾಗಿ ಬೆಳೆಯಲಿ ಅಂತ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಶುಭಾಶೀರ್ವಚನದ ಜೊತೆಗೆ ಸಂಘದ ಬಗ್ಗೆ ಶ್ಲಾಘನೀಯ ಮಾತುಗಳನ್ನಾಡಿದ ಪೂಜನೀಯ ಸ್ವಾಮೀಜಿಗಳಿಗೆ ವಂದನೆಗಳು ಸಲ್ಲಿಸಿದ ಕೃಷ್ಣ ಚೆಟ್ಟಿಯಾರಿವರು ಸ್ವಾಮೀಜಿಗಳ ಪರವಾಗಿ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣ ಚೆಟ್ಟಿಯಾರ್
ಸ್ವಾಮೀಜಿಗಳ ತಂಡ ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ತುಂಬ ಸಹಕಾರವನ್ನು ನೀಡಿದಿರಿ. ತಮ್ಮನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀ ಕೃಷ್ಣ ಜಟ್ಟಿಯಾರ್ ಇವರನ್ನು ಗೌರವಿಸ್ತಾ ಇದ್ದೇವೆ. ಪೂಜ್ಯನೀಯ ಸ್ವಾಮೀಜಿಗಳು ಮುಂದಿನ ಕಾರ್ಯಕ್ರಮಕ್ಕೆ ನಿರ್ಗಮಿಸ್ತಾ ಇದ್ದಾರೆ. ಸ್ವಾಮೀಜಿಗಳ ಆಶೀರ್ವಾದವನ್ನು ಮತ್ತೊಮ್ಮೆ ಪಡ್ಕೊಳ್ಳುತ್ತಾ ಅವರನ್ನು ಗೌರವಪೂರ್ವಕವಾಗಿ ಭಕ್ತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ಈ ನೂತನ ಕಚೇರಿ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂಥ ಶ್ರೀ ಶಶಿಕುಮಾರ್ ರೈ ಬಾಲ್ಯೂಟು ಸಹಕಾರಿ ಯೂನಿಯನ್ ಆಡಳಿತ ಸಮಿತಿ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ವಿನಂತಿ. ಈ ನಡುವೆ ನಮ್ಮೊಂದಿಗೆ ಶ್ರೀ ಪ್ರವೀಣ್ ಕುಮಾರ್ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೇರಿಕೊಂಡಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡ ಮತ್ತು ಶತಮಾನೋತ್ಸವದ ಈ ಶುಭ ಸಂದರ್ಭದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು, ಈ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಆಗಿರತಕ್ಕಂತಹ ಗಣೇಶ್ ಉದಾರ್ಡ್ಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಸೇರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಸಂದರ್ಭದಲ್ಲಿ ಗಣೇಶ್ ಉದಾರ್ಡ್ಕರ್ ಅವರು ಕೆಲವು ಮಾಹಿತಿಗಳನ್ನು ಕೇಳಿದರು. ಈ ಶತಮಾನೋತ್ಸವಕ್ಕೆ ನಾವು 10 ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ತೇವೆ. ಈ 10 ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಿದ್ದರೆ ಸಲಹೆ ಸೂಚನೆಗಳು ಬೇಕು ಎನ್ನುವಂಥದ್ದನ್ನು ಹೇಳಿದರು. ಬಹುಶಃ ನಾನು ಅವರಲ್ಲಿ ಒಂದು ವಿಚಾರವನ್ನು ಹೇಳಿದೆ. ಇದಕ್ಕೆ ಆರ್ಥಿಕ ಕ್ರೋಢೀಕರಣ ಯಾವ ರೀತಿಯಿಂದ ಮಾಡಬಹುದು ಎನ್ನುವಂಥದ್ದನ್ನು ಕೇಳುವಂತಹ ಸಂದರ್ಭದಲ್ಲಿ ಇದಕ್ಕೆ ಯಾವುದೇ ರೀತಿಯ ಒತ್ತಡಗಳಿಲ್ಲ. 9 ದಿವಸದ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರಾಯೋಜಕರು ಸಿಕ್ಕಿದ್ದಾರೆ. ನಿನ್ನೆ ರಾತ್ರಿಯವರೆಗೆ, ಈಗ ಕೇಳಿದೆ ನಾನು, ನಿನ್ನೆಯ ರಾತ್ರಿಯ ಹೊರಗಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಈ ಭಾಗದ ಎಲ್ಲ ಕೃಷಿಕ ಬಂಧುಗಳು ಎನ್ನುವಂಥದ್ದನ್ನು ಹೇಳಿದರು. ಇವತ್ತು ಬೆಳಗಿನಿಂದ ಇವತ್ತು ರಾತ್ರಿಯ ತನಕ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಯೋಜನೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷಪಟ್ಟರು. ಬಹುಶಃ ಈ ಊರಿನ ಎಲ್ಲ ಸಹಕಾರಿ ಬಂಧುಗಳನ್ನು ನಾವೆಲ್ಲರೂ ಅಭಿನಂದಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಸಹಕಾರಿ ಕ್ಷೇತ್ರ ಹಿಂದಿನ ವೇದಗಳ ಕಾಲದಿಂದಲೇ ಸಹಕಾರಿ ಎನ್ನುವಂತಹ ಭಾವನೆಯಿಂದ ಇಷ್ಟರ ತನಕ ಯಾವುದೇ ಒಂದು ರೀತಿಯ ಹೆಸರನ್ನು ಬದಲಾವಣೆ ಮಾಡದೆ ಪರಸ್ಪರ ಸಹಕಾರದೊಂದಿಗೆ ನಡೆಯತಕ್ಕಂತಹ ಒಂದು ವ್ಯವಸ್ಥಿತವಾದ ಕ್ಷೇತ್ರ ಇದ್ದರೆ ಅದನ್ನು ಸಹಕಾರಿ ಕ್ಷೇತ್ರ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಈ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಲವಾರು ವರ್ಷಗಳಿಂದ ಎಲ್ಲ ರೈತರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸುಮಾರು 10 ವರ್ಷಗಳಿಂದ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಕೊಡತಕ್ಕಂತಹ ಸಾಧನಾ ಪ್ರಶಸ್ತಿಯನ್ನು ಸತತವಾಗಿ ಪಡೆಯುತ್ತಾ ಬರುತ್ತಿರತಕ್ಕಂತಹ ಒಂದು ಸಂಘ. ಅದರ ಜೊತೆಯಾಗಿ 100% ಸಾಲ ಮರುಪಾವತಿಯನ್ನು ಮಾಡತಕ್ಕಂತಹ ಸಂಘ ಇದ್ದರೂ ಕೂಡ ಅದು ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ನಿನ್ನೆಯ ದಿನ ಈ ಅಂಗಣದಲ್ಲಿ ಸುಮಾರು 2,000 ಜನರನ್ನು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತಹ ಕೃಷಿ ಮೇಳವನ್ನು ಆಯೋಜಿಸಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ನಿರ್ದೇಶಕರ ಸಹಕಾರದಿಂದ ನಡೆದಿದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಬಹುಶಃ ಶತಮಾನೋತ್ಸವದ ಕಟ್ಟಡವನ್ನು ನಾವೆಲ್ಲರೂ ಕಂಡಿದ್ದೇವೆ. ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಗಳು, ಅದಕ್ಕೆ ಸಹಕಾರಿ ಸಂಘಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಪೂರೈಸಿ ಈ ಒಂದು ಕಟ್ಟಡವನ್ನು ಉದ್ಘಾಟಿಸುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಬಂದಿದೆ. ಬಹುಶಃ ಇಲ್ಲಿನ ಎಲ್ಲ ರೈತಾಪಿ ವರ್ಗದವರು ತಾವೆಲ್ಲರೂ ಪುಣ್ಯವಂತರು ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಹಾಗೆ ಈ ಒಂದು ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಲವಾರು ಏಳು ಬೀಳುಗಳನ್ನು ಕಂಡು ಇವತ್ತು ಶತಮಾನೋತ್ಸವವನ್ನು ಕಾಣತಕ್ಕಂತಹ ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಸಂದರ್ಭದಲ್ಲಿ ಇರತಕ್ಕಂತಹ ಆಡಳಿತ ಮಂಡಳಿ ಮತ್ತು ಎಲ್ಲ ರೈತಾಪಿ ಸದಸ್ಯರನ್ನು ಅಭಿನಂದಿಸುತ್ತಾ ಈ ಒಂದು ಸಂಘ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಎಲ್ಲರ ಈ ಊರಿನ ಜನರ ರೈತಾಪಿ ವರ್ಗದವರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತಹ ಸಂಘವಾಗಿ ಮೂಡಿಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹಾಡ್ತೇನೆ. ಜೈ ಸಹಕಾರ. ತಮ್ಮ ಶುಭ ಹಾರೈಕೆಗಳಿಗಾಗಿ ವಂದನೆಗಳು ಸರ್.
ಬಂಧುಗಳೇ, ನಾವುಗಳೆಲ್ಲ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿದ್ದೇವೆ. ಎಲ್ಲ ಮಾಹಿತಿಗಳು ನಮ್ಮ ಬೆರಳ ತುದಿಯಲ್ಲಿವೆ. ಈ ಸಂದರ್ಭದಲ್ಲಿ ಸದಸ್ಯರಿಗೆ SMS ಮೂಲಕವಾಗಿ ಮಾಹಿತಿ ರವಾನೆ ಮಾಡುವಂಥದ್ದಕ್ಕೆ ಚಾಲನೆ ಶ್ರೀ SB ಜಯರಾಮ್ ರೈ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಇವರು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. SMS ಮೂಲಕ ಮಾಹಿತಿ ರವಾನೆ. ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಸರಿಸಾಟಿಯಾಗಿ ಸಹಕಾರಿ ಸಂಘದಲ್ಲಿಯೂ ಸದಸ್ಯರಿಗೆ ವಿಶಿಷ್ಟ ರೀತಿಯ ಸೇವೆ, ಸಂಘದ ಮೇಲಿನ ನಂಬಿಕೆಯನ್ನ ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಹಾಗೂ ಪಾರದರ್ಶಕ ವ್ಯವಹಾರಕ್ಕೆ ಪೂರಕವಾಗಿ ಸಂಘದ ಸದಸ್ಯರ ವ್ಯವಹಾರದ ಮಾಹಿತಿಯನ್ನ SMS ಮೆಸೇಜ್ ಮೂಲಕ ಸಂದೇಶ ರವಾನಿಸುವ ಕಾರ್ಯಕ್ಕೆ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಆರಂಭಿಕ ಚಾಲನೆ. ಈಗ ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವ ಗಣ್ಯರು ಈ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಸ್ತಾ ಶ್ರೀ ಎ ತಿಮ್ಮಪ್ಪಗೌಡ, ಶ್ರೀ ಡಿ ಶೀನಪ್ಪಗೌಡ, ಶೇಷಪ್ಪಗೌಡ ಇಡ್ಡಿಡ್ಕ, ಶ್ರೀ ಹೊನ್ನಪ್ಪಗೌಡ ಕಟ್ಟ, ಶ್ರೀ ಸುಬ್ರಾಯಗೌಡ, ಶ್ರೀ ಬಾಲಕೃಷ್ಣ ರೈ ಕಾಸ್ಬಾಡಿ, ಶ್ರೀ ಮೋನಪ್ಪಗೌಡ ಅಂಬುಲ, ಶ್ರೀ ಕೊರಗಪ್ಪಗೌಡ ರಾಮುಂಡೇಲು, ಶ್ರೀ ವಿಜಯಕುಮಾರ ಭಿಕಾರ ಹಾಗೂ ಶ್ರೀ ಶೀನಪ್ಪಗೌಡ ನಾವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಿವೃತ್ತ ಸಿಬ್ಬಂದಿಗಳು, ಅವರ ಪರವಾಗಿ ಮನೆಯವರು, ಪ್ರತಿನಿಧಿಗಳು ಇದ್ದಲ್ಲಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಎ ತಿಮ್ಮಪ್ಪಗೌಡ, ಶ್ರೀ ಡಿ ಶೀನಪ್ಪಗೌಡ, ಶ್ರೀ ಶೇಷಪ್ಪಗೌಡ ಇಡ್ಡಿಡ್ಕ, ಶ್ರೀ ಹೊನ್ನಪ್ಪಗೌಡ ಕಟ್ಟ, ಶ್ರೀ ಸುಬ್ರಾಯಗೌಡ, ಶ್ರೀ ಬಾಲಕೃಷ್ಣ ರೈ ಕಾಸ್ಪಾಡಿ, ಶ್ರೀ ಮೋನಪ್ಪಗೌಡ ಅಂಬುಲ, ಶ್ರೀ ಕೊರಗಪ್ಪಗೌಡ ರಾಮುಂಡೇಲು, ಶ್ರೀ ವಿಜಯಕುಮಾರ್ ಅಭಿಕಾರ ಹಾಗೂ ಶ್ರೀ ಶೀನಪ್ಪಗೌಡ ನಾವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಿವಂಗತ ಎ ತಿಮ್ಮಪ್ಪಗೌಡ ಪುತ್ತೂಟು ಬಯಲು ಚಾರ್ವಕ 1950ರಿಂದ 1973ರವರೆಗೆ ಸಂಘದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಿವಂಗತ ಡಿ ಶೀನಪ್ಪಗೌಡ ಡೆಂಜ ನೆಲ್ಯಾಡಿ, ಇವರು 1973ರಿಂದ 2011ರವರೆಗೆ ಸಂಘದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಿವಂಗತ ಸುಬ್ರಾಯಗೌಡ ಕಟ್ಟ ದೋಳ್ಪಾಡಿ 1985ರಿಂದ 2011ರವರೆಗೆ ಸಿಬ್ಬಂದಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಿವಂಗತ ಕೊರಗಪ್ಪಗೌಡ ರಾಮುಂಡೇಲು 1991ರಿಂದ 2012ರವರೆಗೆ ಸಂಘದ ಸಿಬ್ಬಂದಿಯಾಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ. ದಿವಂಗತ ವಿಜಯಕುಮಾರ ಅಭಿಕಾರ 1998ರಿಂದ 2009ರವರೆಗೆ ಸಿಬ್ಬಂದಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ದಿವಂಗತ ಶೀನಪ್ಪಗೌಡ ನಾವೂರು ಕಾಣಿಯೂರು ಸಂಘದ ಸಿಬ್ಬಂದಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಹೊನ್ನಪ್ಪಗೌಡ ಕಟ್ಟ 1978ರಿಂದ 2012ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಶೇಷಪ್ಪಗೌಡ ಇಡ್ಡಿಡ್ಕ ಕಾಣಿಯೂರು 1974ರಲ್ಲಿ ಸಿಬ್ಬಂದಿಯಾಗಿ ನಿಯುಕ್ತಗೊಂಡು ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ 2013ರಿಂದ 2018ರವರೆಗೆ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸುಮಾರು 44 ವರ್ಷ ಸಾರ್ಥಕ ಸೇವೆಯನ್ನು ಚಾರ್ವಕ ಕೃಷಿ ಪತ್ತಿಗೆ ನೀಡಿದ್ದಾರೆ. ಶ್ರೀ ಬಾಲಕೃಷ್ಣ ರೈ ಕಾಸ್ಪಾಡಿ ಗುತ್ತು ಚಾರ್ವಕ 1989ರಲ್ಲಿ ಸಂಘದ ಸಿಬ್ಬಂದಿಯಾಗಿ ನಿಯುಕ್ತಿಗೊಂಡು ವಿವಿಧ ಕರ್ತವ್ಯಗಳನ್ನು ನಿರ್ವಹಿಸಿ 2020-22ರಲ್ಲಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಶ್ರೀ ಮೋನಪ್ಪಗೌಡ ಅಂಬುಲ 1990ರಲ್ಲಿ ಸೇವೆಗೆ ನಿಯುಕ್ತಿಗೊಂಡು ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ 2022ರಲ್ಲಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಮುಂದಿನ ಗೌರವ ಈ ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಪ್ರಸ್ತುತ ಸಿಬ್ಬಂದಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವವರು
ಮುಂದೆ ರಾಷ್ಟ್ರಮಟ್ಟದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಸ್ತುತ ಸಿಬ್ಬಂದಿಗಳು ನಮ್ಮೊಂದಿಗೆ ಕಡಬ ತಾಲೂಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ಶ್ರೀ ಮೇದಪ್ಪಗೌಡ ನಾವೂರು ಉಪಸ್ಥಿತರಿದ್ದೀರಿ. ತಮ್ಮ ಗೌರವ ಇರುವಿಕೆಯನ್ನು ಗುರುತಿಸಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಸ್ತುತ ಸಿಬ್ಬಂದಿಗಳು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯನಿರ್ವಹಣಾಧಿಕಾರಿಗಳು ಅಶೋಕ್ ಗೌಡ ಪಿ ಹಾಗೂ ಅವರ ತಂಡದವರು ನಮ್ಮ ಸಂಘದ ಗೌರವವನ್ನು ಅಧ್ಯಕ್ಷರ ಮೂಲಕವಾಗಿ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿವೃತ್ತ ಎಲ್ಲ ಸಿಬ್ಬಂದಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭಗವಂತನ ಕೃಪಾಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಸ್ತುತ ಸಿಬ್ಬಂದಿಗಳು ಆದಷ್ಟು ಬೇಗ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಸಿಬ್ಬಂದಿಗಳು ಒಮ್ಮೆ ವೇದಿಕೆಗೆ ಬರಬೇಕು. ಬೇರೆ ಬೇರೆ ಕರ್ತವ್ಯದಲ್ಲಿದ್ದೀರಿ. ನಿರಂತರವಾಗಿ ಶತಮಾನೋತ್ಸವ, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಈ ತಂಡ ಬಹಳ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ಪ್ರಸ್ತುತ ಸಿಬ್ಬಂದಿಗಳು ಅಶೋಕ್ ಕುಮಾರ್ ಗೌಡ ಪಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಅವರ ತಂಡದವರು ಜನರಿಗೆ ಕ್ಲಬ್ದ ಸಮಯದಲ್ಲಿ ಸಾರ್ಥಕ ಸೇವೆಯನ್ನು ನೀಡುತ್ತಾ ಯಶಸ್ವಿಗೊಳಿಸಿದ್ದೀರಿ. ತಮ್ಮನ್ನು ಈಗ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಹಾಲ್ ಪ್ರಸ್ತುತ ಸಿಬ್ಬಂದಿಗಳಿಗೆ ಶಾಲು ಹಾಗೂ ಸ್ಮರಣಿಕೆ ವೇದಿಕೆಯಲ್ಲಿರುವ ಗಣ್ಯರಿಂದ. ಸುದೀರ್ಘ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ, ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ನಾವು ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿವಿಧ ಧಾರ್ಮಿಕ ಸಂಸ್ಥೆಗಳ ಮುಖಂಡರುಗಳು, ಅಧ್ಯಕ್ಷರುಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪತ್ರಿಕಾ ಮಾಧ್ಯಮದ ಬಂಧುಗಳು, ಆರಕ್ಷಕ ಠಾಣೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಮುಂದೆ ರಾಷ್ಟ್ರಮಟ್ಟದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಶ್ರೀ ಕೃಷ್ಣಪ್ಪ ಮಿಯೋಲ್ಪೆ, ಪ್ರಜ್ವಲ್ ದೇವಿನಗರ, ಸುಶೀಲಾ ಪೆರ್ಲೋಡಿ, ರಾಮಣ್ಣಗೌಡ ಮುಗರಂಜ, ಶ್ರೀಮತಿ ಸುಲೋಚನಾ ಮುಗರಂಜ ಹಾಗೂ ಶ್ರೀಮತಿ ರತ್ನಾ ಮುಗರಂಜ ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರಮಟ್ಟದ ಸಾಧಕರು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವವರು ಶ್ರೀ ಕೃಷ್ಣಪ್ಪ ಮಿಯೋಲ್ಪೆ, ಶ್ರೀ ಪ್ರಜ್ವಲ್ ದೇವಿನಗರ, ಸುಶೀಲಾ ಪೆರ್ಲೋಡಿ, ರಾಮಣ್ಣಗೌಡ ಮುಗರಂಜ ಹಾಗೂ ಶ್ರೀಮತಿ ಸುಲೋಚನಾ ಮುಗರಂಜ, ಶ್ರೀಮತಿ ರತ್ನಾ ಮುಗರಂಜ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಸ್ತುತ ಎಲ್ಲ ಸಿಬ್ಬಂದಿಗಳಿಗೆ ಭಗವಂತನ ಕೃಪಾಶೀರ್ವಾದ, ಆಯುಷ್ಯ, ಆರೋಗ್ಯ ಇರಲಿ. ಇನ್ನಷ್ಟು ಸೇವೆಯನ್ನು ಈ ಸಹಕಾರಿ ರಂಗದಲ್ಲಿ ನೀಡುವಂತೆ ಆಗಲಿ. ತಾವಿರುವ ಸ್ಥಾನದಿಂದ ಉನ್ನತ ಸ್ಥಾನಕ್ಕೆ ಏರುವಂತಹ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಯುವಕರ ಹೆಮ್ಮೆಯ ತಂಡವಿದೆ. ಬಹಳ ಚುರುಕಿನಿಂದ ಕರ್ತವ್ಯ ನಿರ್ವಹಿಸುವಂತಹ ಒಂದು ಯುವ ತಂಡ ಇಲ್ಲಿದೆ. ಚೌಟರ ಆಶಯದಂತೆ ಯುವಕರಿಂದ ಇನ್ನಷ್ಟು ಸಾಧನೆ, ಶತಮಾನದ ಸಂಭ್ರಮದ ಈ ಸಹಕಾರಿ ಸಂಘ ಇನ್ನಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಳ್ಳುವಂತೆ ಆಗಲಿ ಅಂತ ಹೇಳ್ತಾ ರಾಷ್ಟ್ರಮಟ್ಟದ ಸಾಧಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಪ್ಪ ಮಿಯೋಲ್ಪೆ, ಶ್ರೀ ಪ್ರಜ್ವಲ್ ದೇವಿನಗರ, ಶ್ರೀ ಸುಶೀಲಾ ಪೆರ್ಲೋಡಿ, ರಾಮಣ್ಣಗೌಡ ಮುಗರಂಜ, ಶ್ರೀಮತಿ ಸುಲೋಚನಾ ಮುಗರಂಜ ಹಾಗೂ ಶ್ರೀಮತಿ ರತ್ನಾ ಮುಗರಂಜ. ಕೃಷ್ಣಪ್ಪ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಚಪ್ಪಾಳೆ ಬರಲಿ. ಕಡಬ ತಾಲೂಕು ಚಾರ್ವಕ್ರಮದ ಮಿಯೋಲ್ಪೆ ಸೀತಮ್ಮ ಕೂಸಪ್ಪ ದಂಪತಿಗಳ ಸುಪುತ್ರ. ಶಿಕ್ಷಣವನ್ನು ನಾಣಿಲ ಮತ್ತು ಚಾರ್ವಕದಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಸೈಂಟ್ ಫಿಲೋಮಿನಾ ಕಾಲೇಜ್ ಪ್ರೌಢ ಶಿಕ್ಷಣವನ್ನು ಕಾಣಿಯೂರಿನಲ್ಲಿ, ಬಿಕಾಂ ಪದವಿಯನ್ನು ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಿನಲ್ಲಿ, 90, 91, 92ರಲ್ಲಿ ಯೂನಿವರ್ಸಿಟಿ ವತಿಯಿಂದ ಭಾರ ಎತ್ತುವಿಕೆ ವೇಟ್ ಲಿಫ್ಟಿಂಗ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ಪಡೆದಿದ್ದೀರಿ.
ಆಂಧ್ರಪ್ರದೇಶದ ಗಂಟೂರಿನಲ್ಲಿ ನಡೆದ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಭಾರ ಎತ್ತುವಿಕೆಯಲ್ಲಿ ಭಾಗವಹಿಸುವಿಕೆ. 94ರಲ್ಲಿ ಜೂನಿಯರ್ ಸ್ಟೇಟ್ ಲೆವೆಲ್ನಲ್ಲಿ ಹೊಸ ದಾಖಲೆಯೊಂದಿಗೆ ಚಿನ್ನದ ಪದಕ. ಸೀನಿಯರ್ ವಿಭಾಗದಲ್ಲಿ ಚಿನ್ನದ ಪದಕ. ಪಂಜಾಬ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ 94ರಿಂದ 2005ರವರೆಗೆ ರಾಜ್ಯ ಮಟ್ಟದ ಸೀನಿಯರ್ ವಿಭಾಗದ ಭಾರ ಎತ್ತುವಿಕೆಯಲ್ಲಿ ಚಿನ್ನದ ಪದಕ. ಸೌತ್ ಝೋನ್ ಭಾರ ಎತ್ತುವಿಕೆಯಲ್ಲಿ 10 ಬಾರಿ ಕರ್ನಾಟಕವನ್ನು ಪ್ರತಿನಿಧಿಸಿ ಬೆಳ್ಳಿ ಕಂಚಿನ ಪದಕ. ಸೀನಿಯರ್ ವಿಭಾಗದ ಭಾರ ಎತ್ತುವಿಕೆಯಲ್ಲಿ 10 ಬಾರಿ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದೀರಿ. 97ರಲ್ಲಿ ಹರಿಯಾಣದಲ್ಲಿ ನಡೆದ ಆಲ್ ಇಂಡಿಯಾ ಪೊಲೀಸ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಹೆಮ್ಮೆ ತಮ್ಮದು. ಅನೇಕ ಬಾರಿ ಗೆದ್ದು ಭಾರ ಎತ್ತುವಿಕೆಯಲ್ಲಿ ಉತ್ತಮ ಸಾಧನವನ್ನು ಮಾಡಿ ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸಾರ್ಥಕ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸರ್. ಪ್ರಜ್ವಲ್, ಕಡಬ ತಾಲೂಕು ದೇವಿನಗರ ಚಾರ್ವಕ ಸವಿತಾ ಮತ್ತು ಚಂದ್ರಶೇಖರ ದಂಪತಿಗಳ ಸುಪುತ್ರ. 2001ರಲ್ಲಿ ಸುಶೀಲಾ ಪೆರ್ಲೋಡಿ, ಕಾಣಿಯೂರು ಗ್ರಾಮದ ಪೆರ್ಲೋಡಿ ಬಾಲಕೃಷ್ಣಗೌಡರ ಧರ್ಮಪತ್ನಿ ಸುಶೀಲಾ ಪೆರ್ಲೋಡಿ 13-14ರಲ್ಲಿ ಮಾಸ್ಟರ್ ಅಥ್ಲೆಟಿಕ್ಸ್ ಕೂಟದಲ್ಲಿ 5000 ಮೀಟರ್ ಓಟದಲ್ಲಿ, 800 ಮೀಟರ್ ಓಟದಲ್ಲಿ, 200 ಮೀಟರ್ ಓಟದಲ್ಲಿ, 2015ರಲ್ಲಿ ಹರಿಯಾಣದಲ್ಲಿ ನಡೆದ ಅಥ್ಲೆಟಿಕ್ಸ್ನಲ್ಲಿ 3000 ಮೀಟರ್ ವಾಕ್ ರೇಸ್ನಲ್ಲಿ ಪ್ರಥಮ ಸ್ಥಾನ. ಮಂಗಳೂರಿನಲ್ಲಿ ನಡೆದಂತಹ ಚಿತ್ರದುರ್ಗ, ಕೇರಳದ ಕೋಯಿಕೋಡ್, ಕಂಠೀರವ ಸ್ಟೇಡಿಯಂ ಬೆಂಗಳೂರು, ಯೂನಿವರ್ಸಿಟಿ ಮುಂಬೈಯಲ್ಲಿ ನಡೆದ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿ. 70ನೇ ವರ್ಷ ಮೇಲ್ಪಟ್ಟ ಹಿರಿಯರ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿದ್ದೀರಿ. 2024ರಲ್ಲಿ ಕಳೆದ ವರ್ಷ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ, 1500 ಮೀಟರ್ ಓಟದಲ್ಲಿ ಪ್ರಥಮ, 3 ಕಿಲೋಮೀಟರ್ ನಡಿಗೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೀರಿ. ರಾಮಣ್ಣಗೌಡ ಮುಗರಂಜ, ಕಾಣಿಯೂರು ಗ್ರಾಮದ ಮುಗರಂಜದವರು ಓರ್ವ ಅತ್ಯದ್ಭುತ ಕ್ರೀಡಾ ಪ್ರೇಮಿಯಾಗಿ, ಕ್ರೀಡಾ ಸಂಘಟಕನಾಗಿ, ಅತ್ಯದ್ಭುತ ಸಂಘಟಕನಾಗಿ, ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಹಿರಿಯರ ಕ್ರೀಡಾಕೂಟದಲ್ಲಿ 100 ಮೀಟರ್ ಓಟ, ಉದ್ದ ಜಿಗಿತದಲ್ಲಿ ಹಲವಾರು ಪ್ರಶಸ್ತಿಗಳು. 2016ರಲ್ಲಿ ಹಿರಿಯರ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು, ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೀರಿ. 10 ಹಲವು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ಸುಲೋಚನಾ ಆರ್ ಮುಗರಂಜ, ರಾಮಣ್ಣರ ಧರ್ಮಪತ್ನಿ. ಇವರು 2016ರಲ್ಲಿ ಹಿರಿಯರ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಎತ್ತರ ಜಿಗಿತದಲ್ಲಿ, ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಅದ್ವಿತೀಯ ಕ್ರೀಡಾಪಟುವಾಗಿ ಮೂಡಿಬಂದಿದ್ದೀರಿ. ಶ್ರೀಮತಿ ರತ್ನ ಮುಗರಂಜ, ಕಾಣಿಯೂರು ಗ್ರಾಮದ ಮುಗರಂಜ ಬೆಳ್ಳಿಯಪ್ಪಗೌಡರ ಧರ್ಮಪತ್ನಿ. ಇವರು 35ನೇ ನ್ಯಾಷನಲ್ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 5 ಕಿಲೋಮೀಟರ್ ನಡಿಗೆಯಲ್ಲಿ ಪ್ರಥಮ, 800 ದ್ವಿತೀಯ, ಉದ್ದ ಜಿಗಿತದಲ್ಲಿ ತೃತೀಯ ಗಳಿಸಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದ ಸಾಧನೆ ತಮ್ಮದು. ಈ ಎಲ್ಲರ ಸಾಧನೆ ಅನೇಕ ಇದೆ. ತಮ್ಮನ್ನು ಹಲವು ಬಾರಿ ಈ ಊರಿನಲ್ಲಿ ಗೌರವಿಸಿದ್ದಾರೆ. ಶತಮಾನದ ಸಂಭ್ರಮದಲ್ಲಿರತಕ್ಕಂಥ ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ತಮ್ಮನ್ನು ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ. ಮುಂದೆ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ರಾಷ್ಟ್ರಮಟ್ಟದ ಸಾಧಕರು ಶೋಧನಾ ನಡುಬೈಲು, ದೇಶಿತಾ ಮುದುವ, ಕೀರ್ತಿಕಾ ಭಿಕಾರ, ಕಾವ್ಯ ಎಣಮರು, ಅಂಕಿತಾ ಕೊಡಂದೂರು. ವಿದ್ಯಾರ್ಥಿಗಳಿದ್ದಲ್ಲಿ ಇಲ್ಲದಿದ್ದಲ್ಲಿ ಮನೆಯವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಜ್ವಲ್ ದೇವಿನಗರ ಇವರೊಂದಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಜ್ವಲ್ ದೇವಿನಗರ, ಶೋಧನಾ ನಡುಬೈಲು, ದೇಶಿತಾ ಮುದ್ವಾ, ಕೀರ್ತಿಕಾ ಅಭಿಕಾರ, ಕಾವ್ಯ ಎಣ್ಮೂರು, ಅಂಕಿತಾ ಕೊಡಂದೂರು. ಪ್ರಜ್ವಲ್ ದೇವಿನಗರ ಅಖಿಲ ಭಾರತ ಅಂತರ್ ಕಾಲೇಜ್ ಭಾರ ಎತ್ತುವಿಕೆಯಲ್ಲಿ ಪ್ರಶಸ್ತಿ. 2021-2022ರಲ್ಲಿ ಜೂನಿಯರ್ ನ್ಯಾಷನಲ್ನಲ್ಲಿ ಚಿನ್ನದ ಪದಕ ಪಡೆದಂಥ ಪ್ರತಿಭೆ. 2024 ನಡೆದ ಸೀನಿಯರ್ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ರಾಷ್ಟ್ರಮಟ್ಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿಕೊಂಡಿರುವಂತಹ ಹೆಮ್ಮೆ ಇವರದು. ಪ್ರಸ್ತುತ ರೈಲ್ವೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರಜ್ವಲ್ ರವರು. ತಮ್ಮನ್ನು ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶೋಧನಾ ನಡುಬೈಲು, ಚಾರ್ವಕ್ರಮದ ನಡುಬೈಲು ಯಶೋಧ ಮತ್ತು ಶ್ರೀ ಧರ್ಣಪ್ಪ ಪೂಜಾರಿ ದಂಪತಿಗಳ ಸುಪುತ್ರಿ. ಪ್ರಾಥಮಿಕ ಶಿಕ್ಷಣ ಚಾರ್ವಕ ಶಾಲೆ, ನಂತರ ಆಳ್ವಾಸ್ನಲ್ಲಿ ವಿದ್ಯಾಭ್ಯಾಸ. 2008ರಲ್ಲಿ ಬಿಜಾಪುರದಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಚಿನ್ನದ ಪದಕ. 2012-2014ರಲ್ಲಿ ಜಮ್ಮುವಿನಲ್ಲಿ ನಡೆದ ಜೂನಿಯರ್ ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ ಸ್ಥಾನ. 2015ರಲ್ಲಿ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಭಾರ ಎತ್ತುವಿಕೆಯಲ್ಲಿ 4ನೇ ಸ್ಥಾನ. ಜೂನಿಯರ್ ವಿಭಾಗದಲ್ಲಿ 2 ಬಾರಿ ಚಿನ್ನದ ಪದಕವನ್ನು ಗಳಿಸಿದ್ದೀರಿ. ದೇಶದ ಪರವಾಗಿ ಅವರ ತಂದೆ ಕುಶಾಲಪುರವರು ನಿವೃತ್ತ ಪೊಲೀಸ್ ಅಧಿಕಾರಿಯವರು, ಅವರು ಕೂಡ ಅವರು ಅದ್ವಿತೀಯ ಸ್ಪೋರ್ಟ್ಸ್ ಮ್ಯಾನ್. ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಗ್ರಿಕಲ್ಚರಲ್ ಕಾಲೇಜಿನಲ್ಲಿ ಬಿಟೆಕ್ ಪದವಿಯನ್ನು ದೇಶಿತ ಪೂರ್ತಿಗೊಳಿಸಿದ್ದಾರೆ. 2009ರಲ್ಲಿ ದೆಹಲಿಯಲ್ಲಿ ಕಬಡ್ಡಿಯಲ್ಲಿ ನ್ಯಾಷನಲ್ ಆಡಿದ್ದಾರೆ. ಅನಂತರದಲ್ಲಿ 2016-17ರಲ್ಲಿ ಕೊಯಂಬತ್ತೂರಿನಲ್ಲಿ ನಡೆದ ಆಲ್ ಇಂಡಿಯಾ ಅಗ್ರಿ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಮೀಟ್ನಲ್ಲಿ ಡಿಸ್ಕಸ್ ಥ್ರೋ ಮತ್ತು ಕಬಡ್ಡಿಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ. 18-19ರಲ್ಲಿ
ಬೆಂಗಳೂರು ನಡೆದಂಥ ಆಲ್ ಇಂಡಿಯಾ ಅಗ್ರಿ ಯೂನಿವರ್ಸಿಟಿ ಸ್ಪೋರ್ಟ್ಸ್ನಲ್ಲಿ ಕೂಡ ಚಿನ್ನದ ಪದಕವನ್ನು ಬಾಚಿಕೊಂಡಿರುವಂಥ ಸಾಧಕಿ ಕೀರ್ತಿಕಾ ಅಭಿಕಾರ, ಚಾರ್ವಕ ಗ್ರಾಮದ ಅಭಿಕಾರ ಜಾನಕಿ ಮತ್ತು ಪದ್ಮಯ್ಯಗೌಡ ದಂಪತಿಗಳ ಸುಪುತ್ರಿ. ಪ್ರಾಥಮಿಕ ಶಿಕ್ಷಣ ಚಾರ್ವಕ, ನಂತರದ ಶಿಕ್ಷಣವನ್ನು ಆಳ್ವಾಸ್ನಲ್ಲಿ 5 ಬಾರಿ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿರುವಂಥ ಪ್ರತಿಭೆ. 2011ರಲ್ಲಿ ದಾವಣಗೆರೆಯಲ್ಲಿ ನಡೆದ ರಾಷ್ಟ್ರಮಟ್ಟದ ಗ್ರಾಮೀಣ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ, ತಮಿಳುನಾಡಿನಲ್ಲಿ ನಡೆದಂಥ ರಾಷ್ಟ್ರಮಟ್ಟದ ಪಂದ್ಯದಲ್ಲಿ ಭಾಗವಹಿಸಿದ್ದಾರೆ. ಕಾವ್ಯ ಹೆಣ್ಮೂರು, ಚಾರ್ವಕ್ ಗ್ರಾಮದ ಹೆಣ್ಮೂರು ಶ್ರೀಮತಿ ಶೀಲಾವತಿ ಮತ್ತು ಕುಸುಮಾದ್ರಗೌಡ ದಂಪತಿಗಳ ಸುಪುತ್ರಿ. ಈಕೆ ಕೂಡ ಪ್ರಾಥಮಿಕ ಶಿಕ್ಷಣ ಚಾರ್ವಕ, ನಂತರದಲ್ಲಿ ಶಿಕ್ಷಣವನ್ನು ಆಳ್ವಾಸ್ನಲ್ಲಿ ಪೂರೈಕೆ ಮಾಡಿ ಹಲವು ಬಾರಿ ರಾಷ್ಟ್ರಮಟ್ಟದ ಕಬಡ್ಡಿಯಲ್ಲಿ ಪಾಲ್ಗೊಂಡಿದ್ದಾರೆ. 2016-17ರಲ್ಲಿ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಪಂದ್ಯಾಟದಲ್ಲಿ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಂಡಂಥ ಪ್ರತಿಭೆ, ರಾಷ್ಟ್ರಮಟ್ಟದ ಕಬಡ್ಡಿ ಪಟು. ಅಂಕಿತಾ ಕೋಡಂದೂರು, ಈಕೆ ಕೋಡಂದೂರು ಶ್ರೀಮತಿ ಸುಲೋಚನಾ ಹಾಗೂ ರೇಗಪ್ಪಗೌಡ ದಂಪತಿಗಳ ಸುಪುತ್ರಿ. ಪ್ರಾಥಮಿಕ ಶಿಕ್ಷಣ ಚಾರ್ವಕದಲ್ಲಿ, ನಂತರ ಶಿಕ್ಷಣವನ್ನು ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿ MBA ಪದವಿ ಮಾಡಿದ್ದಾಳೆ. ಹೀಗೆ ಕೂಡ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ್ತಿಯಾಗಿ ಹಲವು ಟೂರ್ನಮೆಂಟ್ಗಳಲ್ಲಿ ಯೂನಿವರ್ಸಿಟಿಯನ್ನು ಹಾಗೂ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಇದರಲ್ಲಿ ಶೋಧನಾ, ಕೀರ್ತಿಕಾ ಹಾಗೂ ಅಂಕಿತಾ ಇವರುಗಳು ಹಾಗೂ ಕಾವ್ಯ ಇವರು ಚಾರ್ವಕ ತಂಡ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿತ್ತು ಕಬಡ್ಡಿಯಲ್ಲಿ. ಈ ತಂಡದಲ್ಲಿ ಆಡಿರತಕ್ಕಂಥ ಪ್ರತಿಭೆಗಳು, ಜೊತೆಯಲ್ಲಿ ಪ್ರಜ್ವಲ್ ಹಾಗೂ ದೇಶಿತ ಕೂಡ ರಾಷ್ಟ್ರಮಟ್ಟದಲ್ಲಿ ಬೆಳಗಿರತಕ್ಕಂಥ ಪ್ರತಿಭೆಗಳು. ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ, ಆರೋಗ್ಯ, ಸನ್ಮಂಗಳವನ್ನು ಕರುಣಿಸಲಿ, ಇನ್ನಷ್ಟು ಸಾಧನೆಯನ್ನು ನೆರವೇರಿಸುವಂತೆ ಆಶೀರ್ವಾದವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಇದೀಗ ಈಗಾಗಲೇ ಗಣೇಶ್ ಉದನಾಡ್ಕರ್ ಅವರು ಘೋಷಣೆ ಮಾಡಿರುವಂತೆ ಸಂಘದ ಸದಸ್ಯರುಗಳು ಡಿವಿಡೆಂಟ್ ಅನ್ನ ಈ ಸಂಘದ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಅದನ್ನ ಲಕ್ಕಿ ಡ್ರಾ ಮಾಡುವುದರ ಮೂಲಕವಾಗಿ ಇದೀಗ ಶ್ರೀ AB ಜಯರಾಮ್ ರೈ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಇದರ ನೂತನ ಸಂಘದ ಕಟ್ಟಡ ಉದ್ಘಾಟನೆ ಸಮಾರಂಭ ಹಾಗೂ ಶತಮಾನೋತ್ಸವ ಕಾರ್ಯಕ್ರಮ ಕೃಷಿಮೇಳ, ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಉಪಸ್ಥಿತರಿದ್ದ ಸ್ವಾಮೀಜಿಗಳೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಸಹಕಾರಿಗಳೇ ಹಾಗೂ ಈ ಒಂದು ನಮ್ಮ ಸಹಕಾರಿ ಕ್ಷೇತ್ರ ಇತ್ತು ಯಶಸ್ವಿಯಾಗಿ ಬೆಳೆಯಲಿಕ್ಕೆ ಕಾರಣಕರ್ತರು ನಮ್ಮ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳು. ಬಹುಶಃ ಇವತ್ತು ಸುದೀರ್ಘ ಕಾಲವಾದರೂ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಚಾರ್ವಕ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಗಣೇಶ್ KS ಉದನಕರ್ ಅವರೇ ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರೇ, ಉಪಾಧ್ಯಕ್ಷರೇ, ಸಿಒರಾದಂಥ ಅಶೋಕ್ರವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಬಹುಶಃ ಸುದೀರ್ಘವಾಗಿ ಈ ಕಾರ್ಯಕ್ರಮ ನಡೆದಿದೆ. ನಾನು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ 119 ವರ್ಷಗಳ ಹಿಂದೆ ಇತಿಹಾಸ ಇರುವಂಥ ಈ ಒಂದು ಸಹಕಾರ ಕ್ಷೇತ್ರವನ್ನು ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರು ಪುತ್ತೂರಿಂದ ಪ್ರಾರಂಭಿಸಿದ್ದು ಈಗ ರಾಷ್ಟ್ರ ವ್ಯಾಪ್ತಿಯಲ್ಲಿ ಅದು ಭಾಳ ವಿಜೃಂಭಣೆಯಿಂದ ಭಾಳ ಯಶಸ್ವಿಯಾಗಿ ನಡೀತಾ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MN ರಾಜೇಂದ್ರ ಕುಮಾರ್ ಅವರು ಬಹುಶಃ ಈ ಸಹಕಾರಿ ಸಂಘವನ್ನು 2 ಜಿಲ್ಲೆಗಳಲ್ಲಿ ಭಾಳಷ್ಟು ಬೆಳೆಸುವಲ್ಲಿ ಹಾಗೂ ಅವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ರಾಜೇಂದ್ರ ಕುಮಾರ್ ಅವರು ತಾನು ಮಾತ್ರ ಬೆಳೆಯುವುದಲ್ಲ, ಇತರರು ಬೆಳೆಯಬೇಕೆಂಬ ದೃಷ್ಟಿಯಲ್ಲಿ ಕೆಲಸ ಕಾರ್ಯಕ್ರಮವನ್ನು ಮಾಡುತ್ತಾ ಇವತ್ತು ಸಹಕಾರಿ ಸಂಘಗಳು ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಪೈಪೋಟಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. 1984-85 ಮೊದಲು
ಕೆಲವು ಸಹಕಾರಿ ಸಂಘಗಳು ಮುಚ್ಚುವ ಪರಿಸ್ಥಿತಿಯ ಸಂದರ್ಭದಲ್ಲಿ MN ರಾಜೇಂದ್ರ ಕುಮಾರ್ ಅದಕ್ಕೆ ಪುನಶ್ಚೇತನಕ್ಕೆ ಹಣವನ್ನು ನೀಡುವ ಮುಖಾಂತರ ಇವತ್ತು ಆ ಸಂಘಗಳು ಭಾಳ ಸದೃಢವಾಗಿ ಬೆಳೆದಿದೆ ಹಾಗೂ ಕೋಟಿಯಿಂದಲೂ ಮೇಲೆ ಲಾಭವನ್ನು ಮಾಡುತ್ತೆ ಅಂತ ಹೇಳಲಿಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಉದಾಹರಣೆಗೆ ನಮ್ಮ ಪಾಣಾಜಿ ಇರ್ಬೋದು, ಕೆದಂಬಡಿ ಇರ್ಬೋದು, ಹಾಗೂ ಸುಳ್ಯದಲ್ಲೂ ಕೆಲವು ಸಂಘಗಳು ಆ ಸಂದರ್ಭದಲ್ಲಿ ಬಹಳ ಹಿನ್ನಡೆ ಇರುವ ಸಂದರ್ಭದಲ್ಲಿ ಅದಕ್ಕೆ ಅಧ್ಯಕ್ಷರು ಅದನ್ನು ಇವತ್ತು ಮೇಲೆತ್ತುವ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಅನೇಕರು ಗಣೇಶರ ಬಗ್ಗೆ ಹೇಳಿದರು. ಬಹುಶಃ ಕೆಲವು ವರ್ಷಗಳಿಂದ ಈ ಸಹಕಾರಿ ಸಂಘ ನಡೆಯುತ್ತಾ ಬಂದಿದ್ದು, ಇವತ್ತು ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಬಹುಶಃ ಗಣೇಶ್ ಉದಾನಕರವರಿಗೆ ಈ ಸಂದರ್ಭ ಸಿಕ್ಕಿದ್ದು ಬಹುಶಃ ಅದು ಯೋಗ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಕೂಡ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ಮನುಷ್ಯನಿಗೆ ನಾವು ಎಷ್ಟು ಸಮಯ ಬದುಕಿದ್ದೇವೆ ಎಂಬುದು ಮುಖ್ಯವಲ್ಲ, ಬದುಕಿನಲ್ಲಿ ಏನು ಮಾಡಿದ್ದೇವೆ ಎಂಬುದು ಮುಖ್ಯ. ಬದುಕಿನಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಬಹುಶಃ ಅದು ಶಾಶ್ವತವಾಗಿ ಉಳಿಯುತ್ತದೆ. ಇವತ್ತು ಗಣೇಶನ ಮತ್ತು ಅವರ ತಂಡ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಇವು ಶತಮಾನ ಆಚರಣೆ ಇರ್ಬೋದು, 3 ಕೋಟಿಯಷ್ಟು ವೆಚ್ಚವಾದ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿರ್ಬೋದು. ಹಾಗೆ ಬೇರೆ ಬೇರೆ ಮೊನ್ನೆಯಿಂದ ಅನೇಕ 9 ಕೃಷಿ ಇದನ್ನು ಮಾಡಿಕೊಂಡು ಮೇಳವನ್ನು ಮಾಡಿಕೊಂಡು ಇವತ್ತು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವರು ಹೇಳಿದಾಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಸ್ವಾಮಿ ಕೂಡ ಹೇಳಿದ್ದಾರೆ. ಬಹುಶಃ ಆ ಗಣೇಶನನ್ನ ಕೀರ್ತಿ, ಅವರ ತಂಡದ ಕೀರ್ತಿ ಇದು ಭಾಳ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಪ್ರಸರಿಸುವಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡುತ್ತಾ, ಮುಂದೆ ಈ ಸಂಘ, ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ತಾವೆಲ್ಲರೂ ಒಗ್ಗಟ್ಟಿಂದ ಈ ಸಂಘವನ್ನು ಬೆಳೆಸುವಲ್ಲಿ ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಒಂದೆರಡು ಮಾತಲ್ಲಿಗೆ ಅವಕಾಶ ಕೊಟ್ಟರೆ ತಮಗೆಲ್ಲರಿಗೂ ಒಂದು ಸಲ ಮಾತನ್ನು ಮುಗಿಸ್ತೇನೆ. ಜೈ ಸಹಕಾರ. ವಂದನೆಗಳು ಸರ್ ತಮಗೆ. ಇದೀಗ ಲಕ್ಕಿ ಕೂಪನ್ನ ಡ್ರಾ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಡಿವಿಡೆಂಟ್ಗಳನ್ನು ಸಂಘದ ಅಭಿವೃದ್ಧಿಗಾಗಿ ನೀಡಿದ್ದಾರೆ. ಅವರಿಗೆ ಒಂದು ಕಿರುಕಾಣಿಕೆಯನ್ನು ಮತ್ತೆ ಸಂಘದ ಮೂಲಕವಾಗಿ ನೀಡುವಂಥ ಕಾರ್ಯ, ಇದನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀ ಪ್ರವೀಣ್ ಕುಮಾರ್ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ನಿರ್ದೇಶಕರು SKDRDP ಮಂಗಳೂರು. ಏರೆಗೆ ಅದೃಷ್ಟ ಉಂಡು ತೂಕ ಬಹುಶಃ ಬಂಗಾರ ಶತಮಾನೋತ್ಸವದ ಬಂಗಾರ ಏರ್ನ ಇಲ್ಲಡೆಗೆ ಪೂಪುಂಡು ಸ್ವಾಮೀನು ಒಣ್ಣದುಲ್ಲ ಎರದನಂಜೇರು ಆ 4923 ಸದಸ್ಯತ್ವನ ಸಂಖ್ಯೆ. ಮೆಂಬರ್ ನಂಬರ್ 4923 ಎಲ್ಲ ಉಲ್ಲಾರ ಮುಲ್ಪ ನೆನಪಿ ಜವ್ವೆ ಲಿಂಗಪ್ಪ ಅನಿಲ ಸಣ್ಣಪ್ಪ ನಾರನಪ್ಪ ಗೌಡ. ಈ ಮಣ್ಣು ಅನಿಲದ ಮಣ್ಣಿಗೆ ಬಂಗಾರ ಬುರ್ದುಂಡು. ಮುಂದೆ ಶ್ರೀ ಪ್ರವೀಣ್ ಕುಮಾರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದ್ದಲ್ಲೇ ಬರಬೇಕು. ಹೌದು, ವೇದಿಕೆಗೆ ಲಿಂಗಪ್ಪನ್ನೇ ಇರ್ಬಾತಿಲ್ಲ ಸರ್. ಓಂ ಶ್ರೀ ಮಂಜುನಾಥ ನಮೋ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ, ವಿಶೇಷವಾಗಿ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಜೊತೆಗೆ ದೊಡ್ಡ ಮಟ್ಟದ ಕೃಷಿ ಮೇಳ ಅನ್ನತಕ್ಕಂಥ ಪವಿತ್ರವಾದ ಕಾರ್ಯಕ್ರಮದ ಈ ಒಂದು ಶುಭ ಮಧ್ಯಾಹ್ನದ ನಾವೆಲ್ಲ ಸೇರಿಕೊಂಡಿದ್ದೇವೆ. ವೇದಿಕೆ ಇರತಕ್ಕಂಥ ಎಲ್ಲ ಆತ್ಮೀಯ ಕೃಷಿಕ ಬಂಧುಗಳೇ, ಮುಂಭಾಗಿರತಕ್ಕಂಥ ಎಲ್ಲ ಆತ್ಮೀಯ ರೈತಾಪಿ ವರ್ಗದವರೇ, ಭಾಳಷ್ಟು ಸಂತೋಷದ ಕಾರ್ಯಕ್ರಮ. ಚಾರ್ವಕ ಕೃಷಿ ಪತ್ತ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ಕಟ್ಟಡದ ಉದ್ಘಾಟನೆ, ಅದರ ಜೊತೆಗೆ ಈ ಭಾಗದ ಎಲ್ಲ
ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೊಡ್ಡ ಆಶೆ ಇಟ್ಕೊಂಡು ಕೃಷಿ ಪತ್ತಿನ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿ ಕಮಿಟಿ ವತಿಯಿಂದ ಕೃಷಿ ಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಸಹಕಾರಿ ಸಂಘ ಅನ್ನತಕ್ಕಂಥ ಒಂದು ಅರ್ಥ ಏನಿದೆಯಾ ಅದಕ್ಕೆ ಈ ಒಂದು ಚಾರ್ವಾಕ ಈ ಭಾಗದ ಈ ಒಂದು ಸಹಕಾರಿ ಸಂಘ ಖಂಡಿತವಾಗಿ ಸಾಕ್ಷಿಯಾಗಿದೆ. ಅಂದರೆ ಅದರ ಮೂಲ ಅರ್ಥ ಸಹಕಾರ ಅನ್ನುವಂಥದ್ದು. ಸಮಾಜದ ಕಟ್ಟ ಕಡೆಯ ರೈತಾಪಿ ವರ್ಗದವರು ಯಾರಿದ್ದಾರೆ ಆ ರೈತರಿಗೆ ಹೊಸ ಬದುಕನ್ನು ಕೊಟ್ಟಾಗ, ಹೊಸ ದಾರಿಯನ್ನು ಕೊಟ್ಟಾಗ, ಅವರಿಗೆ ಖಂಡಿತವಾಗಿ ಹೊಸ ಶಕ್ತಿಯನ್ನು ಕೊಟ್ಟಾಗ ಖಂಡಿತವಾಗಿ ಆ ರೈತರು ಹೊಸ ಬದುಕನ್ನು ಅನುಭವಿಸಕ್ಕೆ ಸಾಧ್ಯ ಆಗ್ತದೆ. ಅವರ ಬದುಕು ಗಟ್ಟಿಯಾಗ್ತದೆ. ಅವರಿಗೆ ಬದುಕಿಗೆ ಹೊಸ ಚೈತನ್ಯ ಕೊಟ್ಟತಕ್ಕಂಥ ಒಂದು ಸಾಕ್ಷಿ ಆಗ್ತಕ್ಕಂಥ ಒಂದು ಯೋಚನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇಷ್ಟು ದೊಡ್ಡ ಅಗಾಧ ಪ್ರಮಾಣದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಸಹಕಾರಿ ಸಂಘದ ವತಿಯಿಂದ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಕೇವಲ ತಾಲೂಕಿಗೂ ಅಥವಾ ನಮ್ಮ ಜಿಲ್ಲೆಗೂ ರಾಜ್ಯಕ್ಕೆ ಮಾದರಿ ಅಲ್ಲ, ಒಂದು ದೇಶಕ್ಕೆ ಮಾದರಿಯಾದ ಕಾರ್ಯಕ್ರಮವನ್ನು ಖಂಡಿತವಾಗಿ ಆಯೋಜನೆ ಮಾಡಿದ್ದಾರೆ. ಅದು ಕೂಡ ಕೇವಲ ಕೃಷಿ ಮೇಳ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಟಾಲ್ಗಳು, ಕೃಷಿಕರಿಗೆ ಪೂರಕವಾದ ಮಾಹಿತಿ ಕಾರ್ಯಕ್ರಮಗಳು, ಅದರ ಜೊತೆಗೆ ಒಂದಷ್ಟು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಪುಣ್ಯದ ಮಣ್ಣಲ್ಲಿ ಆಗಿದೆ. ಇದು ನಿಜವಾದ ಅರ್ಥ. ಇವತ್ತು ಸಮಾಜದಲ್ಲಿ ರೈತರ ದೇಶದ ಬೆನ್ನೆಲುಬು ಎನ್ನತಕ್ಕಂಥ ಹಿರಿಯರ ಮಾತಿದೆಯಾ, ಅದಕ್ಕೆ ಪೂರಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಇವತ್ತು ರೈತರು ಅನುಭವಿಸೋ ಕಷ್ಟ ಹೆಚ್ಚಿನಂಶ ಖಂಡಿತವಾಗಿ ಬೇರೆ ಯಾರು ಕೂಡ ಅನ್ನೋ ಸಾಧ್ಯ ಇಲ್ಲ. ದಿನನಿತ್ಯ ಅವರಿಗೆ ಪ್ರಯೋಗಗಳು, ಪರೀಕ್ಷೆಗಳು, ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನು ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ. ಇವತ್ತಿದ್ದ ಬೆಲೆ ನಾಳೆ ಇಲ್ಲ. ರೈತರು ಏನು ಒಂದು ಬಿತ್ತನೆ ಮಾಡತಂಥ ಬೀಜಕ್ಕೆ ಬೇರೆ ಬೇರೆ ರೋಗಗಳು, ಸಸ್ಯಕ್ಕೆ ಬೇರೆ ರೋಗಗಳು, ಒಂದಷ್ಟು ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರೈತರು ಏನು ಕಷ್ಟವನ್ನು ಅನುಭವಿಸ್ತಾರ ಅವರಿಗೆ ಇಂಥ ಸೇವಾ ಕ್ಷೇತ್ರದಿಂದ ಏನಾದರೂ ಆ ಸಲಹೆಗಳು ಕೊಟ್ಟಾಗ, ಪ್ರೋತ್ಸಾಹ ಕೊಟ್ಟಾಗ ಅಥವಾ ಬೇರೆ ಬೇರೆ ಮಾಹಿತಿಯನ್ನು ಕೊಟ್ಟಾಗ ಖಂಡಿತವಾಗಿ ಅವರು ಕೂಡ ಒಂದು ಹೊಸ ಬದುಕನ್ನು ಅಥವಾ ರೈತರು ತಾನು ಬೆಳೆಯತಕ್ಕಂಥ ಕೃಷಿಯಿಂದ ಒಂದು ಕಡಿಮೆ ಖರ್ಚು ಮಾಡಿ ಹೆಚ್ಚು ಆದಾಯ ಹೇಗೆ ಪಡಿಬೋದು ಅಥವಾ ಖರ್ಚನ್ನೇ ಕಡಿಮೆ ಮಾಡ್ಬೋದು, ಯಾವ ಬೀಜಗಳು ತಂದು ನಾನು ಕೃಷಿಯನ್ನು ಮಾಡ್ಬೋದು, ಯಾವ ಕೃಷಿಯನ್ನು ಮಾಡಬೇಕಂತಕ್ಕಂಥ ಹೊಸ ಒಂದು ಕಲ್ಪನೆ ಖಂಡಿತವಾಗಿ ಮೂಡಿ ಬರ್ತದೆ. ತಮಗೆಲ್ಲ ಗೊತ್ತಿದೆ, ಪೂಜ್ಯ ಧರ್ಮಾಧಿಕ ಹೆಗ್ಗಡೆ ಕಳೆದ ಅನೇಕ ವರ್ಷಗಳಿಂದ ರಾಜ್ಯ ಮಟ್ಟದ ಕೃಷಿ ಮೇಳ ಅಥವಾ ತಾಲೂಕು ಮಟ್ಟದ ಕೃಷಿ ಮೇಳ, ಜಿಲ್ಲಾ ಮಟ್ಟದ ಕೃಷಿ ಮೇಳವನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದರಿಂದ ಒಂದಷ್ಟು ಸ್ಟಾಲ್ಗಳು ಬರ್ತದೆ, ಮಾಹಿತಿಗಳು ಬರ್ತದೆ, ಆಧುನಿಕ ಪದ್ಧತಿ ಬಳಕೆ ಮಾಡಲಿಕ್ಕೆ ಬೇರೆ ಬೇರೆ ಯಂತ್ರಗಳ ಪರಿಚಯ ಆಗ್ತದೆ. ಇದು ಖಂಡಿತವಾಗಿ ಇಂಥ ಕಾರ್ಯಕ್ರಮವನ್ನು ಪ್ರತಿ ಸೇವಾ ಸಹಕಾರಿ ಬ್ಯಾಂಕಿನ ವತಿಯಿಂದ ಮಾಡಿದರೆ ಖಂಡಿತವಾಗಿ ರೈತರಿಗೆ ಹೊಸ ಬದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಭಾಳ ಖುಷಿಯ ಕಾರ್ಯಕ್ರಮ, ಭಾಳ ಸಂತೋಷದ ಕಾರ್ಯಕ್ರಮ, ರೈತರಿಗೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಅವ್ರು ಗಣೇಶ್ ಹೇಳಿದರು, ಇಲ್ಲಿ ಯಾರೆಲ್ಲ ಈ ಸೇವಾ ಸಹಕಾರಿ ಸಂಘದ ಸದಸ್ಯರಾಗಿದ್ದರೆ ಅವರಿಗೆ ಇದರಿಂದ ಏನೆಂದ ಸಹಕಾರ ಕೊಡ್ಬೋದು, ಏನೆಲ್ಲ ಸೌಲಭ್ಯ ಕೊಡ್ಬೋದು, ಪ್ರತಿ ಮನೆಗೆ ಭೇಟಿ ಮಾಡಿ ಅವರಿಗೆ ಈ ಒಂದು ಸೇವಾ ಸಹಕಾರಿ ವತಿಯಿಂದ ಸೌಲಭ್ಯ ಕೊಟ್ಟಿದ್ದೇವೆ ಅಂತ. ಅಂಶ ಈ ಮಾತು ಅಥವಾ ಈ ಒಂದು ಕೆಲಸ ಖಂಡಿತವಾಗಿ ನಾನು ಬೇರೆಲ್ಲಿ ಕೇಳಲಿಲ್ಲ. ಅಂದರೆ ಅಷ್ಟು ಪ್ರೀತಿ, ಕೇವಲ ಸಹಕಾರಿ ಸಂಘವಾಗಿರಬಾರ್ದು, ಅದರಿಂದ ಏನೆಲ್ಲ ಬಡವರಿಗೆ ನ್ಯಾಯ ಕೊಡ್ಬೋದು ಅಥವಾ ಅವರಿಗೆ ಪ್ರೋತ್ಸಾಹ ಕೊಡ್ಬೋದು, ಸೌಲಭ್ಯ ಕೊಡ್ಬೋದು, ಅದೆಲ್ಲವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಕೊಟ್ಟಿದ್ದಾರೆ. ಅಂದರೆ ಇದರಿಂದ ಈ ಭಾಗದೆಲ್ಲ ಸೇವಾ ಸಹಕಾರಿ ಸಂಘದ ಸದಸ್ಯರು ಯಾರಿದ್ದಾರೆ, ರೈತರು ಯಾರಿದ್ದಾರೆ, ಖಂಡಿತವರೆಲ್ಲ ಧನ್ಯರು, ಪುಣ್ಯವಂತರು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇನ್ನೊಂದಷ್ಟು ಕಾರ್ಯಕ್ರಮ ಈ ಸೇವಾ ಸಹಕಾರ ಸಂಘದಿಂದ ಆಗಲಿ, ಜನರಿಗೆ ರೈತರಿಗೆ ಸಿಗಲಿ, ರೈತರು ಇನ್ನೊಂದಷ್ಟು ಅಭಿವೃದ್ಧಿ ಆಗಲಿ, ಅವರ ಮುಖಾಂತರ ಸಂಘ ಅಭಿವೃದ್ಧಿ ಆಗತಕ್ಕಂಥ ಕೆಲಸ ಆಗಲಿ ಎಂದು ಪ್ರಾರ್ಥಿಸಿಕೊಂಡು ವಿಶೇಷವಾಗಿ ಭಾಳ ಖುಷಿ ಆಗ್ತಾ ಇದೆ. ಇನ್ನು ಕಾರ್ಯಕ್ರಮ ಗಣೇಶ್ ಅವರುಗಳ ಮೊನ್ನೆಯಿಂದ ಕ್ಷೇತ್ರದ ಒಂದು ಸಹಕಾರ ಬೇಕು, ಬರಬೇಕು ನೀವು ಕಾರ್ಯಕ್ರಮ ಅಂತ ಕೇಳಿಕೊಂಡಾಗ ವಿಶೇಷವಾಗಿ ಇವತ್ತು ಹೆಚ್ಚಂಶ ಬೇರೆ ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಅವರ ಪ್ರೀತಿ, ವಿಶ್ವಾಸ, ಅವರ ಆಡಳಿತ ಮಂಡಳಿಯ ಒಂದು ಕ್ಷೇತ್ರ ಕೊಟ್ಟ ಗೌರವ ಖಂಡಿತ ತಾವೆಲ್ಲ ಧನ್ಯರು. ಅದರಿಂದ ತಾವೇನು ಕ್ಷೇತ್ರಕ್ಕೆ ಒಳ್ಳೆಯ ಗೌರವ ಕೊಟ್ಟಿದ್ದೀರಾ, ಕ್ಷೇತ್ರಕ್ಕೆ ಏನು ಗೌರವ ಕೊಟ್ಟು ನಮ್ಮನ್ನು ಅಲ್ಲೇ ಸೇವಕರಾಗಿ ಬರಮಾಡಿಕೊಂಡು ಯಾರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಖಂಡಿತವಾಗಿ ವಿಶೇಷವಾಗಿ ನಿಮಗೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದನೆ ಸಲ್ಲಿಸಿ ಈ ಸೇವಾ ಸಹಕಾರಿ ಸಂಘಕ್ಕೆ ಕ್ಷೇತ್ರದ ಸ್ವಾಮಿ ಅನುಗ್ರಹ ಇರಲಿ, ಪೂಜ್ಯರ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸ್ಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳು ಮಾಡಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀ ಮೋಹನ್ ಗೌಡ ಇಡ್ಡುಡ್ಕ ವಕೀಲರು, ಭಾಗ್ಯ ಅನಿಲ ಲಕ್ಕಿ
ಗೋಪನ್ನ ವಿಜೇತರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭಾಗ್ಯ ಅನಿಲ ಇವರು ವೇದಿಕೆಯಲ್ಲಿರುವ ಗಣ್ಯರಿಂದ ಸರ್ ಸೇರಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೋಹನಗೌಡ ಇಡ್ಯಡ್ಕ ಇವರು ಕೂಡ ಬಹುಮಾನ ಸಿದ್ಧವಾಗಿದೆ. ಈ ಡಿವಿಡೆಂಡ್ನ ಅದೃಷ್ಟವನ್ನು ಪಡ್ಕೊಂಡಿದ್ದೀರಿ. ವಸಂತ ಅನಿಲ ಶ್ರೀ ಪ್ರವೀಣ್ ಕುಮಾರ್ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಗತ್ಯ ಕಾರ್ಯದ ನಿಮಿತ್ತ ತೆರಳುವವರಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕಾಗಿ ಗೌರವ ಸ್ಮರಣಿಕೆಯನ್ನು ಅಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಂದನೆಗಳು ಸರ್. ಮುಂದೆ ಶ್ರೀ ಮೋಹನಗೌಡ ಇಡ್ಯಡ್ಕೆ ಇವರು ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾರ್ವಾಕ ನಮ್ಮ ಸಂಸ್ಥೆಯ 100 ವರ್ಷದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಉದಯನ ಗಣೇಶರೇ, ಎಸ್ ಪಿ ಜಯರಾಮರವರೇ, ಸಿ ಒ ಅಶೋಕ್ರೇ, ಎಲ್ಲ ನಿರ್ದೇಶಕರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಈಗಾಗಲೇ ಕಾರ್ಯಕ್ರಮವಂತೂ ಬಹಳಷ್ಟು ದೀರ್ಘವಾಗಿ ಮೂಡಿ ಬಂದಿದೆ. ಸಮಯ ಇಲ್ಲ. ನಮ್ಮ ಎಲ್ಲ ಸದಸ್ಯರೆಲ್ಲ ಊಟದ ಎಲ್ಲ ಕಡೆ ಇದ್ದಾರೆ. ಆದರೆ 2 ವಿಚಾರ ನಾವು ಅನೇಕ ಸಲ 100 ವರ್ಷ ಆಗಿದೆ ಅಂತ ಮಾತ್ರ ಇದೆ. ಕೆಲವು ಸಲ ಕೆಲವು ಜನ ಬದುಕಿದ್ದಾರೆ, ಏನು ಮಾಡಿದರು ಅಂತ ಕೇಳಿದರೆ ಸಾಧನೆ ಏನು ಅಂತ ಕೇಳ್ತಾರೆ. ಆದ ಕಾರಣ ಒಂದು ತೆಂಗಿನ ಮರ ಆದರೂ ಕೂಡ ಒಂದು ಪ್ರತಿ ಮಡಲಿಗೆ ಒಂದೊಂದು ಅಚ್ಚು ಕೊಡ್ತಾ ಹೋಗ್ತದೆ. ಅದೇ ರೀತಿ ಈ ಸಂಘ ಕೂಡ ಅನೇಕ ಸಾಧನೆಯನ್ನು ಮಾಡಿದ ಒಂದು ಸಂಸ್ಥೆಯಾಗಿ ಮೂಡಿ ಬಂದಿದೆ. ಇವತ್ತು ಇದನ್ನು ಪ್ರಾರಂಭ ಮಾಡಿದ ಯಾವ ಹಿರಿಯರು ಕೂಡ ಇಲ್ಲ. ಆದರೆ ನಾವು ಇವತ್ತು ಯೋಚನೆ ಮಾಡಬೇಕಾದ್ದು ಅವರ ಒಂದು ಅಪೇಕ್ಷೆ ಏನಿತ್ತು, ಈ ಸಂಘ ಯಾಕೆ ಆಗಿದೆ ಅಂತ ಹೇಳುವುದನ್ನು ನಾವು ಪ್ರಥಮವಾಗಿ ಅರ್ಥ ಮಾಡಿಕೊಂಡು ಈ ಸಂಘವನ್ನು ಮುನ್ನಡೆಸಬೇಕಾಗಿದೆ. ಈ 2 ವಿಚಾರ ನಾವು ಅನೇಕ ಸಲ ನೋಡ್ತೇವೆ. ನಾವು ಯಾಕೆ ಇದು ಏನು ಅಂತ ಒಂದು ಇದನ್ನು ಓದಬೇಕು ಅಂತ, ಚರಿತ್ರೆಯನ್ನು ಓದಬೇಕು, ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿ ಕೋಆಪರೇಟಿವ್ ಮೂವ್ಮೆಂಟ್ ಅಂದರೆ ಅನೇಕ ಜನ ಮಕ್ಕಳೆಲ್ಲ ಓದಿದವರು ಎಲ್ಲರೂ ಕೂಡ ಗೊತ್ತಿದೆ. ಕೋಆಪರೇಟಿವ್ ಮೂವ್ಮೆಂಟ್ ನಮ್ಮ ಸರ್ಕಾರ ಭಾರತದಲ್ಲಿ ಯಾಕೆ ಆಯಿತು ಅಂತ ಹೇಳೋದು. ಒಂದು ಕಾಲದಲ್ಲಿ ರೈತರಿಗೆ ಒಂದು ಮಾತಿತ್ತು, ರೈತ ಬದುಕುವುದು ಹುಟ್ಟುವುದೇ ಸಾಲದಲ್ಲಿ, ಬದುಕುವುದು ಸಾಲದಲ್ಲಿ, ಸಾಯುವುದು ಸಾಲದಲ್ಲಿ. ಅದನ್ನು ಇಕಾನಮಿಸ್ಟ್ ಇಂಗ್ಲೀಷಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಇಂಡಿಯನ್ ಫಾರ್ಮರ್ ಬಾರ್ನ್ಸ್ ಇನ್ ಡೆಟ್, ಲಿವ್ಸ್ ಇನ್ ಡೆಟ್, ಡೈಸ್ ಇನ್ ಡೆಟ್. ಈ ರೀತಿಯ ಒಂದು ವಿಶೇಷವಾದಂಥ ಒಂದು ಕಷ್ಟದಲ್ಲಿ ರೈತರಂದರೆ ಸ್ವಾಮೀಜಿಯವರೆಲ್ಲ ಹೇಳಿದರು, ರೈತರು ಇವತ್ತು ಬಹಳ ಅಗತ್ಯ ಅಂತೇಳಿ. ಆದರೆ ರೈತರ ಕಡೆ ಕೊಡುವಂಥ ಗಮನ ಮಾತ್ರ ಬಹಳಷ್ಟು ಕಡಿಮೆ. ರೈತರು ಲಾಸ್ಟಿಗೆ ಸಿಗುವುದವರು. ಬೇರೆ ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಗೌರವ ಸಿಕ್ಕಿದ್ರು ರೈತರಿಗೆ ಲಾಸ್ಟಿಗೆ. ಅದಲ್ಲ, ಇಡೀ ರೈತರು ಫಸ್ಟ್. ಇವತ್ತು ದೇಶದಲ್ಲಿ ರೈತರು ಪ್ರಥಮವಾಗಿ ಸಿಗಬೇಕು. ರೈತರಿಗೆ ಎಲ್ಲ ಜನರಿಗಿಂತ ಹೆಚ್ಚು ಗೌರವ ಕೊಡಬೇಕಾದ್ದು ರೈತರಿಗೆ. ಆದ ಕಾರಣ ಇದಕ್ಕಾಗಿ ನಮ್ಮ ಸಹಕಾರ ಮೂವ್ಮೆಂಟ್ ಭಾರತದಲ್ಲಿ ಆಗಿರೋದು ಸರ್ಕಾರ ಯಾಕೆಂದರೆ ರೈತರು ಸಾಲ ಮುಕ್ತರಾಗಬೇಕು ಅಂತೇಳಿ. ಆದ ಕಾರಣ ಅಭಿವೃದ್ಧಿಗಾಗಿ ನಾವು ಸಾಲ ಮಾಡೋದು ಭಾಳಷ್ಟು ಅಗತ್ಯ ಇದೆ. ಆದರೆ ರೈತರು ಹೇಗೆ ಅಂದರೆ ಬದುಕಲಿಕ್ಕಾಗಿ ಸಾಲ ಮಾಡ್ತಾ ಇರೋದು. ತನ್ನ ದೈನಂದಿನ ಚಟುವಟಿಕೆಗಾಗಿ ಮಕ್ಕಳ ವಿದ್ಯಾಭ್ಯಾಸ ಅದಕ್ಕಾಗಿ ಸಾಲ ಮಾಡ್ತಾಯಿದ್ದಾರೆ. ಅದು ತಪ್ಪಬೇಕು. ಭೂಮಿಯನ್ನು ಜಾಸ್ತಿ ಏನೋ ಬೇರೆ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಎಷ್ಟು ಬೇಕಾದ್ರೂ ಸಾಲ ಮಾಡಲಿ, ಯಾಕೆಂದರೆ ಅದರಿಂದಾಗಿ ಉತ್ಪತ್ತಿ ತೆಗಿತಾರೆ. ಆದರೆ ಅವರ ಜೀವನ ನಿರ್ವಹಣೆಗೆ ಸಾಲ ಮಾಡುವಂಥದ್ದು ಮಾತ್ರ ಅದು ನಮ್ಮ ಒಂದು ದೊಡ್ಡ ಒಂದು ವ್ಯತ್ಯಾಸವಾದಂಥ ಒಂದು ಆರ್ಥಿಕ ವಿಚಾರ. ಆದ ಕಾರಣ ಎಲ್ಲ ರೈತರಿಗೂ ಕೂಡ ನಾವೆಲ್ಲರೂ ಕೂಡ ಸದೃಢವಾಗಿ ಆರ್ಥಿಕವಾಗಿ ಎಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕಿದ್ರೆ ಎಲ್ಲ ವಿಚಾರಗಳನ್ನು ಇವತ್ತು ಈ ಸಂಸ್ಥೆ ಇವತ್ತು ಮಾಡಿದೆ. ಎಲ್ಲ ಬೇರೆ ಬೇರೆ ರೀತಿಯ ಯಂತ್ರೋಪಕರಣ ಆಗಲಿ ಎಲ್ಲ ಮಾಹಿತಿಯನ್ನು ಕೂಡ ಅಳವಡಿಸಿದೆ. ಯಾರ ಮೂಲಕ ನಮ್ಮ ಪರಿಸರದ ಎಲ್ಲ ರೈತರು ಕೂಡ ಉತ್ತಮ ರೈತರಾಗಬೇಕು, ದೇಶದ ಅಭಿವೃದ್ಧಿಗೆ ನಾವು ಕೂಡ ಪಾಲ್ದಾರರಾಗಬೇಕು ಅಂತೇಳಿ
ದೊಡ್ಡ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. 100 ವರ್ಷದ ಒಂದು ಆಗಲೇ ಎಲ್ಲರೂ ಹೇಳಿದರು, 100 ವರ್ಷದ ಸಮಯದಲ್ಲಿ ಅನೇಕ ಸಲ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಮಯ ಸಿಗ್ತದೆ. ಅದರಲ್ಲಿ ಈಗಿನ ಅಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿಯವರಿಗೂ ಕೂಡ ಇದೊಂದು ನಿಮಗೆ ಸಂದರ್ಭ. 100 ವರ್ಷ ಆಗುವಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲಿದ್ದರಿಂದ ಅನೇಕ ಸಲ ಒಂದೊಂದು ಕೆಲವು ಸಮಾಜದಲ್ಲಿ ಆಗುವಂಥ ಕೆಲಸದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶ ಸಿಗ್ತದೆ. ಈಗಾಗಲೇ ನಮ್ಮ ಬೂಡಿಯಾರ್ ರಾಧಾಕೃಷ್ಣ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಸ್ವಾಗತ ಮಾಡ್ತಿದ್ದೇನೆ. ಯಾಕೆಂದರೆ ಎಲ್ಲರಿಗೂ ಕೂಡ ಎಲ್ಲ ಜನರಿಗೂ ಕೂಡ ಅನೇಕ ಸಂದರ್ಭಗಳು ಸಿಗ್ತದೆ. ಒಂದೊಂದು ವಿಚಾರವನ್ನು ಮಾಡಲಿಕ್ಕೆ ಗಾಂಧೀಜಿಗೆ ಸ್ವಾತಂತ್ರ್ಯವನ್ನು ಪಡೆಯುವಂಥ ಸಂದರ್ಭದಲ್ಲಿ ಗಾಂಧೀಜಿ ಇದ್ದರು. ಅದೇ ರೀತಿ ಅದಕ್ಕೆ ಮೊದಲು ಗಾಂಧೀಜಿಯ ಥರವೇ ಕೆಲಸ ಮಾಡಿದವರು ಅನ್ನಿ ಬೆಸೆಂಟ್ ಅಂತ ಅನೇಕರಿದ್ದರು. ಆದರೆ ಸ್ವಾತಂತ್ರ್ಯ ಸಿಗುವಾಗ ಮಹಾತ್ಮ ಗಾಂಧೀಜಿಯವರಿಗೆ ಹೆಸರು. ಅದೇ ರೀತಿ ಗಣೇಶ ಉದಾಹರಣೆ ಕೂಡ 100 ವರ್ಷದ ಸಮಯದಲ್ಲಿ ಈ ಕೆಲಸ ಈ ಥರ ಆಗಬೇಕು ಅಂತ ಆಗುವಾಗ ಆ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಸಂದರ್ಭ ಸಿಕ್ಕಿದೆ. ಅದೊಂದು ಯೋಗ ಸಿಕ್ಕಿದೆ. ಆದ ಕಾರಣ ಎಲ್ಲರಿಗೂ ಕೂಡ ನೀವು ಎಲ್ಲ ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿಸಿದಿರಿ, ಎಲ್ಲ ಜನರನ್ನು ಕೂಡ ಸೇರಿಸ್ಕೊಂಡಿದ್ದೀರಿ, ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಮಾಡಿದಿರಿ. ಅದರಿಂದಾಗಿ ಈ ಸಂಸ್ಥೆ ಇನ್ನಷ್ಟು ಒಳ್ಳೆಯ ಸಂಘವಾಗಿ ಜಿಲ್ಲೆಯಲ್ಲಿ ನಾವು ಕೂಡ ಒಂದು ಸದೃಢವಾಗಿ ಮತ್ತು ಉತ್ತಮವಾದ ಒಂದು ಸಂಘವಾಗಿ ಮೂಡಿ ಬರಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಸೇರ್ತಕ್ಕಂಥ ಎಲ್ಲ ನಮ್ಮ ಊರಿನ ಎಲ್ಲ ರೈತರಿಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಕೂಡ ವಂದಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್. ವಂದನೆಗಳು ಸರ್. ನಮ್ಮೊಂದಿಗೆ APMC ಮಾಜಿ ಅಧ್ಯಕ್ಷರು ಬುಡಿಯಾರು ರಾಧಾಕೃಷ್ಣ ರೈ ಉಪಸ್ಥಿತರಿದ್ದಾರೆ. ತಮಗೆ ಗೌರವಾಧಾರದ ಸ್ವಾಗತವನ್ನು ಕೋರ್ತಾ ಶ್ರೀ ವಿಶ್ವನಾಥ ಉಪಾಧ್ಯಕ್ಷರು ಕಾಣಿಯೂರು ಗ್ರಾಮ ಪಂಚಾಯತ್ ಶುಭ ಹಾರೈಕೆಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಗ್ರಾಮದ ದೇವರನ್ನು ನೆನೆಸುತ್ತಾ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾಣಿಯೂರು ವೇದಿಕೆಯಲ್ಲಿ ಇರುವ ಅಧ್ಯಕ್ಷರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸಹಕಾರಿ ಬಂಧುಗಳೇ, ಚಾರ್ವಕ ಕೃಷಿ ಪತ್ತಿನ ಸಂಘದ ಈಗಿನ ಅಧ್ಯಕ್ಷರು ಗಣೇಶಣ್ಣನವರೇ, ಒಳ್ಳೆ ಈ ಚುನಾವಣೆ ಆದ ಮೇಲೆ ಪ್ರಥಮವಾಗಿ ಮಹಾಸಭೆ ಮುಗಿದ ಮೇಲೆ ಅವರೊಂದು ನಿರ್ಧಾರ ಇತ್ತು. ಆ ನಿರ್ಧಾರದಂತೆ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ಅವರ ಸದಸ್ಯರು ಸಹ ಒಳ್ಳೆ ಗಣೇಶನೊಟ್ಟಿಗೆ ಸೇರಿ ಒಳ್ಳೆ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ. ನಾನು ನಿನಗಾಗಿ, ನೀನು ನನಗಾಗಿ, ನಾವಿಬ್ಬರು ಎಲ್ಲರಿಗೂ ಎಂಬ ಸಹಕಾರಿ ತತ್ವದಡಿಯಲ್ಲಿ ಆ ತತ್ವವನ್ನು ಎತ್ತಿ ಹಿಡಿಯುವಲ್ಲಿ ಈ ಸಹಕಾರ ಸಂಘ ಒಂದಾಗಿದೆ ಅಂತ ಹೇಳುತ್ತಾ, ದಕ್ಷಿಣ ಕನ್ನಡ ಪಿತಾಮಹ ಮಲವಳ್ಳಿ ಶಿವರಾಯ ಮಾರ್ಗದರ್ಶನದಲ್ಲಿ ಚಾರ್ವಕ ಹಿರಿಯರ 16 ಹಿರಿಯರ ಸದಸ್ಯರ ಪ್ರಾರಂಭಿಸಿದ ಈ ಸಂಘ ಇನ್ನಷ್ಟು ಎತ್ತರವಾಗಿ ಬೆಳೆಯಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು ಗೌರವಾನ್ವಿತ ಕಾಣಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದ ಇವರನ್ನು ಸ್ಮರಣಿಕೆಯೊಂದಿಗೆ ಗೌರವಿಸ್ತಾ ಇದ್ದೇವೆ. ಅಡುಗೆ ತಯಾರಿಕೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂಥ ರಾಜೇಶ್ ನಾಯಕ್ ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಭೋಜನ ಶಾಲೆಗೆ ನೀರಾವರಿ ವ್ಯವಸ್ಥೆಗೆ ಸಹಕಾರ ನೀಡಿರತಕ್ಕಂತಹ ವಸಂತಗೌಡ ಅನಿಲ ಭೋಜನ ಶಾಲೆಗೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಿರುವವರು ವೇದಿಕೆಗೆ ಬಂದು ಅವರ ಮನೆಯವರು ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅತ್ಯದ್ಭುತವಾದ ಧ್ವನಿ ಬೆಳಕಿನ ಸಂಯೋಜನೆಗೆ ಹೆಸರಾಗಿರುವಂಥ ದೀಪಾ DJ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಉತ್ತಮವಾದಂಥ ಧ್ವನಿ ಬೆಳಕನ್ನು ಈ ಕಾರ್ಯಕ್ರಮದ ಉದ್ದಕ್ಕೂ ನೀಡಿದಿರಿ. ದಿನೇಶ್ ವೈಕಾ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಗೌರವಾನ್ವಿತ ಅಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆನಂದ ಭಂಡಾರಿ ವೇದಿಕೆಗೆ ಬರಬೇಕು. ರಾಜೇಶ್ ಅಗತ್ತಬೈಲು, ವಿದ್ಯಾನಂದ ಪಂಜಾ, ಜನಾರ್ದನ ನಾಣಿಲ, ಸುಬ್ರಹ್ಮಣ್ಯ ಪೆರಿಂಜ ಇವರುಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆನಂದ ಭಂಡಾರಿ, ರಾಜೇಶ್ ಅಗತ್ತಬೈಲು, ವಿದ್ಯಾನಂದ ಪಂಜ, ಜನಾರ್ದನ ನಾಣಿಲ, ಸುಬ್ರಹ್ಮಣ್ಯ ಪಂಜ ಗೌರವ ಸನ್ಮಾನವನ್ನು ಸ್ವೀಕರಿಸಿದವರ ಪರವಾಗಿ ಕುಸುಮಾಧರೈ ಕಾಸ್ಪಾಡಿ ಗುತ್ತು 1 ನಿಮಿಷದಲ್ಲಿ ಎಲ್ಲ ಈ ಸಂಘಕ್ಕೆ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಚಾವಡಿ ಕೊಲ್ದಿತ್ತಿನ ಮಾತ ಗಣ್ಯರಿಗೆ ಸೊಲ್ಮೇಲೆನ್ನ ಇನಿ ನಮ್ಮ ಈ ಚಾರ್ವಾಕ ಸೇವಾ ಸಹಕಾರಿ ಸಂಘದ 100ನೇ ವರ್ಷ ಆಚರಣೆ ನಮ್ಮ ಮಲ್ತೊಂದುಲ್ಲೆ. ಆ ಕಾರ್ಯಕ್ರಮದ ಲೆಕ್ಕಡು ಬೇತೆ ಬೇತೆ ಮುರಾಣಿರ್ತಿಂಚಿ ಸುಮಾರು ದಿನೊಟ್ಟು ಬೇತೆ ಬೇತೆ ಕಾರ್ಯಕ್ರಮನು ಕೊರೊಂದುಲ್ಲೆರಕ್ಲು. ಇನಿ ಅಕೇರಿತ ದಿನ ಸ್ವಾಮಿಲು ಬರ್ಪಣೆ ಹೊಸತ್ತು ಕಟ್ಟಣ ಉದ್ಘಾಟನೆ ಮಲ್ಪಣೆ ಈ ಮಾತ ಕಾರ್ಯಕ್ರಮದಲ್ಲಿ ನೀನು ಮಾಲ್ತದೆ ಬುಕ್ಕ ದುಂಬುದ ಈ ಸಂಘದ ಅಧ್ಯಕ್ಷರ ಆಯ್ನಕ್ಲು ಅಗ್ಲೆ ಪೂರ ಒಂಜಿ ಗೌರವಾರ್ಪಣೆ ಕೊರ್ಪಣೆ ನೋಡಿದ ನಿಘಂಟು ಮಲ್ತೀರು ಅಂಚ ಎನ್ನ ಅಮ್ಮೆರ್ಲ ಪಂಡ ಕಾಸ್ಪಾಡಿ ಗೊತ್ತು ದಿವಂಗತ ಫಕೀರಪ್ರೈಕ್ಳು ಆರ್ಲ ಈ ಸಂಘದ ಅಧ್ಯಕ್ಷ ಆದಿತ್ಯರು ಆರ್ನ ಪರವಾತಿ ಏನನ್ನು ಸ್ವೀಕಾರ ಮಲ್ತೋನ್ಯರ ಬರೋಡು ಪಂಡೇರು ಇಂದು ಎಂಕ್ ಮನಸ್ಸಿಗೆ ಭಾರಿ ಖುಷಿಯಾಂಡು ಒಟ್ಟಿಗೂ ಏನು ಎಂಕ್ ಈ ಕಾರ್ಯಕ್ರಮಡು ಎಂಕ್ ಮಾತ ಅವಳು ಸನ್ಮಾನ ಕೊರ್ನಾಗ ಏನು ಎನ್ನ ದೆಕ್ಕದೆ ತೋನ್ಜಿ ದಯಪಂಡ ನಮ್ಮ ಅಕ್ಲು ಶಾಲು ಪೊದೆ ಪುಡ್ನಾಗ ಪೂತ ಮಾಲೆ ಪಾಡ್ನಾಗ ಎಂಕ್ ಪಾಡುಡ್ಚಿ ಏನೆನ್ನ ಅಮ್ಮೆರ್ನ ಪರವಾದ ದೆತ್ತೋಣ್ಣೇನು ಸನ್ಮಾನ ಅಕ್ಲೆ ಗಂಡ ಮಲ್ಪೋಡು ಎಂಕ್ ಪಾಡುಡ್ಚಿ ಅಂತ ಅವಳು ಕುಳ್ಳು ನೆಟ್ಟು ಎಂಕೊರಿಯಾಗ ಕೊರ್ತಿಜೀರು ಕೊರಿಯರು ಬೋಡ್ಚಿಂದು ಪಂಡೆ ಅವು ದಾಯಕದ ಕೆಂಡಕ್ಕೆ ಬೇತ ಉತ್ತರ ಪಂಪೇನು ಎಂಕ್ ಸನ್ಮಾನ ಮಲ್ಪುಣೆತ್ತು ಎಂಕ್ ಸನ್ಮಾನ ಕೊರ್ಪುಣೆ ಐಕು ಬೋಡದು ರಡ್ಡು ಕೈಟ್ಟು ದೇತೊಂಡೆ ಐಕು ಬೋಡದು ಇತ್ತೆ ಇದೊಂದು ರಡ್ಡು ಪಾತೆರ್ಕೊಂದು ಪಂಡೆ ದಾಯ ಪಂಡ ಈ ಸನ್ಮಾನ ಕಾರ್ಯಕ್ರಮಗೂ ಮಲ್ತಿನೆಗ್ಲೆಗ್ ಒಂಜಿ ದಾನ ರಡ್ಡು ಎಡ್ಡೆ ಪಾತೆರ ಪನೋಡತ್ತ ಆ ದೃಷ್ಟಿ ಹಿಡ್ದು ಏನಿತ್ತು ಬರ್ತದೆ ನಿಕ್ಲಿನ ದುಂಬು ಉಂತುದನೆ ಇತ್ತೆ ಈ ಗೌರವಾರ್ಪಣೆ ಮಲ್ತನಂಚಿನ ಈ ಸಂಘದ ಅಧ್ಯಕ್ಷರಾಯಿನಂಚಿನ ಗಣೇಶ್ ಗೌಡ್ರು ಅಂಚನೆ ನಿರ್ದೇಶಕರು ಅವೇ ರೀತಿ ಈ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಯಿನಂಚಿನ ಅಶೋಕ ಗೌಡ್ರು ಮುಖ ಸಿಬ್ಬಂದಿ ವರ್ಗದ ಮೆಕ್ಲು ಮಾತಿರಗಲ ಎನ್ನ ಕುಟುಂಬದ ಪರವಾತು ಎನ್ನ ಅಮ್ಮೆರ್ನ ಆರ್ನವುಳ್ಳ ಪರವಾತು ಮಾತಿರಗಲನ್ನು ಧನ್ಯವಾದವನ್ನು ಅರ್ಪಿಸಪ್ಪೆ. ಚುಟುಕಾಗಿ ಈ ಸಾರ್ಥಕ ಸನ್ಮಾನವನ್ನು ನೆರವೇರಿಸಿದಂಥ ಸಂಘಕ್ಕೆ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ ಹುಸ್ಮಾದರ್ ರೈ ಕಾಸ್ಪಾಡಿಗುತ್ತು ಇವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶತಮಾನೋತ್ಸವ ಸಂಭ್ರಮದ ಅಧ್ಯಕ್ಷರು ಶ್ರೀ ಗಣೇಶ್ KS ಉದ್ದನಾಡ್ಕ ಇವರಿಂದ. ಈಗಾಗಲೇ ಶುಭ ಆಶೀರ್ವಾದದೊಂದಿಗೆ ಸ್ವಾಮೀಜಿಯ ಆಶೀರ್ವಚನವನ್ನು ಮುಗಿಸಿಕೊಂಡು ಈ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಗೌರವಾನ್ವಿತ ಸ್ವಾಮೀಜಿಯವರೇ, ಗೌರವಾನ್ವಿತ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟರವರೇ, ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಭಾಗೀರಥಿಯವರೇ, ಶಶಿಕುಮಾರ್ ವಾಲ್ವಿಟ್ ಅವರೇ, ಕಿಶೋರ್ MLC ಆಗಿರ್ತಕ್ಕಂಥ ಕಿಶೋರ್ ಬಟ್ಟಿಯಾಡಿಯವರೇ, ಎಲ್ಲ ಗಣ್ಯಾತಿಗಣ್ಯರು ಶುಭ ಆರೈಕೆಯೊಂದಿಗೆ ನಿರ್ಗಮಿಸಿ ಅನುಪಸ್ಥಿತಿಯಲ್ಲಿ ಅವರನ್ನೆಲ್ಲರನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ DCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ SP ಜಯರಾಮ್ ರೈ ಅವರೇ, ಸಂಘದ ಅಧ್ಯಕ್ಷರಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಗೌರವಾನ್ವಿತ ಮೋಹನ್ಗೌಡ ಇಡ್ಡಡ್ಕರ್ ಅವರೇ, ಯೋಜನೆಯಿಂದ ಒಬ್ಬರು ಪ್ರತಿನಿಧಿ ಬೇಕು ಅಂತ ನಿರ್ದೇಶಕರನ್ನು ಕೇಳಿಕೊಂಡಾಗ ನಮ್ಮ ಜೊತೆ ಎಷ್ಟು ಕಾರ್ಯ ಒತ್ತಡ ಇದ್ದರೂ ನಮ್ಮ ಜೊತೆ ಸೇರಿಕೊಂಡು ಶುಭ ನುಡಿಯನ್ನು ನುಡಿದು ಶುಭಾರೈಸಿದಂಥ ಪ್ರವೀಣ್ ಕುಮಾರ್ ಅವರೇ, ನಿರ್ಗಮಿಸಿದಂಥ ಪ್ರವೀಣ್ ಕುಮಾರ್ ಅವರೇ, ವೇದಿಕೆಯಲ್ಲಿರತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಉಪಾಧ್ಯಕ್ಷ ನಿರ್ದೇಶಕರೇ, CO ಸಿಬ್ಬಂದಿ ಕಲೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ 3 ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳೇ, PLD ಬ್ಯಾಂಕಿನ ನಿರ್ದೇಶಕರುಗಳೇ, ದೇವಸ್ಥಾನದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ, ಎಲ್ಲ ಬೇರೆ ಬೇರೆ ಸೊಸೈಟಿಯ ಅಧ್ಯಕ್ಷರುಗಳು, COಗಳು, ಸಿಬ್ಬಂದಿಗಳೇ, ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇದು ಎಲ್ಲರೂ ಉಲ್ಲೇಖವನ್ನು ಮಾಡಿದರು, 100 ವರ್ಷ ಯೋಗ ಮತ್ತು ಯೋಗ್ಯತೆ ಇರಬೇಕು ಅಂತ. ಖಂಡಿತ ನನ್ನ ಹಿರಿಯರು ಅಥವಾ ನನ್ನ ಕುಟುಂಬದ ಧರ್ಮದ ದೇವರು ಮತ್ತು ನನ್ನ ಗ್ರಾಮದ ದೇವರ ಅನುಗ್ರಹ ಮತ್ತು ನನ್ನ ಹಿರಿಯರು ಮಾಡಿದಂಥ ಪುಣ್ಯದ ಫಲ ನನಗೆ ಇವತ್ತು ಅಧ್ಯಕ್ಷ ಆಗುವಂಥ ಅವಕಾಶಗಳು ಸಿಕ್ಕಿರ್ಬೋದು. ನಾನು ಯಾವುದೇ ಅಪೇಕ್ಷೆ ಪಟ್ಟು ಅಧ್ಯಕ್ಷ ಆಗಿರುವಂಥದ್ದಲ್ಲ. ಯಾಕೆಂತ ಕೇಳಿದರೆ ಮಾತನಾಡುವ ವೇದಿಕೆ ಅಲ್ಲ, ಆದರೆ ಅಧ್ಯಕ್ಷನೆಯಲ್ಲಿ ಒಂದಷ್ಟು ಸಂಘದ ವಿಚಾರವಾಗಿ ನಾನು ಮಾತನಾಡುವಂಥ ಅನಿವಾರ್ಯತೆಯಲ್ಲಿ ಇರ್ತಕ್ಕಂಥ ದಿವಸ ಇವತ್ತು.
ನಾನು ಕಳೆದ ಡಿಸೆಂಬರ್ನಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯತಿನ ಪ್ರಸ್ತುತ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಾನು ಒಂದು ಪಾರ್ಟಿಯ ಜವಾಬ್ದಾರಿಯಲ್ಲಿ ಪ್ರವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಚುನಾವಣೆ ಎದುರಾಗುತ್ತೆ. ಚುನಾವಣೆಗೊಂದು ತಂಡವನ್ನು ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ಒಂದಷ್ಟು ಹಿರಿಯರುಗಳು ಚಾರ್ವಾಕದ ಸಂಘಕ್ಕೆ ಒಂದು ಸಾರಿ ಚುನಾವಣೆಗೆ ನಿಲ್ಲಬೇಕು, ನೀನು ಗ್ರಾಮ ಪಂಚಾಯತಿ ಚುನಾವಣೆಗೆ ಅದೇ ರೀತಿ ನನ್ನನ್ನು ಒತ್ತಾಯದಲ್ಲಿ ನಿಲ್ಲಿಸುವಂಥದ್ದು. PLD ಬ್ಯಾಂಕಿಗೆ ಚುನಾವಣೆ ನಿಲ್ಲುವಂಥ ಕಾಲಘಟ್ಟದಲ್ಲಿ 26 ವರ್ಷದಲ್ಲಿ ನಾನು ಚುನಾವಣೆ ಬ್ಯಾಂಕಿಗೆ 27 ಏಜ್ ಆಗುವಂಥ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಪಾರ್ಟಿ ಹಿರಿಯರು. ಆ ಸಂದರ್ಭದಲ್ಲಿ 5 ಗ್ರಾಮಕ್ಕೆ ಚುನಾವಣೆ ನಡೀತಾ ನಾನು ಅವಿರೋಧವಾಗಿ ಆಯ್ಕೆ. ಆ ದಿನಗಳಲ್ಲಿ SP ಜಯರಾಮ್ ರೈ ಆಗ ವೇದಿಕೆಯ ಮುಂಭಾಗದಲ್ಲಿದ್ದರು. ರಂಗಣ್ಣ ಗೊತ್ತು, ರಾಮ್ಭಟ್ರು, ರಾಜಶೇಖರ್ ಜೈನ್, ಈ ರೀತಿಯ ಹಿರಿಯ ಸಹಕಾರಿಗಳ ಮಧ್ಯೆ ನಾನೊಬ್ಬ 26-27 ವರ್ಷದ ಯುವಕ ನಿರ್ದೇಶಕನಾಗಿದ್ದೆ. ಆದರೆ ನನಗೆ ಅಲ್ಲಿ ಸಹಕಾರಿಯ ಏನೂ ಗೊತ್ತಿಲ್ಲದಂಥ 1 ವರ್ಷದಲ್ಲಿ ಇವರೆಲ್ಲರ ಮಧ್ಯೆ ನಾನು ಸಹಕಾರಿ ಆ್ಯಕ್ಟನ್ನು ಕಲಿತಕ್ಕಂಥ ಮತ್ತು ಅವರ ಮಾರ್ಗದರ್ಶನದಲ್ಲಿ 5 ವರ್ಷ PLD ಬ್ಯಾಂಕ್ ನಿರ್ದೇಶಕನಾಗ ಜೊತೆಗೆ ಗ್ರಾಮ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡಿದೆ, ಉಪಾಧ್ಯಕ್ಷನ ಕೆಲಸ ಮಾಡಿದೆ, ಪ್ರಸ್ತುತ ಗ್ರಾಮ ಪಂಚಾಯತಲ್ಲಿದ್ದೆ. ಈ ಸಂದರ್ಭದಲ್ಲಿ ನಾನು ಸೊಸೈಟಿ ಚುನಾವಣೆಗೆ ನಿಲ್ಲುವಂಥ ಯೋಚನೆ ಇರಲಿಲ್ಲ. ಅದರೆಲ್ಲರ ಅಪೇಕ್ಷೆ ಈ ಸಲ ಒಂದು ಸಾರಿ ನಿಲ್ಲಬೇಕು, ಅಲ್ಲಿ ಜಾಗದ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆಗಳನ್ನು ಒಂದು ಸಾರಿ ನೀನು ಸರಿ ಮಾಡಬೇಕು ಎನ್ನುವಂಥ ಅಪೇಕ್ಷೆಯನ್ನು ಹಿರಿಯರು ಪಟ್ಟರು. ಯಾರು ಹಿರಿಯರು ಅಂತ ನಾನು ಹೆಸರೆಲ್ಲಕ್ಕೆ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಎಲ್ಲರ ಸಹಕಾರ ಇರುವ ಕಾರಣಕ್ಕಾಗಿ. ಆ ಸಂದರ್ಭದಲ್ಲಿ ಚುನಾವಣೆಗೆ ನಿಂತೆ. ನಾನು ಅಧ್ಯಕ್ಷನಾಗ್ತೇನೆ ಅಂತ ಅವತ್ತು ಅಂದುಕೊಂಡಿರಲಿಲ್ಲ. ಆದರೂ ಅಧ್ಯಕ್ಷನ ಚುನಾವಣೆಗೆ ಮೊದಲೇ ನಮ್ಮೆಲ್ಲ ಹಿರಿಯರು ಈ ಸಲದ ಚುನಾವಣೆಯಲ್ಲಿ ಗೆದ್ದರೆ ಗಣೇಶ್ ಅಧ್ಯಕ್ಷರು ಎನ್ನುವಂಥ ಪ್ರಚಾರವನ್ನು ಮೊದಲೇ ಮಾಡಿದರು. ಅನಿವಾರ್ಯವಾಗಿ ಅಧ್ಯಕ್ಷನಾಗುವ ಅಂತ ಅವಕಾಶ ಸಿಕ್ಕಿತು. ಅದರಲ್ಲೂ ಒಂದಷ್ಟು ಕೆಟ್ಟ ಘಟನೆಗಳು ನಡೆಯಿತು. ಅದರಲ್ಲಿ ಅಧ್ಯಕ್ಷ ಆಗಬಾರ್ದು ಅಂತ ಹೇಳುವಂಥ ಕೆಲಸಗಳು ನಡೆದೋಯ್ತು. ಆದರೆ ಕಾಣಿಯೂರಿನಲ್ಲಿ ನಾನು ನಂಬಿಕೊಂಡು ಬಂದಿರತಕ್ಕಂಥ ಅಮ್ಮನವರು ಮತ್ತು ಶ್ರೀ ಲಕ್ಷ್ಮೀನರಸಿಂಹ ದೇವರು, ನಾನು ನಂಬಿಕೊಂಡು ಬಂದಿರತಕ್ಕಂಥ ಕಪಿಲೇಶ್ವರ ದೇವರ ಮತ್ತು ನನ್ನ ಕುಟುಂಬದ ಧರ್ಮದೆಯೋ ಎಲ್ಲ ಪರಿವಾರದೆಯ ನನ್ನ ಹಿರಿಯರ ಅನುಗ್ರಹದಿಂದ ನಾನು ಅದರಿಂದ ಹೊರಗಡೆ ಬಂದೆ. ನನ್ನ ಅಧ್ಯಕ್ಷ ಆಗುವಂಥ ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಒಂದು ಯೋಚನೆಯನ್ನು ನಾವು ಆಡಳಿತ ಮಂಡಳಿ ಎಲ್ಲ ಸಿಬ್ಬಂದಿಗಳು ಸೇರಿ ಊರಿನ ಎಲ್ಲರನ್ನು ಸೇರಿಸಿಕೊಂಡು ಸಹಕಾರಿ ಕ್ಷೇತ್ರ ದುಡಿದಂಥ ಎಲ್ಲರನ್ನು ನಾವು ಸೇರಿಸಿಕೊಳ್ಳಬೇಕು ಎನ್ನುವಂಥ ಯೋಚನೆಯನ್ನು ಮಾಡಿದೆವು. ಆ ಸಂದರ್ಭದಲ್ಲಿ ಎಲ್ಲ ಪಕ್ಷ ಜಾತಿ ಭೇದವನ್ನು ಮರೆತು ಒಮ್ಮೆ ಸೇರಿಸಬೇಕು. ನಾವೆಲ್ಲರೂ ಊರಿನಲ್ಲಿ ಒಂದು ಯೋಚನೆ ಇತ್ತು ಹಿಂದೆ, ಎಲ್ಲರೂ ಒಟ್ಟಾಗಿ ಇರಬೇಕು ಎನ್ನುವಂಥ ಕಲ್ಪನೆಗೆ ಸಹಕಾರಿ ಸಂಘ ಮುಂಚೂಣಿ ಆಡಲಿ ಎನ್ನುವಂಥ ಯೋಚನೆಯನ್ನು ಮಾಡಿಕೊಂಡು ನಾವು ಆ ಸಭೆಯನ್ನು ಕರಿತೇವೆ. ಎಲ್ಲ ನಮ್ಮ 3 ಗ್ರಾಮದ ಎಲ್ಲರೂ ಪಾರ್ಟಿ ಪಕ್ಷ ಭೇದವನ್ನು ಬಿಟ್ಟು ಎಲ್ಲರೂ ಸಂಘ ಎನ್ನುವ ಕಾರಣಕ್ಕೆ ಸೇರ್ತಾರೆ. ಅಲ್ಲಿ ಸೇರಿದಾಗ ನಮಗೆ ಒಳ್ಳೆಯ ಸಹಕಾರಗಳು ಬಂತು. ಈ ಎಲ್ಲ ಕಾರ್ಯಕ್ರಮಗಳು ನಾವು ನಿಮಿತ್ತ ಮಾತ್ರ ಆಡಳಿತ ಮಂಡಳಿ ಎಲ್ಲವೂ ಸೇರಿರ್ತಕ್ಕಂಥ ಹಿರಿಯರು ಮತ್ತು ಇಲ್ಲಿ ದುಡಿದಂಥ 60 ಕಾರ್ಯಕರ್ತ ಸ್ವಯಂ ಸೇವಕರಿದ್ದಾರೆ. ಇದರ ಹಿಂದೆ 2957 ಸದಸ್ಯರ ಪರಿಶ್ರಮದಿಂದ ಇದೆಲ್ಲವೂ ಆಗಿದೆ. ಇದೇನು ಗಣೇಶ್ ಉದ್ನಾಟಕ ಅಥವಾ ಆಡಳಿತ ಮಂಡಳಿ CO ಅವರು ನಿಮಿತ್ತ ಮಾತ್ರ, ಆದರೆ ಎಲ್ಲವನ್ನು ನಿಮ್ಮ ಸಹಕಾರದಿಂದ ಮಾಡಲಿಕ್ಕೆ ಆಯಿತು. ಅಲ್ಲಿ ಕೊಟ್ಟಿರ್ತಕ್ಕಂಥ ಸಹಕಾರ ಮಾರ್ಗದರ್ಶನ ಎಲ್ಲರೂ ಯಾರ ಹೆಸರನ್ನ ಎಲ್ಲರೂ ಸೇರಿಕೊಂಡು ನನಗೆ ಮಾರ್ಗದರ್ಶನ ಕೊಟ್ಟರು. ಕೆಲವರು ದೂರದಲ್ಲಿದ್ದರು, ಬರಲಿಕ್ಕಾಗದಿದ್ದರು. ನನಗೆ ಫೋನ್ನ ಮುಖಾಂತರ ನಾನು ನಿನ್ನ ಜೊತೆ ಇದ್ದೇನೆ, ನನ್ನಿಂದ ಏನಾಗಬೇಕು ಅಂತ ಯೋಚನೆ ಮಾಡಿದಾಗ ಸುಮಾರು ನಾವು 8 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡೆವು. 8 ಕಾರ್ಯಕ್ರಮ ಆಯೋಜನೆ ಮಾಡಬೇಕಿದ್ರೆ ನಮಗೊಂದಷ್ಟು ಹಣದ ಅವಶ್ಯಕತೆ ಇದೆ. ಅದಕ್ಕೆಲ್ಲ ವಸ್ತು ರೂಪದಲ್ಲಿ ನಾವು ಸಂಗ್ರಹ ಮಾಡಬೇಕು ಯೋಚನೆ ಮಾಡಿದಾಗ ಎಲ್ಲದಕ್ಕೂ ಕ್ರೀಡಾಕೂಟಕ್ಕೆ ಅನ್ನದಾನಕ್ಕೆ ಒಬ್ಬರು ಪ್ರಾಯೋಜಕರಾದರು. ಕೃಷಿ ಮೇಳದ ಪ್ರಥಮ ದಿನದಕ್ಕೆ 3 ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ನಿರ್ದೇಶಕರುಗಳು ಕೈಯಿಂದ ಅದ್ಯಾವುದೇ ಆಡಳಿತ ಮಂಡಳಿಯ ಖರ್ಚನ್ನು ಮಾಡದೆ ಸಂಗ್ರಹ ಮಾಡಿಕೊಂಡು 11ನೇ ತಾರೀಕಿನ ಊಟದ ವ್ಯವಸ್ಥೆಯನ್ನು ಮಾಡಿದರು. 12ನೇ ತಾರೀಕು ಒಂದಷ್ಟು ದಾನಿಗಳು ಸಂಗ್ರಹ ಮಾಡುವ ಮುಖಾಂತರ ಅನ್ನದಾನದ ವ್ಯವಸ್ಥೆಗೆ ಸಹಕಾರ ಕೊಟ್ಟರು. ಇವತ್ತಿನ ದಿನ ಮಾತ್ರ ನಾವು ರೈತರ 100 ವರ್ಷದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಮಾತ್ರ ಸಂಘದ ಖರ್ಚನ್ನು ಬಳಸುವಂಥ ಯೋಚನೆಗಳನ್ನು ಮಾಡಿದೆವು. ಇದಕ್ಕೆ ಪೂರೆಲ್ಲ ಸಹಕಾರ ಮಾಡಬೇಕಿದ್ರೆ ತಮ್ಮೆಲ್ಲ ನಾನು ಇಲ್ಲಿ ದುಡಿದಂಥ ಎಲ್ಲರನ್ನು ನಿರ್ದೇಶಕ ಉಪಾಧ್ಯಕ್ಷ ಸಿಬ್ಬಂದಿ ವರ್ಗ ಇವರು ಅತ್ಯಂತ ಹೆಚ್ಚು ದುಡಿದಂಥ ನನ್ನ ಒಟ್ಟಿಗೆ ದುಡಿದಂಥ ವ್ಯಕ್ತಿಗಳು, ಅದರದೇ ಸೇರಿದಂಥ ಎಲ್ಲವೂ ಹಿರಿಯರು. ನಿವೃತ್ತ ಸಿಬ್ಬಂದಿಗಳಿದ್ದರು. ನಿವೃತ್ತ ಸಿಬ್ಬಂದಿಗಳನ್ನು ಗುರುತಿಸಬೇಕು ಅಂತ ಕೇಳಿದ ನಂತರ ನಾನು ಯೋಚನೆಗಳನ್ನು ಮಾಡಿದ್ದು. ಅವರು ಪ್ರಥಮ ಸಭೆಯಿಂದ ನಿರಂತರವಾಗಿ ನನ್ನ ಜೊತೆ ಈ ಸಂಘದ ಋಣ ಇದೆ ಎನ್ನುವ ಕಾರಣಕ್ಕಾಗಿ ಎಲ್ಲ ನಿವೃತ್ತ ಸಿಬ್ಬಂದಿಗಳು ನನ್ನ ಜೊತೆ ಸೇರಿಕೊಂಡ್ರು. ಎಲ್ಲರೂ, ನಾನು ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ನನ್ನ ಜೊತೆ ಸೇರಿಕೊಂಡು ನಮ್ಮ ಈ ಆಡಳಿತ ಮಂಡಳಿಗೆ ಶುಭ ಸಹಕಾರವನ್ನು ಕೊಟ್ಟ ಕಾರಣಕ್ಕಾಗಿ ಮತ್ತೆಲ್ಲರ ಮಾರ್ಗದರ್ಶನದಿಂದಾಗಿ ಇವತ್ತು ಹೊರಗಡೆ ಹೋದಾಗ ನಮ್ಮ CO ಅವರು ಹೇಳ್ತಾರೆ, ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಬಗ್ಗೆ ಮಾತಾಡ್ತಾರೆ. ಬಂದ ಅತಿಥಿಗಳೆಲ್ಲವೂ ಉಲ್ಲೇಖವನ್ನು ಮಾಡಿದರು. ಇದೆಲ್ಲವೂ ಮಾಡಬೇಕಿದ್ರೆ ಆ ಯೋಗ ಬೇಕಿತ್ತು. ಅದು ನನಗೆ ಮಾತ್ರ ಅಲ್ಲ, ನಮ್ಮೆಲ್ಲ ಸಹಕಾರಿ ಸಂಘದ 15 ಅಧ್ಯಕ್ಷರುಗಳಾಗಿ ದುಡಿದವರಿಗೆ ಸಲ್ಲುತ್ತೆ. 16 ಜನ ಸ್ಥಾಪನೆ ಮಾಡಿದಂಥ ದಿವಂಗತ ಮೊಳಹಳ್ಳಿ ಶಿವರಾಯರ ಕಲ್ಪನೆಯಂತೆ ಆ ಕಾಲಘಟ್ಟದಲ್ಲಿ 16 ಜನ ಅವರ ಮಾರ್ಗದರ್ಶನ ಪಡ್ಕೊಂಡು ಸ್ಥಾಪನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವಾಗಿ ನಮಗೆ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕಿತ್ತು. ಅವಕಾಶಗಳು ಸಿಕ್ಕಾಗ ಅದನ್ನು
ಅರ್ಥಪೂರ್ಣವಾಗಿ ಮಾಡಬೇಕೆನ್ನುವಂಥ ಯೋಚನೆ ನಾನು ಗ್ರಾಮ ಪಂಚಾಯತಲ್ಲಿ ಇದ್ದಾಗಲೂ ಮಾಡಿದ್ದೇನೆ, ಅದು ಸಹಕಾರಿ ಸಂಘದಲ್ಲಿದ್ದಾಗಲೂ ಮಾಡುತ್ತೇನೆ. ಎಲ್ಲರನ್ನೂ ತಗೊಂಡು ಹೋಗುವಂಥದ್ದು ಅದು ಊರಿನ ಒಳ್ಳೆಯ ವಿಚಾರಕ್ಕಾಗಿ ಆ ನಿರ್ಧಾರವನ್ನು ಮುಂದೆ ನಾವು ಮುಂದುವರಿಸ್ತೇವೆ. ನಮ್ಮ ಯಾವುದೇ ರಾಜಕಾರಣಗಳಿದ್ದಾಗಲೂ ಅದು ರಾಜ್ಯಕ್ಕೆ ಆ ಸಮಯಕ್ಕೆ ಮಾತ್ರ ಇರಬೇಕು. ಯಾವುದೇ ಅಭಿವೃದ್ಧಿ ವಿಚಾರಗಳು ಬಂದಾಗ ಊರಿನ ಒಟ್ಟು ಹಿರಿಯರು ಕೂತು ತೀರ್ಮಾನ ಮಾಡುವಂಥ ಯೋಚನೆಗಳಲ್ಲಿ ಮುಂದಿನ ದಿನಗಳಲ್ಲಿ ಬರಬೇಕು ಎನ್ನುವಂಥ ಯೋಚನೆಯನ್ನು ಈ 100 ವರ್ಷದ ಕಾರ್ಯಕ್ರಮದಲ್ಲಿ ಹಾಕಿಕೊಂಡು ಎಲ್ಲ ಸಹಕರಿಸಿದ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ, ನಿನ್ನೆ ರಾತ್ರಿ ನಾನು ಸ್ವಯಂ ಸೇವಕರು ನಿನ್ನೆ ದುಡಿದಂಥ ರಾತ್ರಿ ಸ್ವಯಂ ಸೇವಕರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿನ್ನೆ ರಾತ್ರಿ ನಾವು ಊಟದ ವ್ಯವಸ್ಥೆ ಇರಲಿಲ್ಲ. ತಕ್ಷಣ ಊಟ ಬೇಕು ಅಂತ 1,500-2,000 ಜನ ಊಟ ವ್ಯವಸ್ಥೆ ಮಾಡುವಂಥ ಸಂದರ್ಭದಲ್ಲಿ ತಕ್ಷಣ ನಾನು ಒಂದು 15 ಜನ ವಾಲಂಟಿಯರ್ಸ್ ನಿಲ್ಲಬೇಕು ಅಂತ ಹೇಳಿದಾಗ ಇಂದಿನ ಅಧ್ಯಕ್ಷರುಗಳು, ಈಗಿನ ನಿರ್ದೇಶಕರುಗಳು, ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನಮಗೆ ರಾತ್ರಿ 1.5 ಗಂಟೆ ತನಕ ನನ್ನ ಜೊತೆ ತರಕಾರಿ ಸೇವೆಯ ಜೊತೆ ಎಲ್ಲ ಸ್ವಚ್ಛತೆಗೆ ಸಹಕರಿಸಿದಂಥ ಸ್ವಯಂ ಸೇವಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸೋದು ನಮ್ಮ ಸಿಬ್ಬಂದಿ ಮತ್ತೆಲ್ಲ ಸದಸ್ಯ ಬಂಧುಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಅವಕಾಶಕ್ಕೆ ವಂದನೆಗಳು. ಕಾಣಿಯೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ, ಪ್ರತಿಷ್ಠಿತ ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕ್ ನಿರ್ದೇಶಕರಾಗಿ 16 ಸಂಘ ಸಂಸ್ಥೆಗಳ ಮಹತ್ತರ ಜವಾಬ್ದಾರಿಗಳನ್ನು ನಿರ್ವಹಿಸಿ ಜನಪರ ಯೋಜನೆಗಳು, ಕಷ್ಟ ಕೇಳಿ ಬಂದ ಜನರ ನೋವಿಗೆ ಸ್ಪಂದಿಸುತ್ತಾ ಜಾತಿ ಮತ ಧರ್ಮ ಭೇದವಿಲ್ಲದೆ ಜನರ ಸೇವೆ ಮಾಡುತ್ತಾ ಶತಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಬಹಳ ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ ಅಧ್ಯಕ್ಷರೇ. ತಮಗೆ ಎಲ್ಲರ ಪರವಾಗಿ ಮಗದೊಮ್ಮೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಶ್ರೀ ಎಸ್.ಬಿ. ಜಯರಾಮ್ ರೈ, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಇವರಲ್ಲಿ ವಿನಂತಿಸುತ್ತಾ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಗಣೇಶ್ ಕೆ.ಎಸ್. ಉದ್ನಡ್ಕ ಇವರು ಸ್ಮರಣಿಕೆಯನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ವಿಶ್ವನಾಥ ಕೊಪ್ಪಾಧ್ಯಕ್ಷರು, ಕಾಣಿಯೂರು ಗ್ರಾಮ ಪಂಚಾಯತ್, ಶ್ರೀಮತಿ ಗಂಗಮ್ಮ ಗುಜ್ಜರ್ಮೆ ಉಪಾಧ್ಯಕ್ಷರು, ಕಾಣಿಯೂರು ಗ್ರಾಮ ಪಂಚಾಯತ್, ಶ್ರೀ ಮೋಹನಗೌಡ ಇಡ್ಯಡ್ಕ ವಕೀಲರು, ಎಲ್ಲರೂ ಕೂಡ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ದರೆ ಸ್ವಾಮೀಜಿಗಳು ಮತ್ತು ವ್ಯವಸ್ಥಾಪಕರು ಕಾಣಿಯೂರು ಮಠ ಸಹಕರಿಸಿದ್ದಾರೆ, ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಸಿಬ್ಬಂದಿಗಳು, ಸರ್ಕಾರಿ ಆಸ್ಪತ್ರೆ ಕಾಣಿಯೂರಿನವರು, ನಮ್ಮ ಶಾಲೆಗಳ STMC ಅಧ್ಯಕ್ಷರು, ಶಿಕ್ಷಕ ಬಂಧುಗಳು, ಆರಕ್ಷಕ ಠಾಣೆ ಬೆಳ್ಳಾರೆ, ಮೆಸ್ಕಾಂ ಸವಣೂರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಚಾರ್ವಕ್ಕ ತುಳ್ಪಾಡಿ ಕಾಣಿಯೂರು ಆಡಳಿತ ಮಂಡಳಿ ಸಿಬ್ಬಂದಿಗಳು, ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ಹಾಗೂ ಭಜನಾ ಮಂಡಳಿ, ಲೈವ್ ನಮ್ಮ ಕುಡ್ಲದವರು, LCD ಫಿಕ್ಸೆಲ್ನವರು, ಸುರೇಶ್ ಸುಡಿಮುಳ್ಳು, ದೀಪಾ ಸೌಂಡ್ಸ್ ಛಾಯಾಗ್ರಾಹಕರು, ಪತ್ರಿಕಾ ಮಾಧ್ಯಮದವರು ಹಾಗೂ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದೀರಿ. ಎಲ್ಲರ ಸಹಕಾರವನ್ನು ಸ್ಮರಿಸಿಕೊಳ್ಳುತ್ತಾ ಇದೀಗ ನಿರ್ದೇಶಕರುಗಳಿಗೆ ಸ್ಮರಣಿಕೆ ಇತ್ತು ಗೌರವಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ಮೂರು ಗಂಟೆಗೆ ಸರಿಯಾಗಿ ಧ್ವಜಾವರೋಹಣ ಕಾರ್ಯಕ್ರಮದೊಂದಿಗೆ ಶತಮಾನೋತ್ಸವದ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯ ಆಗಲಿಕ್ಕಿವೆ. 11ನೇ ತಾರೀಕು ಧ್ವಜಾರೋಹಣದೊಂದಿಗೆ ಆರಂಭ ಆದಂತಹ ಕಾರ್ಯಕ್ರಮ, ಛಾಯಾಗ್ರಾಹಕ ಬಂಧುಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳ ಲೈವ್ ಚಿತ್ರೀಕರಣದೊಂದಿಗೆ ಸುದ್ದಿ ಮಾಧ್ಯಮದಿರ್ಬೋದು, ವಿವಿಧ TV ಚಾನೆಲ್ನಲ್ಲಿ ಇರ್ಬೋದು, ಯೂಟ್ಯೂಬ್ ಚಾನೆಲ್ನವರು ಇರ್ಬೋದು, ಎಲ್ಲರೂ ಕೂಡ ಬಂದುಕೊಂಡು ಬಹಳಷ್ಟು ಪ್ರಚಾರವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದೀರಿ. ಕಾರ್ಯಕ್ರಮದ ಯಶಸ್ಸು ಜೊತೆಗೆ ಈ ಕಾರ್ಯಕ್ರಮ ಎಲ್ಲರ ಮನೆಯನ್ನು ಪರ ಊರಿಗೂ ಕೂಡ, ವಿದೇಶದಲ್ಲಿರುವವರು ಕೂಡ ಕೂತು ನೋಡಬೇಕಿದ್ರೆ, ವೀಕ್ಷಿಸಬೇಕಿದ್ದರೆ ಎಲ್ಲವೂ ಕೂಡ ತಮ್ಮ ಒಂದು ಸಾರ್ಥಕವಾದಂಥ ಸೇವೆಯಿಂದ ಸಾಧ್ಯವಾಗಿದೆ. ಎಲ್ಲ ನಮ್ಮ ಕುಡ್ಲ ಚಾನೆಲ್ ಜೊತೆಗೂಡಿ ಎಲ್ಲ TV ಹಾಗೂ ಯೂಟ್ಯೂಬ್ ಚಾನೆಲ್ನವರಿಗೆ, ಜೊತೆಗೆ ಇಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ನಾವು ಅನಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ವಿಸ್ಮಯ ಡೆಕೋರೇಷನ್ಸ್ ಪುತ್ತೂರು ಅವರು ಕೂಡ ಈ ಒಂದು ಭವ್ಯ ವೇದಿಕೆಯ ನಿರ್ಮಾಣದಲ್ಲಿ, ಶೃಂಗಾರದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದೀರಿ. ತಮಗೂ ಕೂಡ ನಾವು ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಇದೀಗ ಈ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣೆಗಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಅಶೋಕ್ ಗೌಡ ಪಿ. ಪರಶುರಾಮನ ಸೃಷ್ಟಿ ಎಂದೇ ಕರೆಯಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರ ಚಳುವಳಿಗೆ ಮುನ್ನುಡಿ ಬರೆದವರು ಮೊಳಹಳ್ಳಿ ಶಿವರಾಯರು. ಸಹಕಾರವೆಂಬ ಬೀಜವನ್ನು ಬಿತ್ತಿ ನೀರೆರೆದು ಬೆಳೆಸಿ ಇಂದು ಹೆಮ್ಮರವಾಗಿ ಬೆಳೆದು ಸಾವಿರಾರು ಕುಟುಂಬಗಳಿಗೆ ನೆರಳಾಗಲು ಕಾರಣೀಭೂತರಾದ ಮೊಳಹಳ್ಳಿ ಶಿವರಾಯರ ಹಾಗೂ ಆ ಕಾಲದಲ್ಲಿ ಸಂಘವನ್ನು ಹುಟ್ಟುಹಾಕಲು ಶ್ರಮಿಸಿದ ಸದಸ್ಯರುಗಳನ್ನು ಸ್ಮರಿಸಿಕೊಂಡು ಇದೀಗ 100 ವರ್ಷಗಳನ್ನು
ಪೂರೈಸಿ ಶತಮಾನೋತ್ಸವದ ಆಚರಣೆಯಲ್ಲಿ ನಮ್ಮ ಹೆಮ್ಮೆಯ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಇದರ 3ನೇ ದಿನದ ಈ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ 8 ಮಠಗಳಲ್ಲಿ ಒಂದಾದ ಕಾಣಿಯೂರು ಮಠ ಶ್ರೀ ಯೋಗ ನರಸಿಂಹಸ್ವಾಮಿ ಹಾಗೂ ಶ್ರೀ ಅಮ್ಮನವರನ್ನು ಅತ್ಯಂತ ಗೌರವ ಹಾಗೂ ಭಕ್ತಿಯಿಂದ ಪೂಜಿಸುವಂಥ ಕ್ಷೇತ್ರ ಕಾಣಿಯೂರಿನಲ್ಲಿರುವುದು ನಮ್ಮ ಪುಣ್ಯವೇ ಎಂದು ಹೇಳಬಹುದು. ಈ ಕ್ಷೇತ್ರದ ಶಕ್ತಿಯಿಂದ ಸಂಘ ಹಾಕಿಕೊಂಡ ಎಲ್ಲ ಯೋಜನೆಗಳು ಸುಲಲಿತವಾಗಿ ನಡೆಯಲು ಸಾಧ್ಯವಾಗಿದೆ. ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಶಿಲಾನ್ಯಾಸಗೊಂಡು ಅತ್ಯಂತ ಅಲ್ಪಾವಧಿಯಲ್ಲಿ ನೂತನ ಕಟ್ಟಡ ನಿರ್ಮಾಣಗೊಂಡು ಇಂದು ನೂತನ ಕಟ್ಟಡದಲ್ಲಿ ದೀಪ ಬೆಳಗಿಸುವ ಮೂಲಕ ಸಂಘಕ್ಕೆ ದೈವಿ ಶಕ್ತಿ ಜೊತೆ ಆಶೀರ್ವಾದವನ್ನು ನೀಡಿ ಆಶೀರ್ವದಿಸಿದ ಪೂಜ್ಯ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಿರಿಯ ವಯಸ್ಸಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಹೆಜ್ಜೆ ಇಡುವುದರ ಜೊತೆ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದು ಕನಸಿನಲ್ಲಿಯೂ ಕಂಡಿರದಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತ್ರಿವಿಕ್ರಮರಂತೆ ಶ್ರಮಿಸಿ ಸಂಘದ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟು ಕಾರ್ಯಕ್ರಮದ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಗೌರವಾನ್ವಿತ ಶ್ರೀಯುತ ಗಣೇಶ್ ಉದನಡಕರ್ ಅವರಿಗೆ ತುಂಬುವುದಾದ ಧನ್ಯವಾದವನ್ನು ಅರ್ಪಿಸಿದ್ದೇನೆ ಸರ್. ಅತ್ಯಲ್ಪ ಅವಧಿಯಲ್ಲಿ ಜನಮಾನಸದಲ್ಲಿ ಪ್ರೀತಿ ಗಳಿಸಿದ ಮಂಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರ ಅನುಪಸ್ಥಿತಿಯಲ್ಲಿ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ. ಪುತ್ತೂರು ಹಾಗೂ ಕಡಬ ತಾಲೂಕು ಸಹಕಾರಿ ಕ್ಷೇತ್ರದ ದಿಗ್ಗಜರಂತೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸರ್ವರ ವಿಶ್ವಾಸಕ್ಕೆ ಪಾತ್ರರಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಇದರ ಅಧ್ಯಕ್ಷರು, ನನಗೆ ಸದಾ ಸ್ಫೂರ್ತಿ ತುಂಬುತ್ತಿರುವ ಮಾನ್ಯ ನಿರ್ದೇಶಕರಾದ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟ್ರವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಕಿಶೋರ್ ಕುಮಾರ್ ಬೊಟ್ಟಾಡಿಯವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಶತಮಾನೋತ್ಸವ ಸವಿನೆನಪಿಗೆ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಸಿ ಪ್ರೋತ್ಸಾಹಿಸಿದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಶಾಸಕರಾದ ಭಾಗೀರಥಿ ಮುರಳಿಯವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಶ್ರೀ ಎಸ್ ಅಂಗರವರು ಉಪಸ್ಥಿತರಿದ್ದು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 200 ನಿರ್ದೇಶಕರು, KMFನ ಉಪಾಧ್ಯಕ್ಷರು, ಹಿರಿಯರು ಶ್ರೀಯುತ SB ಜಯರಾಮ್ ರೈ ಅವರಿಗೆ ನಮ್ಮೆಲ್ಲರ ಪರ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಂಘದ ಮಾಜಿ ಅಧ್ಯಕ್ಷರು ನ್ಯಾಯವಾದಿಗಳು ಶ್ರೀಯುತ ಮೋಹನ್ ಗೌಡ ಇಡ್ಯಡ್ಕ ಇವರಿಗೂ ಕೂಡ ನಮ್ಮೆಲ್ಲರ ಪರ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕಾಣಿಯೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಯುತ ವಿಶ್ವನಾಥ್ ಕೊಪ್ಪ ಉಪಸ್ಥಿತರಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಕಾಣಿಯೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಯುತ ಗಂಗಮ್ಮ ಗುಜ್ಜರ್ಮೆ ಉಪಸ್ಥಿತರಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ವಿಶೇಷವಾಗಿ ಸಂಘದ ಸಾಧನೆಗೆ ಪ್ರಚಾರದ ಮೂಲಕ ಬಿತ್ತರಿಸಿರುವ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಲವಾರು ದಿನಗಳಿಂದ ಹಿಡಿದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸುತ್ತಿರುವ ನಮ್ಮ ಸಂಘದ ಗೌರವಾನ್ವಿತ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣಗೌಡ ಇಡ್ಯಡ್ಕ, ಶ್ರೀಯುತ ಅನಂತಕುಮಾರ ಬೈಲಂಗಡಿ, ಶ್ರೀ ಪರಮೇಶ್ವರ ಅನಿಲ, ಶ್ರೀ ಲೋಕೇಶಗೌಡ ಆತಾಜ, ಶ್ರೀ ವಿಶ್ವನಾಥ ಕೂಡಿಗ, ಶ್ರೀ ಸುಂದರಗೌಡ ದೇವಸ್ರ, ಶ್ರೀಮತಿ ಶೀಲಾವತಿ ಮುಗರವಂಜ, ಶ್ರೀಮತಿ ವೀಣಾ ಅಂಬುಲ, ಶ್ರೀ ರಮೇಶ್ ಉಪ್ಪಡ್ಕ, ಶ್ರೀ ದಿವಾಕರ ಮರಕಡ, ಶ್ರೀಮತಿ ರತ್ನಾವತಿ ಮುದ್ವ, ಶ್ರೀ ವಸಂತ ಎಸ್ ವಲಯ ಮೇಲುಚರ್ ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅವಿರತ ಶ್ರಮಿಸುವ ಮೂಲಕ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹಕರಿಸಿದ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಎಲ್ಲ ಸಿಬ್ಬಂದಿಗಳಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ 3 ದಿವಸದ ಕಾರ್ಯಕ್ರಮ ಯಶಸ್ವಿಯಾಗಲು ದುಡಿಯುತ್ತಿರುವಂಥ ಸ್ವಯಂ ಸೇವಕ ಬಂಧುಗಳಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸತತ 100 ವರ್ಷದ ಈ ಕಾರ್ಯಕ್ರಮದಲ್ಲಿ ನಾವು ಸಂಘದಿಂದ ಗೌರವಪನ್ನು ಸ್ವೀಕರಿಸಿದ ಸ್ಥಾಪಕ ಸದಸ್ಯರುಗಳಿಗೆ, ಸ್ಥಳದಾನಿಗಳಿಗೆ, ಮಾಜಿ ಉಪಾಧ್ಯಕ್ಷರುಗಳಿಗೆ, ಮಾಜಿ ನಿರ್ದೇಶಕರುಗಳಿಗೆ, ರಾಷ್ಟ್ರ ಮಟ್ಟದ ಸಾಧಕರುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲು ಈಗ ಸ್ಟಾಲ್ಗಳನ್ನು ಇಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಸ್ಟಾಲ್ನ ಮಾಲಕರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ 3 ದಿವಸದ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀಯುತ ವ್ಯವಸ್ಥಾಪಕರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಳೆದ 3 ದಿವಸ ನಿರಂತರ 1 ವರ್ಷಗಳಿಂದ ನಾವು ಎಲ್ಲ ಸಭೆಗಳಿಗೆ ನಮ್ಮ ಶತಮಾನೋತ್ಸವ ಆಚರಣೆಗೆ ಪೂರ್ವಭಾವಿಯಾಗಿ ಕರೆದಂಥ ಸಭೆಗಳಿಗೆ ಸುಮಾರು 85 ಮಂದಿ ಅನನ್ಯ ಜವಾಬ್ದಾರಿ ಹೊತ್ತಿರುವಂಥ ಗಣ್ಯರನ್ನು ನೆನಪಿಸಿಕೊಂಡು ಅವರು ನೀಡಿದ ಸಲಹೆ ಸೂಚನೆಗಳಂತೆ ಇವತ್ತು 10ನೇ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಈ ಗ್ರಾಮದಲ್ಲಿ ನಡೆಯಲಿಕ್ಕೆ ಅವರ ಒಂದು ಸಲಹೆ ಸೂಚನೆಗಳಿಗೆ ಕಾರಣ ಎಂದು ಹೇಳುತ್ತಾ ಈ ಸಂಘದ 3 ಗ್ರಾಮದ ಎಲ್ಲ ಸದಸ್ಯರ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳಿಗೆ, ಗ್ರಾಹಕರಿಗೆ, ಇಲಾಖಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸಿ ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಪೂರ್ಣವಿರಾಮ ಇಡ್ತಾ ಇದ್ದೇನೆ. ಧನ್ಯವಾದಗಳು. ಈ ನಡುವೆ ಶ್ರೀ ಕೇಶವಗೌಡ ಎನ್ ಪಿಗ್ಮಿ ಸಂಗ್ರಾಹಕರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಫಿಕ್ಸೆಲ್ ಗ್ರೂಪ್ನವರು, ನಮ್ಮ LED LCD ವ್ಯವಸ್ಥೆಯನ್ನು ಮಾಡಿರುವವರು ಪ್ರಜ್ವಲ್ ಪುತ್ತೂರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ವಿಸ್ಮಯ ಪುತ್ತೂರು ತಾವು ಕೂಡ ತಂಡದವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಂಜುನಾಥ ಭಂಡಾರಿ ಶಾಸಕರು, ವಿಧಾನ ಪರಿಷತ್ತು ಸದಸ್ಯರು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ನೂತನ ಕಟ್ಟಡ ಕಾರ್ಯಕ್ರಮ, ಶತಮಾನೋತ್ಸವ ಕಾರ್ಯಕ್ರಮ, ಕೃಷಿ ಮೇಳಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಕಾರಣಾಂತರಗಳಿಂದ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ. ಉದ್ಘಾಟನಾ ಕಾರ್ಯಕ್ರಮ, ಶತಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಸಂಘದ ವ್ಯವಹಾರ ವಹಿವಾಟುಗಳು ಸಮೃದ್ಧವಾಗಿ ಸಾಗಲಿ. ಸಂಘಕ್ಕೆ ಭೇಟಿ ನೀಡಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಭಿವೃದ್ಧಿಗೆ ಅಗತ್ಯ ಸಹಕಾರವನ್ನು ನೀಡುತ್ತೇನೆ, ಈ ಮೂಲಕ ಭರವಸೆಯನ್ನು ನೀಡುತ್ತಾ ಇದ್ದೇನೆ ಅಂತ ಶುಭ ಹಾರೈಸಿದ್ದಾರೆ. ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕ್ಷಮಿಸಿ, ಆರಕ್ಷಕ ಠಾಣಾಧಿಕಾರಿಗಳು ಬೆಲ್ಲಾರೆ ಠಾಣೆ ಇವರಿಗೂ ಕೂಡ ಅವರ ಸಿಬ್ಬಂದಿಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಸುದ್ದಿವಾಹಿನಿಯವರಿಗೆ ಎಲ್ಲರಿಗೂ ಕೂಡ ಮನದಾಳದ ವಂದನೆಗಳು. ಸ್ವಯಂ ಸೇವಕರಾಗಿ ದುಡಿದಿರತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಭೋರ್ಗರೆಯಬೇಕಿಲ್ಲ, ಧುಮ್ಮಿಕ್ಕಬೇಕಿಲ್ಲ, ಸಣ್ಣನೆ ಝರಿಯಾದರೂ ಸಾಕು, ಜೀವಂತವಿರಬೇಕು, ಜಗಮಗಿಸಬೇಕಿಲ್ಲ, ಕಣ್ಣು ಕೋರೈಸಬೇಕಿಲ್ಲ, ಮಣ್ಣಿನ ಹಣತೆಯಾದರೂ ಸಾಕು, ಬೆಳ